ಧರ್ಮಾಧ್ಯಕ್ಷ ವರಲೋಕ ಗೌತಮ ಸದ್ಗುಣಮಾಲ जटामुकुट संयुतो श्वेतार्कं पुष्पमालं च हेमरत्नकिरीटिनं चतुर्भुजं वज्रशक्तिं कुक्कुटाभयधारी दिव्यगन्धानुलिप्ताङ्गो शुक्लयज्ञोपवीतिनो शिवशक्तिं ज्ञानय
वरदं देवं कार्तिकेयमुपास्महे आरुमुगद कुमारगे किल्वधीर गंभीर गारती यत्तीरे आरुमुगद कुमारगे वरद हस्तनिगे मयूर वरुढगे गुरुवर्य श्री कार्तिकेयनिगे नरराजि तोरग दुर्य दाटिति नित्य धैर्य दायुव धर्माध्यक्षनिगे आरुमुगद कुमारगे ನೆನೆಯಿರೋ ಜನರೆಲ್ಲ ಶರವಣನ ಪವನ ಪಾವನ ಮುರವರನ ದೇವರ ದೇವರ ಬಾಗರನ देव विनायक सोदरन गण भव विचारि सनातनन कावकलापति चिन्मयन कावकलापति चिन्मयन संजीव शरण पति शुभकरना रुद्र कुमार महेश्वरना
ಪರೇಶ್ವರನ ತುಮ್ ತನ ದಿಲ್ಲ ತೈ ಹಿಮ್ ದಲ ದಿಲ್ಲ ತೈ तुम धन दिल तत्हीम धन दिल तै तुम धन दिल तै दिल तै दिल तै तुम धन दिल तै तिम धन दिल तै तुम धन दिल तै धन तै 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 दिल तै तै दिन दा दिन तै दिन दा दिन तै दिन दा दिन तै तत्तम शरणं बे श्री सुब्रह्मण्य शरणं बे श्री सुब्रह्मण्य करुणा सागर देव गुरु विश्वमान्य करुणा सागर देव गुरु विश्वमान्य शरणु मयूर वाहन देव सदना देव सुशील सुगुण सदना देव सुशील सुगुण सदना बाली तुझ्या सदना देव सुशील सुगुण सदना देव सुशील सुगुण सदना कालात्मने करुणाळु कमल मुख कालात्मने करुणाळु कमल मुख लील पुरुष विशाल दयानि दानव विपदली जनब विश्वदली बसरिसु दानिय करुणदली बसरिसु दानिय करुणदली प्राणवमतिय विधान जनीन है प्राणवमतिय विधान जनीन है जिनर पुरय करुण कलानुदे आली दुर्पदना देव सुशील सुगुण सदना देव सुशील सुगुण सदना तुम धन दिल ते
ಧಿಮ್ ತನ ದಿಲ್ಲ ತೈ ದಿಲ್ಲ ತೈ ದಿಲ್ಲ ತೈ ತುಮ್ ತನ ದಿಲ್ಲ ಧಿಮ್ ತನ ದಿಲ್ಲ ತೈ ತುಮ್ ತನ ದಿಲ್ಲ ತೈ ದಿಲ್ಲ ತೈ ದಿಲ್ಲ ತೈ तुम तना दिल लती तिम तना दिल लती तुम तना दिल लती लती 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 दिल लता दिल लती दिल लता दिल लती दिल लता दिल लती ततम वंदे देवर देवा
ನಮಃ ಕರಮುಗಿದು ಶರವಣಗೆ ಗಣಪನ ಚರಣ ಸಾರದ ಗಿರಗೆ ಶಿವನಂ ಸ್ಮರಿಸಿ ಶ್ರೀಯಣ್ಣಪ್ಪ ಸ್ವಾಮಿಯನ್ನು ತೀಸಿ ಭಕ್ತಿಯಲಿಯೇ ವರಮುನೀಶ್ವರ ಜಾತು ಕರ್ಣರ ಪರಮ ಸನ್ನಿಧಿಗ ವಿರಮಿದೆ ಘನ ಗುರುಗಳಂದ್ರಿಗೆ ಮಡಿದು ಹೇಳುವಿನಿ ಕಥಾ ಮಗಧಾಮನಿಗೆ ಯಾರು ಕರೆದಿದ್ದೀರಿ? ನಾವೇ ಸರಿ. ಆಲಿಸಿರಿ ಆಲಿಸಿ. ಗದ್ದುಗೆ ಸಾರಿ ಮೆರೆದ ಪುರಾರಿಯಂತೆ ಮೆರೆದ ಕಾಪಾಡು. ಮಗಧಾಮನೆ ಒಡ್ಡವರ್ಗವನ್ನು ಪ್ರವೇಶ ಮಾಡಿ ಸಿಂಹಾಸನಾರೂಢನಾದದ್ದೇ ತಡ. ಪಾಠಕರು ಬಾಯಿ ತುಂಬಿ ಹೊಗಳಿದ್ರಲ್ಲ, ಪುರಾರಿಯಂತೆ ಉಗ್ರಸೇನ ಮಹಾರಾಜ ಮೆರೆಯುವುದಕ್ಕೆ ತೊಡಗಿದೆ ಎಂಬ ಹಾಗೆ. ಪುರಾರಿ ಅಂದ್ರೆ ಪರಮೇಶ್ವರ ದೇವರ ಕುರಿತಾಗಿರುವಂತಹ ಒಂದು ಪ್ರಸಿದ್ಧಿ ಅದು. ಯಾಕೆ ಪುರನಾಶ ಮಾಡಿದ? ಪುರಾರಿ ಅಂದ್ರೆ ಪುರ ನಾಶ ಮಾಡಿದವ ಅಂತ ಅರ್ಥವಲ್ವೇ? ದೇವರು ಪುರನಾಶ ಮಾಡ್ತಾನೆಯೇ? ನಿಯತಿಗೆ ಮೀರಿ ಯಾರಾದರೂ ಪುರ ನಿರ್ಮಾಣ ಮಾಡಲಿಕ್ಕೆ ಹೊರಟ್ರೆ ಅಂತಹ ನಗರಗಳನ್ನು ನಾಶ ಮಾಡಿಯೇ ಮಾಡ್ತಾನೆ. ಲೋಕ ವ್ಯವಸ್ಥೆಗೂ ಮೀರಿ, ಲೋಕ ನಿಯತಿಯನ್ನು ಮೀರಿ ವ್ಯೋಮದಲ್ಲಿ 3 ಪುರವನ್ನು ಕಟ್ಟಿದವರು ತ್ರಿಪುರಾಸುರರು. ತಾರಕಾಸುರನ ಮಕ್ಕಳಾದಂತಹ ತಾರಾಕ್ಷ, ತಾಮ್ರಾಕ್ಷ, ವಿದ್ಯುನ್ಮಾಲ್ಯರು ಲೋಕ ಮಾರಕರಾಗಿ, ಧರ್ಮ ವಿರೋಧಿಗಳಾಗಿ ಅವರು ಕಾಲ ಕಳೆಯುತ್ತಿದ್ದಂತಹ ಸಂದರ್ಭದಲ್ಲಿ ಪರಮೇಶ್ವರ ತಾನೇ ರಥಿಕನಾಗಿ ಬ್ರಹ್ಮನನ್ನೇ ಸಾರಥ್ಯನ್ನಾಗಿಸಿ, ವಿಷ್ಣುವನ್ನೇ ಬಾಣವನ್ನಾಗಿಸಿ ಆ 3 ಪುರಗಳನ್ನು ನಾಶ ಮಾಡಿ ದುಷ್ಟರ ಸಂಹಾರ ಮಾಡಿ ಲೋಕದ ಕ್ಷೇಮವನ್ನು ಕಾಯ್ದವನಿದ್ದಾನೆ. ಹಾಗಾಗಿ ಪುರಾರಿ ಅಂದಾಗ ನನಗೆ ಆ ಪರಮೇಶ್ವರ ದೇವರ ಕಥನ ನೆನಪಾಯಿತು. ಯಾಕೆ ನನ್ನನ್ನು ಆ ರೀತಿ ಕೊಂಡಾಡಿದರು? ಇಲ್ಲಿ ಪುರನಾಶ ಮಾಡುವುದು ಅಂತ ಅರ್ಥವಲ್ಲ, ದೌಷ್ಯವನ್ನು ನಾಶ ಮಾಡುವುದು, ಶಿಷ್ಟತನವನ್ನು, ಸಜ್ಜನಿಕೆಯನ್ನು ಉಳಿಸಿಕೊಳ್ಳುವಂತಹ ಕರ್ತವ್ಯ ಪ್ರಜ್ಞೆ ಉಳ್ಳವನಾಗಿ ನಾನು ದೊರೆಯಾಗಿ ಕಾಲವನ್ನು ಕಳೆಯಬೇಕು. ಪೀಠ ಏರುವ ಕಾಲಕ್ಕೆ ನನ್ನ ತೀರ್ಥರೂಪರು ಹೇಳಿದರು, ಜನಪತನವಿರಬೇಕು, ಜನಪತನವಾಗದಂತೆ ಜನಪತನ ಇರಬೇಕು. ಅದನ್ನು ಕಾಯ್ದುಕೊಂಡು ನಾನು ಕಾಲವನ್ನು ಕಳೆದ ಕಾರಣದಿಂದಾಗಿ ಈ ರೀತಿಯಾದಂತಹ ಸಮೃದ್ಧವಾದಂತಹ ಭೂಮಿಗೆ ದೊರೆಯಾಗಿ ಕಾಲ ಕಳೆಯುತ್ತಾ ಇದ್ದೇನೆ. ಹೆಸರಿನಿಂದ ಉಗ್ರಸೇನ, ಉಗ್ರ ಅಂದ್ರೂ ಪರಮೇಶ್ವರದವರಿಗಿರುವಂತಹ ಒಂದು ಹೆಸರದು. ನಾನು ದುಷ್ಟರ ಮಟ್ಟಿಗೆ ಉಗ್ರನಾಗಿಯೂ
ಶಿಷ್ಟರನ್ನು ಕಾಯುವಲ್ಲಿ ಶಾಂತನಾಗಿ ವ್ಯವಹಾರ ಮಾಡಿದ ಕಾರಣದಿಂದಾಗಿ ಪ್ರಜಾರಂಜಕನಾಗಿ ಕೀರ್ತಿಯನ್ನು ಹೊಂದಿದವನಿದ್ದೇನೆ. ರಾಜಕೀಯವಾದಂತಹ ಜೀವನದಲ್ಲಿ ಸಂತೋಷವನ್ನು ಹೊಂದಿದ್ದೇನೆ. ಸಾಂಸಾರಿಕ ಜೀವನದ ಕಡೆಗೆ ಗಮನ ಹರಿಸಿದೆ ಅಂತಾದರೆ ಸತ್ಕುಲ ಪ್ರಸೂತೆಯಾದಂತಹ ಸುಶೀಲ ಎಂಬುವಳನ್ನು ಮದುವೆಯಾಗಿ 3 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದಿದ್ದೇನೆ. ಗಂಡಾಗಲಿ ಹೆಣ್ಣಾಗಲಿ ಭಗವಂತ ಕೊಟ್ಟದಲ್ವೇ. ಸಿರಿ ಗೌರಿ ವಾಣಿಯರ ಹಾಗೆ 3 ಮಂದಿ ಹೆಣ್ಣು ಮಕ್ಕಳು ಹೇಮಸುಂದರಿ ರೂಪಸುಂದರಿ ಗುಣಸುಂದರಿ ಎಂಬ ಹಾಗೆ ಹೆಸರನ್ನಿರಿಸಿ ಅವರನ್ನು ಪೊರೆಯುತ್ತಾ ಬಂದಿದ್ದೇನೆ. ಪ್ರಬುದ್ಧರಾಗಿದ್ದಾರೆ ಈ ಕಾಲಕ್ಕೆ. ಹಾಗಾಗಿ ರಾಜಕೀಯ ಜೀವನದಲ್ಲೂ ತೃಪ್ತನಿದ್ದೇನೆ, ಸಾಂಸಾರಿಕವಾದಂತಹ ಜೀವನದಲ್ಲೂ ತೃಪ್ತನಿದ್ದೇನೆ. ಉಭಯ ಜೀವನಗಳಲ್ಲಿ ಸಂತೋಷವನ್ನು ಹೊಂದಿ ಕಾಲವನ್ನು ಕಳೆಯುತ್ತಾ ಇದ್ದ ಹಾಗೆ ಮೊನ್ನೆ ಹೇಳಿದ್ರಲ್ಲ ಪುರೋಹಿತರಲ್ಲ, ಮಹಾರಾಜ 60 ಅಂತ ಹೇಳಿದ್ರಲ್ಲ. ಉತ್ತಮ ಮುಗಿದಿ ಹಾಗಾಗಿ ನನಗೆ ವಯಸ್ಸಾದದ್ದೇ ಗೊತ್ತಾಗ್ಲಿಲ್ಲ. ನಮ್ಮ ಪುರೋಹಿತರು ಮಂತ್ರಿ ಜನರು ನನ್ನನ್ನು ಎಚ್ಚರಿಸುವುದಕ್ಕೆ ತೊಡಗಿದ್ರು. ಮಹಾರಾಜ ನನಗೆ 60 ಆಗಲಪ್ಪ 60 ಆದ್ರೆ ಏನಾಗಬೇಕು ಅಂತ ನಾನು ಕೇಳಿದವರು ಹೇಳ್ತಾರೆ, ವಿಧಿಯುಕ್ತವಾದಂತಹ ಹೋಮ ನೇಮಾದಿಗಳು ನಡೆಸಲೇಬೇಕು. ಷಷ್ಠಬ್ದಿ ಪೂರ್ತಿ ಕಾರ್ಯಕ್ರಮ. ಅದು ಯಾಕೆ ಅಂತ ಕೇಳಿದ್ರೆ ಮನುಷ್ಯನ ಜೀವಿತದಲ್ಲಿ 60 ಎಂಬುದೊಂದು ಅವಧಿ. ಅದು ಮುಗಿದ ಮೇಲೆ ಬರತಕ್ಕಂತಹ ಜೀವನ ಸುಗಮವಾಗಿರಬೇಕು, ಸಂತೋಷದಾಯಕವಾಗಿರಬೇಕು ಅಂತಾದ್ರೆ ಭಗವಂತನ ಅನುಗ್ರಹಕ್ಕಾಗಿ ವಿಶೇಷವಾದಂತಹ ಹೋಮ ನೇಮಾದಿಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತವರು ಸೂಚಿಸಿದ್ರಲ್ಲ. ಮತ್ತೆ ಸಂವತ್ಸರ ಇರುವುದೇ 60. ನಾರದ ಒಂದು ಕಾಲಕ್ಕೆ ಸಂಸಾರಿ ಆದನಂತೆ, ಒಂದು 60 ಮಂದಿ ಮಕ್ಕಳನ್ನು ಪಡೆದನಂತೆ. ಸಂಸಾರ ಸಾಕು ಅಂತ ಆಯ್ತಂತೆ. ಮಾಧವನಲ್ಲಿ ಹೋಗಿ ಹೇಳಿದಂತೆ, ಮಾಧವ ನನಗೆ ಸಾಕು. ಆವಾಗ ಭಗವಂತ ಮೊದಲನೇ ರೂಪವನ್ನೇ ಒದಗಿಸಿಕೊಟ್ಟ. ಹಾಗಾಗಿ ಅವ ಸಂಸಾರಿ ಆಗಿರುವಾಗ ಪಡೆದಿರತಕ್ಕಂಥ 60 ಮಂದಿ ಮಕ್ಕಳಿಗೆ ಒಂದು ವ್ಯವಸ್ಥೆ ಆಗಬೇಕು ಬೇಡುವ. ಹಾಗಾಗಿ ಅವರನ್ನು ಸಂವತ್ಸರಾಭಿಮಾನಿ ದೇವತೆಗಳಾಗಿ ನೇಮಿಸಿದ ಶ್ರೀಹರಿ ವಾಸುದೇವ ಅಂತ ಗೊತ್ತು ನನಗೆ. ಪ್ರಭವ ವಿಭವ ಮೊದಲಾದಂತಹ ಹೆಸರುಗಳನ್ನು ಹೊಂದಿದಂತಹ ಸಂವತ್ಸರಗಳಿರುವುದೇ 60. ಹಾಗಾಗಿ 60 ಕಳೆದಂತಹ ಕಾಲಕ್ಕೆ 60 ಪೂರ್ಣವಾದಂತಹ ಸಂದರ್ಭದಲ್ಲಿ ಮಾರ್ಕಾಂಡೇಯ ಹೋಮವೋ ಮೃತ್ಯುಂಜಯ ಹೋಮವೋ, ಹಾಗಾಗಿ ಇಂಥದ್ದನ್ನೆಲ್ಲ ವಿಧಿಯುಕ್ತವಾಗಿ ಪುರೋಹಿತರ ಮುಖದಿಂದ ಪೂರೈಸಿದ್ದೇನೆ. ನನ್ನ ನಾಡಿಗೆ ನಾಡೇ ಸಂತೋಷವನ್ನು ಹೊಂದಿ ಇದೊಂದು ಉತ್ಸವವಾಗಿ ಪರಿಣಮಿಸಿತು ಪ್ರಭು ಅಂತ ಸಂತೋಷ ಹೊಂದಿದ್ರು. ನಮಗೂ ನೆಮ್ಮದಿ ಆಯಿತು. ಹೌದಪ್ಪ 60 ಎಲ್ಲ ಆಯ್ತು, ಹೌದು. ಮಕ್ಕಳಲ್ಲಿ ಮಾತನಾಡಬೇಕು ಅಂತ ಈ ಕಾಲಕ್ಕೆ ತೋರ್ತಾ ಇದೆ. ನನಗೆ 60 ಆಯ್ತಲ್ಲ, ಮಕ್ಕಳು 16-17 ವರ್ಷಕ್ಕೆ ಬಂದವರಿದ್ದಾರೆ. ಪ್ರಬುದ್ಧೆಯರಾದಂತಹ ಮಕ್ಕಳಲ್ಲಿಯೂ ಒಮ್ಮೆ ಸಂಭಾಷಿಸಿ ನನ್ನದಾದಂಥ ಅಂತರಂಗದ ವಿಚಾರವನ್ನು ತಿಳಿಸಬೇಕು ಅಂತ ಇದೆ. ಅದಕ್ಕಾಗಿ ಸಾವಕಾಶ ಬೇಡ. 3 ಮಂದಿ ಹೆಣ್ಣು ಮಕ್ಕಳನ್ನು ಸಭೆಗೆ ಬರಲಿಕ್ಕೆ ಹೇಳಿ. ಅಪ್ಪ, ನಾವಿಲ್ಲಿದ್ದೇವೆ. ನೀನು ಇಲ್ಲಿಂದ ಬರುವುದಲ್ಲ ಮಗಳ? ನಾವು ಈ ಕಡೆಯಿಂದಲೇ ಬರುವುದು. ಆಯ್ತಪ್ಪ, ನಾನು ಇಲ್ಲಿ ಬರ್ತೇನೆ. ನಾನು ಹಾಗೆ ಹೇಮನ ಕರೀತ. ಹೇಗ ಕ್ಷೇಮವಾಗಿದ್ರ? ಬೇರೆ ಏನಾದ್ರು ಕೆಲಸದಲ್ಲಿದ್ರ? ಏನಾದ್ರು ಅಧ್ಯಯನದಲ್ಲಿದ್ರ ಅಂತ ಕೇಳಿದ್ರು ನಾನು. ಅಲ್ಲ, ಅಧ್ಯಯನ. ನಿಮ್ಮ ದಾರಿ ನಿರೀಕ್ಷೆಯಲ್ಲಿ ನಾವಿದ್ದವರು. ಯಾವತ್ತು ಇಷ್ಟೊತ್ತಾಗುವಾಗ ಅಂತಪುರಕ್ಕೆ ಬರ್ತೀರಿ ನೀವು. ಇವತ್ತು ಬರ್ಲಿಲ್ಲ, ನಮ್ಮನ್ನು ಸಭೆಗೆ ಕರೆದಿದ್ದೀರಿ. ಅದಕ್ಕಾಗಿ ನನಗೆ ಅಂತಃಪುರಕ್ಕೆ ಬರುವುದಕ್ಕೆ ಮೊದಲೇ ಸಂಭಾಷಿಸೋಣ ಅಂತ ಆಯ್ತು. ಇವತ್ತಿನ ಸಂಭಾಷಣೆ ಅಂತಃಪುರದಲ್ಲಿ ಬೇಡ, ನಮ್ಮ ಸಭೆಯಲ್ಲಿ ಆಗಲಿ ಅಂತ ನಿಮ್ಮನ್ನು ಕರೆದದ್ದು ನಾನು. ಹೌದೇ? ಕರೆಸಿದ ಕಾರಣ ಏನೆಂಬುದಾಗಿ ನಮಗೆ ಗೊತ್ತಾಗ್ಲಿಲ್ಲ.
ಹೇಳಬಹುದೇ ನೀವು? ನಾನು ಹೇಳ್ಬೇಕಾ? ಹೌದು, ನೀವೇ ಹೇಳಿ ಇವತ್ತು. ಮೂರು ಅಭಿಪ್ರಾಯ ಒಂದೇ ಒಂದೇ ಒಂದೇ. ಮಕ್ಕಳೇ, ಪರಮ ಕೋಮಲೆ ತಮ ಸುದ್ದಿಯನ್ನು ಕೋಮಲೆ ಮಮ ಸುದ್ದಿಯನ್ನು ಹರಿತವಾದುದು ಪ್ರಾಯವು ಹರಿತವಾದುದು ಪ್ರಾಯವು ಪರೀಕ್ಷೆ ಯೌವನ ಜ್ಞಾನ ಸಂಪದದಿಂದ ಪರೀಕ್ಷೆ ಯೌವನ ಜ್ಞಾನ ಸಂಪದದಿಂದ ನೀವು ಅದರ ಬಗ್ಗೆ ಗಮನ ಕೊಡ್ಲಿಲ್ಲ, ನೀವು ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಿ. ನಾನು ಕುಡಿದದ್ದು ಹೆಚ್ಚಾಯ್ತಾ ಈಗ? ಅಲ್ಲ, ಅವರು ಬಾರಿಸಿದ ಕಡಿಮೆ ಆಯ್ತಾ ಅಲ್ವಾ? ನನಗೆ ನೀವು ಕಣ್ಣ ಮುಂದೆ ಬಂದ್ರೆ ಒಂದು ಉತ್ಸಾಹವೇ ಬೇರೆ, ವಿಶೇಷವಾದಂತ ಉತ್ಸಾಹ ಉಲ್ಲಾಸದಿಂದ ನಾನು ಮಾತಿಗೆ ತೊಡಗಿದ್ದ. ಒಂದು ಮಾತು, ನಿಮಗೆ 60 ಗೊತ್ತೇ ಆಗುದಿಲ್ಲ ಅಂತ, ಅಷ್ಟು ಉತ್ಸಾಹ ನಿಮ್ಮಲ್ಲಿ. ನೀನು ಹೇಳಿಯೇ ನನಗೆ ಯೌವನ ಬರಿಸುದು ಮಗಳ ದಿವಸ ದಿವಸ ನವನವ ಚೇತನ. ಒಂದು ನಿಮ್ಮ ಕಾರ್ಯಕ್ರಮ ಆದದಷ್ಟೇ ಅಲ್ವಾ? ಈ ಭೂಮಿ ಅಂದ್ರೆ ಹೇಗೆ ಹೇಗೆ ನವನವೋನ್ಮೇಷ ಶಾಲಿನಿ ಆಗಿರುವಂತದ್ದು. ನಿನ್ನ ಇದ್ದ ಹಾಗೆ ಇವತ್ತಿಲ್ಲ, ಇಲ್ಲ. ಇವತ್ತಿದ್ದ ಹಾಗೆ ನಾಳೆ ಇಲ್ಲ. ಇಲ್ಲ. ದಿನಕ್ಕೆ ವೈವಿಧ್ಯಪೂರ್ಣವಾದಂತಹ ಈ ಭೂಮಿಯಲ್ಲಿ ಬಾಳಿ ಬದುಕುವುದಂದ್ರೆ ಒಂದು ಸೌಭಾಗ್ಯ. ನಿಜ. ಇದ್ದ ಹಾಗಿರುವುದಲ್ವಲ್ಲ. ಹೌದು. ಹಾಗಾಗಿಯೇ ನಾವೆಲ್ಲ ಸೌಭಾಗ್ಯವಂತರು ಮಕ್ಕಳೇ. 3 ಮಂದಿಗಳನ್ನು ಬರೆದಿದ್ದೇನೆ ನಾನು. ಹೆಣ್ಣು ಮಕ್ಕಳೆಂಬ ತಾತ್ಸಾರ ಭಾವನೆ, ಅನಾದರ ನಿಮ್ಮ ಬಗ್ಗೆ ತೋರಿಸುಂಟೆ ನಾನು? ಇಲ್ಲ. ನೀವು ಸಾಕ್ಷರರಾಗಬೇಕೆಂಬ ಉದ್ದೇಶಕ್ಕೆ ಯೋಗ್ಯ ಗುರುಗಳನ್ನು ಅರಮನೆಗೆ ಬರೆಸಿ ನಿಮಗೆ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡಲಿಲ್ಲ ನಾನು. ಹೌದಾ? ಶಾಸ್ತ್ರ ಅಷ್ಟೇ ಸಾಲದು. ಇನ್ನು ಕೆಲವೊಂದು ಕಲೆಯ ವಿಚಾರಗಳಿಗೆ ಸಂಬಂಧ ಬಂತು, ಸಂಗೀತವೋ ಸಾಹಿತ್ಯವೋ ಅಲ್ಲ ನಾಟ್ಯ ಕಲೆಯೋ ಇದೆಲ್ಲ ಬೇಕು ಅಂದಾಗ ಅದಕ್ಕೆಲ್ಲ ಯೋಗ್ಯ ಗುರುಗಳನ್ನು ನಿಲ್ಲಿಸಿ ನಿಮಗೆ ಅದನ್ನೆಲ್ಲ ಕಲಿಸಿದ್ದೇನೆ. ನನಗೆ ಮೊನ್ನೆ ಗುರುಗಳು ಹೇಳುವಾಗ ಸ್ವಲ್ಪ ನಾಚಿಕೆ ಆಯಿತು. ಮೊನ್ನೆ ಗುರುಗಳು ಬಂದು ಹೇಳಿದ್ರು, ನೀನು ಬಹಳ ದೀರ್ಘಕಾಲ ಅಭ್ಯಾಸ ಮಾಡಿದರು, ನಿನ್ನ ಮಕ್ಕಳು ಕೆಲವೇ ದಿವಸಗಳಲ್ಲಿ ಅಭ್ಯಾಸ ಮಾಡಿದ್ದಾರೆ ಅಂತ. ಆವಾಗ ನಾನು ದೀರ್ಘಕಾಲ ಅಂದ್ರೆ ಅಭ್ಯಾಸ ಮಾಡಿದ್ರೆ ಹೆಡ್ಡ ಅಂತ ಆಯ್ತಲ್ವ. ಆದ್ರೂ ಮಕ್ಕಳು ಚಿತ್ರದೊಳಗೊಂದು ಅಭಿಮಾನ ಬಂತು, ನಮ್ಮ ಮಕ್ಕಳಲ್ವೇ. ಹಾಗಾಗಿ ಈಗ ಪ್ರಬುದ್ಧರಾಗಿದ್ದಾರೆ, ನಾನಿನ್ನು ಬರಬೇಕಾದ ಅಗತ್ಯ ಇಲ್ಲ ಅಂತ ಗುರುಗಳು ಹೊರಟು ಹೋದ್ರು. ಪ್ರಬುದ್ಧೆಯರಾದಂತಹ ನಿಮ್ಮದಾದಂತಹ ಜ್ಞಾನ ಏನು, ಸಂಸ್ಕಾರ ಏನು, ಇದೆಲ್ಲವನ್ನು ತಿಳಿಯಬೇಕು. ನಾನು ತಿಳಿದರೆ ಸಾಲದು. ನನ್ನ ಸಭೆಯಲ್ಲಿದ್ದಂತಹ ಪ್ರತಿಯೊಬ್ಬ ನಾಗರಿಕನು ಮಹಾರಾಜರ ಮಕ್ಕಳು ಎಷ್ಟು ಕಲಿತಿದ್ದಾರೆ ಎಂಬುದನ್ನು ತಿಳಿಯಬೇಕು. ಅದಕ್ಕಾಗಿ ನಾನು ಇಲ್ಲಿವರೆಗೆ ಬರೆಸಿದ್ದೀನಿ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುವುದು, ಆ ಪ್ರಶ್ನೆಗೊಂದು ಯೋಗ್ಯ ಉತ್ತರವನ್ನು ನಿಮ್ಮ ಮೂಲಕವಾಗಿ ಪಡೆಯುವುದು. ಆವಾಗ ಅವರಿಗೂ ಆನಂದ ಆಗಬೇಕು, ನನ್ನ ಚಿತ್ತವು ಹರಳಬೇಕು. ಕೇಳಲೆ ಪ್ರಶ್ನೆ ಇಲ್ಲಿಯವರೆಗೆ ನನ್ನ ಅಧೀನದಲ್ಲಿದ್ದವರು ನೀವು. ಬೇಕಾದನ್ನು ಒದಗಿಸಿಕೊಂಡು ನಿಮ್ಮನ್ನು ಪರೆದು ಈ ಪ್ರಪಂಚಕ್ಕೆ ನಾನು ತಂದು ನಿಲ್ಲಿಸಿದವರಿದ್ದೇನೆ. ನಿಮ್ಮನ್ನು ಅರಮನೆಯೊಳಗೆ ಇರಿಸಿಕೊಳ್ಳಿಕ್ಕೆ ಆಗುತ್ತಲ್ಲ? ಹೆಣ್ಣು ಮಕ್ಕಳನ್ನು ಮನೆಯೊಳಗೆ ಇಟ್ಟುಕೊಳ್ಳಿಕ್ಕೆ ಆಗ್ತದ? ಇಲ್ಲ. ಯೋಗ್ಯ ವರನನ್ನು ಅರಸಿ ಮದುವೆ ಮಾಡಿಸಿ ಕಳುಹಿಕೊಡಲೇಬೇಕು. ಆ ಕಾಲಕ್ಕೆ ನಿಮ್ಮ ಚಿತ್ತ ಹೇಗಿರ್ತದೆ ಅಂತ ನಮಗೆ ಗೊತ್ತಿಲ್ಲ. ಈಗಲಂತೂ ಹೇಗಿರ್ತದೆ ಎಂಬುದನ್ನು ತಿಳಿಯುವುದಕ್ಕಾಗಿ ಪ್ರಶ್ನೆ ಮಾಡಿದ್ದು. ಜ್ಞಾನ ಹೊಂದಿದ್ದೀರಿ, ಬಂದ ಜ್ಞಾನ ಮಥನಗೊಳ್ಳುವಂತ ಕಾಲ ಇದು ನಿಮಗೆ. ಅಂದ್ರೆ ಬಾಲ್ಯ ಅಲ್ಲ, ಶೈಶವ ಅಲ್ಲ, ಬಾಲ್ಯ ಅಲ್ಲ, ಕೌಮಾರಿ ಅಲ್ಲ, ಯೌವನ ಬಂದಿದೆ. ಯೌವನ ಬಂದಾಗ ಹೊಂದಿದಂತ ಜ್ಞಾನ ನಿತ್ಯ ನಿಷ್ಕರ್ಷೆಗೆ ಒಳಪಡ್ತಾ ಇರ್ತದೆ. ಅದು ಸರಿಯೋ ಇದು ಸರಿಯೋ, ಮುಂದೆ ಹೇಗಿರಬೇಕು ಹಿಂದೆ ಹೇಗಿತ್ತು, ಇದನ್ನೆಲ್ಲ ವಿಮರ್ಶಿಸುತ್ತಾ ಕಾಲವನ್ನು ಕಳೆಯುವಂಥದ್ದು. ಭವಿತವ್ಯದ ಜೀವನದ ಬಗ್ಗೆ ಕನಸನ್ನು ಕಟ್ಟಿಕೊಳ್ಳುವಂತಹ ಸಂದರ್ಭವಿದು. ಹಾಗಾಗಿ ನಿಮ್ಮನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿಸಿ ಇಷ್ಟೆಲ್ಲವನ್ನು ಒದಗಿಸಿಕೊಟ್ಟಂತಹ ತಂದೆ ಮಾನ್ಯನೋ ತಂದೆ ದೊಡ್ಡವನೋ ಅಲ್ಲ, ನಾಳೆ ಕೈ ಹಿಡಿದ ಮೇಲೆ
ಕೈ ಹಿಡಿದ ಗಂಡ ದೊಡ್ಡವನು. ಒಟ್ಟು ಪ್ರಶ್ನೆ ಅಂದ್ರೆ ಗಂಡ ದೊಡ್ಡವನು ಹೆಣ್ಣಿನ ಜೀವನದಲ್ಲಿ ಗಂಡ ದೊಡ್ಡವನು ಅಲ್ಲ ತಂದೆ ದೊಡ್ಡವನು? ಅದಕ್ಕೊಂದು ಉತ್ತರ ಬೇಕು. ಅಷ್ಟೇ. ಕ್ಷುಲ್ಲಕ ಪ್ರಶ್ನೆ. ಯಾರು ಉತ್ತರ ಕೊಡ್ತಾರೆ? ಇವಳು ಹೇಳ್ತಾಳೆ ಅಷ್ಟೇ ಮಾತ್ರ. ಅಂದ್ರೆ ಉತ್ತರ ಹಾಗುಂಟು. ನಾನು ಭಾವಿಸಿದ್ದು ಒಂದು ಗುರುತರವಾದ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತ. ನೀನು ಇಷ್ಟೇವಾ? ಅದರ ಉತ್ತರ ಸಣ್ಣದು, ಇನ್ನು ಹಾಗೆ ಸುಲಭ ಅಂತ. ಅಷ್ಟು ಸುಲಭ ನಿನಗೆ? ತಟ್ಟನೆ ಹೇಳ್ತೇನೆ. ಆದಿತ್ತಮ್ಮ ಹೇಳಾಗಿದೆ. ಹೇಮ ಸುಂದರಿ ನುಡಿದಳೆಯಗೆ ಪ್ರೇಮದಿ ಜೀವನವ ರೂಪಿಸೆ ಜನಕ ಜೀವನವ ರೂಪಿಸಿ ಜೀವನವ ರೂಪಿಸಿ ಜನ್ಮದಾತನಿತ ಮಾನ್ಯನು ಭೂಮಿಯೊಳಗೆ ಜನ್ಮದಾತನಿತ ಮಾನ್ಯನು ನಾಥ ಮಾನ್ಯನು ಮಾನ್ಯನು ಭೂಮಿಯೊಳಗೆ ಹೇಮ ಸುಂದರಿ ನುಡಿದಳೆಯಗೆ ಪ್ರೇಮದಿ ಜೀವನವ ರೂಪಿಸಿ ಜನ್ಮದಾತನೆ ತಾತ ಮಾನ್ಯನು ಭೂಮಿಯೊಳಗೆ ಜನಕ ಅಪ್ಪಯ್ಯ ಕಲ್ಯಾಣಿ ಮಗಳೇ ಏನು? ಏನಮ್ಮ ಹೇಳು. ಅಲ್ಲ. ಹೇಮ ಅಂತ ಹೇಳ್ಬೇಕಾದ್ರೆ ಹೇಮ. ಅಪ್ಪಯ್ಯ, ಕಂದ ನೀವು ಕೇಳಿದಂತಹ ಪ್ರಶ್ನೆ ಸುಲಭವೇ. ಹೌದಾ? ನಾನು ಉತ್ತರ ಕೊಡಬೇಕು ಅಂತಿಲ್ಲ. ಈ ಸಭೆಯಲ್ಲಿದ್ದಂತಹ ಸಣ್ಣ ಮಕ್ಕಳು ಕೂಡ ತಟ್ಟನೆ ಎದ್ದು ಬಂದಿದ್ದಕ್ಕೆ ಉತ್ತರವನ್ನು ಕೊಡ್ತಾರೆ. ಬೇಡ ಬೇಡ, ಅವರಿಗೆ ನಾನು ಹೇಳಲಿಲ್ಲ. ನಾನು ಪ್ರಶ್ನೆ ಕೇಳಿದೆ ನಿಮ್ಮಲ್ಲಿ. ಮಕ್ಕಳು ನೀವೆಲ್ಲ ಬರಬೇಡ, ಅಲ್ಲೇ ಕೂತ್ಕೊಳ್ಳಿ ಆಯ್ತಾ? ಆದ್ರೆ ಈ ಉತ್ತರವನ್ನು ಈ ಸಭೆಯಲ್ಲಿ ಇರುವವರೆಲ್ಲ ಕೇಳುವಾಗೆ ಹೇಳಬೇಕಂತಪುರದಲ್ಲಿ ಹೇಳಿದ್ರೆ ಆಯ್ತಾ? ಅಷ್ಟೇ ಆದ್ರೆ ನಾನು ಅಂತಪುರದಲ್ಲಿ ಪ್ರಶ್ನೆ ಕೇಳುವುದಿಲ್ವಾ? ಅದು ಹೌದು. ನಾನು ಸಭೆಯಲ್ಲಿ ಯಾಕೆ ಕೇಳಿದೆ? ಯಾಕೆ? ಸಭೆಯವರಿಗೂ ತಿಳಿಬೇಕು. ಎಲ್ಲರಿಗೂ ಗೊತ್ತಾಗಬೇಕು. ಕುಮಾರಿಯರ ಜ್ಞಾನ ಏನು, ವಿದ್ಯೆ ಏನು, ಪ್ರತಿಭೆ ಏನು. ಹೌದು. ಅದಕ್ಕಾಗಿ ಪ್ರಶ್ನೆ ಮಾಡ್ತೀನಿ. ಅಪ್ಪಯ್ಯ, ಹೆಣ್ಣು ಮಕ್ಕಳ ಜೀವನ ಬಾಲ್ಯದಲ್ಲಿ ತಂದೆ ತಾಯಿಯರ ಅಧೀನ, ಯೌವನದಲ್ಲಿ ಮದುವೆಯಾದ ಬಳಿಕ ಗಂಡನ ಅಧೀನ, ಸರಿ, ಮುಪ್ಪಿನಲ್ಲಿ ಮಕ್ಕಳ ಅಧೀನವಂತೆ. ಹೌದಾ? ಬಾಲ್ಯದಲ್ಲಿ ಬೇಕಾದಂತಹ ಸಂಸ್ಕಾರವನ್ನು ಕೊಡುವವರು ಯಾರು? ಯಾರು? ತಂದೆಯಾದವ. ತಂದೆಯಿಂದಲೇ ಸಂಸ್ಕಾರವನ್ನು, ತಾಯಿಯಿಂದಲೇ ಶೀಲಗುಣದ ಪಾಠವನ್ನು, ಗುರುವಿನಿಂದ ವಿದ್ಯೆಯನ್ನು ಕಲಿತುಕೊಂಡು ನಾವು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೇವೆ. ಹಾಗಾಗಿ ತಂದೆಯಾದವನೇ ಹೆಣ್ಣು ಮಕ್ಕಳ ಜೀವನದಲ್ಲಿ ಶ್ರೇಷ್ಠ ಎನ್ನುವುದಕ್ಕಾಗಿ ಉದಾಹರಣೆಯನ್ನು ನಾನು ಕೊಡಬಲ್ಲೆ. ಉದಾಹರಣೆ ಬೇರೆ ಕೊಡ್ತೀವಿ. ಹೌದಪ್ಪ. ಎಂತ ಉದಾಹರಣೆ? ಈಗ ಈ ನಮ್ಮ ಸುಂದರವಾದಂತಹ ಅರಮನೆ ಉಂಟು, ಈ ಸೌಧ ಉಂಟು. ಹೌದೌದು, ನೀವು ಹೇಳಿದಾಗೆ ಕೇಳುವುದಿಲ್ಲ. ದಿವಸಕ್ಕೆ ಒಂದು ಬದಲಾವಣೆ ಮಾಡಿ ಹಾಕುವ. ಹೌದು. ಇವತ್ತಿದ್ದಾಗ ನಾಳೆ ಇಲ್ಲ, ನಾಳೆ ಇದ್ದಾಗ ಶೃಂಗಾರ ಇವತ್ತಿಲ್ಲ. ಇಲ್ಲಿ ಚಾಲನೆ ಬಿಡಿಸುವುದಾದ್ರೆ ಮತ್ತೊಂದು ಚಾಲನೆ. ಇದಕ್ಕೊಂದು ಕ್ರಮ. ಮೊನ್ನೆ ಅಲಂಕಾರ ನೋಡ್ಬೇಕು, ನಿಮ್ಮ 60ನೇ ಹುಟ್ಟುಹಬ್ಬದ ದಿವಸದ. ಅದು ಅದ್ಭುತ. ಮತ್ತೆ ಆ ಅಲಂಕಾರ ಮರೀಲಿಕ್ಕಿಲ್ಲ. ನಾವು ಮಾಡಿದ್ದಲ್ಲ, ಉಳಿದವರೆಲ್ಲ ಸೇರಿ ಮಾಡಿದ್ದಲ್ಲ. ಈ ಅರಮನೆ ಇಷ್ಟು ಚಂದವಾಗಿ ನಿಲ್ಬೇಕಾದ್ರೆ ಮೊದಲು ಪಂಚಾಂಗ ಎನ್ನುವುದು ಗಟ್ಟಿಬೇಕು. ಪಂಚಾಂಗ ಭದ್ರ ಇಲ್ಲ ಅಂತಾದ್ರೆ ಸೌಧ ನಿಲ್ಲಿಕ್ಕಿಲ್ಲ, ಉರುಳಿ ಬಿದ್ದು ಹೋಗ್ತದೆ. ಕೆಲವರು ಪಂಚಾಂಗ ಆದ ಮೇಲೆ ಒಂದು ವರ್ಷದವರೆಗೆ ಕಾಯ್ತಾರೆ ಸೌಧ ಕಟ್ಟಲಿಕ್ಕೆ. ಯಾಕೆ? ಮತ್ತು ಭದ್ರವಾಗಿ ಕೂತ್ಕೊಳ್ತಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳ ಜೀವನದಲ್ಲಿ, ನನ್ನ ಜೀವನದಲ್ಲಿ ಪಂಚಾಂಗ ಸದಸ್ಯನಾಗಿ ನೀವು ಇರುವಾಗ ಈ ಸೌಧ ಎನ್ನುವುದು, ನನ್ನ ಜೀವನ ಎನ್ನುವುದು ಭದ್ರವಾಗಿ ನಿಂತಿದೆ. ನಾನು ಪಂಚಾಂಗ, ನೀವು ಪಂಚಾಂಗ, ನೀನು ಸೌಧ. ಈ ಸೌಧ ಭದ್ರವಾಗಿ ನಿಲ್ಲಬೇಕಾದ್ರೆ ಪಂಚಾಂಗ ಸದಸ್ಯನಾದಂತಹ ನೀವು ನನ್ನ ಜೊತೆಯಲ್ಲಿದ್ದೀರಿ. ಹಾಗಾಗಿ ನನ್ನ ಜೀವನ
ಜೀವನದಲ್ಲಿ ಗಂಡನಿಗಿಂತ ತಂದೆಯೇ ಶ್ರೇಷ್ಠ ಅಪ್ಪಯ್ಯ. ನನಗೆ ಸಂತೋಷ ಆಯ್ತು ಮಗಳೇ. ಹೋಗು ಸಭಾ ಕಾರ್ಯಕ್ರಮ ಮುಗಿಸಿ. ಅಪ್ಪಯ್ಯ ಅವಳ ಮಾತು ಕೇಳಿದ್ರೆ ಸಾಕ? ನಿನಗೆ ಮಾತಾಡಿಕೊಂಡು ನನಗೆ ಕೂಡ ಮಾತಾಡ್ಲಿಕ್ಕೆ ನಾನು ಅವಳಂತ ಅಭಿಪ್ರಾಯವಂತ ಭಾವಿಸಿದ್ದೆ. ಒಂದೇ ಅಲ್ವಾ ನಮ್ಮ ಅಭಿಪ್ರಾಯ? ಅದು ಒಂದೇ. ಹೇಳಿಕೊಟ್ಟೆ. ಸ್ವಲ್ಪ ಬದಲಾವಣೆ. ಇಳಿಯನೊಂದಿಗೆ ಬಾಳ್ವ ಭಾಗ್ಯಕ್ಕೂ ಜನಕನೇ ಅನುಕೂಲಿಸುವನು. ಜನಕ 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 ಬಾಳುವ ಭಾಗ್ಯಕ್ಕೂ ಜನಕನೇ ಅನುಕೂಲಿಸುವನು. ಜನಕನೇ ಅನುಕೂಲಿಸುವನದ ಮನುಜರೂಪದಿ ಇಳಿದು ಹೋದವ ದೇವನೇ. ರೂಪದಿ ಇಳಿದು ಬಂದವರ ದೇವನೀತಿ, ನೀವು ದೇವನೀತಿ. ಮನುಜ ರೂಪದಿ ಇಳಿದು ಬಂದವ ದೇವನೀತಿ. ಇನಿಯನೊಂದಿಗೆ ಬಾಳ್ವ ಭಾಗ್ಯಕ್ಕೂ ಜನಕನೇ ಅನುಕೂಲಿಸುವನ. ಜನಕ ಒಮ್ಮೆ ನಮಸ್ಕಾರ ಮಾಡಿದ್ರೆ ಸಾಕು ಮಗಳೇ. ಪದೇ ಪದೇ ನಮಸ್ಕರಿಸುತ್ತೆ. ಅಪ್ಪಯ್ಯ ನಿಮಗೆ ಎಷ್ಟು ಬಾರಿ ನಮಸ್ಕಾರ ಮಾಡಿದ್ರು ಸಾಕು ಅಂತ ಆಗುವುದಿಲ್ಲ. ನನಗೆ ಹರಸಿ ಹರಸಿ ಸಾಕಾಗುತ್ತದೆ ಅಂತ. ಒಳ್ಳೇದಾಗಲಿ 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 ಒಳ್ಳೆ. ನೀವು ಎಷ್ಟು ಬಾರಿ ಹೇಳಿದ್ರು ನಮಗೆ? ಆಯ್ತಾಯ್ತು, ನಮ್ಮ ಜೀವನ ವೃದ್ಧಿ ಆಗ್ತದೆ. ಆದಿತ್ತಮ್ಮ. ಜನಕ ಏನು ಗೊತ್ತಾ? ಈ ತುಂಬಿದಂತಹ ಸಭೆಯಲ್ಲಿ ನೀವು ಕೇಳಿದಂತಹ ಪ್ರಶ್ನೆ ಜನಕನು ಶ್ರೇಷ್ಠರು ಅಥವಾ ವರನು ಶ್ರೇಷ್ಠನೋ ಎಂಬುದಾಗಿ. ಗಂಡ ಶ್ರೇಷ್ಠನೇ ಅಂತ. ಹೌದು ಜನಕ, ಏನು ನನಗೆ ಬೇಕಾದಂತಹ ಸಕಲ ವಿದ್ಯೆಗಳನ್ನು ನೀವು ಸರಿಯಾಗಿ ಕಳುಹಿಕೊಟ್ಟವರು. ಏನೆಲ್ಲ ಬೇಕು ಕಲಿಯುವುದಕ್ಕೆ ಅವಕಾಶ ಮಾಡಿಕೊಟ್ಟವರು, ಅದಕ್ಕೆ ಅನುಕೂಲ ಮಾಡಿಕೊಟ್ಟವರು. ಸರಿ. ಅಷ್ಟು ಮಾತ್ರವಲ್ಲ, ಮತ್ತೆ ನಾವು ಹೆಣ್ಣು ಮಕ್ಕಳಿದ್ದೇವೆ. ಹೆಣ್ಣಾದವಳಿಗೆ ಪ್ರಾಯ ಬಂದ ಮೇಲೆ ಮದುವೆ ಆಗಬೇಕು. ಆ ಮದುವೆ ಆಗ್ಬೇಕಾದ್ರೆ ಸರಿಯಾದಂತಹ ವರನನ್ನು ಯಾರು ಆಯ್ಕೆ ಮಾಡಬೇಕಾದದ್ದು? ಯಾರು? ತಂದೆಯಾದಂತಹ ನೀವು. ಹೇಗೆ? ಪೂರ್ವಾಪರ, ಅವನ ಕುಲಗೋತ್ರ, ಅವನ ವಿದ್ಯೆ, ಅವನ ವಿಕ್ರಮ, ಗುಣನಡತೆ, ಅವನ ಗುಣನಡತೆ ಇದೆಲ್ಲ ಪರಿಶೀಲನೆ ಮಾಡಿ, ಒಂದು ಜಾತಕ ಪರಿಶೀಲನೆ ಮಾಡಿ ಆದೀತು ಅಂತಾದ ಮೇಲೆ ಮತ್ತೆ ಮದುವೆ ಮಾಡಿಸಿ ಕೊಡುವಂಥದ್ದು. ಯಾಕಂದ್ರೆ ಮಗಳು ಹೋದ್ರಲ್ಲಿ ನೆಮ್ಮದಿಯಲ್ಲಿ ಜೀವನ ಸಾಗಿಸಿಯಾಳೆ. ಅವಳದಂತ ಕೀರ್ತಿಗೆ ಏನಾದ್ರು ತೊಂದರೆ ಆಗಿದ್ದೆ ಇಂತಿಪ್ಪ ಚಿಂತನೆಯಲ್ಲಿರುವುದು ಅಪ್ಪನಿಗೆ. ಇಲ್ಲಿದ್ದಂತಹ ಅನುಕೂಲತೆ ಅಲ್ಲಿ ಉಂಟೆ ಇಲ್ಲ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಹೌದೌದು. ಅದಕ್ಕಿಂತ ಹೇಳ್ತಾ ಇದ್ದೇನೆ, ನನಗೆ ನನ್ನ ಪಾಲಿನ ದೇವರು ನೀವು. ಹೇಗೆ ದೇವರು? ಇದರಿಗೆ ಮಾನವ ರೂಪದಂತೆ ಇಳಿದು ಬಂದಂತಹ ದೇವರು ನೀವು. ನಾನು ದೇವತೆಗೆ ಇರಿಸಿದ್ದ ನೀನು. ಹಾಗಾಗಿ ಯೋಗ್ಯ ಗಂಡನನ್ನು ಅರಸಿ ಮದುವೆ ಮಾಡಿಸಿ ಕಳುಹಿಕೊಡುವಲ್ಲಿಯೂ ತಂದೆಯ ಪಾತ್ರ ದೊಡ್ಡದು. ಆದ ಕಾರಣ ತಂದೆಯೇ ಶ್ರೇಷ್ಠ, ಗಂಡ ಶ್ರೇಷ್ಠನಲ್ಲ ಅಂತ ಹೇಳುದಲ್ಲ. ಸತ್ಯ ಜನಕ. ಎಲ್ಲಿಗೆ ನಿಮ್ಮದು ಸಭಾ ಕಾರ್ಯಕ್ರಮ? ನಾನು ಬರುವಾಗ ಸಭಾ ಕಾರ್ಯಕ್ರಮ ಮುಗಿಯುವುದ ನಿಮ್ಮದು? ಇನ್ನಿಲ್ಲ, ಅವಕಾಶವೇ ಇಲ್ವಾ? ನೀನು ಬೆಳೆದಿದ್ದಂತ ಬಿಟ್ರೆ ನೀನು ಸಣ್ಣವಳಲ್ವಾ? ನೋಡಿದ್ರೆ ನನ್ನನ್ನೇ ಹೇಮ ಸುಂದರಿ, ರೂಪ ಸುಂದರಿ, ಗುಣ ಸುಂದರಿ. ನೋಡಿದ್ರೆ ನನ್ನನ್ನೇ ಅಕ್ಕ ಅಂತ ಹೇಳ್ತಾರೆ. ಹೌದು ಎಂದು ಹೇಳಿಕೊ ತೊಡಗಿದ್ದಾರೆ. ಆದ್ರೆ ಅಕ್ಕ ಇವಳು ನೀನಲ್ಲ. ನಾನು ತಿನ್ನು ಅವಳಿಗೆ ಕೊಟ್ಟಿದ್ದೇನೆ. ನೀನು ಏನು ತಿನ್ನಿಲ್ವಾಗಲೇ?
ಇದ್ದಿದ್ದೆ ಅಂದ್ರೆ ಪ್ರೀತಿ ಅಷ್ಟು. ಹಾಗಾಗಿ ಸೊಂಪಾಗಿ ಬೆಳೆಸಿದ್ದಾರೆ ನಿನ್ನನ್ನು. ಹಾ. ಹಾಗಾಗಿ ಸ್ವಲ್ಪ ಎತ್ತರಕ್ಕೆ ಬೆಳೆದು ನಿಂತೆ. ಹೌದು. ಈಗ ಅಕ್ಕ ನಿಮ್ಮ ಹಾಗೆ ಅಲ್ವಾ? ಹಾಗೆ ಹೆಣ್ಣು ಮಕ್ಕಳಿಗೆ ತಂದೆ ತಾತ ಸ್ವರೂಪ ಬರುವುದು, ನಾನು ತಾಯಿಯ ಗಂಡು ಮಕ್ಕಳಿಗೆ ಆಗ ನೀನು ತಾಯಿಯ ಸುದ್ದಿ ಹಾಗಾದ್ರೆ ನಾನು ಯಾರು ಹಾಗೆ ಅಪ್ಪಯ್ಯ? ನೀನು ಕೂಡ ತಾಯಿಯಾಗಿ. ನಮ್ಮ ತಾಯಿಯಾಗಿ ಆಗಲಿ. ಹಾ, ನಾವು ಅಕ್ಕಂದಿರಿಬ್ಬರು ಒಂದು ಅಭಿಪ್ರಾಯ ಹೇಳಿದ ಮೇಲೆ ಹೌದು. ತಂಗಿಯಾದಂತ ನೀನು ವಿರೋಧ ಹೇಳಲಿಕ್ಕೆ ಉಂಟಾ? ಇಲ್ಲ ಇಲ್ಲ. ನಿಮ್ಮ ಮೂವರ ಜೀವನ ಅಂದ್ರೆ ಎರಕವಾದ ಜೀವನ, ಪರಸ್ಪರ ವಿರೋಧ ಇಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ, ಅತ್ಯಂತ ಸಂತೋಷವಾಗಿ ಕಾಲವನ್ನು ಕಳೆದಂತ ನೀವು. ಅಕ್ಕ ಇವಳೊಬ್ಳು ಹೇಳಿದ್ರೆ ಸಾಕಾಗುತ್ತದೆ, ಆದ್ರೆ ಇವಳಿಗೆ ಅವಕಾಶ ಕೊಟ್ಟೆ, ಅವಳು ಅದನ್ನೇ ಅನುಸರಿಸಿದ್ಲು. ಆಮೇಲೆ ನೀನಿಂದ ಅದನ್ನೇ ಹೇಳುದಲ್ವಾ? ತುಂಬಾ ಹೆಚ್ಚಾದ್ರೆ ಮತ್ತೆ ಜೊತೆ ಬಿರಿತಾರೆ. ಈಗ ಅವರಿಬ್ಬರು ಹೇಳಿದ್ದಾರೆ, ಒಪ್ಪಿಕೊಳ್ತೇನೆ. ಆದ್ರೆ ಅದಕ್ಕಿಂತ ಭಿನ್ನವಾಗಿ ನಾನು ಆಲೋಚನೆ ಮಾಡಬಾರದು ಎನ್ನುವ ಹಾಗೆ ಶಾಸ್ತ್ರ ಇಲ್ಲ ಅಲ್ಲವೇ? ಭಿನ್ನತೆ ಅಂದ್ರೆ ಅದೇ ವಿಷಯ. ಸ್ವಲ್ಪ ಕೆಲವೊಂದು ಆಲೋಚನೆಗಳು ಬೇರೆಯೇ ಉಂಟು ಎನ್ನುವ ಹಾಗೆ, ವಿಷಯಗಳು ಬೇರೆ ಉಂಟು. ಭಿನ್ನವಾದ್ದು ಒಂದಾದ್ರೆ ಅದು ಅಭಿನ್ನ ಅಂತ ಆಗಿದ್ದಾರೆ, ವಿಭಿನ್ನ ಅಂತ ಆಗಿದ್ದಾರೆ. ಸ್ವಲ್ಪ ವಿಭಿನ್ನವಾಗಿ ಆಲೋಚನೆ ಮಾಡ್ತಾ ಇದ್ದೆ. ಅನ್ಯ ಎರಡು ಒಂದಾಗುವಾಗ ಅದನ್ನು ಅನ್ಯೋನ್ಯ ಅಂತ ಹೇಳುವ ಕ್ರಮ ಉಂಟು. ಹಾಗಾಗಿ ಭಿನ್ನವಾಗಿದ್ದದ್ದು ಒಂದಾಗುವಾಗ ಅದು ಅಭಿನ್ನ ಅಂತ ಅಂದ್ರೆ ಒಳ್ಳೇದಾಯ್ತು, ಅಂದ್ರೆ ವಿರೋಧ ಇಲ್ಲ ಅಂತ ಆಗುವ ಹಾಗೆ ಆಗ್ಬೇಕು. ಇಲ್ಲ ಇಲ್ಲ, ಇದು ವಿಭಿನ್ನ. ಹೌದೇ? ಹಾಗಾಗಿ ನನಗೆ ಕೇಳಬೇಕು. ಹೌದಾ? ಏನು ವಿಷಯ? ಹಾಗಿದ್ರೆ ತಾತ ಆಲಿಸ್ಬೇಕು. ಕೇಳೋಣ. ಬೀಳುವೆ ಬಾಲೆ ಸಣ್ಣವಳೆನೋ ಬೀಳುವೆ ಬಾಲೆ ಸಣ್ಣವಳೆನೋ ಬೀಳುವೆ ಬಾಲೆ ಸಣ್ಣವಳೆನುತ ಸಣ್ಣವಳು ಇನುತ ಕೀಳು ಗೆಳೆಯದಿರು ತಾಳುತ್ತ ಕೃಪೆಯನು ಕೀಳು ಗೆಳೆಯದಿರು ತಾಳುತ್ತ ಕೃಪೆಯನು ಬಾಲೆ ಸಣ್ಣವಳು ಸಣ್ಣವಳು ಮಗಳೇ, ನೀವೆಲ್ಲ ಮಾತಾಡುತ್ತಿರುವಂತಹ ವೇಳೆಯಲ್ಲಿ ಎಲ್ಲವನ್ನೂ ಕೂಡ ಆಲಿಸುತ್ತಾ ಇದ್ದೆ. ನೀವು ಕೇಳಿರುವ ಪ್ರಶ್ನೆ ಸಮಂಜಸವಾದದ್ದೇ, ಅವರ ಉತ್ತರವೂ ಕೂಡ ಸರಿಯಾದದ್ದೇ. ಸರಿ ಸರಿ, ಆದರೆ ಮುಗೀತಲ್ಲ, ಅದು ಎರಡೇ ವಾಕ್ಯದಲ್ಲಿ ಎಲ್ಲ ಮುಗಿಸಿದಲ್ಲ. ಹಾಗಲ್ಲಪ್ಪ, ಈಗ ನಮ್ಮ ಕೈಯನ್ನ ನೋಡಿದೀವಂತಾಗಿದ್ರೆ ಒಂದೇ ರೀತಿಯಾಗಿ ಉಂಟೆ ಬೆರಳುಗಳು. ಒಂದೇ ರೀತಿ ಬೆರಳಿದ್ರೆ ನೋಡ್ಲಿಕ್ಕೆ ಚಂದವ ಅದು. ಹಾಗೆಯೇ ಈಗ ಕೈ ಮುಗಿಯುವಾಗ ನೋಡಿ ಹೇಗಿರ್ಬೇಕು, ಹೇಗಿರ್ಬೇಕು? ಸರಿಯಾಗಿ ಮೊಗ್ಗೆ ಆಗಿರ್ಬೇಕು. ಹೌದು, ಸರಿ ಸರಿ ಇದ್ರೆ ಕಾಣ್ತದ ಹಾಗೆ, ಕಾಣುವುದಿಲ್ಲ. ಹಾಗಾಗಿ ಅದನ್ನೇ ಹೇಳುವುದಕ್ಕೆ ಬಂದದ್ದು ನಾನು. ಮನೆಯಲ್ಲಿರುವಂತಹ ಒಡಹುಟ್ಟುಗಳಾಗಿದ್ದರೂ ಕೂಡ ಎಲ್ಲರ ಆಸೆ ಆಲೋಚನೆಗಳಾಗಿರಬಹುದು, ಅವರವರ ವಿಚಾರಧಾರೆಗಳಾಗಿರಬಹುದು, ತರ್ಕಿಸುವಂತಹ ವಿಚಾರಗಳಿರಬಹುದು, ಅದು ಬಹುದಾರಿಯಲ್ಲಿ ಸಾಗುತ್ತಾರೆ. ಎಲ್ಲವೂ ಕೂಡ ಒಂದೊಂದು ವಿಭಿನ್ನವಾದಂತಹ ವಿಚಾರಗಳಿರ್ತದೆ. ಬೇರೆ 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 ಕಡೆಯಿಂದ ಹೊರಟಂತಹ ನದಿಗಳೆಲ್ಲ ಲಕ್ಷ್ಯ ಸಾಧಿಸುವುದು ಸಮುದ್ರದಲ್ಲಿ ಅಲ್ವೋ? ಹೌದು, ಆದ್ರೆ ಒಟ್ಟಿಗೆ ಹೋಗಿ ಸೇರುವಂತದ್ದೇ ಖಂಡಿತವಾಗಿ ಅಲ್ಲ. ಬೇರೆ ಅವುಗಳ ಲಕ್ಷ್ಯ ಬೇರೆ ಬೇರೆಯಾಗಿ ಇರ್ತದೆ. ಹೌದು, ವಿಚಾರವೂ ಹಾಗೆ ಹಾಗೆ ಬೇರೆ ಬೇರೆ ಹರಿಗಳಲ್ಲಿ ಸಾಗುತ್ತದೆ. ಹೌದು, ಅಕ್ಕಂದಿರು ಹೇಳಿರುವ ಮಾತಲ್ಲಿ ಕೆಲವು ವಿಷಯಗಳು ಸರಿಯಾಗುಂಟು. ಅಕ್ಕ ಹೇಳಿದ ಮಾತು ತಕ್ಕುದಾಗಿ ಹೌದು, ಆದರೆ ನನ್ನ ಆಲೋಚನೆಗೆ ವಿಭಿನ್ನವಾಗಿ ನಾನು ಆಲೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅರ್ಥ ಏನು? ಏನು? ಈಗ ನಾನೊಂದು ಉದಾಹರಣೆಯನ್ನು ಕೊಡ್ತೇನೆ. ಉದಾಹರಣೆ ಆದೀತು. ಈ ಕಾನನದ ಮಧ್ಯಭಾಗದಲ್ಲಿ ಬೆಳೆಯುವಂತದ್ದು ಬಿದಿರು. ಬಿದಿರಿನ ಸುದ್ದಿಲ್ಲ ತೆಗೆದು ಯಾಕೆ ಮಗಳೇ?
ಅದು ಬೇಕಾಗುತ್ತದೆ ನನಗೆ. ಹೌದೌದು. ಅದು ಅಪರ ಕ್ರಿಯೆಗಳಿಗೂ ಉಪಯೋಗವಾಗುತ್ತದೆ, ಶುಭ ಕಾರ್ಯಗಳಿಗೂ ಉಪಯೋಗವಾಗುತ್ತದೆ. ವರ್ಣಕುಟೀರ ಕಟ್ಲಿಕ್ಕೂ ಆಗುತ್ತದೆ, ಬೇಲಿ ಕಟ್ಲಿಕ್ಕೂ ಆಗುತ್ತದೆ. ಅದನ್ನು ಹೇಗೆ ಉಪಯೋಗಿಸಿಕೊಳ್ತೇವೆ ಎನ್ನುವುದರಲ್ಲಿ ಇರುವಂತಹ ವಿಚಾರಗಳು. ಹೌದು. ಹೀಗಿರುವಾಗ ಅದರಿಂದಲೇ ಒಂದು 60 ವರ್ಷ ಆಗುವಾಗ ಅದರ ಹಿಂಡಿನಲ್ಲಿ ಒಂದು ಅಕ್ಕಿಯೂ ಬರ್ತದೆ. ಹೌದು. ಅದಕ್ಕೆ ಬಿದಿರಕ್ಕಿ ಅಂತಲೂ ಹೇಳ್ತಾರೆ. ಅದು ಉಪಯೋಗಕ್ಕೆ ಬರ್ತದೆ. ಹುಟ್ಟಿ ತೆಗಿಲಿಕ್ಕೆ ಬಹಳ ಕೆಲಸ ಅಂತಲೂ ಹೇಳ್ತಾರೆ. ತಂದೆ, ನಾ ಹೇಳುವುದಕ್ಕೆ ಬರುವುದು ಯಾವುದು? ಯಾವುದು? ಬಿದುರಿನಿಂದ ತೆಗೆದಂತಹ ಒಂದು ಕೋಲಿಗೆ ಅದಕ್ಕೊಂದು ಸಂಸ್ಕಾರವನ್ನು ಕೊಡಬೇಕು. ಯಾವ ರೀತಿ ಹಾಗೆ ಕೇಳಿದ್ರೆ 7 ರಂಧ್ರಗಳನ್ನ ಮಾಡುವುದರ ಮುಖೇನವಾಗಿ ಅದನ್ನೊಂದು ಕೊಳಲನ್ನಾಗಿ ರೂಪಿಸುವವನು ಯಾರು ಎನ್ನುವ ಹಾಗೆ ಕೇಳಿದ್ರೆ ತಂದೆಯಾದವನು. ತಂದೆ ಶಿಲ್ಪಿ ಆಗಿದ್ರೆ ಹೌದು. ಮಗಳೆನ್ನುವಂತಹ ನಮ್ಮನ್ನ ಕೊಳಲಿನ ಹಾಗೆ ರೂಪಿಸುವವನು ಯಾರು ಕೇಳಿದ್ರೆ ತಂದೆ. ಅದೇ ಕೊಳಲನ್ನು ನಾವು ಮನೆಯಲ್ಲೇ ಇಟ್ಟುಕೊಂಡೆವು ಅಂತಾಗಿದ್ದರೆ ಅದು ವ್ಯರ್ಥವಾಗಿ ಹೋಗುತ್ತದೆ, ನಾಶವಾಗಿ ಹೋಗುತ್ತದೆ, ಉಪಯೋಗಕ್ಕೆ ಬರುವುದಿಲ್ಲ. 7 ರಂಧ್ರ ಹೋಗಿ 70 ರಂಧ್ರ ಆಗುತ್ತದೆ ಅಂತ. ಅದೀಗ ಉಪಯೋಗ ಆಗಬೇಕು ಅಂತಾಗಿದ್ದರೆ ಅದು ಸೇರಬೇಕಾದದ್ದು ಯಾವ ಜಾಗಕ್ಕೆ ಕೇಳಿದ್ರೆ ವೈಣಿಕನ ಕೈಗೆ ಸೇರಬೇಕು. ಹೌದಲ್ವಿ? ಸಪ್ತಸ್ವರಗಳ ಜ್ಞಾನ ಇರುವಂತಹ ಒಬ್ಬ ವ್ಯಕ್ತಿಗೆ ಅದು ಸೇರಿತು ಅಂತಾಗಿದ್ದರೆ ಅದರಿಂದ ಸಪ್ತಸ್ವರಗಳ ನಾದವನ್ನ ಹೊರಹೊಮ್ಮಿಸುವುದು ಹೇಗೆ ಎನ್ನುವುದನ್ನ ಪ್ರಪಂಚಕ್ಕೆ ತೋರಿಸಿಕೊಡ್ತಾನೆ ಅವನು. ಈಗ ಸಪ್ತಸ್ವರಗಳ ಜ್ಞಾನ ಇರುವ ವ್ಯಕ್ತಿ ಯಾರು ಎನ್ನುವ ಹಾಗೆ ಕೇಳಿದ್ರಿ, ನನ್ನ ಜೀವನದಲ್ಲಿ ಕೊಳಲಾಗಿ ನಾನಿರುವ ಕಾಲ ಪತಿಯಾದವನು ನನ್ನ ಒಟ್ಟುಗೂಡಿದ ಅಂತಾಗಿದ್ದರೆ ಅವನೇ ಆ ಕೊಳಲನ್ನು ಊದುವಂತಹ ವೇಣುನಾದನಾಗುತ್ತಾನೆ. ವೇಣುವಾದಕ. ಹೌದಲ್ವಿ? ವೇಣುವಾದಕ ಗಂಡ. ಹೌದು. ವೇಣು ನೀನು. ಹೌದು. ವೇಣು ಮಾಡುವ ಕೆಲಸ ನನಗೆ, ಅಪ್ಪನಿಗೆ. ಈ ವೇಣುವಿಗೆ ಮಾನ್ಯತೆ ಸಿಗುವುದು ಯಾವಾಗ ಕೇಳಿದ್ರೆ ಇಲ್ಲಿ ವೇಣು ಮಾಡಿದವ ದೊಡ್ಡವನ ಅಲ್ಲ, ವೇಣು ಬಾರಿಸುವ ದೊಡ್ಡವನ. ವೇಣು ನುಡಿಸಿದವನೇ ದೊಡ್ಡವ. ಈಗ ಇಲ್ಲಿ ವೇಣು ಮಾಡಿ ಕೊಡಿದ್ರೆ ಅವನು ನುಡಿಸುವುದೆಲ್ಲಿಂದ? ವೇಣುವನ್ನು ಮಾಡಿಕೊಂಡು ಮನೆಯಲ್ಲಿ ಇಟ್ಟುಕೊಂಡ್ರೆ ಅಂತ ಆಗಿದ್ರೆ ನಾದ ಬರ್ಲಿಕ್ಕೆ ಉಂಟೆ ಅದರಿಂದ. ಅಲ್ಲ, ಮನೇಲಿ ಇಡ್ಲಿಕ್ಕಿಲ್ಲ, ಕೊಡುದೇ ಮನೇಲಿ ಇಡ್ಲಿಕ್ಕೆ ಆಗುದಿಲ್ಲ. ಯಾರಿಗದು ಕೊಡ್ಲೇಬೇಕಲ್ವೇ? ಈಗ ಬಾರಿಸುವ ದೊಡ್ಡವಾಗುವುದು ಹೇಗೆ? ಮಾಡಿ ಕೊಟ್ಟವಲ್ವಾ? ಈಗ ಮಾಡಿ ಕೊಡಿದ್ರೆ ಅವನು ಬಾರಿಸುವುದು. ಹೌದು, ತೆಗೆದುಕೊಂಡು ಹೋದ, ಅವನದನ್ನು ಉಪಯೋಗ ಮಾಡದೆ ಹಾಗೆ ಇಟ್ಟುಕೊಂಡ ಅಂತ ಹೇಳಿದ್ರೆ ಅಲ್ಲೂ ಕೂಡ ವ್ಯರ್ಥವಾಗುತ್ತದೆ ಅಲ್ವೇ? ಈಗ ಸರಿಯಾದ ವ್ಯಕ್ತಿಗೆ ಅದು ಸಿಗಬೇಕು. ಈಗ ಅವನಿಗೆ ನುಡಿಸಲಿಕ್ಕೆ ಗೊತ್ತುಂಟಿದ್ರೆ ಅವರಲ್ಲಿ ಕೊಳಲ ಇಲ್ಲದ್ರೆ ಅವ ಏನು ಪ್ರಯೋಜನ? ಸರಿಯಾದಂತಹ ವಿದ್ವಾಂಸನಿಗೆ ಕೊಡುವುದು ಯಾರು? ಯಾರು? ತಂದೆ. ನಾನು ಅದನ್ನೇ ಹೇಳಿದ್ದು. ಮದುವೆ ನೀವು ಕೇಳಿರುವ ಪ್ರಶ್ನೆಯೇ ಅದು. ಮದುವೆಯಾದ ಬಳಿಕ ಹೆಣ್ಣಿಗೆ ಯಾರು ಹೆಚ್ಚು, ಯಾರು ಮಾನ್ಯ ಎನ್ನುವ ಹಾಗೆ ಕೊಟ್ಟ ಬಳಿಕದಲ್ಲಿ ಕೊಡುವವರಿಗೆ ತಂದೆಯೇ ಶ್ರೇಷ್ಠನೇ, ನಾನು ಒಪ್ಪಿಕೊಳ್ತೇನೆ, ಇಲ್ಲ ಎನ್ನುವ ಹಾಗೆ ಆಡುವುದಿಲ್ಲ. ನೀನೊಂದು ಕೊಳಲಿನ ಕಥೆ ಹೇಳುದು ಬೇಡ. ಇದೊಂದು ಈಗ ಸ್ವಲ್ಪ ಓದಿದ ಹಾಗೆ ಉಂಟು, ನಿನಗಿಂತ ಹೆಚ್ಚು ಓದಿದ ಹಾಗೆ ಉಂಟು. ಏನು ನಿನ್ನ ಓದಿನಲ್ಲಿ ಇದಕ್ಕೆ ಸಮರ್ಥನೆ ಕೊಡುವ ಕಥೆಗಳ ಉದಾಹರಣೆಗಳುಂಟು. ಈ ಹಿಂದೆ ಪುರಾಣದಲ್ಲಿಯೇ ವಿಷಯಗಳುಂಟು. ನನಗೆ ಪುರಾಣ ಹೇಳಿಕೆ ತೊಡಗಿದ್ಲಿ ಅಲ್ಲ, ನಿಮ್ಮಿಂದಲೇ ಬಂದ ರಕ್ತಗತವಾದ ಬಂದ ವಿಷಯವಿದು. ಅದನ್ನು ನಿಮ್ಮ ಮುಂದೆ ಹೇಳ್ತೇನೆ, ಅದರಲ್ಲಿ ತಪ್ಪಿದ್ರೆ ನೀವೇ ಕ್ಷಮಿಸಿ. ಯಾವ ಪುರಾಣ ಕಥೆಯಲ್ಲಿ ಉಂಟೆ? ಈ ಹಿಂದೆ ಇದೆ ಅನಸೂಯಾದಿಗಳು ತಮ್ಮಯೇ ಇದಿಯನ ಸೇವೆಯೊಳು ತಾತ ಲಾಲಿಸು ತಮ್ಮಯ ಇನಿಯನ ಸೇವೆಯೊಳು ತಮ್ಮಯ ಇನಿಯನ ಸೇವೆಯೊಳು ಗಣಪತಿ ವ್ರತಿಯನಿಸೂತ ಬೆರೆದರು ಎನಗೆ ದಿನ ಕಳೆಯುವ ಗಣಪತಿ ವ್ರತೆಯನಿಸುತ್ತ ಬೆರೆದರು ಎನಗೆ ವಿರೋಧದಿ ದಿನ ಕಳೆಯುವ ಮನ ಲಾಲಿಪುದಲೆ ತಾತ ಬೇಳುವೆ ಬಾಲೆ 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 ಸಣ್ಣ ಬಳಿನೋತ
ಅದಕ್ಕೆ ಬೇಕಾಗಿ ನೀವು ನನ್ನ ಮಾತುಗಳನ್ನು ಯಾವಾಗಲೂ ತದೇಕ ಚಿತ್ತದಿಂದ ಆಲಿಸುವವರು. ಇವತ್ತು ಮಾತ್ರ ಏನೋ ಸ್ವಲ್ಪ ಅಪಸವ್ಯದಾಗಿ ಉಂಟು ಮಾತಾಡಿ. ಇಲ್ಲಪ್ಪ, ನಾನು ಸರಿಯಾಗಿ ಮಾತಾಡ್ತಾ ಇದ್ದೇನೆ. ಈಗ ಪುರಾಣದ ವಿಷಯಗಳಲ್ಲಿ ಆಲೋಚನೆ ಮಾಡುವುದಕ್ಕೆ ಹೋದ್ರೆ ಋಷಿ ಮುನಿಗಳ ಬಗ್ಗೆ ನಾನು ಆಲೋಚನೆ ಮಾಡಬೇಕಾಗುತ್ತದೆ. ಯಾಗ ಯಜ್ಞಾದಿ ಸತ್ಕಾರ್ಯಗಳನ್ನು ಮಾಡುವುದರ ಮುಖೇನವಾಗಿ ವಿಶ್ವಾಮಿತ್ರನ ಕತೆ ಲೋಕ ಕಲ್ಯಾಣಕ್ಕೆ ಬೇಕಾಗಿಯೇ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡವರು. ಋಷಿ ಮುನಿಗಳದ್ದಾದಂತ ಆದರ್ಶವೇ ಹಾಗೆ ಅವರು ಹೇಳುವುದೇನನ್ನು, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಅವರ ಆಶಯವೇ ಅದು. ಹೌದೌದು, ಅವರು ಎಲ್ಲರೂ ಕೂಡ ಹೀಗೆ ಸಾಗಬೇಕು ಅಂತಾಗಿದ್ದರೆ ಅವರ ಬೆನ್ನ ಹಿಂದೆ ಇರುವಂತವ್ರು ಯಾರು ಎನ್ನುವ ಹಾಗೆ ನಾವು ಆಲೋಚನೆಯನ್ನು ಮಾಡಬೇಕಾಗುತ್ತದೆ. ಯಾರು? ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಸ್ತ್ರೀ ಇದ್ದಾಳಂತೆ. ಯಾವ ಮಹಾತ್ಮನೇ ಆಗಲಿ ಅವನ ಹಿಂದೆ ಒಂದು ಸ್ತ್ರೀ ಶಕ್ತಿ ಉಂಟೇ ಉಂಟು. ಹೌದಲ್ವೇ? ಸ್ಫೂರ್ತಿದಾಯಕಿಯಾಗಿ ಗಟ್ಟಿಯಾದ ತ್ರಿಮೂರ್ತಿಗಳಿಗಿಲ್ವಾ 3 ಮಂದಿಗಳು? ಮತ್ತೆ ಸಿರಿಗೌರಿ ವಾಣಿಯರು. ಹೌದು, ನಿಮ್ಮನ್ನು ಹಾಗೆಲ್ವಾ ಹೇಳಿಕೊಂಡಿದ್ದದ್ದು ನಾನು, ಹಾಗೆ ಸಿರಿಗೌರಿ ವಾಣಿಯರು ಹಾಗೆ 3 ಮಂದಿ ಹೆಣ್ಣು ಮಕ್ಕಳು ನನಗೆ ಅಂತ. ಅವರ ದೃಷ್ಟಿಯಲ್ಲಿ ಆಲೋಚಿಸುವುದಕ್ಕೆ ನಾನು ಹೋದೆ ಅಂತಾಗಿದ್ದರೆ ಮೊದಲಾಗಿ ಆಯ್ಕೆ ಮಾಡಿಕೊಂಡದ್ದು ಯಾವುದು? ಯಾರನ್ನು? ಅತ್ರಿ ಮಹರ್ಷಿಗಳು. ನಮೋ ನಮ. ಅನಸೂಯಾದೇವಿ ಚಂದ್ರನನ್ನು ಕೊಡುಗೆಯಾಗಿ ಕೊಟ್ಟವರು. ಎಂತ ತಂಪು ಬೆಳಕು ನೀಡ್ತಾನೆ ರಾತ್ರಿ. ಅನಸೂಯ ಮಾತೆಯು ಅವರ ಛಾಯಾನುವರ್ತಿನಿಯಾಗಿ ಸದಾಕಾಲ ಹಿಂಬಾಲಿಸಿಕೊಂಡೇ ಹೋದವರು. ಪತಿ ಸೇವೆಯನ್ನು ಹೇಗೆ ಮಾಡುವುದು ಎನ್ನುವ ಹಾಗೆ ಪ್ರಪಂಚಕ್ಕೆ ಸಾರಿದವರಿದ್ದಾರೆ. ಪತಿ ಸೇವೆಯ ಮುಖೇನವಾಗಿ ಕೈವಲ್ಯವನ್ನು ಕೂಡ ಪಡೆದುಕೊಂಡವರಿದ್ದಾರೆ. ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ತೋಗಿದವಳಿದ್ದಾಳೆ. ಅದೆಲ್ಲವೂ ಕೂಡ ಆಗಬೇಕು ಅಂತಾಗಿದ್ರೆ ಕಾರಣ ಯಾವುದು ಕೇಳಿದ್ರೆ, ಮೂಲ ವಸ್ತು ವಿಷಯ ಯಾವುದು ಕೇಳಿದ್ರೆ, ಯಾವುದು? ಪತಿಯ ಪಾದ ಸೇವೆ ಮಾಡಿದರ ಪುಣ್ಯ ಫಲವಾಗಿಯೇ ಅವಳಂತಹ ಸಾಧನೆಯನ್ನ ಮಾಡುವುದಕ್ಕೆ ಆಯಿತು. ಅಲ್ಲಿ ಪತಿಯ ದೊಡ್ಡಸ್ತಿಗೆ ಏನಿಲ್ಲ ಅಂತ ಹೇಳಿದ್ರು ನಾನು. ನನಗೆ ಅಲ್ಲಿ ಅನಸೂಯಾದೇವಿಯ ದೊಡ್ಡಸ್ತಿಗೆ ಇರುವುದಷ್ಟೇ. ಅಲ್ಲಿ ಪತಿಯನ್ನು ದೊಡ್ಡದು ಅಂತ ಹೇಳಲಿಕ್ಕೆ ಅನಸೂಯಾದೇವಿ ಹಾಗೆ ಬೆಳಗಬೇಕು ಅಂತ ಹಾಗಿದ್ರೆ ಪತಿ ಸೇವೆಯ ಮೂಲ ಉದ್ದೇಶ ಅಲ್ಲಿರುವ. ಅಲ್ಲ, ಪತಿ ದೊಡ್ಡವಲ್ಲ ಅಂತ ಹೇಳುದು ನಾನು. ನನಗೆ ನನ್ನ ಲೆಕ್ಕದಲ್ಲಿ ಪತಿಯೇ ದೊಡ್ಡವನು. ಅಲ್ವೇ? ಪತಿಯೇ ದೊಡ್ಡ. ಇನ್ನೊಂದು ವಿಷಯವನ್ನು ತೆಗೆದುಕೊಳ್ತೇನೆ. ಯಾವುದು? ಮುಗ್ಧಲ ಮಹರ್ಷಿಗಳ ಹೆಂಡತಿಯಾದಂತಹ ನಾಲಾಯಣಿ. ಏನು ನಾರಾಯಣಿಯ ಕಥೆ ಏನಾಯ್ತು? ಅವಳು ಬದುಕಿದ್ದಾದ್ರೆ ಹೇಗೆ? ಪತಿ ಸೇವೆಯ ಮುಖ್ಯ ಉದ್ದೇಶ. ಕುಷ್ಠರೋಗ ಪೀಡಿತನಾದವನವನು ಅವನ ಗಾಯದಿಂದ ಬರುವಂತಹ ಕೀವನ್ನ ತೆಗೆದು ಚರ್ಮವನ್ನೇ ಕತ್ತರಿಸಿ ಅನ್ನಕ್ಕೆ ಹಾಕಿಕೊಟ್ಟ ಕಾಲದಲ್ಲಿಯೂ ಕೂಡ ಮಹಾಪಾಪಿ. ಹೌದು, ಹೆಂಡತಿಯ ಹೇಗೆ ಇದ್ದಾಳೆ ಅಂತ ಪರೀಕ್ಷೆ ಮಾಡಿ ಕೊಟ್ಟದವ, ತಿನ್ನು ಅಂತ. ಹೇಸಿಗೆಯ ಭಾವನೆ ಇಲ್ಲದೆ ಅವಳು ಇದು ದೇವರು ಕೊಡುವ ಪ್ರಸಾದ ಎನ್ನುವ ಹಾಗೆ ಭಾವಿಸಿ ಅದನ್ನು ಸ್ವೀಕರಿಸಿಕೊಂಡವಳಿದ್ದಾಳೆ. ಊಟ ಮಾಡಿದಳು. ಮೆಚ್ಚಿದವನು ವರವನ್ನು ಕೊಟ್ಟಿದ್ದಾನೆ, ಅದು ಮುಂದೆ ಈ ವಿಷಯ. ಅವಳು ಹಾಗಾಗಬೇಕು ಅಂತಾಗಿದ್ರೆ ಕಾರಣ ಏನು? ಪತಿಯೇ ನನ್ನ ದೇವರು, ಪತಿಯಿಂದಲೇ ನನಗೆ ಕೈವಲ್ಯ ಎನ್ನುವುದನ್ನು ನಂಬಿದ್ದಳು ಅವಳು. ಅದಕ್ಕೆ ಬೇಕಾಗಿ ಅವಳು ಹಾಗೆ ಮಾಡಿದ್ದಾಳೆ. ಇನ್ನೊಬ್ಬಳ ವಿಷಯವನ್ನು ತೆಗೆದುಕೊಂಡಿವು ಅಂತಾಗಿದ್ದರೆ ಸತ್ಯವಾನನ ಮಡದಿಯಾದ ಸಾವಿತ್ರಿ. ಏನು ಸತ್ಯವಾನನ ಕಥೆ ಏನಾಗಿದೆ? ಯಮಧರ್ಮವನ್ನು ಕಳಕೊಂಡು ಕಾಡಿಗೆ ಹೋದ. ಎಲ್ಲಿ ಒಬ್ಬ ಕ್ಷತ್ರಿಯ. ಹೌದಪ್ಪ, ಅವನಿಗೆ ಒಂದು ಪುರ ಉಳಿಸಲಿಕ್ಕೆ ಆಗಲಿಲ್ಲ. ವಿರೋಧಿಗಳಲ್ಲಿ ಸೋತು ಕಾಡಿಗೆ ಹೋಗಿ ಹೆಂಡತಿ ಜೊತೆ ಕಾಡಲ್ಲಿ ಜೀವನ ಮಾಡಿದವ. ಕಾಡಿನಲ್ಲಿ ಜೀವನ ಮಾಡಿದ ಕಾಡಿಗೆ ಹೋಗಿದ್ದಾನ. ಇಲ್ಲಿ ಗೊತ್ತಿದೆ. ಅಲ್ಲಿ ಅವಳ ವಿಷಯ ಯಾವುದು? ಯಾವುದು? ತನ್ನ ಪತಿಯ ಪ್ರಾಣವನ್ನೇ ಯಮ ಎಳೆದುಕೊಂಡು ಹೋಗುವ ಕಾಲದಲ್ಲಿ ಅವನ ಎದುರಾಗಿ ಹೋಗಿ ಅವನಲ್ಲಿ ಬೇಡಿ ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅವನ ಜೊತೆಯಲ್ಲಿ ಮಾತನಾಡುವುದರ ಮುಖೇನವಾಗಿ ಪತಿಯ ಪ್ರಾಣವನ್ನೇ ಹಿಂಪಡೆದುಕೊಂಡು ಬಂದಿರುವಂತಹ ಸಾಧ್ವಿ ಶಿರೋಮಣಿ ಇದ್ದಾಳೆ. ದೊಡ್ಡವಳು ಸತ್ಯವಾನನೋ ಸಾವಿತ್ರಿಯೋ? ಸತ್ಯವಾನನೇ. ಹೇಗೆ ಸತ್ಯವಾನ? ಸತ್ಯವಾನ ಪ್ರಾಣ ಕೊಂಡು ಹೋಗಿ ಆಗಿದೆಯಲ್ಲ. ಕೊಂಡು ಹೋದ್ರು ಕೂಡ ಸಾವಿತ್ರಿ ದೇವಿ ಹೋಗಿ ಯಮನಲ್ಲಿ ಸಂಭಾಷಿಸಿ ಯಮನಿಗೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು ಗಂಡನ ಪ್ರಾಣ ಪಡ್ಕೊಂಡು ಬಂದಿದ್ದಾಳೆ ಅಂತಾದ್ರೆ ಅಲ್ಲಿರುವ ದೊಡ್ಡಸ್ತಿಗೆ ಹೆಂಡತಿಯದ್ದು ಸಾವಿತ್ರಿಯದ್ದು ಏನು ಅಲ್ಲ. ಹೆಂಡತಿ ಅಲ್ಲಿವರೆಗೆ ಹೋಗಬೇಕು ಅಂತಾಗಿದ್ದರೆ ಅದಕ್ಕೆ ಮೂಲ ಪ್ರೇರಣೆ ಯಾರು ಕೇಳಿದ್ರೆ ಪತಿಯ ಪಾದ ಸೇವೆ ಮಾಡಿದರ ಪುಣ್ಯ ಸಿಂಚನದಿಂದಲಾಗಿ ಅವಳಷ್ಟು ಪುಣ್ಯ ಕಾರ್ಯ ಮಾಡಿದ್ದಾಳೆ. ಪತಿಯ ಸೇವೆಯನ್ನ ಸದಾ ಕಾಲ ಮಾಡಿದವಳಿದ್ದಾರೆ, ಅಷ್ಟೇ ಸಾಕಾಗುತ್ತದೆ. ಅದಕ್ಕೆ ಬೇಕಾಗಿ ಅವರಂತೆಯೇ ನನಗೂ ಕೂಡ ಬಾಳಬೇಕೆನ್ನುವ ಆಸೆ, ಪರಮ ಪತಿವ್ರತೆ ಎನ್ನುವ ಹಾಗೆ ಪ್ರಪಂಚದಲ್ಲಿ ಗುರುತಿಸಿಕೊಳ್ಳಬೇಕೆನ್ನುವ ಆಸೆ. ಅದಕ್ಕೆ ಬೇಕಾಗಿ ನನ್ನ ಜೀವನದಲ್ಲಿ ಮದುವೆಯಾದ ಬಳಿಕ ತಂದೆಗಿಂತಲೂ ಪತಿಯೇ ಶ್ರೇಷ್ಠ, ಪತಿಯೇ ಶ್ರೇಷ್ಠ, ಪತಿಯೇ ನಿನಗೆ ಬಲುನ ಶಟನ ತೊಲಗಿಸಿ ಮದುವೆ ಗೈಯುವೆನು. ಕಾಲಿಸಿದ್ದು ಹೆಚ್ಚಾಯ್ತು. ಹೆಣ್ಣು ಮಕ್ಕಳು ಸಾಕ್ಷರರಾಗಬೇಕು ಅಂತ ಕಲಿಸುವುದು ನಾವು. ತಂದೆ ಮುಂದೆ ನಿಂತು ಮಾತಾಡಿಗೆ ತೊಡಗಿದ್ದಾಳೆ ಇವಳು. ಅಪ್ಪ ದೊಡ್ಡವನಲ್ಲ, ಇನ್ನು ಮದುವೆ ಆಗ್ಬೇಕಷ್ಟೇ ಇವಳಿಗೆ. ಗಂಡನ ದೊಡ್ಡವ ಅಂತ ಹೇಳಿಕೆ ತೊಡಗಿದ್ದಾಳೆ. ಅಲ್ಲ, ನಿಮ್ಮ ಪ್ರಶ್ನೆ ಹಾಗುಂಟು. ಇನ್ನು ಮದುವೆ ಆದ್ಮೇಲೆ ಏನು ಮಾಡಿ ಅವಳು? ತಂದೆಯನ್ನು ಕಡೆಗಣಿಸಲಿಕ್ಕಿಲ್ವ ಇವಳು?
ಓಹೋ, ಲೋಕಮುಖದಲ್ಲಿ ಎಂತದ್ದೇ? ನೀವು ಸಿಟ್ಟಾಗ್ಬೇಡಿ. ಸಿಟ್ಟಾಗದ ಮತ್ತೆ ಸಣ್ಣವಳಲ್ವ, ಮೊದಲು ಹೇಳಿದ್ದಾಳೆ. ಏನು ಸಣ್ಣವಳು. ನನಗೆ ಕೆಟ್ಟ ಬರುವ ಕೆಟ್ಟ ಕೋಪದಲ್ಲಿ ನಾವು ಹೇಳ್ತೇವೆ, ನಾವು ಹೇಳಿದನ್ನು ಕೇಳ್ತಾಳೆ ಅವಳು. ಕೇಳ್ತಾಳ? ಕೇಳ್ತಾಳೆ. ಹಾಗಾದ್ರೆ ಸರಿದಾರಿಗೆ ಸರಿ, ಮಾಡ್ತೇವೆ. ಇಲ್ವಾ ಗುಣ? ಏನೇ ನಿನಗೆ? ನೀ ಕಲಿಸಿದ್ದು ಹೆಚ್ಚಾಯ್ತಾ? ಅಲ್ಲ, ನಾನೇನು ತಪ್ಪು ಮಾತಾಡಿದ್ದೇನೆ? ತಪ್ಪು ಮಾತಾಡಿದೆ ಅಂತ ತಪ್ಪು ಮಾತಾಡಿದೆ? ನಾವು ಮಾತಾಡಿ ಕೇಳಿಲ್ವಾ? ಕೇಳಿಲ್ವಾ? ಯಾವತ್ತು ನಮ್ಮ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಮಾತಿಗೆ ನೀನು ವಿರೋಧ ಮಾತಾಡಿದ್ಯಾ? ಇಲ್ಲ ಇಲ್ಲ. ಈಗ ಇಲ್ಲಿ ಬಾ, ನಾನೊಂದು ಸತ್ಯ ಹೇಳ್ತೇನೆ. ಹೇಗೆ? ಹೆಣ್ಣು ಮಕ್ಕಳ ಜೀವನದಲ್ಲಿ ಗಂಡನೇ ಶ್ರೇಷ್ಠ, ನಮಗೆ ಗೊತ್ತುಂಟು. ಹಾಗಿದ್ರೆ ಅವನಲ್ಲಿ ಹೋಗಿ ಸರಿ ಹೇಳು ಮಗಳೇ. ಗಂಡನೇ ಶ್ರೇಷ್ಠ ಹೇಮ, ಗೊತ್ತುಂಟು. ಹೇಮ. ಹೇಳ್ತಾರೆ. ಗಂಡನೇ ಶ್ರೇಷ್ಠ ಗೊತ್ತುಂಟು, ಆದ್ರೆ ತಂದೆ ಎದುರಲ್ಲಿ ತಂದೆ ಶ್ರೇಷ್ಠ ಅಂತ ಹೇಳ್ಬೇಕು. ನಾನು ಅದನ್ನೇ ಹೇಳುವುದು. ಅದೇ ನಿಮ್ಮ ಹಾಗೆ ಮುಖಕ್ಕೆ ತಕ್ಕ ಹಾಗೆ ಮಾತಾಡಿ ಅಭ್ಯಾಸ ಇಲ್ಲ ನನಗೆ. ಯಾರೇ? ನಾನು ಯಾವುದಿದ್ದರೂ ಕೂಡ ನೇರವಾಗಿ ಹೇಳ್ತೇನೆ. ಇದರಲ್ಲಿ ನಿಷ್ಠೂರವಾದರೂ ನನಗೆ ಚಿಂತೆ ಇಲ್ಲ. ಈಗ ತಂದೆಗೆ ಸಿಟ್ಟು ಬಂದಿದೆ. ಮದುವೆ ಆದ ಬಳಿಕ ನನಗೆ ಗಂಡನೇ ಶ್ರೇಷ್ಠ. ಹೇಮ, ಏನು? ಇವಳಿಗೆ ಅರ್ಥ ಆಗುದಿಲ್ಲ. ಅವ್ರಿಗೆ ಸಿಟ್ಟು ಬಂದಿದೆ. ಪರಿಣಾಮ ಏನಿದ್ರು ಕೂಡ ನಾನು ಎದುರಿಸ್ತೇನೆ. ಅಪ್ಪಯ್ಯ, ಅವಳು ದಾರಿಗೆ ಬರುದಿಲ್ಲ. ನೀವು ಪ್ರೀತಿ ಮಾಡಿದ್ದು ಹೆಚ್ಚಾಯ್ತು ಅವಳಿಗೆ. ಹೌದಾ? ಓಹೋ, ನಿನಗೆ ಗಂಡ ಶ್ರೇಷ್ಠ. ಹೌದು. ಅವನ ಸೇವೆಯ ಮೂಲಕವಾಗಿ ಸಾರ್ಥಕವಾದಂತಹ ಶ್ರೀಜನ್ಮವನ್ನು ಸಾಧಿಸಬೇಕು ಅಂತ ಹೊರಟಿಯಲ್ಲ. ನಿನಗೆ ಸರ್ವ ಸಮೃದ್ಧನಾದ, ಸಿರಿವಂತನಾದ, ವಿಕ್ರಮಿಯಾದ, ವಿದ್ಯಾವಂತನಾದ ಗಂಡ ಸಿಕ್ಕಿದ್ರಲ್ಲಿ ವಿಠಲ ಮಾಡ್ಲಿಕ್ಕೆ ಆಗೋದು. ಸತ್ಯವಾನೊಬ್ಬ ರಘುವರ, ಅತ್ರಿ ಮಹರ್ಷಿ ಒಬ್ಬ ಶ್ರೇಷ್ಠ, ಆಮೇಲೆ ಮುದ್ದಲ ಋಷಿ ಅಷ್ಟೇ ಒಬ್ಬ ಜ್ಞಾನಿ. ಇವರೆಲ್ಲ ಜೊತೆಗಿದ್ದ ಕಾರಣ ಅವರೆಲ್ಲ ಕೀರ್ತಿಯನ್ನು ಪಡೆದ್ರು. ಅದು ಏನು ಇಲ್ಲದವನನ್ನು ಕೈ ಹಿಡಿದ್ರೆ ಏನಾಗುತ್ತದೆ ನಿನಗೆ? ನನಗೆ ಅದು ತಿಳಿಬೇಕು. ಅದಕ್ಕಾಗಿ ನಿನಗೆ ವಿಕ್ರಮಿ ಅಲ್ಲ, ವಿದ್ಯಾವಂತನಲ್ಲ, ಲೋಕಮುಖದಲ್ಲಿ ಸಿರಿವಂತನಲ್ಲ, ಅಂತವನೊಬ್ಬನು, ಒಬ್ಬ ಶಾಟ, ಒಬ್ಬ ನಪುಂಸಕ, ಒಬ್ಬ ಸಾಮಾನ್ಯ, ಒಬ್ಬ ಭಿಕ್ಷುಕನನ್ನು ನಿನಗೆ ನಾನು ಮದುವೆ ಮಾಡಿಸ್ತೇನೆ. ನೀನು ಹೇಗೆ ಪತಿವ್ರತ ಧರ್ಮ ಸಾಧಿಸ್ತಿ ಅಂತ ನೋಡ್ತೇನೆ. ಸಂತೋಷ ಆಯ್ತು. ವನಜ ಭವ ಬರಿದುದನ್ನು ತಪ್ಪಿಸಿ ನಿನಗೆ ಸಾಧ್ಯವೇ? ವನಜ ಭವ ಬರಿದುದನ್ನು ತಪ್ಪಿಸಿ ನಿನಗೆ ಸಾಧ್ಯವೇ? ಎನ್ನ ವಿಧಿಯಂತಿರುವುದು ನಿಶ್ಚಯವೂ ಜನಕ. ನೀವು ತಿಳಿದಿರುವವರು. ನೀವು ಆಡುವಂತಹ ಮಾತಿಗೆ ನಾನು ಯಾವ ಕಾರಣಕ್ಕೂ ಎದುರು ಮಾತನಾಡಕೂಡದು ಎನ್ನುವ ವಿಚಾರ ಅರ್ಥ ಮಾಡಿಕೊಂಡಿದ್ದೇನೆ. ಆದರೂ ಕೂಡ ನೀವು ಹೀಗೆ ಇಷ್ಟು ಮಾತನಾಡಿದ ಮೇಲೆ ಅದಕ್ಕೆ ಪ್ರತಿಯಾಗಿ ನಾನು ಉತ್ತರಿಸಲೇಬೇಕಾಗುತ್ತದೆ. ನೀವು ಹೇಳಿದ್ದೀರಾ, ಒಬ್ಬ ದಟ್ಟ ದರಿದ್ರನನ್ನ ಶಟನನ್ನ ನನಗೆ ಮದುವೆ ಮಾಡಿ ಕೊಡ್ತೇನೆ ಎನ್ನುವ ಹಾಗೆ. ನಮ್ಮ ಕಾಲದಲ್ಲೆಲ್ಲ ಹಿರಿಯರ ಮುಂದೆ ನಿಂತು ಹೀಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡೋ ಕರ್ಮ ಇರಲಿಲ್ಲ. ನನಗೆ ಮುಖ ವಿನೀತ ಭಾವನೆ. ಇವಳು ಉತ್ತರ ಕೊಡ್ಬೇಕು. ನನಗೆ ಎದುರಿನಿಂದ ಒಂದು ಹಿಂದಿನಿಂದ ಒಂದು ಮಾತಾಡಿ ಅಭ್ಯಾಸ. ಉತ್ತರ ಕೊಡ್ತಾನೆ. ಹೌದೌದು, ಕೊಡ್ತೇನೆ. ಧೈರ್ಯವೇ ಯಾವ ವಿಚಾರ ಎನ್ನುವ ಹಾಗೆ. ನನ್ನ ಹಣೆಯಲ್ಲಿ ನಾನು ಮದುವೆ ಆಗಿರುವಂತಹ ವ್ಯಕ್ತಿಯೊಬ್ಬ ದಟ್ಟ ದರಿದ್ರನಾಗಬೇಕೆನ್ನುವ ಹಾಗೆ ಬರೆದಿದ್ದಂತಹ ಕಾಲದಲ್ಲಿ ನೀವು ನನಗೆ ಶ್ರೀಮಂತನನ್ನ ಕೊಟ್ಟು ಮದುವೆ ಮಾಡಿದಿರಂತಾಗಿದ್ದರೆ ಅವನು ದರಿದ್ರನಾಗುವುದನ್ನು ನಿಮ್ಮಿಂದ ತಪ್ಪಿಸುವುದಕ್ಕೆ ಸಾಧ್ಯ ಉಂಟೆ? ಬೆರಳು ತೋರಿಸುದು ನಿಮಗೆ ಅಲ್ಲ, ವಿಷಯ ಹೇಳಿದ್ದು ನಾನು. ಹಾಗೆ ಒಂದು ವೇಳೆ ನನಗೆ ನೀವು ದಟ್ಟ ದರಿದ್ರನನ್ನ ಮದುವೆ ಮಾಡಿಕೊಟ್ಟ ಕಾಲದಲ್ಲಿ ಅವನು ನನ್ನ ಹಣೆ ಬರದಲ್ಲಿ ಶ್ರೀಮಂತನಾಗಬಹುದು ಎನ್ನುವ ಹಾಗೆ ಬರೆದಿತ್ತು ಅಂತಾಗಿದ್ದರೆ ಅದನ್ನು ತಪ್ಪಿಸುವುದಕ್ಕೆ ನಿಮ್ಮಿಂದ ಸಾಧ್ಯ ಉಂಟು? ವಿಧಿ ಹಣೆಯಲ್ಲಿ ಬರೆದಿದ್ದನ್ನ ಯಾರಿಂದಲೂ ಕೂಡ ಮೀರಿ ವ್ಯವಹರಿಸುವುದಕ್ಕಾಗುವುದಿಲ್ಲ. ಅದನ್ನು ಮೀರಿ ಬದುಕುತ್ತೇನೆ ಎನ್ನುವ ಹಾಗೆ ತೆಗೆದುಕೊಳ್ಳುವುದಕ್ಕೂ ಕೂಡ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ನನ್ನನ್ನು ಮದುವೆಯಾದಂತಹ ವ್ಯಕ್ತಿ ಹೇಗೆ ಇದ್ದರೂ ಕೂಡ ಅವನಲ್ಲಿ ಯಾವ ರೀತಿಯಾಗಿ ಬಾಳಬೇಕು, ಬದುಕಬೇಕು ಎನ್ನುವ ಹಾಗೆ ನನ್ನ ಹಣೆಯಲ್ಲಿ ಬರೆದಿತ್ತು ಅಂತಾಗಿದ್ದರೆ ಅದೇ ರೀತಿಯಾಗಿ ನನ್ನ ಜೀವನ ಎನ್ನುವುದು ರೂಪಿಸುತ್ತಾ ಹೋಗುತ್ತದೆ. ಅದಕ್ಕೆ ನನಗೆ ಯಾವ ತೊಂದರೆಯೂ ಕೂಡ ಇಲ್ಲ. ವಿಧಿ ಬರೆದದ್ದನ್ನು ನಿಮ್ಮಿಂದ ತಪ್ಪಿಸುವುದಕ್ಕೆ ಸಾಧ್ಯ. ತುಂಬಿದಂತಹ ಸಭೆ ನನ್ನ ಪ್ರಜಾಜನರು ನನ್ನ ಮಕ್ಕಳ ಪ್ರತಿಭೆಯನ್ನು ನೋಡಿ ಸಂತೋಷ ಹೊಂದಬೇಕೆಂಬ ಉದ್ದೇಶದಿಂದ ನಾನು ಪ್ರಶ್ನೆ ಮಾಡಿದ್ರೆ
ನನಗೆ ತಿರುಗುಬೇಡ ಅಲ್ಲ. ಕಲಿಸಿದ್ದು ತಿರುಗಿಸ್ತೀನಿ ನೀನು. ನನ್ನಿಂದಲೇ ಕಲಿತು ನನಗೆ ತಿರುಗಿಸುವಂಥದ್ದು. ನಿಮ್ಮ ರಕ್ತದ ಗುಣ ನಮಗೆ ಬರಲಿಲ್ವಾ? ಅದು ಹೇಳ್ಬೇಡ ನೀನು, ನನಗೆ ಗೊತ್ತಾಗ್ತದೆ. ಸಭಾಸದರ ಮುಂದೆ ನನಗೆ ಪ್ರತ್ಯುತ್ತರ ನೀಡಿ ನನ್ನ ಮಾನ ಕಳೆದೆ ನೀನು. ನನ್ನ ಮರ್ಯಾದೆ ಎಲ್ಲ ಹೋಯ್ತು. ಆದರೆ ಬಿಡ್ತೇನೆ ಅಂತ ಭಾವಿಸಬೇಡ. ಇಷ್ಟು ನೀನು ಹೇಳಿದ ಮೇಲೆ ನನಗೆ ಸವಾಲೇ ಬಿಡಲಾರೆ. ನಾನು ಈ ಮೊದಲು ಹೇಳಿದ ಹಾಗೆ ಹಣೆ ಬರಹ ತಪ್ಪಿಸಲಿಕ್ಕೆ ಸಾಧ್ಯ ಉಂಟು. ಹರೀಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿವಾಷ್ಟಮ್ಮ ಶಕ್ಯತೆ ಅಂತ ನನ್ನಲ್ಲಿ ಸಮರ್ಥನೆ ಕೊಟ್ಟಿದ್ದಾಳೆ ಈ ಕಾಲಕ್ಕೆ. ನಿನ್ನ ಬ್ರಹ್ಮ ಲಿಪಿ ಹೇಗುಂಟು ನೋಡ್ಬೇಕು ನನಗೆ. ಸಾಧ್ಯವೇ? ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಉಂಟು ಅಂತ ನಾನು ನೋಡ್ತೇನೆ. ನಿನಗೆ ಮದುವೆ ಮಾಡ್ತೇನೆ. ಲೋಕಮುಖದಲ್ಲಿ ಯಾವುದಕ್ಕೂ ಬೇಡದ ಪುಂಸತ್ವ ಇಲ್ಲದ ನಪುಂಸಕ ಎದ್ದು ನಡೆದಾಡೋದಕ್ಕೆ ಸಾಧ್ಯ ಇಲ್ಲದ ಮೈಯೆಲ್ಲ ಕೀವಾಗಿ ಸೋರುತ್ತಿರುವಂತಹ ಒಬ್ಬ ವಾಸನೆ ಬರುವ ಒಬ್ಬ ಭಿಕ್ಷುಕ ಸಾಮಾನ್ಯನನ್ನು ನಿನಗೆ ನಾನು ಕಟ್ಟಲಿಲ್ಲ. ನಾನು ಉಗ್ರಸೇನಲ್ಲ. ಹಾ, ಏನ ಮುಖ ನೋಡ್ತೀಯ? ಏನು ಕೆಕ್ಕರಿಸಿ ನೋಡ್ತೀಯ? ನದಿ ಒಳಗೆ ಹೋಗಂತೆ ಕತ್ತರಿಸಬಾರ್ದು ನೀನು. ನಾನು ದಿಟ್ಟೆ ಅಂತ ಹೇಳಿದ್ದು, ನಿಮಗೆ ದಿಟ್ಟಾಗಿ ಹೆದರಿಕೆ ಆಗ್ತದೆ ನಮಗೆ. ಯಾಕೆ ಬಂದ? ಮಾಡಲಿಲ್ಲ. ನನಗೆ ನಿಮ್ಮ ಬಗ್ಗೆ ಸಿಟ್ಟುಂಟಾ? ನೀವು ಹಾಗೆ ಮಾತಾಡಿದ್ದೀರಾ? ಇಲ್ಲ. ತಂದೆಗೆ ಬೇಕಾದಾಗ ಮಾತಾಡಿದ್ದೀರಿ. ಮತ್ತೆ? ಹಾಗಾದ ಕಾರಣ ಹೇಳ್ತಾ ಇದ್ದೇನೆ, ನನ್ನ ಬಗ್ಗೆ ಇಷ್ಟು ಅಕ್ಕರೆ ಪ್ರೀತಿ ತೋರಿದಂತ ನಿಮ್ಮನ್ನು ನಾನಂತ ಭಿಕ್ಷುಕನಿಗೆಲ್ಲ ಕಟ್ಟಿಕೊಡುವುದಿಲ್ಲ. ಮತ್ತೆ ನಮಗೆ ಒಬ್ಬ ಯೋಗ್ಯ ವಿಕ್ರಮಿ ಅರಸವಂಶದಲ್ಲಿ ಹುಟ್ಟಿದವನೇ. ಓಹೋ, ಕುಲೋನ್ನತಿ ಬಲೋನ್ನತಿ ಆಮೇಲೆ ಶ್ರೀಮಂತಿಗೆ ಎಲ್ಲ ಇರುವಂತಹ ಯೋಗ್ಯ ಗಂಡಂದಿರಿಗೆ ನಿಮ್ಮನ್ನು ಕಟ್ಟಿಗಳಿಸ್ತೇನೆ. ಒಳಗಿಟ್ಟುಕೊಳ್ಳಿ. ಅಂತಪುರಕ್ಕೆ ಬನ್ನಿ. ನಾ ನನಗೆ ಎಂತದ್ದು ಬೇಡವಾಗಲಿ. ನನಗೆ ಇವತ್ತು ಹೊಟ್ಟೆ ತುಂಬ ಆಯ್ತು. ಹಾಲು ಬೇಡ. ಕೇಸರಿ ಆಗ್ತೇನೆ. ಇವಳು ಮಾತನಾಡಿದ್ರಲ್ಲೇ ಹೊಟ್ಟೆ ತುಂಬ ಆಗಿದೆ ನನಗೆ. ಸಮಾಧಾನ ಆಯ್ತಮ್ಮ. ಸಿಟ್ಟಿಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ, ಅದು ಸ್ವಲ್ಪ ಕಡಿಮೆ ಆಗಿದೆ. ಎದ್ದೆನವಲ್ಲ ಅದು ಅಮ್ಮನನ್ನು ಎಣಿಸಿದ್ರೆ ಮಾತ್ರ. ಇಲ್ಲ, ಅಮ್ಮನ ನೆನೆಸ್ಬೇಡಿ. ಹೌದು, ನಮಗೆ ಅವಳಿಗೆ ಬೇಸರ ಆಗ್ತದೆ. ಇಲ್ಲ ಮಗ, ಕರೀರಿ ನನ್ನ. ಇಲ್ಲ ಕಂದ, ಇಲ್ಲ. ಬರ್ತೇನೆ. ಇನ್ನು ಇವಳಿಗೆ ಸರಿಯಾದ ಶಾಸ್ತಿ ಮಾಡಲೇಬೇಕು. ಏ ಯಾರಲ್ಲಿ? ಯಾರಲ್ಲಿ? ಬಾರಲ್ಲಿ. ಎಂತ ಚೊರ ಮಾರೆ, ಕಿರಿಕಿರಿ ಮಾರೆ, ಕಿರಿಕಿರಿ ಸಮಸ್ಯೆ ಅದೇ ಹೆಂಡತಿದು. ಅಲ್ಲ ಇವನ ಹೆಂಡತಿ ಇದು ಪಾಪ ರಗಾಲೆ ಇಲ್ಲ, ಸುದ್ದಿಗೆ ಬರುದಿಲ್ಲ. ಎಷ್ಟೊತ್ತು ಬರಲು ಹೋಗ್ಲಿ, ಇದು ಇಡೀ ದಿವಸ ಕರೆದುಕೊಂಡು ಕೂತ್ಕೊಂಡ್ರೆ ನಾನು ಒಳಗೆ ನಮಗೆ ಬೇರೆ ಕೆಲಸ ಇಲ್ಲ. ನಿನಗೆ ಯಜಮಾನ ಕರೆಯುವಾಗ ಕಿರಿಕಿರಿ ಆಗ್ತದಲ್ವಾ? ಅಲ್ಲ ನಿಮ್ಮ ಉಂಟೆ ನಿನ್ನನ್ನು ನೇಣು ಕಂಬಕ್ಕೆ ಹಾಕ್ತೇನೆ. ನಾನು ಪ್ರಾಂತ ಕರೆಯುವಾಗ ಎಂತ ಕಿರಿಕಿರಿ ಇದ್ದೇ ನಿಮ್ಮ ಬಗ್ಗೆ ಪ್ರಾಣಿ ಯಾಕೆ ಬೇಕು ನಿನ್ನಂತ ಕೆಲಸ? ನಿಮ್ಮ ಬಗ್ಗೆ ಹೇಳಿದಲ್ಲ, ಅದು ನನ್ನ ಹೆಂಡತಿಯ ಬಗ್ಗೆ ಹೇಳಿದ್ದು. ಇಡೀ ದಿವಸ ಮುಗಿಲಿಕ್ಕಿಲ್ಲ ಇವ್ರದ್ದು ಅಂತ ಹೇಳಿದ್ರು. ನೀನಲ್ವಾ ಹೇಳಿದ್ದು? ಅದೇ ಹೌದು. ನೀವು ಕರೆದದ್ದು ಆ ಸ್ವರದಲ್ಲಿ ಕೇಳಲಿಲ್ಲ. ಹೊರಡುವಾಗಲೇ ಅಲ್ಲಿ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾಳೆ. ಯಾರು? ನನ್ನ ಹೆಂಡತಿ. ನಿನಗೆ ಹೆಂಡತಿ ಕಿರಿಕಿರಿ ಆಗುತ್ತದ? ಸ್ವಂತ ಹೆಂಡತಿ. ಕೊಂಡೋಗಿ ಬದರಿಕಾಶ್ರಮಕ್ಕೆ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ ನಿನಗೆ? ಬದರಿಕಲ್ಲ, ಬದಲಿ ಮಾಡ್ಲಿಕ್ಕೆ ನೋಡಿದ್ದೆ, ಸಿಗ್ಲಿಲ್ಲ. ಏನು ಕಿರಿಕಿರಿ ಅವಳದ್ದು? ಅಲ್ಲೇ ಉರಿಸ್ಲಿಕ್ಕೆ, ಅಡಿಗೆಗೆ ಅಂತ ಉರಿಸ್ಲಿಕ್ಕೆ ಅಂತದಿಲ್ಲ ಅಂತೆ. ಏನಿಲ್ಲ ಅಂದ್ರೆ? ಏನಿಲ್ಲ ಅಂದ್ರೆ ನಿನ್ನ ಮನೆ ಅಕ್ಕಿ ಕೊಂಡೋಗಿದ್ದಿ? ಅಕ್ಕಿ ಅಲ್ಲ, ಮತ್ತೆ ದವಸ ಧಾನ್ಯ ಎಲ್ಲ ಕೊಂಡೋಗಿದ್ದಿ? ಬೆಂಕಿ ಉರಿಸುವುದಕ್ಕೆ ಬೇಡುವ ದೇವರೇ. ಬೆಂಕಿ ಉರಿಸುವುದಕ್ಕೆ ಅಂತ ಬೇಕಾಗಿ ಅದು ಓ ಇಂಧನ. ಇಂದ್ರನಲ್ಲ, ಇಂಧನ ಕಟ್ಟಿಗೆ. ಮೊನ್ನೆ ಇವಳ ಕಿರಿಕಿರಿಗೆ 4 ದಿವಸ ಸೌದಿಗೆ ಹೋಗಿ ಕೂತದ್ದು ನಾನು. ಕೂತದಲ್ಲಿ ಅಲ್ಲ ತರ್ಲಿಕ್ಕೆ, ಅಲ್ಲಿ ಕೂತ್ರೆ ಮತ್ತೆ ಆಗುದೆಂತದ್ದು? ಸೌದೆ ತರ್ಲಿಕ್ಕೆ. ಅದೇ ಅಲ್ಲಿ ಹೋಗಿ ಕುಳಿತ್ರೆ ಅದು ಆಗುದೇಗೆ ಅಂತ. ಕುಳಿತದಂದ್ರೆ 4 ದಿವಸ ಆದ್ರೂ ನೆಮ್ಮದಿ ಸಿಗ್ತದಲ್ಲ. 4 ದಿವಸ ಮಾಡಿದ ಕಟ್ಟಿಗೆ ಒಂದು 2 ತಿಂಗಳಿಗಾದ್ರೂ ಸಾಕಲ್ವೇನೋ? ತಂದದ್ದು ಮಾತ್ರ ಒಂದು ಕಟ್ಟು ಮಾತ್ರ. ಅದ್ಯಾಕೆ? ಅಲ್ಲಿ ನಿನ್ನ ಮಾತುಕತೆ ಆಯ್ತು. ಹೌದೌದು. ಇದು ದೇವ್ರೆ ಇರ್ಲಿ, ಇದು ಏನು ಒಂದು ಕರೆ ನೀನು ನಿಂತ್ರಾಗ್ಲಿಕ್ಕಿಲ್ಲ. ನಿಂತ್ರಾಗ್ಲಿಕ್ಕೆ ನಮಗೆ ಪ್ರಾಯ ಆದ್ಮೇಲೆ ಹೆಚ್ಚು ನಿಲ್ಬಾರ್ದು. ಅದು ಗಂಟು ನೋವು ಪ್ರಾರಂಭ ಆಗ್ತದೆ. ಕೂತ್ಕೊಂಡು ಏನು ಮೇಲೆ ಯಾವ ವಿಷಯದಲ್ಲಿ ಮಾತುಕತೆ ನಮಗೆ? ಅದೇ ನಿಂತ್ರೆ ಆಗ್ಲಿಕ್ಕೆಲ್ಲ. ನಿಂತ್ರೆ ಅಂದ್ರೆ ಇಲ್ಲಿ ನಿಲ್ಲುವುದಲ್ಲ, ನೀವು ಹೊರಡಬೇಕು ಅಂದೆ. ಹೊರಡಬೇಕು ಅಂತ ಹೇಳಿದ. ಸರಿ ಹೋಗುವ. ಹೊರಡುದಂದ್ರೆ ಎಲ್ಲಿಗೆ? ನಮ್ಮ ಮಾವನ ಮನೆಗೆ. ಎಲ್ಲಿಗೆ ಅಂತ ಅದು ಕೇಳಿದ್ರೆ ಅಪಶಕುನ ಆಗ್ತದೆ. ಅಲ್ಲಿ ಹೋಗು. ಅಲ್ಲಿಗೆ ಅಂದ್ರೆ ಅಲಕಾವತಿ. ಹಾ, ಅಲಕ್ಕ ಅಲಕಾವತಿಯ ಅದೇ ಕುಬೇರಣ್ಣ ಇರುವ ಅದು ಬೇರೆ ಲೋಕದಲ್ಲಿ. ಅದಲ್ಲ, ಅದೇ ಹೆಸರುಳ್ಳಂತ ಒಂದು ಪುರ ಇಲ್ಲಿ ಉಂಟಲ್ಲ ಭೂಮಿಯಲ್ಲಿ. ಅಲ್ಲಿಗೆ ದೊರೆಗಳು ಯಾರು? ಗೊತ್ತಾಯ್ತು. ನನ್ನ ಅಡಿಯಲ್ಲಿರು. ಹೌದಾ? ಅರೆಮತಿ ಮತ್ತು
ಅರೆಮತಿ ಅಲ್ಲ, ಅದು ನೀನು ಅರೆಮತಿ. ಹರಮತಿ, ಕಾಳಾಮಿತಿ, ಕಾಲಮಿತಿ ಅಲ್ವ, ಕಾಲಮತಿ. ಕಾಳಾಮತಿ, ಕಾಳಾಮತಿ, ಕಾಳಾಮತಿ. ಅವರನ್ನು ಹೋಗಿ ನೀನು ಕಾಣಬೇಕು. ಏನು ಅವರು ಕಣ್ಣ ಮೇಲೆ ಒಂದು ಕೊಟ್ಟು ಬರಬೇಕು. ಅವರಿಗ ಕೊಡ್ಲಿಕ್ಕೆ ಕೊಟ್ಟೇನು, ತಿರುಗಿ ನಾಕ್ಷಿ ಕೊಟ್ರೆ ಎಂತದ್ದು ಕೊಡ್ಲಿಕ್ಕೆ ಹೇಳಿದ್ದು ನಾನು? ಅಲ್ಲ, ಈ ಕೊಡುವ ಯೋಚನೆ ಮಾಡಿದಂತದ್ದು ನೀನು. ನೀವು ಕೊಟ್ಟು ಬರ್ಬೇಕು. ನೀನು ಇದು ಕೊಟ್ಟು ನೀನು ನಾಲ್ಕು ನೀನು ಬಿದ್ದೀತು. ಅದಲ್ಲ, ಓಲೆ. ಓಲೆ, ಓಲೆ ಲೆಕ್ಕದೆಲ್ಲ ಬರದಾಗಿದೆ, ಓಲೆ ಇಲ್ಲಿ ಅದನ್ನು ನೀನು ಕೊಡ್ಬೇಕು. ಕೊಡ್ಬೇಕು. ಹಾ. ಆದಷ್ಟು ವೇಗವಾಗಿ ನೀವು ನಮ್ಮದಾದಂತಹ ಮಗದವನ್ನು ಸೇರ್ಬೇಕು ಅಂತ ಅವ್ರಿಗೆ ಹೇಳಿ ಹೇಳಿ. ಶೀಘ್ರವಾಗಿ ಬರಬೇಕು. ಒಂದು ಅಕ್ಷರ ಇಲ್ಲಪ್ಪ, ಸೇರಿಸುವುದಲ್ಲ, ಸೇರಿಸುವುದು. ಒಂದು ಅಕ್ಷರ ಬಿಡುವುದಲ್ಲ. ಈ ಕ್ಷಣವೇ ಹೋಗು, ಆದಷ್ಟು ಬೇಗನೆ ಬಾ. ಸರಿ. ತಡ ಮಾಡಬೇಡ. ನಿನಗೆ ಆಯ್ತು, 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 ಆಯ್ತು. ಅಭ್ಯಾಸ ಉಂಟು. ಆಯ್ತು. ಆ ಅಭ್ಯಾಸದಲ್ಲಿ ಉಳಿಬೇಡ. ಬೇಗನೆ ಹೊರಡು. ಜನ ಸರಿದ್ರು. ಮೊನ್ನೆ ತನಕ ಸರಿದ್ರು. ಮೊನ್ನೆ 60 ವರ್ಷ ಆಯ್ತಲ್ಲ, 60 ಆದ್ಮೇಲೆ ಸ್ವಲ್ಪ ಹೀಗೆ. ಯಾವಾಗ ಬಿಸಿ ಆಗ್ತದೆ ನಿನ್ನ ಅಪ್ಪನಿಗೆ ತಲೆ ಹಾಳಾದವು, ನಿನ್ನ ಅಪ್ಪನಿಗೆ. ನೀವೊಂದು ಬರುವಾಗ ಹೇಳಲಿಕ್ಕಿಲ್ಲ. ಯಾರು ಹೇಳ್ಬೇಕಾದ್ದು? ಯಾರು ಹೇಳ್ಬೇಕಾದ್ದು? ಯಾರಿಲ್ಲ. ಹೋದಲ್ಲಿ ಬಂದಲ್ಲಿ ನಿನಗೆ ಅದ್ಬೇಕಲ್ಲ, ಅಪಪ್ರಚಾರ ಮಾಡಿದ್ವಿ. 60 ಆದ್ಮೇಲೆ ತಲೆ ಹಾಳಾಗಿದೆ ಅಂತ. ಕೆಟ್ಟವನೇ ಹೇಳ. ಆಯ್ತಾಯ್ತು. ಮಾತಾಡದ ಹೊರಡು ಅಂದ್ರೆ ತೊಡಗಿದಲ್ಲ. ಆಯ್ತಾಯ್ತು. ಅದನ್ನು ಪದ್ಯ ಕೊಡಿ. ಕಂಡುದ ನುಡಿದರೆ ಕೆಂಡ. ನೀನು ಪದ್ಯದಲ್ಲಿ ಉತ್ತರಿಸುವುದ ನನಗೆ? ಅಲ್ಲ, ಅದು ನನಗೆ ಹೋಗ್ಲಿಕ್ಕೆ ಸ್ವಲ್ಪ ಇದಾಗ್ತದೆ. ಇದು ಸಿಗ್ತದೆ. ಆಯ್ತು, ಇನ್ನು ಮಾತಾಡುದಿಲ್ಲ. ಹೊರಡ್ಬೇಕು. ಭಯಂಕರ ಮನುಷ್ಯ ಮಾರೆ. ಬೇಕಾದದ್ದು ಕೇಳುದಿಲ್ಲ, ಬೇಡದ್ದು ಪಕ್ಕ ಕೇಳ್ತದೆ. ಮೊನ್ನೆಯಿಂದ ಸಂಬಳ ಏರಿಸಿ ಅಂತ 4 ತಿಂಗಳಾಯ್ತು ಹೇಳಿ, ಅದು ಕೇಳುದಿಲ್ಲ. ನಿನಗೆ ಈ ಸಲ ಏರಿಸಲಿಕ್ಕೆ ಹೇಳಿದ್ದೇನೆ. ಈ ಸಲ ಏರಿಸ್ತೇನೆ. ಈಗಲಾದ್ರೂ ಕೇಳಿತಲ್ಲ, ನಮ್ಮ ಪುಣ್ಯ. ಏನೇ ಇರಲಿ, ವಿಷಯ ಹೌದು. ಓಲೆ ಅಂತೆಲ್ಲ ಅಲ್ಲಿಗೆ ಹೋಗು. ನಮಗೆ ಕೆಲಸ ಮಾಡುದು, ಕೆಲಸ ಹೋಗುವ. ಆತ್ಮೀಯ ಕಲಾಭಿಮಾನಿಗಳೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ವಿಟ್ಲ ಘಟಕ ಇದರ 6ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಇವರಿಂದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರ ಅಮೋಘ ಸಂಚಾಲಕತ್ವದಲ್ಲಿ ಪಾಪಣ್ಣ ವಿಜಯ ಗುಣಸುಂದರಿ ಅನ್ನುವಂಥ ಸುಂದರ ಕಥಾಭಾಗವನ್ನು ನೀವು ನೋಡ್ತಾ ಇದ್ದೀರಿ. ಬಂದಿರುವಂಥ ಎಲ್ಲ ಸಜ್ಜನ ಪ್ರೇಕ್ಷಕರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಇದೀಗ ಒಂದು 30 ನಿಮಿಷದ ಸಭಾ ಕಾರ್ಯಕ್ರಮವನ್ನು ನಾವು ಈ ವೇದಿಕೆಯಲ್ಲಿ ನಡೆಸಿಕೊಡ್ಲಿಕ್ಕಿದ್ದೇವೆ. ಬಂದಿರುವಂಥ ಎಲ್ಲ ಸಜ್ಜನ ಬಂಧುಗಳು ಸಹಕಾರ ನೀಡಬೇಕು ಅಂತೇಳಿ ವಿನಂತಿಸ್ತೇವೆ. ಆತ್ಮೀಯ ಯಕ್ಷಾಭಿಮಾನಿಗಳೇ, ತಮಗೆಲ್ಲ ತಿಳಿದಿರುವಂತೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ವಿಟ್ಲ ಘಟಕದ 6ನೇ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಈ ಸ್ಥಳ ವಿನಯಶ್ರೀ ಶ್ರೀ ಸರಸ್ವತಿ ಮಂಟಪ ವಟಾರ ಕುರ್ತಮಗೇರು ಇಲ್ಲಿಯ ಈ ಒಂದು ಪವಿತ್ರ ನೆಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ
ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌರವಾನ್ವಿತ ಶ್ರೀ ಪೂವಪ್ಪ ಶೆಟ್ಟಿ ಅಳಿಕೆ, ಅಧ್ಯಕ್ಷರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ವಿಟ್ಲ, ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಹಿರಿಯರು ಗೌರವಾನ್ವಿತರು ಮಂಕುಡೆ ಶ್ರೀ ಶ್ರೀನಿವಾಸ್ ಆಚಾರ್, ಆಡಳಿತ ಮೋಕ್ತೇಶ್ವರರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಮಂಕುಡೆ. ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ ಗೌರವಾನ್ವಿತ ಶ್ರೀ ಸತೀಶ್ ಶೆಟ್ಟಿ ಪಟ್ಲ, ಸ್ಥಾಪಕಾಧ್ಯಕ್ಷರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ಶ್ರೀ ಲೋಕೇಶ್ ಶೆಟ್ಟಿ ಕುಳ, ಮ್ಯಾನೇಜಿಂಗ್ ಡೈರೆಕ್ಟರ್ ನವಚೇತನ ಚಿಟ್ಸ್ ಆ್ಯಂಡ್ ಫೈನಾನ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು, ಶ್ರೀ ನಾರಾಯಣ್ ಶೆಟ್ಟಿ ಕುಲ್ಯಾರು, ಅಧ್ಯಕ್ಷರು ವಿಟ್ಲ ಪಡ್ನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕೊಡುಂಗಾಯಿ. ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಟ್ಟಿಗಿದ್ದಾರೆ ಶ್ರೀ ಕೃಷ್ಣಯ್ಯ ಕೆ ವಿಟ್ಲ ಅರಮನೆ, ಶ್ರೀ ಗೌರವಾಧ್ಯಕ್ಷರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ವಿಟ್ಲ ಘಟಕ, ಶ್ರೀ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ, ನಿಕಟಪೂರ್ವ ಅಧ್ಯಕ್ಷರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ವಿಟ್ಲ ಘಟಕ. ಇವರ ಜೊತೆಯಲ್ಲಿ ಗೌರವಾನ್ವಿತ ಈ ವೇದಿಕೆಯಲ್ಲಿ ನಮ್ಮ ವಿಟ್ಲ ಘಟಕ ಇದರ ಗೌರವ ಸಂಚಾಲಕರಾದ ಶ್ರೀ ಸುಂದರ್ ಶೆಟ್ಟಿ ಚೆಂಬರಡ್ಕ, ಗೌರವಾನ್ವಿತ ನಮ್ಮ ಪಟ್ಲ ಫೌಂಡೇಶನ್ನ ಟ್ರಸ್ಟ್ಗಳಾದ ಶ್ರೀ ಮಾಧವ ಮಾವೆ, ಹಾಗೆ ರಮೇಶ್ ಶೆಟ್ಟಿ ಕುರ್ತಮುಗೇರ್ ಗುತ್ತು, ಬಾಲಕೃಷ್ಣ ಶೆಟ್ಟಿ ಪಡಾರು, ಹಿರಿಯರಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಶ್ರೀ ದಾಮೋದರ್ ಶೆಟ್ಟಿ ಬಾರೆಬಿಟ್ಟು, ಈ ಎಲ್ಲ ಮಹನೀಯರು ಈ ವೇದಿಕೆಯಲ್ಲಿ ಆಗಮಿಸಲಿದ್ದಾರೆ. ಗೌರವಾನ್ವಿತ ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಅರವಿಂದ ರೈ ಮೂರ್ಜಬಿಟ್ಟು ಈ ಎಲ್ಲ ಗಣ್ಯರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತೇಳಿ ವಿನಂತಿಸ್ತೇವೆ. ಆತ್ಮೀಯ ಬಂಧುಗಳೇ, ಸ್ಥಳ ಸಾನ್ನಿಧ್ಯದ ಎಲ್ಲ ಶಕ್ತಿಗಳಿಗೆ ಶಿರಬಾಗಿ ವಂದಿಸುತ್ತಾ, ತಮಗೆಲ್ಲ ತಿಳಿದಿರುವಂತೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ವಿಟ್ಲ ಘಟಕದ 6ನೆಯ ಯಕ್ಷಗಾನ ಪ್ರಯೋಗ ಪಾಪಣ್ಣ ವಿಜಯ ಗುಣಸುಂದರಿ ನಮ್ಮ ಟ್ರಸ್ಟ್ನ ಬೆಳವಣಿಗೆಯ ಬಗ್ಗೆ, ಹಾಗೆ ಕೆಲವರು ಈ ವೇದಿಕೆಯಲ್ಲಿ ಸನ್ಮಾನ ಪಡೆಯುವವರಿದ್ದಾರೆ. ಗೌರವಾನ್ವಿತ ಪಟ್ಲ ಸತೀಶ್ ಶೆಟ್ಟರು ವೇದಿಕೆ ಬರಬೇಕು ಅಂತೇಳಿ ವಿನಂತಿಸ್ತೇವೆ. ಪ್ರಸಿದ್ಧ ತೆಂಕು ಬಡಗು ತಿಟ್ಟಿನ ಯಕ್ಷಗಾನ ಕಲಾವಿದರು ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಹಾಗೆ ಕುಮಾರಿ ದೀಕ್ಷಾ ಎಂ ಉಚಿತ ಯಕ್ಷ ಶಿಕ್ಷಣದ ಪ್ರತಿಭಾನ್ವಿತ ಬಾಲಕಿ, ಇವರನ್ನು ಈ ವೇದಿಕೆಯಲ್ಲಿ ನಾವು ವಿಶೇಷವಾಗಿ ಗೌರವಿಸಿದ್ದಾರೆ. ಬಂದಿರುವಂಥ ಡಾಕ್ಟರ್ ಪೂವಪ್ಪ ಶೆಟ್ಟರು, ಬಂದಿರುವಂಥ ಎಲ್ಲ ಹಿರಿಯರಿಗೆ ಗೌರವಾನ್ವಿತರಿಗೆ ಶಿರಬಾಗಿ ವಂದಿಸುತ್ತಾ ಸುಮಾರು 40 ನಿಮಿಷಗಳ ಕಾಲ ಈ ಸಭಾ ಕಾರ್ಯಕ್ರಮ ಜರುಗಲಿಕ್ಕಿದೆ. ಬಂದಿರುವಂಥ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಇದೀಗ ನಮ್ಮೆಲ್ಲರನ್ನ ಈ ವೇದಿಕೆಗೆ ಹಾಗೆ ಬಂದಿರುವಂಥ ಎಲ್ಲರನ್ನ ಸ್ವಾಗತ ಮಾಡಬೇಕು ಅಂತೇಳಿ ವಿನಂತಿಸ್ತೇವೆ. ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ವಿಟ್ಲ ಘಟಕದ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಪೂವಪ್ಪ ಶೆಟ್ಟಿ ಅಳಿಕೆ. ಮಂಕುಡೆ ಶ್ರೀ ವಿಷ್ಣುಮೂರ್ತಿ ದೇವರನ್ನು ಮನಸಾರೆ ಪ್ರಾರ್ಥಿಸುತ್ತಾ, ಸ್ಥಳ ಸಾನ್ನಿಧ್ಯ ದೈವ ದೇವರುಗಳನ್ನು ನೆನೆಯುತ್ತಾ, ಪಾವಂಜ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಕಟೀಲು ಶ್ರೀ ಬ್ರಹ್ಮರಾಂಬಿಕೆಗೆ ವಂದಿಸಿ, ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ,
ನಮ್ಮ ವಿಟ್ಲ ಘಟಕದ 6ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಬಹಳ ಒಂದು ಸಂಭ್ರಮದಿಂದ ಸಡಗರದಿಂದ ನಾವು ಆಚರಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಇದಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮಂಕುಡೆ ಶ್ರೀನಿವಾಸ್ ಆಚಾರ್ಯರವರು ಬಂದಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಅವರು ಮಾಡಲಿಕ್ಕಿದ್ದಾರೆ. ಆಡಳಿತ ಮುಕ್ತೇಶ್ವರ ಶ್ರೀ ಮಂಕುಡೆ ವಿಷ್ಣುಮೂರ್ತಿ ದೇವಸ್ಥಾನ ಇವರನ್ನು ನೀವೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಇದಕ್ಕೆ ಮುಖ್ಯ ಕಾರಣರಾದ ಯಕ್ಷಧ್ರುವ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರು ಆಗಲೇ ಆಗಮಿಸಿದ್ದಾರೆ. ನಾವು 7:15ಗೆ ಸಭೆಯನ್ನು ಆರಂಭ ಮಾಡೋದು ಯೋಚನೆ ಮಾಡಿದರೂ 8 ಗಂಟೆ ಆಗಿ ಹೋಯಿತು. ದಯವಿಟ್ಟು ಕ್ಷಮಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಇದರ ಸ್ಥಾಪಕ ಅಧ್ಯಕ್ಷರು ಪಟ್ಲ ಸತೀಶ್ ಶೆಟ್ಟಿಯವರು ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಈ ಸಭೆಗೆ ನಮ್ಮ ಈ ಸಮಾರಂಭಕ್ಕೆ ನಾರಾಯಣ ಶೆಟ್ಟಿ ಕುಲ್ಯಾರು ಅಧ್ಯಕ್ಷರು ವಿಟ್ಲ ಪಡ್ನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕೊಡುಂಗಾಯಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವಿಟ್ಲ ಘಟಕದ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣಯ್ಯವರು ಆಗಮಿಸಬೇಕಾಗಿತ್ತು. ಸ್ವಲ್ಪ ಹೊತ್ತಲ್ಲಿ ಬಹುಶಃ ಆಗಮಿಸಬಹುದು. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವಿಟ್ಲ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ಇವರು ಕೂಡ ಬರುವಾಗ ಸ್ವಲ್ಪ ತಡ ಆಗ್ಬೋದು ಅಂತ ಹೇಳಿದ್ದಾರೆ. ಅವರು ಆಗಮಿಸಲಿದ್ದಾರೆ. ಅವರಿಗೆ ಕೂಡ ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಟ್ರಸ್ಟ್ಗಳಾದ ಶ್ರೀಯುತ ಮಾಧವ ಮಾವೆ ಆಗಮಿಸಿದ್ದಾರೆ. ಸರ್, ನಿಮ್ಮನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವಿಟ್ಲ ಘಟಕದ ಪ್ರಧಾನ ಸಂಚಾಲಕರಾದ ಶ್ರೀ ಸುಂದರ ಶೆಟ್ಟಿ ಚೆಂಬರಡ್ಕ ಹಿರಿಯರು, ನಮಗೆಲ್ಲ ಗೌರವಾನ್ವಿತರು, ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಒಂದು ಪೂಜ್ಯ ಭಾವನೆಯಿಂದ ನಾನು ಅವರನ್ನು ಸ್ವಾಗತಿಸ್ತೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ ಮಂಗಳೂರು ಇದರ ವಿಟ್ಲ ಘಟಕದ ಮೂಲಕ ಕೇಂದ್ರೀಯ ಸಮಿತಿಯ ಟ್ರಸ್ಟ್ಗಳಾಗಿದ್ದಾರೆ ಶ್ರೀ ಕುರ್ತಮುಗೇರು ಗುರ್ತು ರಮೇಶ್ ಶೆಟ್ಟಿ ಅವರು ಕೂಡ ಈ ಸಮಾರಂಭಕ್ಕೆ ನಮ್ಮೊಟ್ಟಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಜೊತೆಗೆ ಕೇಂದ್ರೀಯ ಸಮಿತಿಯ ಟ್ರಸ್ಟ್ಗಳಾದಂತಹ ಶ್ರೀ ಬಾಲಕೃಷ್ಣ ಶೆಟ್ಟಿ ಪಡಾರು ನನ್ನ ಆತ್ಮೀಯರು, ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಇನ್ನೊಬ್ಬರು ನಮ್ಮೆಲ್ಲರ ಹಿರಿಯರು, ಪೂಜ್ಯರು ಶ್ರೀಯುತ ದಾಮೋದರ ರೈ ಬಾರಬೆಟ್ಟು ಇವರು ಕೂಡ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಮ್ಮ ಈ ವೇದಿಕೆಯಲ್ಲಿ ಅವರು ಕೂಡ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಅವರು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ಇಲ್ಲಿ ನೆರೆದಿರುವಂತಹ ಎಲ್ಲ ಯಕ್ಷಾಭಿಮಾನಿಗಳು, ಪಟ್ಲಾಭಿಮಾನಿಗಳು, ನೀವೆಲ್ಲ ಬಹಳ ಸಂತೋಷದಿಂದ ಆಗಮಿಸಿದ್ದೀರಿ. ನಿಮ್ಮನ್ನೆಲ್ಲರನ್ನೂ ಕೂಡ ಅತ್ಯಂತ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮಗೆ ಇಂದು ವಿಶೇಷವಾಗಿ ನಾವು ಪಾವಂಜ ಮೇಳದ ಒಬ್ಬ ಕಲಾವಿದರನ್ನು ಸನ್ಮಾನಿಸುವುದನ್ನು ನಾವು ಯೋಚನೆ ಮಾಡಿದ್ದೆವು. ಸತೀಶಣ್ಣನನ್ನು ಕೇಳುವಾಗ ಅವರು ನಮ್ಮ ಶಶಿಕಾಂತ್ ಶೆಟ್ಟರನ್ನು ನಾವು ಸನ್ಮಾನಿಸ್ಬೋದು ಅಂತ ಸೂಚನೆಯನ್ನು ಕೊಟ್ಟರು. ನಮ್ಮ ಈ ಸಮಾರಂಭಕ್ಕೆ ಈ ವರ್ಷ ಮೊದಲು ಅತಿಥಿ ಕಲಾವಿದರಾಗಿಂತ ಇತ್ತು, ಆದರೆ ಈಗ ರೆಗ್ಯುಲರ್ ಕಲಾವಿದರಾಗಿ ಆಗಮಿಸಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಇವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತೇನೆ. ಜೊತೆಗೆ ಸನ್ಮಾನಗೊಳ್ಳಲಿರುವಂಥ ಇನ್ನೊಬ್ಬ ಬಾಲಕಿ ಇದ್ದಾಳೆ, ದೀಕ್ಷಾ ಎಂ ಅಂತೇಳಿ. ಅವರು ಇಲ್ಲಿ ಸಮೀಪದ ಮಂಚಿ ಕೊಳನಾಡು ಶಾಲೆಯ ಉಚಿತ ಯಕ್ಷ ಶಿಕ್ಷಣದ ಬಾಲಕಿ. ಅವಳು ಈಗ ಶ್ರೀರಾಮ್ ಪದವಿ ಪೂರ್ವ ಕಾಲೇಜು ಕಲ್ಲಡ್ಕದಲ್ಲಿ ಅವಳು ಅಧ್ಯಯನ ಮಾಡ್ತಾ ಇದ್ದಾಳೆ. ಅವಳನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸುವುದನ್ನು ನಾವು ಯೋಚನೆ ಮಾಡಿದ್ದೇವೆ. ಅವಳು ಕೂಡ ಬಂದಿದ್ದಾಳೆ. ಅವಳನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ನೆರೆದಿರುವಂತಹ ಎಲ್ಲರನ್ನು ಕೂಡ ಮಗದೊಮ್ಮೆ ಸ್ವಾಗತಿಸುತ್ತಾ
ಯಾವುದಾದ್ರೂ ಹೆಸರು ಬಿಟ್ಟೋಗಿದ್ದಿದ್ದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ನಮ್ಮ ಹಿರಿಯರಾದ ಮಂಗೇಶ್ ಭಟ್ ಇದ್ದಾರೆ ಅಂತ ಹೆಸರು ಹೇಳ್ತಾ ಹೋದರೆ ತುಂಬ ಆಗ್ತದೆ. ಹಾಗಾಗಿ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಬಹಳ ಸಂತೋಷಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಬಂದಿರುವಂಥ ಎಲ್ಲ ಗೌರವಾನ್ವಿತರನ್ನು ಅತ್ಯಂತ ಒಂದೆರಡು ವಿಷಯ. ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್, ನಮ್ಮ ವಿಟ್ಲ ಘಟಕ, ಇದೀಗ ನಾವು 6ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಕಳೆದ ವರ್ಷ ಇದೇ ಸಮೀಪದ ಕಾಪು ಮಜಲಲ್ಲಿ ನಾವು ಸ್ಥಳ ಚೇಂಜ್ ಮಾಡಿ, ಮೊದಲು ನಾವು ವಿಟ್ಲ ಪಂಚಲಿಂಗೇಶ್ವರನ ಸನ್ನಿಧಿಯಲ್ಲಿ ನಾವು ಮಾಡ್ತಾ ಇದ್ದೆವು. ಅದನ್ನು ಕಳೆದ ವರ್ಷ ಕಾಪು ಮಜಲ್ನಲ್ಲಿ ನಾವು ಮಾಡಿದೆವು. ಬಹಳ ಯಶಸ್ವಿಯಾಗಿ ನಡೀತು, ಒಳ್ಳೆಯ ಸ್ಪಂದನೆ ಸಿಕ್ಕಿತ್ತು. ಆ ದಿವಸ ನಿಷೇಧಾಜ್ಞೆ ಇತ್ತು, ಜೊತೆಗೆ ಭಯಂಕರ ಮಳೆಯ ಮೋಡವೂ ಇತ್ತು. ಅದನ್ನೆಲ್ಲ ಲೆಕ್ಕಿಸದೆ ಸಾಮಾನ್ಯ 800 ಜನರು ಬಂದಿದ್ದಾರೆ ಅಂತ ನಮ್ಮ ಲೆಕ್ಕಾಚಾರ ಹೇಳ್ತದೆ. ನನಗೆ ಭಾಳ ಸಂತೋಷ ಆಯಿತು. ಹಾಗಾಗಿ ನಮ್ಮ ಇಲ್ಲಿಯ ಯುವಕರಲ್ಲಿ ಸೇರಿ ನಾವು ಇಲ್ಲಿ ಕುರ್ತಮುಗಿಯರ್ನಲ್ಲಿ ಒಂದು ಯಕ್ಷಗಾನವನ್ನು ಮಾಡುವ, ಈ ಸತಿ ಮಾಡುವ ಅಂಥೇಳಿ ಒಂದು ಸಲಹೆಯನ್ನು ಕೊಟ್ಟರು. ಅವರ ಒಂದು ಸಲಹೆಯ ಮೇರೆಗೆ ಇಲ್ಲಿ ನಾವು ಈ ಒಂದು ಸ್ಥಳದಲ್ಲಿ ಯಕ್ಷಗಾನವನ್ನು ಯೋಜಿಸಿದ್ದೇವೆ. ಈ ಒಂದು ನಮಗೆ ಸಹಕಾರವನ್ನು ತುಂಬ ಇಲ್ಲಿಯ ನಮ್ಮ ಸಹೋದರರು ನೀಡಿದ್ದಾರೆ. ಮುಖ್ಯವಾಗಿ ನಮ್ಮ ಅರವಿಂದರಾಯಗಳು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ವಿಟ್ಲ ಘಟಕದ್ದು, ಹಾಗೆಯೇ ಕೋಶಾಧಿಕಾರಿಗಳು ಆದಂತಹ ಶ್ರೀ ಪದ್ಮನಾಭ ಶೆಟ್ಟಿ ಕುರ್ತಮಗಿಯರು, ಹಾಗೆಯೇ ಶಶಿಧರ ಇಕ್ಕುಳಲು, ಹಾಗೆ ಹೀಗೆ ಅನೇಕರು, ಅವರಿವ್ರದ್ದು ಹೆಸರುಂಟಲ್ಲ, ಅನೇಕರು ಇದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿ ಇದನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗಿಂದಲೇ ಎಲ್ಲ ಅಲ್ಲಿ ಇಲ್ಲಿ ಕೂಡ ಎಲ್ಲವನ್ನು ಕೂಡ ಸ್ವಚ್ಛಗೊಳಿಸಿ ಭಾಳ ಅಚ್ಚುಕಟ್ಟಾದಂತಹ ಒಂದು ಪ್ರದೇಶವನ್ನು ಇಲ್ಲಿ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವರನ್ನು ನಿಜವಾಗಿ ನಾವು ಅವ್ರನ್ನ ಮೆಚ್ಚಲೇಬೇಕು. ದಯಮಾಡಿ ಅವರಿಗೆಲ್ಲರಿಗೂ ಕೂಡ ನಿಮ್ಮ ಒಂದು ಕೈ ಚಪ್ಪಾಳೆ ಇರಲಿ ಅಂತ ನಾನು, ಯಾಕಂದರೆ ಈ ಯಕ್ಷಗಾನದ ಪ್ರಮುಖವಾಗಿ ಒಂದು ಯಶಸ್ಸಿಗೆ ಅವರು ಕಾರಣರಾಗಿದ್ದಾರೆ. ನಮ್ಮ ಯಕ್ಷಗಾನದ ವಿಟ್ಲ ಘಟಕದ ಮುಖಾಂತರ ಉಚಿತ ಯಕ್ಷ ಶಿಕ್ಷಣ ಅಂತ ಈಗ ಇತ್ತೀಚೆಗೆ 3-4 ವರ್ಷದ ಹಿಂದೆ ಆರಂಭ ಆಯಿತು. ನಮಗೆ 4 ಶಾಲೆಗಳನ್ನು ಕೊಟ್ಟಿದ್ದಾರೆ. ಒಂದು ಮಂಚಿಕೊಳ್ನಾಡು ಸರ್ಕಾರಿ ಪ್ರೌಢಶಾಲೆ ಮಂಚಿಕೊಳ್ನಾಡು, ಆಮೇಲೆ ಶ್ರೀರಾಮ ಶಾಲೆ ಪ್ರೌಢಶಾಲೆ ಕಲ್ಲಡ್ಕ, ಹಾಗೆ ಚಂದಳಿಕೆ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕೇಪು ಹಿರಿಯ ಪ್ರಾಥಮಿಕ ಶಾಲೆ. ಈ ಎಲ್ಲ 4 ಶಾಲೆಗಳಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇದೆ, ಯಕ್ಷ ಶಿಕ್ಷಣ ನಡೀತಾ ಇದೆ. ವರ್ಷದ ಆರಂಭದಲ್ಲಿ ಬಹಳ ಗೌಜಿಯಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಮಕ್ಕಳ ಸ್ಟೇಜಿಗೆ ಅವರಿಗೆ ರಂಗಪ್ರವೇಶಕ್ಕೂ ಒಂದು ಸಮಾರಂಭ ಮಾಡ್ತಾರೆ. ಆಮೇಲೆ ಸಮಾರೋಪ, ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಈ 4 ಶಾಲೆಗಳು ಮಾಡ್ತವೆ. ಜೊತೆಗೆ ನಮ್ಮ ಸಹ್ಯಾದ್ರಿ ಗ್ರೌಂಡ್ನಲ್ಲಿ ಆದಂತಹ ಯಕ್ಷ ಶಿಕ್ಷಣ ಮಕ್ಕಳ ಒಂದು ಸ್ಪರ್ಧೆ, ಅದರಲ್ಲಿ ಕೂಡ ಮಂಚಿಕೊಳ್ನಾಡು ಶಾಲೆ ಮಕ್ಕಳು ಭಾಗವಹಿಸಿದ್ರು. ಹೀಗೆ ಸಾಮಾನ್ಯವಾಗಿ ಒಂದು 900-950 ಮಕ್ಕಳು ಈಗಾಗಲೇ ರಂಗಪ್ರವೇಶ ಮಾಡಿದ್ದಾರೆ ಈ 4 ಶಾಲೆಗಳ ಮುಖಾಂತರ. ಸರಾಸರಿ ಒಂದು ಸಾಮಾನ್ಯ ಒಂದು 120 ಮಕ್ಕಳು ಒಂದು ವರ್ಷದಲ್ಲಿ 120 ಮಕ್ಕಳನ್ನಷ್ಟು ರಂಗಪ್ರವೇಶ ಮಾಡ್ತಾರೆ. ಇದು ನಮಗೆ ಪಟ್ಲ ಸತೀಶಣ್ಣವರು ಮಾಡಿದಂತಹ ಬಹಳ ಒಂದು ಅರೇಂಜ್ಮೆಂಟ್. ಅವ್ರಿಗೆ ಏನು ಅಂತ ಹೇಳಿದ್ರೆ, ಯಕ್ಷಗಾನ ಎಂಬುದು ನಿಂತ ನೀರಾಗಬಾರ್ದು, ಅದು ಹರಿತಾ ಇರಬೇಕು, ಸದಾ ಹರಿತಾ ಇರಬೇಕು. ಇಂದಿನ ಮಕ್ಕಳು ಅವರು ಯಕ್ಷಗಾನವನ್ನು ಮುಂದೆ ದಾಟಿಸ್ತಾ ಹೋಗಬೇಕು, ಮುಂದಕ್ಕೆ ಅದಕ್ಕೆ ಅಳಿವು ಅಂತ ಇರಬಾರ್ದು ಎಂಬ ಉದ್ದೇಶ ಅವ್ರದ್ದು ಮುಖ್ಯವಾಗಿ. ಇನ್ನೊಂದು, ನಮ್ಮ ಈ ವಿಟ್ಲ ಘಟಕದ ಮುಖಾಂತರ ನಮಗೆ ಕೊಟ್ಟಂಥ ಒಂದು ಜವಾಬ್ದಾರಿ ಯಕ್ಷಾಶ್ರಯ ಯೋಜನೆ. ವಿಟ್ಲ ಘಟಕದ ಮುಖಾಂತರ ಒಂದು 7-8-10 ಮನೆಗಳ ನಿರ್ಮಾಣ ಆಗಿವೆ. ಕೆಲವುದನ್ನು ಈಗಾಗಲೇ ಹಸ್ತಾಂತರಿಸಿ ಆಗಿದೆ. ಒಂದು 2-3 ಮನೆಗಳನ್ನು ಈಗಾಗಲೇ ಹಸ್ತಾಂತರಿಸಿ ಆಗಿದೆ. ಇನ್ನು ಉಳಿದವುಗಳೆಲ್ಲ ಈಗ ಕನ್ಸ್ಟ್ರಕ್ಷನ್ ಆಗ್ತಾಯಿವೆ. ಎಲ್ಲರೂ ಕೂಡ 5 ಲಕ್ಷದ ಅವರಿಗೆ ಒಂದು ಮೊತ್ತ ಯಕ್ಷಾಶ್ರಯ ಯೋಜನೆಗೆ ನೀಡಿದ್ದಾರೆ. ಆದ್ದರಿಂದ ನಮ್ಮ ವಿಟ್ಲ ಘಟಕದ ಮುಖಾಂತರ ಇಷ್ಟೆಲ್ಲ ಸಾಧನೆಗಳು ಆಗ್ತಾಯಿವೆ. ಜೊತೆಗೆ ನಾವು ಬೇರೆ ಹೇಳಬೇಕಾಗಿಲ್ಲ, ಈ ಯಕ್ಷಗಾನದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮುಖಾಂತರ ಅದೆಷ್ಟು ಸಾಮಾಜಿಕ ಕಾರ್ಯಗಳು ನಡೀತವೆ. ಇದನ್ನೆಲ್ಲ ನಡೆಸುವಂಥವರು ಶ್ರೀಯುತ ಪಟ್ಲ ಸತೀಶ್ ಶೆಟ್ಟರು. ಒಂದು ಪುಸ್ತಕದಲ್ಲಿ ಓದಿದ ನೆನಪು ಏನಂತ ಹೇಳಿದರೆ, ಕಟೀಲಿನ ಭ್ರಮರಾಂಬಿಕೆಯು ದುಂಬಿಯ ರೂಪದಲ್ಲಿ ಬಂದು ಅವರ ಜಾಗಟೆಯಲ್ಲಿ ಕೂತ್ಕೊಳಿಸಿ ಅವ್ರನ್ನ ಹಾಡಿಸಿದ್ರು. ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನು ಜಾಗಟೆ ಕೋಲಲ್ಲಿ ಹಿಡಿಸಿ ಅವರಿಂದ ಪದ್ಯವನ್ನು ಹಾಡಿಸಿದರು ಅಂತೇಳಿ. ಅಂದರೆ
ಇಲ್ಲಿ ಲಕ್ಷ್ಮಿಯೂ ಇದ್ದಾಳೆ, ಸರಸ್ವತಿಯೂ ಇದ್ದಾಳೆ. ಲಕ್ಷ್ಮಿ ಮತ್ತು ಸರಸ್ವತಿ ಅಂತ ಹೇಳಿದರೆ ಅವರಿಗೆ ಎರಡು ಕಣ್ಣುಗಳಿದ್ದ ಹಾಗೆ. ಅದರ ಮುಖಾಂತರ ಅವರು ಇವತ್ತು ಯಕ್ಷಗಾನ ಕಲಾಮಾತೆಯ ಒಂದು ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ದೇವರು ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ, ಅವರಿಗೆ ಉತ್ತಮ ಆರೋಗ್ಯ, ಸುಖ, ಶಾಂತಿ ಎಂಬುದು ಎಲ್ಲವನ್ನೂ ಕೊಡಲಿ ಅಂತ ಮನಸಾರೆ ನಾನು ಪ್ರಾರ್ಥಿಸಿ, ಆಗಮಿಸಿದ ತಮ್ಮೆಲ್ಲರನ್ನು ಕೂಡ, ವೇದಿಕೆಯ ಎಲ್ಲ ಗೌರವಾನ್ವಿತರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾನು ಸ್ವಾಗತಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಬಂದಿರುವಂಥ ಎಲ್ಲ ಗಣ್ಯರನ್ನು ಜೊತೆಗೆ ಎಲ್ಲ ಪ್ರೇಕ್ಷಕರನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಗೌರವಾನ್ವಿತ ಡಾಕ್ಟರ್ ಪೂವಪ್ಪ ಶೆಟ್ಟಿ ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಇದೀಗ ಶಾಲು ಹೊದಿಸುವ ಮೂಲಕ ಪ್ರೀತಿಯ ಸ್ವಾಗತ. ಡಾಕ್ಟರ್ ಪೂವಪ್ಪ ಶೆಟ್ಟಿ ಅಳಿಕೆಯವರಿಗೆ ಜಗಜೀವನ್ ರಾಮ್ ಶೆಟ್ಟಿ ಬೇಡಮಾರಗುತ್ತು ಗೌರವ ಸಲಹೆಗಾರರು, ವಿಟ್ಲ ಪಟ್ಲ ಫೌಂಡೇಶನ್ ವಿಟ್ಲ ಘಟಕದ ಗೌರವಾನ್ವಿತ ಗೌರವ ಸಲಹೆಗಾರರು ಡಾಕ್ಟರ್ ಪೂವಪ್ಪ ಶೆಟ್ಟಿ ಅಳಿಕೆ ಇವರಿಗೆ ಜಗಜ್ಜೀವನ್ ರಾಮ್ ಶೆಟ್ಟಿ ಬೇಡಮಾರಗುತ್ತು. ಹಾಗೆ ಮಂಕುಡೆ ಶ್ರೀನಿವಾಸ್ ಆಚಾರ್ ಇವರಿಗೆ ಗೌರವಾನ್ವಿತ ಗೌರವ ಸಲಹೆಗಾರರು ದೇವಪ್ಪ ಶೇಖ ತಾವು ಶಾಲನ್ನು ಹೊದಿಸುವ ಮೂಲಕ ಗೌರವಿಸಬೇಕು ಅಂತೇಳಿ ವಿನಂತಿಸ್ತೇವೆ. ಮಂಕುಡೆ ಶ್ರೀನಿವಾಸ್ ಆಚಾರ್ ಇವರಿಗೆ ದೇವಪ್ಪ ಶೇಖರು ನಮ್ಮ ಪಟ್ಲ ಫೌಂಡೇಶನ್ ವಿಟ್ಲ ಘಟಕದ ಗೌರವಾನ್ವಿತ ಗೌರವ ಸಲಹೆಗಾರರು. ಹಾಗೆ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಇವರಿಗೆ ಭಾಸ್ಕರ್ ಶೆಟ್ಟಿ ವೀರಕಂಬ ಉಪಾಧ್ಯಕ್ಷರು, ವಿಟ್ಲ ಘಟಕದ ಉಪಾಧ್ಯಕ್ಷರು ಭಾಸ್ಕರ್ ಶೆಟ್ಟಿ ವೀರಕಂಬ. ಹಾಗೆ ಶ್ರೀ ನಾರಾಯಣ್ ಶೆಟ್ಟಿ ಕುಳ್ಯಾರು ಇವರಿಗೆ ಅರುಣ್ ಕುಮಾರ್ ರೈ ಪ್ರತಿಪಾಡಿ ಶ್ರೀ ನಾರಾಯಣ್ ಶೆಟ್ಟಿ ಕುಳ್ಯಾರು ಇವರಿಗೆ. ಹಾಗೆ ಶ್ರೀ ರಾಧಾಕೃಷ್ಣ ಶ್ರೀ ಮಾಧವ ಮಾವೆ ಇವರಿಗೆ ಶಶಿಧರ್ ರೈ ಕುಲಾಲು ನಮ್ಮ ಸಕ್ರಿಯ ಒಬ್ಬರು ಕಾರ್ಯಕರ್ತರು ಶಶಿಧರ್ ರೈ ಕುಲಾರು. ಹಾಗೆ ನಮ್ಮ ವಿಟ್ಲ ಘಟಕದ ಸಂಚಾಲಕರಾದ ಶ್ರೀ ಸುಂದರ್ ಶೆಟ್ಟಿ ಚಂಬರಡ್ಕ ಇವರಿಗೆ ಸಂದೇಶ್ ಶೆಟ್ಟಿ ಬಿಕ್ನಾಜೆ. ಗೌರವಾನ್ವಿತ ಶ್ರೀ ರಮೇಶ್ ಶೆಟ್ಟಿ ಕುರ್ತಮುಗರುಗುತ್ತು ಇವರಿಗೆ ರವೀಶ್ ಶೆಟ್ಟಿ ಕರ್ಕಳ ಸಂಘಟನಾ ಕಾರ್ಯದರ್ಶಿಗಳು, ವಿಟ್ಲ ಘಟಕದ ರವೀಶ್ ಶೆಟ್ಟಿ ಕರ್ಕಳ. ಹಾಗೆ ಬಾಲಕೃಷ್ಣ ಶೆಟ್ಟಿ ಪಡಾರು ಇವರಿಗೆ ಮಂಗೇಶ್ ಭಟ್ ಗೌರವ ಸಲಹೆಗಾರರು ಮಂಗೇಶ್ ಭಟ್. ಹಾಗೆ ಹಿರಿಯರು ಗೌರವಾನ್ವಿತರು ದಾಮೋದರ್ ಶೆಟ್ಟಿ ಬಾರೆಬಿಟ್ಟು ಇವರಿಗೆ ಲವಿನ್ ಕುಮಾರ್ ಕುರ್ತಮುಗೇರು, ಇಲ್ಲಿಯ ವಿನಯಶ್ರೀ ಯುವಕ ಮಂಡಲದ ಗೌರವಾನ್ವಿತ ಅಧ್ಯಕ್ಷರು ಲವಿನ್ ಕುಮಾರ್ ಕುರ್ತಮುಗೇರು. ಹಾಗೆ ಅಪ್ರತಿಮ ಯಕ್ಷಗಾನ ಕಲಾವಿದ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಇವರಿಗೆ ರಾಮ್ ಪ್ರಸಾದ್ ರೈ ಪೆರುವಾಜೆ ಪ್ರಚಾರ ಸಮಿತಿಯ ನಮ್ಮ ಪಟ್ಲ ಘಟಕದ ವಿಟ್ಲ ಘಟಕದ ರಾಮ್ ಪ್ರಸಾದ್ ರೈ ಅವರು. ವಂದನೆಗಳು. ಶಾಲು ಹೊದಿಸಿ ಪ್ರೀತಿಯಿಂದ ಸ್ವಾಗತಿಸಿದ ಎಲ್ಲ ಮಹನೀಯರಿಗೆ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರ ಜೊತೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಗೌರವಾನ್ವಿತ ಮಂಕುಡೆ ಶ್ರೀ ಶ್ರೀನಿವಾಸ್ ಆಚಾರ್ ಇವರಿಂದ ವೇದಿಕೆಯ ಎಲ್ಲ ಗಣ್ಯರು ಜೊತೆಗೂಡಿ ಮಂಕುಡೆ ಶ್ರೀ ಶ್ರೀನಿವಾಸ್ ಆಚಾರ್ ಆಡಳಿತ ಮೋಕ್ತೇಶ್ವರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಮಂಕುಡೆ ಇವರು ದೀಪ ಬೆಳಗಿಸುವ ಮೂಲಕ ಈ ಸಭಾ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಸ್ತೇವೆ. ಬಂಧುಗಳೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ವಿಟ್ಲ ಘಟಕ ಬರೀ ಒಂದು ಯಕ್ಷಗಾನ ಕಲೆಯ ಜೊತೆಯಲ್ಲಿ ಕಲಾವಿದರ ಬದುಕಿಗೆ ಆಶಾಕಿರಣವಾಗಿ ಸಾವಿರಾರು ಜನರ ಕಣ್ಣೆರೆಸುವ ಕೆಲಸವನ್ನು ಮಾಡ್ತಾ ಇದೆ. ವಂದನೆಗಳು. ಇದೀಗ
ಸನ್ಮಾನ ಕಾರ್ಯಕ್ರಮ. ಇದೀಗ ಸನ್ಮಾನ ಕಾರ್ಯಕ್ರಮ. ಗೌರವಾನ್ವಿತ ತೆಂಕು ಬಡಗು ತಿಟ್ಟಿನ ಅಪ್ರತಿಮ ಕಲಾವಿದರು 2-3 ದಶಕಗಳ ಕಾಲ ರಂಗದಲ್ಲಿ ತನ್ನ ಯಕ್ಷಗಾನವನ್ನು ಜನರಿಗೆ ಮನೆ ಮನೆಗೆ ಮುಟ್ಟುವಂತೆ ಯಕ್ಷಗಾನದ ಸೇವೆಯನ್ನು ಗೈದ ಗೌರವಾನ್ವಿತ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಇವರನ್ನು ಈ ವೇದಿಕೆಯಲ್ಲಿ ಗೌರವಿಸುವುದೇ ನಮಗೆ ಅತ್ಯಂತ ನಮ್ಮ ಪುಣ್ಯದ ಕಾರ್ಯ. ವೇದಿಕೆ ಮೇಲೆ ರಾರಾಜಿಸುತ್ತಿರುವ ಎಲ್ಲ ಗಣ್ಯರು ಗೌರವಾನ್ವಿತ ಶಶಿಕಾಂತ್ ಶೆಟ್ಟಿ ಇವರನ್ನು ಗೌರವಿಸಬೇಕು ಅಂತೇಳಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ತೆಂಕು ಬಡಗು ಉಭಯ ತಿಟ್ಟುಗಳ ಪ್ರತಿಭಾನ್ವಿತ ಕಲಾವಿದರಾದ ತಾವು ಯಕ್ಷಗಾನ ರಂಗದಲ್ಲಿ ಅಭಿನಯ ಮತ್ತು ಭಾವನಾತ್ಮಕ ಸ್ತ್ರೀ ಪಾತ್ರಗಳಿಗೆ ಹೆಸರುವಾಸಿಯಾದವರು. ಆಕರ್ಷಕ ರೂಪ ಮತ್ತು ಪ್ರತಿಭೆಯನ್ನು ಹೊಂದಿರುವ ಬಹು ಬೇಡಿಕೆಯ ಸ್ತ್ರೀ ಪಾತ್ರಧಾರಿ. ಮಂದರ್ತಿ ಹಾಗೂ ಸಾಲಿಗ್ರಾಮ ಮೇಳಗಳಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಯಕ್ಷಧ್ರುವ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರ ಸಾರಥ್ಯದ ಪಾವನ್ಯ ಮೇಳದಲ್ಲಿ ಪ್ರಮುಖ ಸ್ತ್ರೀ ವೇಷಧಾರಿಯಾಗಿದ್ದೀರಿ. ಜೊತೆಗೆ ಕಳೆದ ಕೆಲವು ವರ್ಷಗಳಿಂದ ತಾಳಮದ್ದಳೆಯಲ್ಲಿ ಅರ್ಥಧಾರಿಯಾಗಿಯೂ ಗುರುತಿಸಿಕೊಂಡಿದ್ದೀರಿ. ತಮ್ಮ ಮುಂದಿನ ಜೀವನವು ಸದಾ ಹಚ್ಚ ಹಸುರಾಗಿರಲಿ ಎಂಬ ಆಶಯದೊಂದಿಗೆ ಈ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ವಂದನೆಗಳು. ಇನ್ನೋರ್ವ ಉಚಿತ ಯಕ್ಷ ಶಿಕ್ಷಣ ನಮ್ಮ ತರಗತಿಯ ಪ್ರತಿಭಾನ್ವಿತ ಬಾಲಕಿ ದೀಕ್ಷಾ ಎಂ. ದೀಕ್ಷಾ ಸರ್ಕಾರಿ ಪ್ರೌಢಶಾಲೆ ಮಂಚಿಕೊಲ್ನಾಡಲ್ಲಿ ಪ್ರೌಢಶಾಲಾ ವಿಭಾಗದ ಶಿಕ್ಷಣವನ್ನು ಪಡೆದು ಪ್ರಸ್ತುತ ಪ್ರಥಮ PUCಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಗೌರವಾನ್ವಿತ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀರಾಮ ಪ್ರೌಢಶಾಲೆ ಕಲ್ಲಡ್ಕ ಶ್ರೀರಾಮ ಪದವಿ ಪೂರ್ವ ಕಾಲೇಜಲ್ಲಿ ಶಿಕ್ಷಣವನ್ನು ಮುಂದುವರಿಸುವ ಜೊತೆಯಲ್ಲಿ ಯಕ್ಷಗಾನದ ಸೇವೆಯನ್ನು ಗೈಯುತ್ತಿರುವ ಪ್ರತಿಭಾನ್ವಿತ ಬಾಲಕಿ ಕುಮಾರಿ ದೀಕ್ಷಾ ಎಂ ಇವರನ್ನು ವೇದಿಕೆಯಲ್ಲಿ ಗೌರವಾರ್ಪಣೆ. ಬದುಕು ಉಜ್ವಲವಾಗಲಿ, ಕಲಾ ಸೇವೆಯನ್ನು ಮಾಡುವಂಥ ಶಕ್ತಿ ಆ ಎಲ್ಲ ದೇವಾನುದೇವತೆಗಳು ನೀಡಲಿ. ಸ್ಥಳ ಸಾನ್ನಿಧ್ಯದ ಎಲ್ಲ ಶಕ್ತಿಗಳು ಈ ಬಾಲಕಿಯ ಯಕ್ಷ ಸೇವೆಗೆ ಶಕ್ತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸುತ್ತಾ ನಮ್ಮ ಒಂದು ಕಿರು ಕಾಣಿಕೆ. ಗೌರವಾನ್ವಿತ ನಮ್ಮ ನಿಕಟಪೂರ್ವ ಸಂಚಾಲಕರಾದಂಥ ಅಧ್ಯಕ್ಷರಾಗಿರುವಂಥ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ಆಗಮಿಸಿದ್ದಾರೆ. ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಿದ್ದೇವೆ. ವಂದನೆಗಳು. ಇದೀಗ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ನಡೆಸಿಕೊಟ್ಟಂಥ ಗೌರವಾನ್ವಿತ ಹಿರಿಯರು ಮಂಕುಡೆ ಶ್ರೀನಿವಾಸ್ ಆಚಾರ್ ತಮ್ಮ ಶುಭಾಶಯದ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಸ್ತೇವೆ. ಇದೀಗ ಆಗಮಿಸಿರುವ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ಇವರಿಗೆ ಶಾಲನ್ನು ಹಾಕುವ ಮೂಲಕ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಪದ್ಮನಾಭ್ ಶೆಟ್ಟಿ. ಕ್ಷೇತ್ರದ ಮಹಾಗಣಪತಿ ದೇವರಿಗೆ, ಮಹಾವಿಷ್ಣು ದೇವರಿಗೆ ತಲವಾಗಿ ವಂದಿಸುವುದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ಪಟ್ಲ ಫೌಂಡೇಶನ್ನ ಪಾವಂಜಿ ಮೇಳದ ಸ್ಥಾಪಕ ಅಧ್ಯಕ್ಷರಾದಂಥ ಸತೀಶಣ್ಣನವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳೇ,
ಪಟ್ಲ ಫೌಂಡೇಶನ್ ವತಿಯಿಂದ ನಮ್ಮ ಊರಲ್ಲಿ ಇವತ್ತು ಒಂದು ಯಕ್ಷಗಾನ ನಡೆಯುವುದು ನಮಗೆ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ. ಅದರಲ್ಲಿ ಕೂಡ ನಾವು ಸಣ್ಣದಿರುವಾಗ ನೋಡಿದಂಥ ಒಂದು ಪ್ರಸಂಗ ಪಾಪಣ್ಣ ವಿಜಯ ಗುಣಸುಂದರಿ ಅನ್ನೋ ಪ್ರಸಂಗವು ಈಗ ಪುನರಾಪಿ ನಮ್ಮ ಈ ಜಾಗದಲ್ಲಿ ಮಾಡುವಂಥದ್ದು ನಮಗೊಂದು ಹೆಮ್ಮೆಯ ವಿಷಯವಾಗಿದೆ. ಅಲ್ಲದೆ ಒಂದು ಕಾಲದಲ್ಲಿ ಯಕ್ಷಗಾನ ಕ್ಷೇತ್ರವು ಭಾಳ ಒಂದು ಕ್ಷೀಣಾಸ್ಥಿತಿಯಲ್ಲಿ ಹೋಗಿರುವಾಗ ಕಲಾವಿದರಿಗೆ ಆಸರ ಇಲ್ಲದಂಥ ಸಂದರ್ಭದಲ್ಲಿ ಅದನ್ನು ಕಟ್ಟಿ ಬೆಳೆಸಿದಂಥ ಸತೀಶಣ್ಣರವರ ಕೀರ್ತಿ ಅವರಿಗೆ ಸಲ್ಲಬೇಕು. ದೇಶದಲ್ಲಿ ವಿದೇಶದಲ್ಲಿ ಕೂಡ ಪ್ರಖ್ಯಾತಿಯನ್ನು ತಂದುಕೊಂಡಂಥ ಕೀರ್ತಿ ಕೂಡ ಅವರಿಗೆ ಸಲ್ಲಬೇಕು. ಅಲ್ಲದೆ ಅವರು ಎಷ್ಟೋ ನಾನು ಕೇಳಿ ತಿಳಿದದ್ದು ಹೆಚ್ಚು ವಿಚಾರ ನನಗೂ ಗೊತ್ತಿಲ್ಲ. ಅವರ ಒಂದು ಕಲಾವಿದ ಕ್ಷೇತ್ರ ಯಕ್ಷಗಾನ ಕಲಾಕ್ಷೇತ್ರದಲ್ಲಿರುವಂಥ ಕಲಾವಿದರಿಗೂ, ನಾಟಕ ಕಲಾಕ್ಷೇತ್ರದಲ್ಲಿರುವ ಕಲಾವಿದರಿಗೂ, ಭೂತಾರಾಧನೆ ಕ್ಷೇತ್ರದಲ್ಲಿರುವಂಥ ಕಲಾವಿದರಿಗೂ, ಬೇರೆ ಬೇರೆ ಕಲಾವಿದರಿಗೂ ಮನೆ ಕಟ್ಟಿಕೊಟ್ಟಂಥ ಅವರ ಕೊಟ್ಟಂಥ ಒಂದು ಮನಸ್ಸು ಭಾಳ ಒಂದು ದೊಡ್ಡ ಬಂತು. ಒಳ್ಳೆ ಸುಮಾರು ಒಂದು 55 ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಅಂಥೇಳಿ ನಾನು ತಿಳ್ಕೊಂಡಂಥ ವಿಚಾರ. ಅದರ ಕೀರ್ತಿ ಕೂಡ ಅವರಿಗೆ ಸಲ್ಲಬೇಕು ಅಂತ ಹೇಳಿದೆ. ಅಲ್ಲದೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಯಕ್ಷಗಾನದ ಕಲಾವಿದರನ್ನು ಹುರಿದುಂಬಿಸಿ ಅವರ ಜೀವನ ಮಟ್ಟವನ್ನು ವೃದ್ಧಿಯಾಗಬೇಕು, ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ರೀತಿಯಲ್ಲಿ ಅದನ್ನು ಕಟ್ಟಿ ಬೆಳೆಸಿದಂಥ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತದೆ. ಅಲ್ಲದೆ ಇವತ್ತು ನಮ್ಮ ಊರಲ್ಲಿ ಈ ಕಾರ್ಯಕ್ರಮ ಮಾಡುವುದು ನಮಗೂ ತುಂಬ ಖುಷಿ. ಒಂದು ನಮ್ಮ ಮಂಗುಡೆ ಮಹಾವಿಷ್ಣು ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ಅವರ ಕಂಠಸಿರಿಯನ್ನು ನಾನು ಆಲಿಸಿದ್ದೇನೆ. ಆಗ ಅವರಿಗೊಂದು ಇಷ್ಟ ಅಭಿಮಾನಿಗಳಿದ್ದಾರೆ ಎನ್ನುವುದು ಆ ಟೈಮಲ್ಲಿ ಮಾತ್ರ ನನಗೆ ಗೊತ್ತಾದ್ದು. ಎಷ್ಟೋ ಜನಸಾಗರ ಬಂದಷ್ಟು ಜನಸಾಗರ ಬರ್ತಾನೆ ಇದೆ. ನಮ್ಮ ಅಡಿಗೆಯವರು ಒಂದು ಬೇಗ ಇವರ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಬೇಗ ಅಡಿಗೆ ಮಾಡಿ ಮುಗಿಸಿ ನಿಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಮಾಡಿದಂಥ ಪಾಕಶ ಎಲ್ಲ ಖಾಲಿಯಾಗಿದೆ, ಜನಸಾಗರ ಬರ್ತಾ ಇದೆ, ಪುನಃ ಬೇಯಿಸಿ ಹಾಕಬೇಕು. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಅವರ ಇದನ್ನು ನೋಡುವಂಥ ಯೋಗ ಬರಲಿಲ್ಲ. ಅಂದರೆ ಅಷ್ಟೊಂದು ಅಭಿಮಾನಿಗಳು ಇದ್ದಾರೆ ಅಂತ ಅನ್ನೋ ವಿಚಾರ ನನಗೆ ಅದೇ ಸಂದರ್ಭದಲ್ಲಿ ಗೊತ್ತಾದ್ದು. ಅದರಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಯಿತು. ಅದು ಸಹ ಒಂದು ಒಳ್ಳೆಯ ವಿಚಾರವೇ. ಕಲಾವಿದರಿಗೆ ಫ್ರೀಯಾಗಿ ಇನ್ಸೂರೆನ್ಸ್ ಇದರ ವಿಚಾರವನ್ನು ಮಾಡಿಕೊಡ್ತಾ ಇದ್ದೀರಿ. ಎಲ್ಲ ವಿಷಯದಲ್ಲಿ ಎಲ್ಲ ಕೀರ್ತಿ ಸತೀಶಣ್ಣನವರಿಗೆ ಕಲಿಬೇಕು. ಕಲಾಕ್ಷೇತ್ರವನ್ನು ಬೆಳೆಸುವಂಥ ಕೀರ್ತಿ ಅವರಿಗೆ ಸಲ್ಲಬೇಕು. ಇನ್ನಷ್ಟು ಈ ಕಲಾಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವಂಥ ಮತ್ತು ಅವರು ಇನ್ನಷ್ಟು ಆಸಕ್ತರಿಗೆ ಬೇಕಾಗುವಷ್ಟು ಮನೆ ನಿರ್ಮಾಣ ಅಥವಾ ಬೇರೆ ಯಾವುದೇ ಸೌಕರ್ಯವನ್ನು ಒದಗಿಸಿಕೊಡುವಂಥ ಅವರ ಮನಸ್ಥಿತಿ ತುಂಬ ಒಳ್ಳೆಯದು. ಅದನ್ನು ಮಹಾವಿಷ್ಣು ದೇವರು ಮಹಾಗಣಪತಿ ದೇವರವರಿಗೆ ಅನುಗ್ರಹಿಸಿ ಇಷ್ಟೆಲ್ಲ ಕಾರ್ಯ ಮಾಡಬೇಕಾದರೆ ಅವರ ಹಿಂದೆ ಯಾವುದೇ ಒಂದು ದೈವಿಕ ಶಕ್ತಿಯು ಇರುವ ಕಾರಣ ಇದೆಲ್ಲ ಕಾರ್ಯಕ್ಕೆ ಸಾಧ್ಯ. ಎಷ್ಟೋ ಜನ ಕೊಡುಗೈ ದಾನಿಗಳು ಇರ್ಬೋದು, ಆದರೆ ಆ ಅಧ್ಯಕ್ಷರ ಕೈಯಲ್ಲಿ ಅದರ ಒಂದು ದಾನಿಗಳ ಮೊತ್ತವನ್ನು ಕೊಡುವಾಗ ಅವರ ಮೇಲಿನ ವಿಶ್ವಾಸದಲ್ಲಿ ಕೊಡುವುದು. ಅದರಿಂದಾಗಿ ಅವರು ಅಷ್ಟೊಂದು ಒಳ್ಳೆಯ ವ್ಯಕ್ತಿ ಅನ್ನೋ ವಿಚಾರ, ಒಂದು ಈ ಹುದ್ದೆಗೆ ಅರ್ಹರ ವ್ಯಕ್ತಿ ಅನ್ನೋದು ವಿಚಾರ ನಮಗೆ ಮನಗಾಣುತ್ತದೆ. ಇವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಜೀವನ ಅನುಗ್ರಹಿಸಲಿ. ಈ ಕಲಾಕ್ಷೇತ್ರ ಬೆಳಗಲಿ. ಪಟ್ಲ ಫೌಂಡೇಶನ್ನ ಎಲ್ಲ ಕಲಾವಿದರಿಗೂ, ಸ್ಥಾಪಕ ಅಧ್ಯಕ್ಷರಿಗೂ, ಎಲ್ಲ ಅದರ ವ್ಯವಸ್ಥಾಪಕರಿಗೂ ಎಲ್ಲರಿಗೂ ಮಹಾಗಣಪತಿ ದೇವರು, ಮಹಾವಿಷ್ಣು ದೇವರು ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ, ಇನ್ನಷ್ಟು ಬೆಳೆಯಲಿ ಎಂದು ನಾನು ಹಾರೈಸುತ್ತೇನೆ. ಹಾರೈಸಿ ನನ್ನ ಎರಡು ಮಾತುಗಳ ಅವಕಾಶ ದೀಪ ಪ್ರಜ್ವಲನೆ ಮಾಡಿಕೊಟ್ಟು ಅವಕಾಶ ಕೊಟ್ಟಂಥ ನನ್ನ ಎಲ್ಲ ಊರಿನ ನನ್ನ ಆತ್ಮೀಯರಿಗೂ ಎಲ್ಲರಿಗೂ ವಂದಿಸುತ್ತಾ, ಈ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು ಗೌರವಾನ್ವಿತ ಮಂಕುಡೆ ಶ್ರೀ ಶ್ರೀನಿವಾಸಾಚಾರ್ಯ. ತಮ್ಮ ಉದ್ಘಾಟನಾ ಮಾತುಗಳನ್ನು ಆಡಿದಿರಿ, ತಮಗೆ ಪ್ರೀತಿ ವಂದನೆಗಳು. ಇದೀಗ ಅಪ್ರತಿಮ ಕಲಾವಿದ ನಮ್ಮ ಇವತ್ತಿನ ಗೌರವ ಅರ್ಪಣೆಯನ್ನು ಸ್ವೀಕರಿಸಿದ ಶಶಿಕಾಂತ್ ಶೆಟ್ಟಿ ಕಾರ್ಕಳ ತಮ್ಮ ಎರಡು ಅನಿಸಿಕೆಗಳು. ಯಕ್ಷಗಾನದ ಅಧಿಷ್ಠಾತ್ರ ದೇವತೆಯಂತಹ ಮಹಾಗಣಪತಿಯನ್ನು ಸ್ಮರಿಸುತ್ತಾ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪದಾರವೃಂದಕ್ಕೆ ವಂದಿಸಿ, ಕ್ಷೇತ್ರದ ಗ್ರಾಮ ದೇವರುಗಳು ಎಲ್ಲರಿಗೂ ತಲೆಬಾಗುತ್ತಾ ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯರಿಗೂ ತಲೆಬಾಗಿ ಸನ್ಮಾನಿಸಿರುವುದಕ್ಕೋಸ್ಕರವಾಗಿ ಎರಡು ಮಾತುಗಳನ್ನು ಆಡುತ್ತೇನೆ. ನಾನು ಕಲಿತದ್ದು ತೆಂಕುತಿಟ್ಟು, ನನ್ನ ವ್ಯವಸಾಯವನ್ನು ನಾನು ಮುಂದುವರಿಸಿದ್ದು ಬಡಗುತಿಟ್ಟು. ಒಂದು ಬಡಗುತಿಟ್ಟಿನ ಆಕರ್ಷಣೆಯಿಂದ ಮಂದಾರ್ತಿ ಸಾಲಿಗ್ರಾಮದಂತಹ ಮೇಳಗಳಲ್ಲಿ
25-26 ವರ್ಷಗಳ ಕಾಲ ತಿರುಗಾಟವನ್ನು ಮಾಡಿದ್ದೇನೆ. ಆದರೆ ವೃತ್ತಿನಿರತವಾಗಿ ತೆಂಕುತಿಟ್ಟಿಗೆ ನಾನು ಯಕ್ಷಗಾನಕ್ಕೆ ಬಂದಿರುವುದು ಇದು ಪ್ರಥಮ ಬಾರಿ. ನನಗಿದು ಸ್ಥಳಗಳೆಲ್ಲ ಹೊಸದು. ಆದರೆ ನನ್ನನ್ನು ನೀವು ಕೈ ಹಿಡಿದು ನಡೆಸ್ತೀರಿ ಎನ್ನುವಂಥ ಒಂದು ವಿಶ್ವಾಸ ನನಗೆ ಈಗಾಗಲೇ ಬಂದಿದೆ. ಮೇಳ ಇಲ್ಲದೆ ಒಂದು ಅತಂತ್ರವಾದಂಥ ಒಂದು ಸ್ಥಿತಿ ಬಂದಾಗ ಕಲಾವಿದರ ಕಾಮಧೇನುವಾದಂತಹ ನಮ್ಮ ಪಟ್ಲ ಸತೀಶ್ ಭಾಗವತರು ನನಗೊಂದು ಕೊಟ್ಟ ಆಸರೆ, ಅದೊಂದು ಜೀವಾಮೃತ ಕೊಟ್ಟ ಹಾಗೆ ನನಗದು. ಅದು ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ಅದನ್ನು ನಾನು ಶ್ರೀಪಾತ್ರವೇ ಮಾಡೋದು ಅದರಿಂದ ಹೇಳುತ್ತೇನೆ. ತಾಯಿ ಮನೆ ಬಿಟ್ಟು ಗಂಡನ ಮನೆಗೆ ಬಂದ ಹಾಗಾಗಿದೆ ನನಗೆ. ಬಡಗು ತಿಟ್ಟು ಬಿಟ್ಟು ತೆಂಕುತಿಟ್ಟಿಗೆ ಬಂದಿದ್ದೇನೆ. ನನ್ನನ್ನು ಕೈ ಹಿಡಿದು ನೀವು ನಡೆಸ್ತೀರಿ ಎನ್ನುವಂಥ ವಿಶ್ವಾಸದಲ್ಲಿ ಹೊಸ ಜನರ ಪರಿಚಯ ನನಗೆ, ಹೊಸ ಪರಿಸರಗಳು ನನಗೆ. ಯಕ್ಷಗಾನ ಹೊಸತಲ್ಲ, 4 ಕಂಬಗಳ ಮಧ್ಯೆ ನಾನು ಯಕ್ಷಗಾನ ಮಾಡ್ತಾ ಇದ್ದವನು. ಆದರೆ ಯಕ್ಷಗಾನದ ಪರಿಸರಗಳು ಒಂದಿಷ್ಟು ದಿಕ್ಕು ಬದಲಾಗಿದೆ. ಆದ್ದರಿಂದ ನನ್ನನ್ನು ಕೈ ಹಿಡಿದು ನಡೆಸ್ತಾ ಇದ್ದೀರಿ ಎನ್ನುವಂಥ ವಿಶ್ವಾಸದಲ್ಲಿ ನನ್ನನ್ನು ಸನ್ಮಾನಿಸಿದ ಪಟ್ಲ ಫೌಂಡೇಶನ್ನ ಪ್ರಥಮ ಸನ್ಮಾನ ನನಗಿದು. ಆದ್ದರಿಂದ ನಿಮಗೆ ಮತ್ತೆ ಕೈ ಮುಗಿಯುತ್ತಾ 2 ಮಾತು ಮುಗಿಸ್ತೇನೆ. ಸನ್ಮಾನ ಸ್ವೀಕರಿಸಿ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಗೌರವಾನ್ವಿತ ಶಶಿಕಾಂತ್ ಶೆಟ್ಟಿ ತಮಗೆ ಪ್ರೀತಿಯ ವಂದನೆಗಳು. ಇದೀಗ ನಮ್ಮ ವಿಟ್ಲ ಘಟಕದ ಬೇರೆ ಬೇರೆ ಪದಾಧಿಕಾರಿಗಳು ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ಒಂದು ಶಾಲನ್ನು ಹೊದಿಸುವ ಮೂಲಕ ಕಿರು ಒಂದು ಕಾಣಿಕೆ. ಹಿರಿಯರಾದ ಶ್ರೀ ಸತೀಶ್ ಕುಮಾರ್ ಆಳ್ವ ಇರಾಬಾಳಿಕೆ ತಾವು ಇದ್ದರೆ ವೇದಿಕೆ ಬರಬೇಕು ಅಂತೇಳಿ ವಿನಂತಿಸ್ತೇವೆ. ಹಾಗೆ ಶ್ರೀ ಶಶಿಕುಮಾರ್ ಭಟ್ ಪಡಾರು, ಇವರು ನಮ್ಮ ವಿಟ್ಲ ಘಟಕದ ಮಂಗಳೂರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಟ್ರಸ್ಟಿಗಳು. ಹಾಗೆ ಗೌರವ ಸಲಹೆಗಾರರಾಗಿ ಇರುವವರು ಬೈಲುಗುತ್ತು ಮಾರಪ್ಪ ಶೆಟ್ಟಿಯವರು, PK ಶೆಟ್ಟಿ, ಗೌರವಾನ್ವಿತ ದೇವಪ್ಪ ಶೇಖ ಪಿಲ್ಲಿ ಅಡ್ಕ, ತಾವು ಇದರ ವೇದಿಕೆ ಬನ್ನಿ. ದೇವಪ್ಪ ಶೆಟ್ಟಿ ಪಿಲ್ಲಿ ಅಡ್ಕ, ಸದಾಶಿವ ಆಚಾರ್ಯ ಬಿಟ್ಲ, ರಾಜಾರಾಮ್ ಭಟ್ ಬಳಿಪಗುಳಿ, ಪ್ರಭಾಕರ್ ಶೆಟ್ಟಿ ದಂಬೆಕಾನ, ದಿನಕರ್ ಭಟ್ ಮಾವೆ, ಮೋನಪ್ಪ ಗೌಡ ಬಿಟ್ಲ, ಆನಂದ ಶೆಟ್ಟಿ ತಾರಿಪಡುಪು, ಜಯಶಂಕರ್ ರೈ ಚೆಂಬರಡ್ಕ, ಮಂಗೇಶ್ ಭಟ್ ವಿಟ್ಲ, ಜಗಜೀವನ್ ರಾಮ್ ಶೆಟ್ಟಿ ಮೈರಾ. ಹಾಗೆ ಸಂಚಾಲಕರಾಗಿ ಪ್ರಕಾಶ್ ರೈ ಕಲ್ಲಂಗಳ ಗುತ್ತು, ರಾಜೇಂದ್ರ ರೈ ಪಡಿಬಾಗಿಲು, ಬಾಲಕೃಷ್ಣ ಕಾರಂತ ಅಳಿಕೆ, ಚೇತನ್ ಶೆಟ್ಟಿ ಬಳ್ಳಚಾರು, ಬಾಲಕೃಷ್ಣ ಶೆಟ್ಟಿ ಬೆಂಗ್ರೋಡಿ, ಸಂಜೀವ ಪೂಜಾರಿ ಭಾರತ್ ಶಾಮ್ಯಾಣ, ವೇಣುಗೋಪಾಲ್ ಶೆಟ್ಟಿ ಮರುವಾಳ, ದೇವಿಪ್ರಸಾದ್ ಶೆಟ್ಟಿ ಬೆಂಜಂತಿಮಾರು, ಮೋಹನ್ ದಾಸ್ ರೈ ಎರುಂಬು, ರೂಪೇಶ್ ರೈ ಅಳಿಕೆಗುತ್ತು, ರಾಜಶೇಖರ್ ಶೆಟ್ಟಿ ತಾಳಿಪಡುಪು, ತಾರಾನಾಥ್ ಅಧ್ಯಾಪಕರು ಪ್ರೌಢಶಾಲೆ ಮಂಚಿ ತಾರಾನಾಥ್. ಹಾಗೆ ಜೊತೆ ಕಾರ್ಯದರ್ಶಿಗಳಾಗಿ ಸಂಜೀವ ಪೂಜಾರಿ ಗಜಾನನ ಬಿಟ್ಲ, ಪ್ರವೀಣ್ ಶೆಟ್ಟಿ ಮೈರಾ, ರೋಹಿತ್ ರೈ ಚೆಂಬರಡ್ಕ, ಅಮರೇಶ್ ಶೆಟ್ಟಿ ತಿರುವಾಜೆ, ಹೇಮಾನಂದ್ ಶೆಟ್ಟಿ ಕರ್ಕಳ, ಚಂದ್ರಾಸ್ ಶೆಟ್ಟಿ ಪುಳಿತ್ತಡಿ ಅಳಿಕೆ, ರಮೇಶ್ ಶೆಟ್ಟಿ ಮುಳಿಯ. ಹಾಗೆ ಜೊತೆ ಕಾರ್ಯದರ್ಶಿಯಾಗಿ ಇವರೆಲ್ಲ ಸಹಕಾರ ನೀಡ್ತಿದ್ದಾರೆ. ಸಂಘಟನಾ ಕಾರ್ಯದರ್ಶಿಗಳಾಗಿ ಸಂದೇಶ್ ಶೆಟ್ಟಿ ಬಿಕ್ನಾಜೆ, ಶಶಿಧರ್ ರೈ ಕುಳಾಲು, ವಿಜಯಶಂಕರ ಆಳುವ ಮಿತ್ತಳಿಕೆ, ರಾಮ್ ಪ್ರಸಾದ್ ರೈ ತಿರುವಾಜೆ, ಕೇಶವ್ ಶೆಟ್ಟಿ ನಡುಲಚ್ಚಿಲ್, ತಾರನಾಥ್ ಆಳುವ ಕೇಪು, ರವೀಶ್ ಶೆಟ್ಟಿ ಕರ್ಕಳ, ರಿತೇಶ್ ಶೆಟ್ಟಿ ಪಂಚಮಿ, ರಾಧಾಕೃಷ್ಣ ಎರುಂಬು, ನಾಗೇಶ್ ಶೆಟ್ಟಿ ಕೊಡುಂಗಾಯಿ, ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಳಿಕೆ, ಮನೋಜ್ ರೈ ಕೇಕನಾಜೆ, ವಿನೋದ್ ಶೆಟ್ಟಿ ಅಡ್ಕಸ್ಥಲ. ಕಾರ್ಯಕಾರಿ ಸಮಿತಿಯ ಸದಸ್ಯರು ಮಂಜಯ್ಯ ಶೆಟ್ಟಿ ಚೆಂಬರಡ್ಕ, ಸಂತೋಷ್ ಪೂಂಜ ಕೊಡಂಗೆ, ಚರಣ್ ಮಡಿವಾಳ ಕಾಪುಮಜಲು, ಉದಯ್ ಕುಮಾರ್ ರೈ ಅಗರಿ, ಅರುಣ್ ಕುಮಾರ್ ರೈ ಪ್ರತಿಪಾಡಿ, ಸುದೇಶ್ ಭಂಡಾರಿ ಎರ್ಮನಿಲೆ, ಶಿವಾನಂದ್ ಶೆಟ್ಟಿ ಕೊಲ್ಯ, ಸದಾನಂದ ಗೌಡ ಶೇರಾಜೆ, ಶಾಂತಾರಾಮ್ ಶೆಟ್ಟಿ ಬೆಂಗ್ರೋಡಿ, ನಾಗೇಶ್ ಭಂಡಾರಿ ಅನಂತಾಡಿ, ಶಿವಶಂಕರ್ ರಾವ್ ಮಂಚಿ, ತಿಮ್ಮಪ್ಪ ಶೆಟ್ಟಿ ಅಳಿಕೆ, ಜಯರಾಮ್ ರೈ ಕಾಟುಕುಕ್ಕೆ. ಇವರೆಲ್ಲ ವಿಟ್ಲ ಘಟಕದ ಈ ಒಂದು ಯಶಸ್ವಿ 6ನೇ ಯಕ್ಷಗಾನ ಪ್ರದರ್ಶನಕ್ಕೆ ಬೆನ್ನೆಲುಬಾಗಿ ನಿಂತಹ ಮಹನೀಯರು. ತಮಗೆ ಅತ್ಯಂತ ಪ್ರೀತಿಯ ವಂದನೆಗಳು.
ಹಾಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಇವತ್ತು ಈ ಸ್ಥಳದಲ್ಲಿ ಯಶಸ್ವಿ ಒಂದು ಯಕ್ಷಗಾನ ಪ್ರದರ್ಶನ ಆಗಲಿಕ್ಕೆ ಬಹಳಷ್ಟು ಶ್ರಮಿಸಿದವರು ಶ್ರೀ ಅರವಿಂದ ರೈ ಮೂರ್ಜಬೆಟ್ಟು, ತಾವು ವೇದಿಕೆ ಬರಬೇಕು. ಹಾಗೆ ಉಪಾಧ್ಯಕ್ಷರಾದ ಭಾಸ್ಕರ್ ಶೆಟ್ಟಿ ವೀರಕಂಬ, ಹಾಗೆ ಪದ್ಮನಾಭ್ ಶೆಟ್ಟಿ ಕಲ್ಕಾಜೆ, ಹಾಗೆ ನಮ್ಮ ಈ ಒಂದು ರಂಗಸ್ಥಳದ ಮುಂಭಾಗದಲ್ಲಿ ಅಪ್ರತಿಮ ಪ್ರತಿಮೆ ದಿವ್ಯನಿಧಿ ರೈ ಎರುಂಬು, ಈ ಬಾಲಕಿಯನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸ್ತೇವೆ. ತಾವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ಬೋದು. ಇಂಜಿನಿಯರಿಂಗ್ ಪದವೀಧರೆ, ಬಾಲ್ಯದಲ್ಲಿಯೇ ಭಜನೆ ಹಾಡುವ ಮೂಲಕ ಈ ರಂಗಕ್ಕೆ ಪ್ರವೇಶ ಮಾಡಿದ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಸೇವೆಯನ್ನು ನೆರವೇರಿಸುತ್ತಿರುವ ದಿವ್ಯನಿಧಿ ರೈ, ಅಭಿನಂದನೆಗಳು. ಗಣೇಶ್ ಭಾರಬಿಟ್ಟು, ಸಂದೀಪ್ ಶೆಟ್ಟಿ ಕೊಡಂಗೆ, ಹಾಗೆ ದಾಯ್ಜಿ ವರ್ಲ್ಡ್ ಮಂಗಳೂರು ಇದರ ಸಂಸ್ಥೆಯಿಂದ ನೇರ ಪ್ರಸಾರವನ್ನು ನಮಗೆ ನೀಡ್ತಾ ಇರುವವರು ಗೌರವಾನ್ವಿತ ಶ್ರೀಕಾಂತ್ ಸೋಮಯಾಜಿ, ಹಾಗೆ ಕಿರಣ್ ಕುಮಾರ್ ಮೈರಾ ಕೇಪು. ಎಲ್ಲ ಕಾರ್ಯಕ್ರಮಗಳನ್ನು ಭಾಳಷ್ಟು ನೇರ ಬಿತ್ತರಿಸುವ ಮೂಲಕ ನಮ್ಮ ಈ ಕಲಾ ಸೇವೆಗೆ ಭಾಳಷ್ಟು ಪ್ರೋತ್ಸಾಹವನ್ನು ನೀಡುವವರು ಕಿರಣ್ ಕುಮಾರ್ ಮೈರಾ. ನಮ್ಮ ಕಾರ್ಯಕ್ರಮಕ್ಕೆ ಉತ್ತಮ ನಿರೂಪಕರಾಗಿ, ಅದಲ್ಲದೆ ದೈಹಿಕ ಶಿಕ್ಷಕರಾಗಿ ದುಡಿಯುತ್ತಿರುವಂಥ ಸುರೇಶ್ ಶೆಟ್ಟಿ ಮೈರ ಇವರಿಗೆ ಇವರಿಗೆ ಶಾಲು ಓದಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಒಂದು ಬಾರಿ ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡೀರಿ ನೋಡ. ವಂದನೆಗಳು. ಆತ್ಮೀಯ ಬಂಧುಗಳೇ, ಪಟ್ಲ ಫೌಂಡೇಶನ್ ವಿಟ್ಲ ಘಟಕ ಈ ದಿನ 6ನೇ ವರ್ಷದ ಈ ಪ್ರಯೋಗವನ್ನು ಈ ನೆಲದಲ್ಲಿ ಮಾಡ್ತಾ ಇದ್ದೇವೆ. 5 ವರ್ಷ ವಿಟ್ಲ ಘಟಕವನ್ನು ಮುನ್ನಡೆಸಿದವರು ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ. ಆ ಕಾಲದಲ್ಲಿ ತನ್ನ ತನು ಮನ ಧನ ಎಲ್ಲವನ್ನೂ ಅರ್ಪಣೆ ಮಾಡಿ ಪಟ್ಲ ಫೌಂಡೇಶನ್ನ ಈ ಯಶಸ್ವಿ ಪ್ರಯೋಗಗಳಿಗೆ ಭಾಳಷ್ಟು ಹಗಲಿರುಳು ದುಡಿದವರು. ಅವರನ್ನು ಈ ವೇದಿಕೆಯಲ್ಲಿ ಒಂದು ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ರಾಧಣ್ಣ 5 ವರ್ಷಗಳ ಸತತ ಪರಿಶ್ರಮ ಎಲ್ಲರನ್ನು ಜೊತೆಗೂಡಿಸಿ ಸುಮಾರು 3 ವರ್ಷ ವಿಟ್ಲ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಯಶಸ್ವಿ ಪ್ರಯೋಗಗಳನ್ನು ನಡೆಸಿಕೊಟ್ಟವರು. ಎಲ್ಲರ ಸಹಕಾರದಿಂದ ನಾವು ಭಾಳಷ್ಟು ಗೌರವದಿಂದ ಈ ವೇದಿಕೆಯಲ್ಲಿ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸ್ತಿದ್ದೇವೆ. ರಾಧಣ್ಣನ ಸೇವೆ ಪಟ್ಲ ಫೌಂಡೇಶನ್ ವಿಟ್ಲ ಘಟಕ ಆರಂಭ ಆದಂದಿನಿಂದ 5 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಾಯಕತ್ವವನ್ನು ನೀಡಿ ಮುನ್ನಡೆಸಿದವರು ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ಅವರು. ಇವತ್ತು ಗೌರವ ಅರ್ಪಣೆ ಮಾಡುವುದರಲ್ಲಿ ಭಾಳಷ್ಟು ನಮಗೆ ಹೆಮ್ಮೆ ಇದೆ. ಇನ್ನಷ್ಟು ವರ್ಷ 100 ವರ್ಷ ಕಾಲ ಈ ಸಂಸ್ಥೆ ಬೆಳಗಬೇಕು. ವಿಟ್ಲದ ಆಸುಪಾಸಿನ ಎಲ್ಲ ಬಂಧುಗಳು ವಿಟ್ಲ ಘಟಕದ ಯಕ್ಷಗಾನಕ್ಕೆ ಆ ಪ್ರಸಂಗಕ್ಕೆ ಕಾಯುತ್ತಿರಬೇಕು ಅನ್ನುವಂಥ ಉತ್ಸುಕತೆಯಿಂದ ಬೇರೆ ಬೇರೆ ಕಡೆಗಳಲ್ಲಿ ಕಳೆದ ವರ್ಷ ಕಾಪು ಮಜಲು, ಇವತ್ತು ಈ ಜಾಗದಲ್ಲಿ, ಇನ್ನು ಬರುವ ವರ್ಷ ಇನ್ನೊಂದು ಕಡೆ ಎಲ್ಲರ ಮನೆ ಮಾತಾಗಬೇಕು. ಆ ಕಲಾ ಸೇವೆಗೆ ಅರ್ಪಣೆ ಮಾಡಿದ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಹೊಂದಿಸುತ್ತೆ. ವಂದನೆಗಳು. ಇದೀಗ ಸನ್ಮಾನವನ್ನು ಸ್ವೀಕರಿಸಿದ
ರಾಧಣ್ಣ ಒಂದು 2 ಮಾತು. ಅಪ್ಪೆ ಉಳ್ಳಾಲ್ದಿನ ಮನಸಾರೆ ನೆನೆ ತಂದು ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರಿಗೆ ವಂದನೆ ಮಲ್ತೊಂದು ಎನ್ನ ಗುರು ಹಿರಿಯರಿಗೆ ವಂದನೆ ಮಲ್ತೊಂದು ದಾದ ಪಾತಿರೊಂದೇ ಗೊತ್ತಾಪುಜಿ ಎಂಕ್ ಯಾನು ಈ ಸನ್ಮಾನ ಪಡೆಯರೆ ಒಂಜಾತು ದೂರದ ಪಾರು ಬತ್ತೀನಿ ಹತ್ತು ಸತ್ಯ ಸಂಗತಿ ಬಂಡ ಎಂಗೆ ಈ ವಿಚಾರ ಗೊತ್ತಿತ್ತುಜಿ ಈ ಸನ್ಮಾನ ಸ್ವೀಕಾರ ಮಲ್ತಂಡ ಒಂಜರ್ತೋಡು ನನ್ನ ಈವಂತೆ ಈತೇಟ ರಾಯಿನ ಜಾಸ್ತಿ ಆದರೆ ನನ್ನ ಮಣಿಪಂದೆ ಕುಲ್ಲು ಅಂತ ಅನ್ಪೇರು ಕುಡೊಂಜರ್ತೋಡು ಪನ್ಪಂದಿತ್ತನ ನಿಕೊಂತ ಜವಾಬ್ದಾರಿ ನನ್ನ ಜಾಸ್ತಿಂದಲ ಪನ್ಪೇರು ಯಾನು ಒಂಜಿ ಮೂಲೆ ಎಡಿತ್ತನ ಕುಂಟಿ ಮೈಪು ಆ ಕುಂಟಿ ಮೈಪುನು ಸತೀಶ್ ಅನ್ನಲೆಕಂದನ ಮೇರು ಕಲಾವಿದರು ಎರಣಿನಿ ಈ ರಂಗಸ್ಥಳಡುಂತದು ಪಾತೇರೆ ವ್ಯವಸ್ಥೆ ಮಲ್ತು ಕೊಡ್ತೇರು ಸತೀಶ್ ಅನ್ನಗೆ ಯಾನು ಏಪಲ ಚಿರಣಿಯಾದು ಎಂಗೆ ತೀರ್ನಾಥ ಕೆಲಸ ನನ್ನ ಶಕ್ತಿ ಮೀರ್ದು ಪಟ್ಲ ಫೌಂಡೇಶನ್ಗೆ ಮಲ್ಪೆ ಪನಿಯರೆ ಎಂಗೆ ಸಂತೋಷ ಅವನು ಇತ್ತಂದು ಪಾತೆರ್ನ ಪುರ್ತಾತು ಪಾತೆರ್ರೆ ಪೊಂಡ ಸುಮಾರು ಪುರ್ತುಂಡು ಅಣ್ಣ ನಮ್ಮ ಮಾತೆರ್ಲ ದೇವರಿಗೆ ಕೈ ಮುಗಿ ಹೊಡ್ತೀನಿ ಒಂಜಕ್ಕೆ ದಯಪಂಡ ಇನಿ ಬಡವೇರ್ನ ಕಣ್ಣೂರಿಸುನ ದೀನ ದಲಿತೇರ್ನ ಇಲ್ಲು ಬೆಳಗಾವನ ಶಕ್ತಿನ ಕಟೀಲ್ದಪ್ಪೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರಿ ಇನಿ ಸತೀಶನ್ನ ಕೊಡ್ತೇರು ನನ್ನಾತ್ ಆ ಸೇವೆ ಮಲ್ಪನ ಭಾಗ್ಯನು ಆ ಭಗವಂತಿ ಅರೆಗೆ ಕರುಣಿಸವಾಡು ಅರೆಗೆ ಆಯುರಾರೋಗ್ಯ ಕೊರಡು ಆರ್ನ ಕುಟುಂಬ ಸಂಸಾರನು ಎಡ್ಡ ರೀತಿಯಲ್ಲಿ ನಡಪಡವಾಡು ನಮ್ಮನ್ನು ಮಾತೇರನ ಲೆತ್ತುಕೆಯನ್ನ ಶಕ್ತಿನ ಆ ಭಗವಂತಿ ಆರೆ ಕೊರಡನ್ನು ಪಂಡೊಂದು ಇನಿ ಈ ಮಲ್ತಿನಂಜಿನ ಸನ್ಮಾನ ಎಂಕತ್ತು ಎನ್ನ ವಿಟ್ಲ ಘಟಕದ ಮಾತ ಸರ್ವ ಸದಸ್ಯರಿಗೆ ಸಂದಿನ ಪಂಡೊಂದು ಈ ಅವಕಾಶ ಹೊಂದಿಸವು ನನ್ನ ರಡ್ಡ ಪಾತೆಯನ್ನು ಅಪ್ಪಿನ ಚರಣವಿಂದು ಅರ್ಪಣೆ ಮಲ್ತೊಂದಿಲ್ಲ. ವಂದನೆಗಳು ಗೌರವಾನ್ವಿತ ರಾಧಾಕೃಷ್ಣ ಶೆಟ್ರೆ. ಆತ್ಮೀಯ ಬಂಧುಗಳೇ, ಸಮಯ ಮೀರ್ತಾ ಇದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಪರವಾಗಿ ನಮ್ಮ 5 ವರ್ಷಗಳಿಂದ ನಮ್ಮ ಈ ವಿಟ್ಲ ಘಟಕಕ್ಕೆ ಆಧಾರ ಸ್ತಂಭವಾಗಿ 5 ವರ್ಷವೂ ಪೂರ್ತಿ ಯಕ್ಷಗಾನವನ್ನು ಕೊಡುಗೈ ದಾನವನ್ನು ನೀಡುವ ಮೂಲಕ ನಮ್ಮನ್ನು ಬೆಳೆಸಿದವರು ಶ್ರೀ ಮಾಧವ ಮಾವೆ ತಮ್ಮ ಶುಭಾಶಯದ ನುಡಿಗಾಗಿ. ಶ್ರೀ ದುರ್ಗೆಯನ್ನ ಮನಸಾರೆ ವಂದಿಸಿಕೊಂಡು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ವಂದಿಸಿಕೊಂಡು ವಿಶೇಷವಾಗಿ ವಿಟ್ಲ ಘಟಕದ 6ನೇ ವರ್ಷದ ವಾರ್ಷಿಕೋತ್ಸವ ಈ ಒಂದು ಸಮಾರಂಭಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸತೀಶ್ ಪಟ್ಟಣ್ಣನಿಗೆ ನಾನು ವಿಶೇಷವಾಗಿ ವಂದಿಸಿಕೊಂಡು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಯಕ್ಷ ಪಟ್ಲದ ಅಭಿಮಾನಿಗಳು ಕೂಡ ವಂದಿಸಿಕೊಂಡು ವಿಶೇಷವಾಗಿ ಈ ಒಂದು ಸಮಿತಿಯ ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಪ್ರೀತಿಪೂರ್ವಕವಾಗಿ ವಂದಿಸಿಕೊಂಡು ನಾನು ಏನು ಮಾತಾಡಬೇಕು ಅಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸಮಯ ಮೀರಿ ಹೋಗಿದೆ. ಸತೀಶ್ ಪಟ್ಲರವರ ಬಗ್ಗೆ ಮಾತಾಡಬೇಕಾದ್ರೆ ಸಮಯಗಳು ಖಂಡಿತವಾಗಲೂ ಬೇಕಾಗ್ತದೆ. 5 ನಿಮಿಷದಲ್ಲಿ ಮಾತಾಡುವಂಥ ವ್ಯಕ್ತಿ ಸತೀಶ್ ಪಟ್ಲ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂತಂದರೆ ದೇಶ ವಿದೇಶದಲ್ಲಿ ಒಂದು ನಮ್ಮ ಗಂಡುಗಳಿ ಯಕ್ಷಗಾನವನ್ನು ವಿದೇಶಕ್ಕೆ ಪರಿಚಯ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಇದ್ದರೆ ಅದು ಸತೀಶ್ ಪಟ್ಲರು. ನಾನು ತುಂಬ ವರ್ಷದಿಂದ ಯಕ್ಷಗಾನವನ್ನು ಸಣ್ಣ ಪ್ರಾಯದಲ್ಲಿ ಯಕ್ಷಗಾನ ನೋಡುವಂಥದ್ದು ನೋಡಿದ್ದೇನೆ. ಆನಂತರ ಯಕ್ಷಗಾನವನ್ನು ನೋಡಿದ್ದು ಸತೀಶ್ ಪಟ್ಲರವರ
ಮಾಡಿದ ನಂತರ ಯಕ್ಷಗಾನವನ್ನು ನಾನು ನೋಡಲಿಕ್ಕೆ ಶುರು ಮಾಡಿದ್ದು. ಯಾಕಂತಂದರೆ ಅವರ ಆ ಕಂಠದ ಸಿರಿಯನ್ನು ಬಹುಶಃ ನನಗೂ ಒಂದು ದೇವರು ಯೋಗ ಕೊಟ್ಟಿದ್ದಾನೆ. ನಮ್ಮ ಮನೆಯಲ್ಲಿ 2 ಯಕ್ಷಗಾನ ದೇವಿ ಮಾತ್ಮೆ ಯಕ್ಷಗಾನ ಆಗುವಾಗ ಅವರ ಆ ಕಂಠ ಸಿರಿಯನ್ನು ನಮ್ಮ ಮನೆಯಲ್ಲಿ ಕೇಳುವಂಥ ಒಂದು ಭಾಗ್ಯ ಕೂಡ ನಮಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾನು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ವಿಶೇಷವಾಗಿ ಅವರ ವಿಚಾರ ಮಾತಾಡಬೇಕಾದ್ರೆ ನಾನು ಬೇಗ ನಿಲ್ಲಿಸ್ತೇನೆ. ನಾನು ಅವರ ಬಗ್ಗೆ ತುಂಬ ಅಭಿಮಾನ ಒಂದು ಯಕ್ಷಗಾನದಿಂದ, ಇನ್ನೊಂದು ಅಭಿಮಾನ ಎಲ್ಲ ಜಾತಿ ಎಲ್ಲ ಧರ್ಮದವರನ್ನು ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದರೆ ಅದು ಸತೀಶ್ ಪಟ್ಲ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಲ್ಲರನ್ನು ಕೂಡ ಇವತ್ತು ನೋಡುವಂಥ ಸಭೆಯ ಅಂಗಣದಲ್ಲಿ ಸೇರಿರ್ತಕ್ಕಂಥ ಜನರಿರ್ಬೋದು, ವೇದಿಕೆಯಲ್ಲಿರ್ತಕ್ಕಂಥ ಈ ಒಂದು ಸಭೆಯ ವೇದಿಕೆಯಲ್ಲಿರ್ಬೋದು. ಬಹುಶಃ ಅವರು ಯೂಟ್ಯೂಬಲ್ಲಿ ಕೆಲವು ಅವರು ಮಾತನ್ನು ನಾನು ಕೇಳ್ತಾ ಇರ್ತೇನೆ. ಅದಲ್ಲದೆ ಒಂದು ಯಕ್ಷಗಾನದಲ್ಲಿ ಬಹುಶಃ ಆ ಯಕ್ಷಗಾನ ಕಲಾವಿದರ ಕಷ್ಟ ಸುಖವನ್ನು ತಿಳಿದಂಥ ವ್ಯಕ್ತಿ ಇದ್ದರೆ ಅದು ಸತೀಶ್ ಪಟ್ಲವರು. ಇವತ್ತು ಎಷ್ಟೋ ಬಡವರಿಗೆ ಅದರಲ್ಲಿ ಕೂಡ ಯಾವ ಜಾತಿ ಅಂತ ನೋಡಲಿಲ್ಲ, ಯಾವ ಧರ್ಮ ಅಂತ ನೋಡಲಿಲ್ಲ, ಯಾವ ಮತ ಅಂತ ನೋಡಲಿಲ್ಲ. ಒಬ್ಬ ಬಡವನಾಗಿದ್ದರೆ ಅವರಿಗೆ ಮನೆಯನ್ನು ಕೊಡುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೀರ್ತಿ ಕೂಡ ಸತೀಶ್ ಪಟ್ಲ ಅವರಿಗೆ ಸಲ್ತದೆ. ಇವತ್ತು ಹಲವಾರು ಮನೆಗಳನ್ನು ಕೊಡುವಂಥದ್ದು, ಆನಂತರ ಬಡವರ ಕಣ್ಣನ್ನು ಒರೆಸುವಂಥದ್ದು. ಬಹುಶಃ ಇದು ದೊಡ್ಡ ಮನಸ್ಸು, ಎಲ್ಲರಿಗೂ ಕೂಡ ಇಂಥ ಒಂದು ಮನಸ್ಸು ಯಾರಿಗೆ ಕೊಡುವುದಿಲ್ಲ. ಅಂಥ ದೊಡ್ಡ ಮನಸ್ಸು ಬಹುಶಃ ಆ ಕಟೀಲಿನ ತಾಯಿ ನಮ್ಮ ಸತೀಶ್ ಪಟ್ಲವರಿಗೆ ಕೊಟ್ಟಿದ್ದಾರೆ. ಬಡ ಜನರ ಸೇವೆಯನ್ನು ಮಾಡಬೇಕು, ಬಡ ಜನರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಕ್ಷಗಾನ ಕಲಾವಿದರು ಇರ್ಬೋದು, ಆನಂತರ ನಮ್ಮ ಬಡ ಜನರಿರ್ಬೋದು, ಅವರಿಗೆ ಮನೆಯನ್ನು ಕೊಡುವಂಥದ್ದು, ಮನೆಯನ್ನು ಹಸ್ತಾಂತರ ಮಾಡುವಂಥದ್ದು ಬಹುಶಃ ಒಂದು ದೊಡ್ಡ ಪುಣ್ಯದ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೂ ಕೂಡ ನಿಮಗೆ ದೊಡ್ಡದಾಗಿ ಸಹಾಯ ಮಾಡುವಂಥದ್ದು, ಬಡ ಜನರ ಸೇವೆಯನ್ನು ಮಾಡುವಂಥದ್ದು, ಬಡ ಜನರ ಕಣ್ಣೀರನ್ನು ಒರೆಸುವಂಥದ್ದು, ಅವರನ್ನು ಮೇಲಕ್ಕೆ ತರುವಂಥದ್ದು. ಇವತ್ತು ನಾನು ವೇದಿಕೆಯಲ್ಲಿ ಸುಮಾರು ಜನ ಇದ್ದಾರೆ, ನಮ್ಮ ಹಿರಿಯರಾಗಿರ್ತಕ್ಕಂಥ ಸುಂದರಣ್ಣನವರು ಮತ್ತು ರಾಧನ್ನವರ ವಿಷಯ ಮಾತಾಡ್ಬೇಕಾದ್ರೆ ಇನ್ನೂ ಕೂಡ ವಿಚಾರ ಇದೆ. ನಾವೆಲ್ಲ ಈ ಸತೀಶ್ ಪಟ್ಲರವರ ಜೊತೆ ಸೇರಬೇಕಾದ್ರೆ ಪೋಪ ಶೆಟ್ಟಿ ಇರ್ಬೋದು ಅಥವಾ ನಮ್ಮ ರಾಧನ್ನ ಇರ್ಬೋದು, ಬಹುಶಃ ನಮ್ಮನ್ನು ಕೂಡ ಅವರ ಜೊತೆಯಾಗಿ ಸೇರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಮಲ್ಲಿಗೆ ಹೂವಿನ ಜೊತೆಗೆ ಒಂದು ದಾರ ಕೂಡ ಸೇರಿದ ಹಾಗೆ ನಾವು ಆ ಮಲ್ಲಿಗೆ ಅನ್ನುವ ಸತೀಶ್ ಪಟ್ಲವರ ಜೊತೆಗೆ ನಾನು ಒಬ್ಬ ದಾರ ಥರದಾಗಿ ಇಲ್ಲಿ ಸೇರಿದ್ದೇನೆ. ನನಗೆ ಅದನ್ನು ಕೂಡ ಅವಕಾಶ ಮಾಡಿಕೊಟ್ಟವರು ನನ್ನ ಮಿತ್ರ ಅರವಿಂದ್ರ ರೈ ಇರ್ಬೋದು ಮತ್ತು ನಮ್ಮ ರಾಧನ್ನ ಇರ್ಬೋದು. ರಾಧನ್ನವರು ಯಾವತ್ತೂ ಕೂಡ ಅವರು ಮೊನ್ನೆ ಕೂಡ ನನಗೆ ಫೋನ್ ಮಾಡಿ ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದು ಎಲ್ಲರ ಹತ್ರ ಇರುವುದಿಲ್ಲ. ಅಂಥ ದೊಡ್ಡ ಮನಸ್ಸಿರ್ತಕ್ಕಂಥ ವ್ಯಕ್ತಿಯ ಜೊತೆ ನಮಗೆ ಸೇರಲಿಕ್ಕೆ ದೇವರ ಅವಕಾಶವನ್ನು ಮಾಡಿಕೊಟ್ಟದ್ದು ಕೂಡ ಅದು ನಮ್ಮ ಒಂದು ಪುಣ್ಯ ಅಂತ ನಾವು ತಿಳ್ಕೊಂಡಿದ್ದೇನೆ ನಾನು. ಯಾಕಂತಂದರೆ ಸತೀಶ್ ಪಟ್ಲರವರ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಭಾಳಷ್ಟು ಲಕ್ಷ ಜನ ಅವರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಅಂತಲ್ಲ, ದೇಶ ವಿದೇಶಗಳಿಗೆ ಕೂಡ ಅವರಿಗೆ ಅಭಿಮಾನಿಗಳು ಇರುವಂಥದ್ದು. ಇಂಥ ವ್ಯಕ್ತಿ ಜೊತೆಗೆ ನಾವು ಕೂಡ ಸೇರಿಕೊಂಡಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ಇನ್ನೂ ಕೂಡ ನಿಮ್ಮ ಕೈಯಲ್ಲಿ ದೊಡ್ಡ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ಆ ದೇವರು ನಿಮಗೆ ಕರುಣಿಸಲಿ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಮ್ಮನ್ನು ಕೂಡ ಪ್ರತಿ ವರ್ಷ ನಾನು ಕರೆದು ನನಗೆ ಮಾತಾಡಲಿಕ್ಕೆ ಈ ಒಂದು ವೇದಿಕೆ ಹಂಚಿಕೊಳ್ಳಲಿಕ್ಕೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಕಮಿಟಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ನಾನು ವಂದಿಸಿಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ವಂದನೆಗಳು ಗೌರವಾನ್ವಿತ ಶ್ರೀ ಮಾಧವ ಮಾವೆ ಅವರಿಗೆ. ತಮ್ಮ ಪ್ರೀತಿಯ ನುಡಿಗಾಗಿ ವಂದನೆಯನ್ನು ಸಲ್ಲಿಸಿದ್ವಿ. ಆತ್ಮೀಯ ಬಂಧುಗಳೇ, ಕಳೆದ ಹಲವಾರು ವರ್ಷಗಳಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಸಂಸ್ಥೆಯನ್ನು ಹುಟ್ಟುಹಾಕಿ ದಿನದ 20 ಗಂಟೆಗೂ ಹೆಚ್ಚು ತನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಜನಸೇವೆ ಮಾಡುತ್ತಾ ಉದ್ಯಮಿಗಳಿಂದ ಹಣವನ್ನು ದಾನದ ರೂಪದಲ್ಲಿ ಪಡೆದು ಕಟ್ಟಕಡೆಯ ಕಲಾವಿದರನ್ನು ಅವರಿಗೆ ಮನೆಯ ಆಶ್ರಯನ್ನು ನೀಡುವಂಥ ವ್ಯಕ್ತಿ ಗೌರವಾನ್ವಿತ ಸತೀಶ್ ಶೆಟ್ಟಿ ಪಟ್ಲ. ತಮಗೆ ಗೌರವಾರ್ಪಣೆ. ಸಂಸ್ಥೆಯ ಸಂಚಾಲಕರು, ಪ್ರಖ್ಯಾತ ಭಾಗವತರು, ದೇಶ ವಿದೇಶಗಳಲ್ಲಿ ಪಟ್ಲ ಫೌಂಡೇಶನನ್ನು ಘಟಕಗಳನ್ನು ಆರಂಭಿಸಿ ಯುವ ಭಾಗವತರನ್ನು ಬೆಳೆಸಿದವರು.
ಒಂದು ಕಾಲದಲ್ಲಿ ಯಕ್ಷಗಾನದಿಂದ ದೂರ ಸರಿದ ಪ್ರೇಕ್ಷಕರನ್ನು ಮತ್ತೆ ಯಕ್ಷಗಾನದ ಈ ರಂಗಸ್ಥಳದ ಮುಂದೆ ಕಾಯುವಂತೆ ಮಾಡಿದಂಥ ಪಟ್ಲ ಸತೀಶ್ ಶೆಟ್ಟಿಯವರಂಥ ಯುವ ಭಾಗವತರು. ಯಕ್ಷಗಾನ ನಮ್ಮ ಜಿಲ್ಲೆಯ ಗಂಡು ಕಲೆ. ಈ ಕಲೆಯನ್ನು ಉಳಿಸಿ ಬೆಳೆಸುವಂಥ ನಮ್ಮೆಲ್ಲರ ಶಕ್ತಿಯಾಗಬೇಕು ಅಂತೇಳಿ ತಾವು ಇದೀಗ ಗೌರವಾರ್ಪಣೆಯನ್ನು ಅರ್ಪಿಸ್ತಿದ್ದೀವಿ. ನಮ್ಮ ಪ್ರೀತಿಯ ಗೌರವಾರ್ಪಣೆಯನ್ನು ಸ್ವೀಕರಿಸಿದ ತಮ್ಮ ಈ ಪ್ರೀತಿ ವಂದನೆಗಳು. ಇದೀಗ ವಿಟ್ಲ ಘಟಕದ ಎಲ್ಲ ಸಮಿತಿಯವರನ್ನು ಕರೀತಿದ್ದಾರೆ. ಎಲ್ಲರೂ ಬರಬೇಕು ಅಂತೇಳಿ ವಿನಂತಿಸ್ತಿದ್ದೇವೆ. ವಿಟ್ಲ ಘಟಕದ ಎಲ್ಲ ಪದಾಧಿಕಾರಿಗಳು ಒಂದ್ಸರಿ ವೇದಿಕೆ ಹತ್ರ ಬನ್ನಿ. ಎಲ್ಲ ವೇಗವಾಗಿ ಬನ್ನಿ, ಸಮಯ ಮೀರ್ತಾ ಇದೆ. ಯಕ್ಷಗಾನಕ್ಕೆ ನಮ್ಮ ಯಕ್ಷಗಾನ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಅವರಿಗೆ ರಸಭಂಗ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಅರ್ಧ ಗಂಟೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತೇಳಿ ಮಾಡಿದ್ದೆವು. ಆದರೆ ಸಭಾ ಕಾರ್ಯಕ್ರಮ ಅಂದರೆ ಒಂದು ಚೂರು ವ್ಯತ್ಯಾಸ ಆಗ್ತಾ ಇದೆ. ದಯಮಾಡಿ ಆದಷ್ಟು ಬೇಗ ಬಂದು ಇವರೆಲ್ಲ ನಮ್ಮ ವಿಟ್ಲ ಘಟಕದ ಆಧಾರ ಸ್ತಂಭಗಳು. ಇವತ್ತು ಒಂದು ಯಶಸ್ವಿ ಯಕ್ಷಗಾನ ಪ್ರದರ್ಶನ ಆಗಬೇಕು ಅಂತ ಹೇಳಿದರೆ ಎಳೆಯ ಮರೆಯ ಕಾಯಿಯಂತೆ ಇವರೆಲ್ಲ ದುಡಿದವರು. ತನು ಧನ ಮನವನ್ನು ಅರ್ಪಿಸುವ ಮೂಲಕ ನಮಗೆ ಸಹಕಾರ ನೀಡುವವರು ಇವರೆಲ್ಲ ನಮ್ಮ ವಿಟ್ಲ ಘಟಕದ ಪದಾಧಿಕಾರಿಗಳು. ಹಳೆ ಬೇರು ಹೊಸ ಚಿಗುರಲು ಕೂಡಿರಲು ಮರ ಸೊಬಗು ಎನ್ನುವಂತೆ ಹಿರಿಯರ ದಾರಿದೀಪದಲ್ಲಿ ನಡೆಯುತ್ತಿರುವ ವಿಟ್ಲ ಘಟಕ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ವಿಟ್ಲ ಘಟಕ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ ಅಂತೇಳಿ ಎಲ್ಲ ದೈವ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದೀಗ ಗೌರವಾನ್ವಿತ ಸಂಚಾಲಕರಾದ ಪಟ್ಲ ಸತೀಶ್ ಶೆಟ್ಟಿಯವರ ಅನಿಸಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸ್ತೇವೆ. ತಾಯಿ ಕಟಿಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ಸ್ಥಳ ದೈವ ದೇವರುಗಳನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ತಲೆಬಾಗಿ ವಂದಿಸುತ್ತಾ ಸೇರಿರುವ ಸಮಸ್ತ ಕಲಾಭಿಮಾನಿಗಳೇ, ನಾನು ಮಾತಾಡಲ್ಲ ಜಾಸ್ತಿ. ಯಾಕೆಂದರೆ ಫೌಂಡೇಶನ್ನ ಬಗ್ಗೆ ನಮ್ಮ ಅಧ್ಯಕ್ಷರು ಪೋಪ್ ಶೆಟ್ಟಿಯವರು ಸೂಕ್ಷ್ಮವಾಗಿ ಹೇಳಿದರು. ಮತ್ತು ನಿಮಗೆಲ್ಲರಿಗೂ ಗೊತ್ತಿದ್ದಂಥ ವಿಚಾರವೇ, ಏನೋ ಆ ತಾಯಿ ದುರ್ಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಏನೋ ಒಂದು ನಮಗೆ ಅನುಗ್ರಹ ಮಾಡಿದ್ದಾನೆ, ನಿಮ್ಮಂತಹ ಒಳ್ಳೆಯ ಮನಸ್ಸಿನ ಬಂಧುಗಳನ್ನು ನನಗೆ ಕರುಣಿಸಿದ್ದಾನೆ. ಅದನ್ನು ನನ್ನ ಕಲಾವಿದರಿಗೋಸ್ಕರ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಒಂದು ಮಾಧ್ಯಮದ ರೂಪವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ. ನಿಮ್ಮೆಲ್ಲರ ಸಹಕಾರದಿಂದ ಅದೇ ಮುಂದುವರಿತಾ ಇದೆ. ಮತ್ತು ಇವತ್ತು ಈ ವಿಟ್ಲ ಘಟಕದ ಒಂದು ವಿಶೇಷ ಕಾರ್ಯಕ್ರಮ, 6ನೇ ವರ್ಷದ ಕಾರ್ಯಕ್ರಮ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಪೋಪ್ ಶೆಟ್ಟಿಯವರು ಮತ್ತು ಅವರ ಇಡೀ ತಂಡ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಅಭೂತಪೂರ್ವ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವುಗಳು ಸೇರಿದ್ದೀರಿ. ಅದೇ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಫೌಂಡೇಶನ್ಗೆ ಮತ್ತು ನಮ್ಮ ಪಾವಂಜೆ ಮೇಳಕ್ಕೆ ನೀವು ಕೊಟ್ಟಂಥ ಒಂದು ಪ್ರೋತ್ಸಾಹಕ್ಕೆ ನಾನು ನಿಮಗೆ ಎಲ್ರಿಗೂ ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಷ್ಟು ವರ್ಷ ನಾವು 6 ವರ್ಷ ಈ ವಿಟ್ಲ ಘಟಕ ನಡೆಸಿಕೊಂಡು ಬಂದಂಥ ರಾಧಣ್ಣ, ನಾವೆಲ್ಲ ಒಂದೇ ಮನೆಯವರಿದ್ದ ಹಾಗೆ, ನಾವು ಅಣ್ಣ ತಮ್ಮಂದ್ರ ಹಾಗೆ ನಾವೆಲ್ಲರೂ ಇದ್ದೇವೆ. ಬಹಳ ಮುತುವರ್ಜಿ ವಹಿಸಿ ಆ ಘಟಕವನ್ನು ಮುಂದುವರಿಸಿಕೊಂಡು ಹೋಗಿದ್ರು. ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಅವರಿಗೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಬೆನ್ನೆಲುಬಾಗಿ ನಿಂತ ಕಾರಣ ಅದು ಬಹಳ ಸಾಂಗವಾಗಿ ನಡೀಲಿಕ್ಕೆ ಸಾಧ್ಯತೆ ಆಗಿದೆ. ಅದಕ್ಕಾಗಿ ಇವತ್ತೊಂದು ಗೌರವಾರ್ಪಣೆ ಸ್ವೀಕರಿಸಿ ಅವರು ಹೇಳಿದರು, ನನ್ನ ಜವಾಬ್ದಾರಿ ಮುಗಿಯಿತಾ ಅಥವಾ ಇನ್ನೂ ಹೆಚ್ಚಾಗಿದೆ ಅಂತ. ಖಂಡಿತ ಮುಗಿಯಿಲ್ಲ, ಇದು ಹೆಚ್ಚಾದ ರಾಧಣ್ಣ. ಹಾಗಾಗಿ ನಿಮಗೆ ಜವಾಬ್ದಾರಿ ತುಂಬ ಇದೆ ಅಂತ ಹೇಳುತ್ತಾ, ನಿಮ್ಮ ಸಹಕಾರ ಇನ್ನೂ ಕೂಡ ನಮಗೆ ಯಾವಾಗಲೂ ಬೇಕು ಅಂತ ಹೇಳುತ್ತಾ, ನಮ್ಮ ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ. ನಮ್ಮ ಶ್ರೀನಿವಾಸ ಭಟ್ರಿದ್ದಾರೆ, ನಮ್ಮ ಮಂಕುಡ ದೇವಸ್ಥಾನದ ಮುಕ್ತೇಶ್ವರರು, ನಮಗೆ ಬಹಳ ಗೌರವ. ಮತ್ತು ಅವರು ಇವತ್ತು ವೇದಿಕೆಯಲ್ಲಿ ಇದ್ದದ್ದು ನಮ್ಮ ಈ ವೇದಿಕೆ ತುಂಬಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಮತ್ತು ನಮ್ಮ ಹಿರಿಯವರು ಚೆಂಬರಡ್ಕ ಸುಂದರಣ್ಣ ಅವರು, ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೂ ಸುಂದರಣ್ಣ ಅಲ್ಲಿ ಇದ್ದೇ ಇದ್ದಾರೆ. ಅಂದರೆ ಅಷ್ಟು ನಮ್ಮ ಮೇಲೆ ಪ್ರೀತಿ, ಅದು ಇಂದು ನಿನ್ನೆ ಪ್ರೀತಿ ಅಲ್ಲ.
ಆ ಪ್ರೀತಿ ಶಾಶ್ವತವಾಗಿ ಇರಲಿ ಅಂತ ನಾನು ನಂಬಿದ ದೇವರುಗಳಲ್ಲಿ ಪ್ರಾರ್ಥಿಸ್ತೇನೆ. ಹಾಗಾಗಿ ಅವರ ಆಶೀರ್ವಾದ ನಮಗೆ ಬೇಕೇ ಬೇಕು. ಮತ್ತು ನಮ್ಮೆಲ್ಲ ಗಣ್ಯಾತಿ ಗಣ್ಯರು ಮಾವೇ ಅವರಿದ್ದಾರೆ, ನಮ್ಮ ಟ್ರಸ್ಟಿಗಳು, ಮತ್ತು ದಾಮೋದರಣ್ಣ ಇದ್ದಾರೆ, ರಮೇಶ್ ಅಣ್ಣ ಇದ್ದಾರೆ, ಬಾಲಕೃಷ್ಣಣ್ಣ ಇದ್ದಾರೆ, ಮತ್ತು ಶಶಿಕಾಂತ್ ನಮ್ಮ ಇವರೇ ನಮ್ಮ ನಾರಾಯಣ ಇದ್ದಾರೆ. ಇವರೆಲ್ಲ ನಮ್ಮ ಟ್ರಸ್ಟಿಗಳಾದ ಕಾರಣ ನಾವೆಲ್ಲ ಇಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡುವ ಹಾಗೆ ಆಗಿದೆ. ಅದರ ಜೊತೆಗೆ ನಮ್ಮ ಸತೀಶ್ ಆಳ್ವರು ಅವರು ನಮ್ಮ ಟ್ರಸ್ಟಿಗಳು, ಈರಬಾಳಿಕೆ ಮತ್ತು ಶಶಿ ಭಟ್ರಾಗಲಿ ಮತ್ತು ಅನೇಕರು ಬೇರೆ ಬೇರೆ ಇವತ್ತು ಬರಲಿಕ್ಕೆ ಆಗದ ಬಂಧುಗಳು ಕೂಡ ಇದ್ದಾರೆ. ಅವರನ್ನು ನಾನು ನೆನಪಿಸಬೇಕಾದ್ದು ನಮ್ಮ ಕರ್ತವ್ಯ. ಕೆಲವರ ಹೆಸರು ಬಿಟ್ಟು ಹೋಗಿರ್ಲಿಕ್ಕೂ ಸಾಕು. ಇದೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ. ಇದು ಹೆಸರಿಗೋಸ್ಕರ ಯಾರೂ ಮಾಡೋದಲ್ಲ. ನಿಸ್ವಾರ್ಥವಾಗಿ ನಾವು ಕೆಲಸವನ್ನು ಮಾಡಿದರೆ ಅದಕ್ಕೆ ಭಗವಂತನ ಅನುಗ್ರಹ ಇದ್ದೇ ಇರುತ್ತದೆ. ದುಡ್ಡು ಹೆಚ್ಚಿನವರಲ್ಲಿ ಈಗ ದುಡ್ಡು ಇಲ್ಲದವರಂತೇಳಿ ತುಂಬ ಕಡಿಮೆ ಜನ ಇರೋದು. ದೊಡ್ಡ ದುಡ್ಡು ಇಲ್ಲದಿರ್ಬೋದು, ದೇವರು ನಮಗೆ ಒಂದಲ್ಲ ಒಂದು ರೀತಿಯ ಶ್ರೀಮಂತಿಕೆಯನ್ನು ಕೊಟ್ಟೇ ಕೊಡ್ತಾರೆ. ಅದು ಹಣದ ಶ್ರೀಮಂತಿಕೆ ಮಾತ್ರ ಅಲ್ಲ, ಅದು ಶ್ರೀಮಂತಿಕೆ ಎನ್ನುವುದಕ್ಕೆ ಹಣ ಎಂಬುದು ಮಾತ್ರ ಅರ್ಥ ಅಲ್ಲ. ಅದು ಒಳ್ಳೆಯ ನನಗೆ ಈಗ ನಮಗೆ ಶ್ರೀಮಂತಿಕೆ ಕೊಟ್ಟಿದ್ದಾರೆ. ಯಾವ ಶ್ರೀಮಂತಿಕೆ ಅಂತ ಹೇಳಿದ್ರೆ ಒಂದು ಸ್ವರ ಸಂಪತ್ತು. ನೀವೆಲ್ಲರೂ ಹೇಳ್ತೀರ ಅದನ್ನು. ಆ ಭಗವಂತ ಕೊಟ್ಟ ಸಂಪತ್ತೇನೆಂದರೆ ಸ್ವರ ಸಂಪತ್ತು. ಆ ಸ್ವರ ಸಂಪತ್ತನ್ನು ಯಾವುದಕ್ಕೆ ವಿನಿಯೋಗಿಸಬೇಕು? ಒಳ್ಳೆಯದಕ್ಕೆ ವಿನಿಯೋಗಿಸಬೇಕು. ಸುಮ್ಮನೆ ಕಿರ್ಚಾಡಿ ಯಾರ್ಯಾರಲ್ಲೂ ರೋಡ್ ಸೈಡಲ್ಲಿ ಗಲಾಟೆ ಮಾಡಿ ಯಾವುದ್ಯಾವುದಕ್ಕೂ ನಾವು ದುರ್ವಿನಿಯೋಗ ಮಾಡಿದರೆ ಅದಕ್ಕೆ ಭಗವಂತನ ಅನುಗ್ರಹ ಸಿಕ್ಕಲ್ಲ. ನಿಮ್ಮಂಥ 10 ಜನ ಸಜ್ಜನರನ್ನು ನಾವು ಸಂತೋಷಪಡಿಸಿದರೆ ಅದೇ ನಮಗೆ ದೊಡ್ಡ ಆಶೀರ್ವಾದ. ನೀವು ಸಂತೋಷಪಟ್ಟು ನಮಗೆ ಆಶೀರ್ವಾದ ಮಾಡಿದರೆ ನಮಗೆ ಅದೇ ಭಗವಂತನ ಅನುಗ್ರಹ. ಅದೇ ನನಗೆ ಈ ಜೀವಮಾನದಲ್ಲಿ ಸಿಕ್ಕಿದ್ದು. ನಾನು ಏನು ಪಡ್ಕೊಂಡೆ ಈ ಜೀವಮಾನದಲ್ಲಿ ಅಂತ ಹೇಳಿದರೆ ಯಕ್ಷಗಾನ ರಂಗಕ್ಕೆ ಬಂದು ನನ್ನ ಸ್ವರ ಸಂಪತ್ತನ್ನು ನಿಮಗೆ ಸಮಾಧಾನ ಮಾಡಿ ನಿಮ್ಮ ಸಂತೋಷವನ್ನು ನಾನು ಪಡ್ಕೊಂಡೆ. ಆ ಸಂತೋಷವನ್ನು ಪಡ್ಕೊಂಡ ಕಾರಣ 10 ಜನರಿಗೆ ಸಹಾಯ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು. ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಒಂದೊಂದು ಶ್ರೀಮಂತಿಕೆಯನ್ನು ಕೊಟ್ಟಿರ್ತಾರೆ. ಕೆಲವರಿಗೆ ದುಡ್ಡಿನ ಸಂಪತ್ತು ಕೊಟ್ಟಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ. ಅದನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ನಮಗೆ ಭಗವಂತನ ಅನುಗ್ರಹ ಸಿಕ್ಕೇ ಸಿಕ್ಕುತ್ತೆ. ಆದ ಕಾರಣ ನಿಮಗೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಬಡವರಿಗೆ ಆಗುವಂಥ ನಾವು ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ದೊಡ್ಡ ಮನಸ್ಸನ್ನು ನಿಮಗೆ ಎಲ್ರಿಗೂ ಭಗವಂತ ಕೊಡಲಿ ಎಂಬುದಾಗಿ ನಾನು ಬೇಡುತ್ತಾ, ಇಂತಹ ಕಾರ್ಯಕ್ರಮಗಳು ವರ್ಷ ಆಗಲಿ. ಪೋಪ ಮಾಸ್ಟರ್ ಅಧ್ಯಕ್ಷತೆಯಲ್ಲಿ ಇನ್ನೂ 2 ವರ್ಷ ಈ ಘಟಕ ಮುಂದುವರಿಲಿಕ್ಕಿದೆ. ಎಲ್ಲ ಬಂಧುಗಳು ನಮ್ಮ ಹಿಂದೆ ನಿಂತವರು ನೋಡಿ, ಕಾರ್ಯಕರ್ತರು ಅರವಿಂದನಾಗಲಿ ಪದ್ಮಣ್ಣಾಗಲಿ ಪ್ರತಿಯೊಬ್ಬರು ಇದಕ್ಕೆ ಕೆಲಸ ಮಾಡಿದ ಕಾರಣ ಇದು ಇಷ್ಟು ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯತೆ ಆಗಿದೆ. ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇನೆ. ಅವರಿವರು ಎಂಬುದಾಗಿ ಅಲ್ಲ, ನೀವು ಎಲ್ಲರೂ ನಮ್ಮ ಜೊತೆ ಬೇಕು. ನಿಮ್ಮ ಆಶೀರ್ವಾದ ನಮ್ಮ ಫಟ್ಲ ಫೌಂಡೇಶನ್ಗೆ ಬೇಕು ಅಂತ ಹೇಳುತ್ತಾ ನನ್ನ 2 ಮಾತನ್ನು ತಾಯಿ ಜಗದಂಬೆಯ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಇವತ್ತು ಸನ್ಮಾನಿತರು ನಮ್ಮ ಶಶಿಕಾಂತ್ ಆಗಲಿ, ಮಗು ಎಂತ ಹೆಸರು ದೀಕ್ಷಾ, ಅವರಿಗೂ ನಾನು ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಮೇಳದ ಕಲಾವಿದರು ಅಂತ ಹೇಳಲಿಕ್ಕೆ ಹೆಮ್ಮೆ. ನಮಗೆ ಅನೇಕ ಗೌರವಾನ್ವಿತ ಕಲಾವಿದರುಗಳು ಪ್ರತಿಯೊಬ್ಬರು ಕೂಡ ಪಾವಂಜೆ ಮೇಳದ ಕಲಾವಿದರು ಅಂತ ಹೇಳಿದರೆ ಅದು ನನಗೆ ಒಂದು ವಿಶೇಷ ಹೆಮ್ಮೆ. ರಾಧಾಕೃಷ್ಣ ನಾವುಡ್ರಾದಿಯಾಗಿ ಸುಬ್ರಾಯ ಒಳ್ರಿದ್ದಾರೆ, ರಮೇಶ್ ಭಟ್ರು ಬಾಯಾರಿದ್ದಾರೆ, ಮವ್ವಾರು ಬಾಲಕೃಷ್ಣ ಮಣಿಯಾಣಿಯವರಿದ್ದಾರೆ, ದಿವಾಣ ಶಿವಶಂಕರ ಭಟ್ರು. ಇಂಥ ಹಿರಿಯ ಕಲಾವಿದರುಗಳ ಜೊತೆ ನಾವೆಲ್ಲ ಒಂದು ಯುವಕರ ತಂಡ. ಅವರ ಆಶೀರ್ವಾದದ ಜೊತೆಗೆ ಅವರ ಅನುಭವವನ್ನು ನಮಗೆ ದಾರ ಎರೆದು ಅದನ್ನೆಲ್ಲ ಮುಂದುವರಿಸಿಕೊಂಡು ಹೋಗುವಂಥ ಒಂದು ಹಿರಿಯ ಕಲಾವಿದರ ತಂಡ ನಮ್ಮ ಜೊತೆ ಇದೆ. ಆದ ಕಾರಣ ಒಂದು ಪಾವಂಜೆ ಮೇಳ ಅಂತ ಹೇಳಿದರೆ ಒಂದು ಹೆಮ್ಮೆಯ ಮೇಳ ಎಂಬುದಾಗಿ ನಿಮ್ಮ ಬಾಯಿಯಿಂದ ಕೇಳುವಂಥದ್ದು ಸೌಭಾಗ್ಯ ನಮಗೆ. ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದು ಆ ಕಾರಣಕ್ಕಾಗಿ ಎಂಬುದಾಗಿ ಖಂಡಿತ ಗೊತ್ತು. ಕಲೆ ಅಂತ ಹೇಳಿದ ಕೂಡಲೇ ಒಬ್ಬ ವ್ಯಕ್ತಿಯಿಂದ ಖಂಡಿತ ಅಲ್ಲ, ಒಬ್ಬ ಪಟ್ಲನಿಂದ ಅಂತೂ ಖಂಡಿತ ಅಲ್ಲ. ಅದು ಎಲ್ಲರೂ ಸೇರಿದ್ರೇ ಒಂದು ಯಕ್ಷಗಾನ ಒಳ್ಳೆಯದಾಗಲಿಕ್ಕೆ ಸಾಧ್ಯ. ಶಶಿಕಾಂತ್ ಶೆಟ್ಟರ್ ಅಂತ ಕಲಾವಿದರಿಗೆ ಇವತ್ತು ಸನ್ಮಾನ ಮಾಡಿದ್ರು, ನನಗೂ ತುಂಬ ಸಂತೋಷ ಆಗಿದೆ. ಮತ್ತೊಮ್ಮೆ ಮಗದೊಮ್ಮೆ ನೀವು ಎಲ್ರಿಗೂ ವಂದಿಸಿ 2 ಮಾತನ್ನು ಜಗದಂಬೆ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ತನ್ನ ಮನದಾಳದ 2 ಮಾತುಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಗೌರವಾನ್ವಿತ ನಮ್ಮ ಗೌರವವನ್ನು ಸ್ವೀಕರಿಸಿದ್ದೀರಿ. ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಇದೀಗ ನೇರ ರಸಭಂಗ ಆಗಿದೆ, ಆದರೆ ಅನಿವಾರ್ಯ, ಇದು ಕೂಡ ಬೇಕು. ಧನ್ಯವಾದ ಮಾಡಲಿಕ್ಕಿದ್ದಾರೆ ಅರವಿಂದ ರೈ ಮೂರ್ಜಬಿಟ್ಟು. ಪಟ್ಲ ಫೌಂಡೇಶನ್ನ ವಿಟ್ಲ ಘಟಕದ ಈ 6ನೇ ವರ್ಷದ ವಾರ್ಷಿಕೋತ್ಸವ ನಾವು ಎಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ನಮ್ಮ ಅಧ್ಯಕ್ಷರಾಗಿರುವ ಪೋಪ ಶೆಟ್ಟಿ ಅಲಿಕೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬುವುದಾದ ಧನ್ಯವಾದವನ್ನು ಕೊಡ್ತಿದ್ದೇನೆ. ಹಾಗೆ ನಮಗೆ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಮಂಕುಡೆ ಶ್ರೀನಿವಾಸ ಆಚಾರ್ಯ ಇವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಹಿರಿಯರಾಗಿರುವ ಬಾರೆಬೆಟ್ಟು ದಾಮೋದರ ಶೆಟ್ಟಿ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆ ಅವರೇ ನಮ್ಮ ಟ್ರಸ್ಟಿಗಳಾಗಿರುವ ಸುಂದರ್ ಶೆಟ್ಟಿ ಚಂಬರಡ್ಕ ಇವರು ನಮ್ಮೊಟ್ಟಿಗಿದ್ದಾರೆ. ಇವರಿಗೂ ತುಂಬ ಹೃದಯದ ಧನ್ಯವಾದ. ಹಾಗೆ ಮಾಧವ ಮಾವೆ
ಉದ್ದಿಮೆಯವರಿದ್ದಾರೆ ನಮ್ಮೊಟ್ಟಿಗೆ, ಅವರಿಗೂ ತುಂಬ ಹೃದಯದ ಧನ್ಯವಾದ. ಮಾಜಿ ಅಧ್ಯಕ್ಷರಾಗಿರುವ ಚೆಲ್ಲಡ್ಕ ರಾಧಾಕೃಷ್ಣ ಇದ್ದಾರೆ, ಅವರಿಗೂ ತುಂಬ ಹೃದಯದ ಧನ್ಯವಾದ. ಹಾಗೆ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು ಸತೀಶ್ ಶೆಟ್ಟಿ ಪಟ್ಲ ಇವರಿದ್ದಾರೆ, ಅವರಿಗೂ ತುಂಬ ಹೃದಯದ ಧನ್ಯವಾದ. ಸನ್ಮಾನಿತರಾದ ಶ್ರೀಕಾಂತ್ ಶೆಟ್ಟಿ ಇದ್ದಾರೆ, ಅವರಿಗೂ ತುಂಬ ಹೃದಯದ ಧನ್ಯವಾದ. ಟ್ರಸ್ಟಿಗಳಾದ ಬಾಲಕೃಷ್ಣ ಶೆಟ್ಟಿ, ರಮೇಶ್ ಶೆಟ್ಟಿ ಕುರ್ತಮಗೆರೆ, ಇವರಿಗೂ ತುಂಬ ಹೃದಯದ ಧನ್ಯವಾದ. ಹಾಗೆ ನಮಗೆ ಈ ಶಾಲಾವಕಾಶವನ್ನು ಕೊಟ್ಟಂಥ ವಿನಯಶ್ರೀ ಯುವಕ ಮಂಡಲ ರಿಜಿಸ್ಟ್ರೇರ್ ಕುರ್ತಮುಗೇರು ಹಾಗೂ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳಿಗೂ ತುಂಬ ಹೃದಯದ ಧನ್ಯವಾದವನ್ನು ನೀಡುತ್ತಾ, ಬಂದಂಥ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದ ನೀಡುತ್ತು. ಇನ್ನು ಕೆಲವು ಹೊತ್ತಿನಲ್ಲಿ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟವನ್ನು ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಧನ್ಯವಾದವನ್ನು ನಿರ್ವಹಿಸ್ತಾ ಅರವಿಂದ ರೈ ಮೂರ್ಜಿಬಿಟ್ಟು ತಮಗೆ ಪ್ರೀತಿಯ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಇಷ್ಟೊಂದು ನಮ್ಮ ಪ್ರೇಕ್ಷಕರನ್ನು ನಾವು ಇಲ್ಲಿ ತಾವೆಲ್ಲ ಬಂದಿದ್ದೀರಿ, ತಮಗೆ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸುತ್ತಾ ಇನ್ನು ಮುಂದೆಯೂ ನಿಮ್ಮ ಸಹಕಾರವನ್ನು ಯಾಚಿಸುತ್ತಾ ಮುಂದಕ್ಕೆ ಯಕ್ಷಗಾನ ಮುಂದುವರಿಯುತ್ತಿದೆ. ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದ ಪ್ರಸಂಗ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಪಾಪಣ್ಣ ವಿಜಯ ಗುಣಸುಂದರಿ ಆಟವನ್ನು ಭಾಳಷ್ಟು ಸಾರಿ ನೋಡಿದವರು. ಇವತ್ತೂ ಕೂಡ ಪ್ರಸ್ತುತವಾಗಿ ಅದು ನಮ್ಮ ಕಣ್ಣ ಮುಂದೆ ಈ ಪ್ರಸಂಗವನ್ನು ಆಡಿ ತೋರಿಸಿದರೆ ತಾವೆಲ್ಲ ಆನಂದಿಸಿ ಅಂತೇಳಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ತಮ್ಮ ಸಹಕಾರಕ್ಕೆ ಪ್ರೀತಿ ವಂದನೆಯನ್ನು ಸಲ್ಲಿಸ್ತೇವೆ. ವಂದನೆಗಳು. ಕಲಾಭಿಮಾನಿಗಳೇ, ಸುಂದರವಾದಂತಹ ಇಂದಿನ ಈ ಯಕ್ಷ ಸೇವೆಯನ್ನು ಆಯೋಜಿಸಿದಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ವಿಟ್ಲ ಘಟಕ ಇಲ್ಲಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಇವರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ವತಿಯಿಂದ, ಮೇಳದ ಸಂಚಾಲಕರಾದಂಥ ಶಿವತ ಪಟ್ಲ ಸತೀಶ್ ಶೆಟ್ಟಿ ಇವರ ವತಿಯಿಂದ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳ ಮುಮ್ಮೇಳ ಹಾಗೂ ನೇಪಥ್ಯ ಕಲಾವಿದರ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಸ್ಥಳ ಸಾನ್ನಿಧ್ಯದಲ್ಲಿರುವಂತಹ ಶಕ್ತಿಗಳು ಸಕಲ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರಬರಾತ್ರಿ ನಾವು ಪಾರಂಪಳ್ಳಿ ಪಡುಕೆರೆ ಸಾಲಿಗ್ರಾಮ ಇಲ್ಲಿ ಪಾಪಣ್ಣ ವಿಜಯ ಗುಣಸುಂದರಿ ಎನ್ನುವಂತಹ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಇದೇ ಬರುವಂಥ ಏಪ್ರಿಲ್ 21ರಂದು ಯಕ್ಷಾಭಿಮಾನಿಗಳು ಮತ್ತು ಊರ 10 ಸಮಸ್ತರು ಪಾನಾಜಕೋಡಿ ಇವರ ಬಾಪ್ತು ಪಾನಾಜಕೋಡಿಯಲ್ಲಿ ಬಪ್ಪನಾಡು ಮೇಳದಿಂದ ಬನತ ಬ್ರಹ್ಮೇರು ಎನ್ನುವಂಥ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದಾರೆ. ಇದೇ 13ರಿಂದ 19ರವರೆಗೆ ಪಾವಂಜಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ವಾರ್ಷಿಕ ಮಹಾರಥೋತ್ಸವ ಶ್ರೀ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಳ್ಳುವುದಕ್ಕಿದ್ದು, 18ರಂದು ಕ್ಷೇತ್ರದಲ್ಲಿ ಮಹಾರಥೋತ್ಸವ ನಡೆಯುವುದಕ್ಕಿದೆ. ಭಕ್ತಾಭಿಮಾನಿಗಳು, ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವರ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕ್ಷೇತ್ರದ ವತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಇದೆ ಬರುವಂತಹ 13ರಂದು ಇತ್ತೀಚೆಗೆ ನಮ್ಮನ್ನು ಅಗಲಿದಂಥ ವರನಟ ಸೂರ್ಯಕುಮಾರ್ ಗೋವಿಂದ ಭಟ್ ಇವರ ಸಂಸ್ಮರಣಾ ಸಭೆ BC ರೋಡಿನ ಸ್ಪರ್ಶ ಕಲಾಮಂದಿರದಲ್ಲಿ ಬೆಳಗ್ಗೆ 11ರಿಂದ ಸಂಜೆ 5ರವರೆಗೆ ನಡೆಯುವುದಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಕಿಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸಂಪಾಜೆ ಇವರ ವತಿಯಿಂದ ಪ್ರೀತಿಪೂರ್ವಕವಾದಂಥ ಆಮಂತ್ರಣವನ್ನು ನೀಡುತ್ತಾ ಇದ್ದೇವೆ. ಕಲಾಭಿಮಾನಿಗಳೇ, ಯಕ್ಷ ಸೇವೆಯ ಅಂಗವಾಗಿ ಅನ್ನ ಸಂತರ್ಪಣೆಯನ್ನು ಆಯೋಜಕರು ಮಾಡಿರುತ್ತಾರೆ. ಕ್ರಮವಾಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗಿ.
ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಹಾಲೋ ನೀರು ಹಾಲೋ ಗೆಲುವು, ಹಾಲೋ ನೀರು ಹಾಲೋ ಗೆಲುವು. ಎನ್ನುತ್ತ ಕಾಲವ ಕಳೆಯುವರು, ನೆಲೆಯಿಲ್ಲದೆ ತಾ ಬಳಲುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಅಪ್ಪ ಅಕ್ಕ ಅಣ್ಣ ದಾಸ ನೀಡಿರಮ್ಮ, ಅಮ್ಮ ಅಮ್ಮ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಹರನೇ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಹರನೇ ಕಾಪಾಡಯ್ಯ. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಕಟ್ಟಿದ ಮನೆ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಸಂಸಾರಿ ಅಂತೂ ನಾನು ಅಲ್ಲವೇ ಅಲ್ಲ. ಹೊಟ್ಟೆ ಬಾಡಿಗೆ ಬೇಕಾಗಿ 10 ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷಾ ಪಾತ್ರೆ ಒಡ್ಡಿ ಭಿಕ್ಷೆ ಎತ್ತುವಂತ ದೌರ್ಭಾಗ್ಯವನ್ನು ಪರಮಾತ್ಮ ನನಗೆ ಕೊಟ್ಟು ಬಿಟ್ಟಿದ್ದಾನೆ. ಯಾಕಪ್ಪ ನಾನು ಪ್ರಪಂಚದಲ್ಲಿ ಭಾರವಾಗಿ ಬದುಕಬೇಕು? ಎಂತೆಂಥವರ ಕಾಲ ಕಳೆದು ಹೋಯಿತು. ಆ ವಿಧಿ ಇನ್ನೂ ನನಗೆ ಎಷ್ಟು ವರ್ಷ ಆಯುಷ್ಯ ಹಾಕಿದ್ದಾರೋ ಅಂತ ಗೊತ್ತಾಗುವುದಿಲ್ಲ. ಒಂದು ಮಾತಂತೂ ಸತ್ಯ, ಬಡವನಾಗಿ ಈ ರೀತಿ ಬದುಕುವುದಕ್ಕಿಂತಲೂ ಶ್ರೀಮಂತರ ಮನೆಯ ಬಾಗಿಲು ಕಾಯುವಂತ 4 ಕಾಲ ಪ್ರಾಣಿಯಾಗಿ ಹುಟ್ಟಿದ್ದೆ ಹೌದು ಅಂತಾದ್ರೆ 3 ಹೊತ್ತು ಅನ್ನಕ್ಕೆ ಏನು ತೊಂದರೆ ಆಗುತ್ತಿರಲಿಲ್ಲ. ಎದ್ದರೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಕೂತ್ರೆ ಹೇಳಲಿಕ್ಕೆ ಆಗುದಿಲ್ಲ, ಹಸುವೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹೊತ್ತಿಗೆ ಅನ್ನ 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 ಅಂತ ಕೇಳುತ್ತಾ ಉಂಟು. ಆದ ಕಾರಣ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಭಿಕ್ಷಾಪಾತ್ರೆ ಹೊಡ್ತಾ ಇದ್ದೇನೆ. ಕೊಟ್ಟರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ನನ್ನ ಅನ್ನ ನಿಮ್ಮ ಕೈಯಲ್ಲಿದೆ. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಹಾಲೋ ನೀರು ಹಾಲೋ ಗೆಲುವು, ಹಾಲೋ ನೀರು ಹಾಲೋ ಗೆಲುವು. ಎನ್ನುತ್ತ ಕಾಲವ ಕಳೆಯುವರು, ನೆಲೆಯಿಲ್ಲದೆ ತಾ ಬಳಲುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಅಪ್ಪ ಅಕ್ಕ ಅಣ್ಣ ದಾಸ ನೀಡಿರಮ್ಮ,
ಪ್ರಪಂಚದಿ ಚಿತ್ತದಲ್ಲಿ ಅತ್ಯಂತ ತಮ್ಮ ಸಂಪತ್ತು ನೀಡಿದಿಗೆ ಕಾಲಮತಿಯರು ಉತ್ತಮ ಈ ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ಸಹೋದರರಾಗಿ ಹೋಗಿದ್ದಾರೆ. ವರ್ತಮಾನ ಕಾಲದಲ್ಲಿ ಆದರ್ಶ ಸಹೋದರರು ಎನ್ನುವ ಹಾಗೆ ನೆಗಳ್ತೆಯನ್ನು ಪಡೆದವರು ಹರಮತಿಯ ಕಾಲಮತಿಯರಾದಂತಹ ನಾವೇ ಸರಿ. ಅಣ್ಣನಾದಂತಹ ನಾನು ಅಲಕಾವತಿ ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ನೀನು ಯುವರಾಜನಾಗಿ ಕಂಗೊಳಿಸುತ್ತಾ ಇದ್ದಿ. ಒಂದಾಗಿ ಹುಟ್ಟಿದವರು, ಒಂದಾಗಿ ಬೆಳೆದವರು, ಒಂದಾಗಿ ಮೆರೆದವರು, ಭವಿಷ್ಯದಲ್ಲಿ ಒಂದಾಗಿಯೇ ಇರಬೇಕು ಎನ್ನುವ ಹಾಗೆ ಯೋಚಿಸುತ್ತಾ ಇರುವವರು. ತಮ್ಮ, ನಮ್ಮ ಬಗ್ಗೆ ಪ್ರಪಂಚ ಏನು ಹೇಳುತ್ತಾ ಇದೆ? ಎನ್ನುವ ಹಾಗೆ ಪ್ರಪಂಚ ಕೊಂಡಾಡುತ್ತದೆ. ಮಾತ್ರವಲ್ಲ, ಕಾಲನ ಶಕ್ತಿಯನ್ನು ಹೊಂದಿದವ ನಾನು ಕಾಲಮತಿ ಎನ್ನುವ ಹಾಗೆ ಎಲ್ಲರೂ ಹೊಗಳುತ್ತಾ ಇದ್ದಾರೆ. ಈರ್ವಾಡರ ಗುರುವಾದಂತಹ ಬೃಹಸ್ಪತಿಗಿಂತಲೂ ಅಧಿಕವಾದಂತಹ ಬುದ್ಧಿಮತ್ತೆಯನ್ನ ನಾವಿರುವರು ಹೊಂದಿದ್ದೇವೆ ಎನ್ನುವ ಹಾಗೆ ನಮ್ಮನ್ನು ಪ್ರಪಂಚ ಕೊಂಡಾಡುತ್ತಾ ಇದೆ. ಇಷ್ಟಕ್ಕೆ ಸೀಮಿತವಾಗಲಿಲ್ಲ ನಮ್ಮ ಬದುಕು. ನಮ್ಮ ಬದುಕಿನಲ್ಲಿ ಅಜೇಯತ್ವವನ್ನು ನಾವು ಸಾಧಿಸಬೇಕು ಎನ್ನುವುದನ್ನೇ ಲಕ್ಷ್ಯವಾಗಿರಿಸಿಕೊಂಡವರು, ಆ ಮುಖೇನವಾಗಿ ದುಡಿದವರು ದಿಗ್ವಿಜಯವನ್ನು ಕೈಗೊಂಡೆವು. ಭೂಭುಜರ ದರ್ಭವನ್ನು ಮುರಿದೆವು. ಅವರ ಚಿತ್ತಭಿತ್ತಿಯಲ್ಲಿ ನಮ್ಮ ಅಧಿಕಾರ ಮುದ್ರೆಯನ್ನ ಅಚ್ಚೊತ್ತಿದ್ದೇವೆ. ಪ್ರಪಂಚದಲ್ಲಿ ನಾವು ಶಕ್ತಿಗಳಾಗಿ ಮೆರೆಯುತ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಕಡಿಮೆಯೇ. ಬಹಳಷ್ಟು ಸಂತೋಷದಲ್ಲಿದ್ದೇವೆ. ರಾಜಚಾವಡಿಯನ್ನು ಪ್ರವೇಶ ಮಾಡಿದ್ದೇವೆ. ಯಾರಂತ ಯಾರಂತ ಯಾರು ಬರ್ತಾ ಇದ್ದಾರೆ? ಬಿಡಲಿಲ್ಲ ಅಂದ್ರೆ ನಿಮ್ಮ ಖುಷಿಯ ಗೊತ್ತಾದ್ರೆ ಮತ್ತೆ ನಿಮ್ಮನ್ನು ಅಲ್ಲಿಂದ ಸ್ಥಾನದಿಂದಲೇ ಏನೋ ಹೇಳುವವರು ಕೇಳುವವರು ಇಲ್ಲ ಅಂತ ಭಾವಿಸಿದೀಯ? ನಾನು ಬಂದು ರಾಜಸ್ಥಾನಕ್ಕೆ ತಲುಪಿದೆಯಾ? ರಾಜಸ್ಥಾನದಲ್ಲಿಯೇ ಇದ್ದೀನಿ. ರಾಜಸ್ಥಾನದ ಮಧ್ಯಪ್ರದೇಶ. ಓ ದೇವ, ನಾನು ನಿಮ್ಮನ್ನು ನೋಡ್ಲಿಲ್ಲ. ಅಡ್ಡಬಿದ್ದಿದ್ದೇನೆ. ಒಳ್ಳೇದಾಗುದಿದ್ರೆ ಆಗು. ಅಲ್ಲ, ಒಳ್ಳೇದಾಗಿದ್ದೇನೆ. ಆಗೋದಿದ್ದಲ್ಲ, ಅದಕ್ಕಿಂತಲೂ ಉತ್ತಮದ ಆಗೋದಿದ್ರಿ. ಯಾರು ನೀನು? ಮೇಲೆ ಹೋಗುವುದಿದ್ರೆ ಬೇಲೆ ಅಲ್ಲ, ಉತ್ತಮ ಸ್ಥಾನ. ಯಾರು ನೀನು? ಯಾರು ನೀನು? ನೀವು ಅಂತ ಹೇಳ್ಬೇಕಾ? ನೀನು ಅಂತದ್ದೊಂದು ಪ್ರಶ್ನೆ ನಿಮ್ಮ ಬಾಯಲ್ಲಿ ಬರ್ತದೆ ಎನ್ನುವ ಹಾಗೆ ನನಗೆ ನಿರೀಕ್ಷೆ ಇದೆ. ನಿನ್ನ ಪರಿಚಯ ನಮಗಿಲ್ಲ, ಆದ ಕಾರಣ ಪ್ರಶ್ನೆ. ಅಯ್ಯೋ ದೇವ, ಈಗ ನನ್ನ ಪರಿಚಯ ನಿಮಗಿಲ್ವಾ? ಈ ಮುಖವನ್ನು ನೋಡಿದ ನೆನಪೇ ಇಲ್ಲ ನಮಗೆ. ಸರಿ, ನೋಡಿ ನೋಡಿ, ಈಗ ನೋಡಿ. ಇಲ್ಲ, ಪರಿಚಯ ಸಿಗುವುದಿಲ್ಲ. ಹಾಗೆ ಕೆಲವರೆಲ್ಲ ಇದ್ದಾರೆ. ಹಾಗೆ ಎಲ್ಲರನ್ನು ನೀವು ಅರೆಮಿತಿ ಅಲ್ಲ? ಅರೆಮಿತಿ ಅರಮತಿ ಆಲೋಚನೆ ಮಾಡಿ ಮಾತನಾಡಿ. ಶಬ್ದ ಸರಿ ಬಾರದಿದ್ರೆ ಉಪಯೋಗ ಮಾಡಬೇಡ. ಇವರದ್ದು ಕಾಲಮಿತಿ ಅಲ್ಲ? ಎಂತದು ಕಾಲಮತಿ? ನಿಮ್ಮದು ಕಾಲಮತಿ. ನಮಗೆ ಕಾಲಮಿತಿಯೊಳಗೆ ಮುಗಿಸಬೇಕು. ಸರಿಯಾಗಿ ಹೇಳಿ. ಅದಕ್ಕೆ ನಾನು ಹೇಳಿದ್ದು ಇದು ಕಾಲಮತಿ. ಈಗ ನನ್ನ ಪರಿಚಯ ನಿಮ್ಮ ಹಿಂದಿನದಲ್ಲ. ನೀವು ಆ ದಿವಸ ನಮ್ಮಲ್ಲಿ ಷಷ್ಠಿಗೆ ಬರ್ಲಿಲ್ವಾ? ಷಷ್ಠಿಗೆ ಯಾರು? ನೀವಿಬ್ಬರು ಷಷ್ಠಿ ದಿವಸ ಬಂದದ್ದು. ಷಷ್ಠಿಗೆ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದದ್ದು. ಅದೇ ಬೇರೆ ಎಲ್ಲಿಗೂ ಹೋಗಲಿಲ್ಲ. ನಮ್ಮ ಸುಬ್ರಹ್ಮಣ್ಯ ಷಷ್ಠಿ ಅದಲ್ಲ. ಷಷ್ಠಬ್ದ ನಿಮ್ಮ ಮಾವ ಉರಗಸೇನ. ಉರಗಸೇನ ಅಲ್ಲ, ಉಗ್ರಸೇನ. ಮಾವಯ್ಯನವರು ಷಷ್ಠಬ್ದಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಬಂದ ದಿವಸ ಮಾವ ನನ್ನನ್ನು ಕರೆದು, ಇವರೇ ನಮ್ಮ ಅಳಿಯಂದಿರು, ಯಾವುದಕ್ಕೂ ಕೊರತೆ ಆಗಬಾರದು ಎನ್ನುವ ಹಾಗೆ ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ನನಗೆ ವಹಿಸಿಕೊಟ್ಟು ನಿಮ್ಮನ್ನು ಎಲ್ಲಾ ವ್ಯವಸ್ಥೆಗೆ
ತಯಾರು ಮಾಡಿದ್ದು ನಾನೇ. ಯಾವ ವ್ಯವಸ್ಥೆ? ಅದು ಮಂದ ಬೆಳಕಿನಲ್ಲಿ ಷಷ್ಠಬ್ದ ದಿವಸ ನಿಮಗೆ ಬೇಕಾದದ್ದು. ಷಷ್ಠಬ್ದ ದಿವಸ ಉಗ್ರಸೇನ ಮಹಾರಾಜರಲ್ಲಿ. ಓ ಆ ವಿಷಯ ಅಣ್ಣ ಅರ್ಥ ಆಯ್ತಾ ನಿನಗೆ? ಎಲ್ಲ ಹೇಳು. ಈಗ ನೆನಪಾಯ್ತು. ನಿನ್ನ ವ್ಯವಸ್ಥೆ ಉಂಟಲ್ಲ ಒಳ್ಳೆದಾಗಿದಲ್ಲ. ನೀವು ದೊಡ್ಡವರೇ ಹಾಗೆ ಮತ್ತೆ ನಮ್ಮ ಪಾಪದವರನ್ನು ಮರೆತು ಕಡಿಮೆ ಏನೂ ಮಾಡ್ಲಿಲ್ಲ, ಎಲ್ಲ ಹೆಚ್ಚೇ ಆದ. ಈಗ ನಾನು ನಾನಾಗಿ ಬಂದದ್ದಲ್ಲ, ನಿಮ್ಮ ಮಾವ ಎಣ್ಣೆ ನನ್ನನ್ನು ಕಳುಹಿಸಿಕೊಂಡು. ಯಾಕೆ ಕಳುಹಿಸಿ? ಹಿಂದೆ ಮುಂದೆ ನೋಡಬೇಡ, ಇದ್ದಾರೆ ನಮ್ಮ ಅಳಿಯಂದಿರು, ಹೋಗಿ ಅವರ ಎದುರು ನಿಲ್ಲು, ಒಂದು ಕೊಟ್ಟು ಸಮಾಧಾನ ಸಮಾಧಾನ. ಅಲ್ಲಿಗೆ ಒಂದು ಹೊಡಿಬೇಡಿ, ಹೆಂಡತಿ ಹೊಡಿದು ನೋಡಿ ಇಷ್ಟು ತೆಗ್ದಿದ್ದಾಳೆ, ನೀವು ಇದ್ದದ್ದನ್ನು ಕೂಡ ತೆಗಿಬೇಡಿ. ಕೊಡುವುದಕ್ಕೆ ನೀನು ಸಿದ್ಧನಿದ್ದೀಯಲ್ಲ? ಅದು ನಿಮಗೆ ನಾನು ಕನಸು ಮನಸ್ಸಿನಲ್ಲಿ ಎಣಿಸುವುದಕ್ಕುಂಟ, ಅದು ಕೊಡುವುದಲ್ಲ. ಇದು ಬರೆದು ಓದುವಂತದ್ದೆಂತದ್ದು ಉಂಟಂತೆಲ್ಲ. ಓಲೆ 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 ಅದು 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 ಕೊಟ್ಟಿದ್ಯಾ? ಕೊಡ್ಲಿಲ್ವಾ? ಕೊಡಬೇಕಾ? ಕೊಡ್ಲಿಲ್ವಾ? ಅವ ಹುಡುಗನ ಕೈ ಎಲ್ಲಿತ್ತು ಆಗ? ಏನ ಎಲ್ಲಿಂಟು? ಯಾವುದನ್ನು ಎಲ್ಲಿ ಇಡಬೇಕು ಅಂತ ಪ್ರಜ್ಞೆ ಇಲ್ಲ. ಅದು ತಪ್ಪಬಾರ್ದು, ಯಾರ ಕೈಗೂ ಸಿಗಬಾರ್ದು ಎನ್ನುವ ಹಾಗೆ ಬಹಳ ಎಚ್ಚರಿಕೆಯಿಂದ ಆ ಜಾಗದಲ್ಲಿ ಸುರಕ್ಷಿತವಾಗಿದ್ದದ್ದು. ಆಗಲಿ, ಓಲೆ ಮಾಡಿ ನೀನು ಓಲೆಯನ್ನು ತಂದಿದ್ದೆ, ಸಂತೋಷವಾಯ್ತು. ಇನ್ನು ಮುಂದುವರಿಸಿ. ಬರ್ತೇನೆ. ಏನು ಎನ್ನುವ ಹಾಗೆ ಓದಿ ಬಿಡೋಣ. ನಿನ್ನನ್ನು ನಮಗೆ ಮಾಡುವುದಕ್ಕೆ ತುಂಬಾ ಕೆಲಸ ಉಂಟು. ನನಗೂ ಸಹ ಕೆಲಸ ಉಂಟು. ಈಗ ನಿಮ್ಮಲ್ಲಿ ಇದೊಂದು ಕ್ರಮ ಇಲ್ವಾ? ಯಾವುದು? ಅತಿಥಿ ದೈವೋಭವ. ದೈವ ಅಲ್ಲ, ಮತ್ತೊಂದು ಅಲ್ಲ, ಬಂದವರಿಗೆ ಅತಿಥಿಗಳಿಗೆ ದೇವೋಭವ. ಇದು ಏನಾದ್ರೂ ಇಲ್ಲ, ಆ ಕ್ರಮವೇ ಇಲ್ಲ. ಒಂದು ಅನ್ನ ಸಂತರ್ಪಣೆ. ಅನ್ನ ಸಂತರ್ಪಣೆ. ಅನ್ನ ಸಂತರ್ಪಣೆ ಆ ಕ್ರಮವನ್ನೇ ನಾವು ಇಟ್ಟುಕೊಳ್ಳಿಲ್ಲ. ಎಂತ ಅವಸ್ಥೆ ಮಾರಿ, ಒಂದು ಅನ್ನ ಸಂತರ್ಪಣೆ ಇಲ್ಲ ಅಂತ ಹೇಳಿ ನಮ್ಮಲ್ಲಿಗೆ ಬಂದವರಿಗೆ ಬಾಯಿಗೆ ನೀರು ಕೊಡುವುದಿಲ್ಲ. ಹೌದಾ? ಅದು ಒಳ್ಳೇದು. ಮತ್ತೆ ಇಷ್ಟು ದೊಡ್ಡದ ಉಪ್ಪರಿಗೆ ಮೇಲೆ ಉಪ್ಪರಿಗೆ ಕಾಡ್ತದೆ, ಅರಮನೆ ಇರ್ತದೆ. ಆ ವ್ಯವಸ್ಥೆ ಎಲ್ಲ ಹೋಗಬಹುದು. ಇದು ತೊಂದ್ರೆ ಇಲ್ಲ. ಇದು ಅನ್ನ ಸಂತರ್ಪಣೆ ಇಲ್ಲದಿದ್ರೆ ತೊಂದ್ರೆ ಇಲ್ಲ. ನನಗೊಂದು 2 ಮೂಟೆ ಅಕ್ಕಿ ಸಿಗಬಹುದಾ? ಹೌದೌದು. ಎಷ್ಟು? 2 ಮೂಟೆ ಅಕ್ಕಿ? ನಿಮ್ಮ ಮಾವನ ಜನ ಅಲ್ಲ ನಾನು. ಯಾವ ಅಕ್ಕಿ? ಅಕ್ಕಿ ಅಂದ್ರೆ ನನಗೆ ಇದು ಬೇಡ, ಅದು ಎಂತದ್ದು ಬಿಳಿದ್ದುಂಟಲ್ಲ, ಬೋಳ್ತಿಗೆ ಬೋಳ್ತಿಗೆ ಬೆಳ್ತಿಗೆ. ಬೆಳ್ತಿಗೆ ಅದು ಬೇಡ, ಅದು ಬೇಡ. ಬೆಳ್ತಿಗೆ ಆಗುದಿಲ್ಲ. ಆಗುದಿಲ್ಲ. ಯಾಕೆ ಆಗುದಿಲ್ಲ? ಅದು ಹೋಗುದಕ್ಕೆ ಒಳ್ಳೆ ರೀತಿಯಲ್ಲಿ ಹೋಗ್ತದೆ, ಬರುವುದಕ್ಕೆ ಕಷ್ಟ ಆಗ್ತದೆ. ನಿನಗೆ ಬೆಳ್ತಿಗೆ ಊಟ ಆಗುದಿಲ್ಲ? ಹೊಟ್ಟೆ ಆಗುವಾಗ ಅದು ಹೊಟ್ಟೆ ಹಿಂದೆ ಬರ್ತದೆ. ಬೆಳ್ತಿಗೆ ಅದು ಚಿತ್ರಾನ್ನ ಆಗ್ತದ? ಅದಾಗ್ತದೆ. ಬೆಳ್ತಿಗೆ ಆಗುದಿಲ್ಲ. ಬೆಳ್ತಿಗೆ ಕುರ್ಚಾಲಕ್ಕಿ 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 ಕುಚ್ಚಿಲಕ್ಕಿ ಕುಚ್ಚಿಲಕ್ಕಿ 2 ಮೂಟೆ ನಿಮ್ಮ ಕೆಂಪಕ್ಕಿ. ಕೆಂಪಕ್ಕಿ ನಿಮ್ಮ ಕೊಡುಗೆ. ಎಂತಾದ್ರೂ ಮಾವನಲ್ಲಿಂದ ಬಂದದ್ದಲ್ಲ. ಎಂತದು ಬೇಡ, ಬರ್ಕೊಂಡು ಹೋಗುವುದು. ಧನ್ಯವಾದಗಳು. ದೊಡ್ಡ ಉಪದ್ರ ಆಯ್ತು. ಅದು ತೆಂಗಿನವರೆಲ್ಲ ನಿಮ್ಮದೇ? ಹೌದು. ಏನು ಬುಡ ಬಿಡಿಸ್ತೀಯಾ? ಬುಡ ಬಿಡಿಸುವುದಲ್ಲ, ಒಂದು 250 ತೆಂಗಿನಕಾಯಿ ಸಿಗಬಹುದಾ? 250 ತೆಂಗಿನಕಾಯಿಯ ಬೆಲೆ ಗೊತ್ತುಂಟ ಪುಣ್ಯಾತ್ಮ ನಿನಗೆ? ತೆಂಗಿನಕಾಯಿಗೆ ನಿಜವಾಗಿಯೂ ಬೆಲೆಯೇ ಇಲ್ಲ. ಈಗ ಬೆಲೆ ಇರುವುದು ಗೆರಟೆ ಚಿಪ್ಪಿಗೆ ಮಾತ್ರ. ಹಾಗೆಲ್ಲ ಕೊಡುವುದಕ್ಕ ಯಾಕೆ ನಿನಗೆ? ಅದು ಬೇಕು. ನನ್ನದು ಅಂದ್ರೆ ನನ್ನದು ಲೆಕ್ಕದಲ್ಲಿ ಒಂದು ಅನ್ನ ಸಂತರ್ಪಣೆ ಉಂಟು. ಏನು ವಿಷಯ? 60 ಆಗಿದೆ ಅಲ್ಲ ನನಗೂ ಕೂಡ. 60ರ ಷಷ್ಠಬ್ದ ನನ್ನದು ಮಾಡು ಅಂತ. ನಮ್ಮಿಂದ ತಕೊಂಡು ನೀನು ಷಷ್ಠಬ್ದಿ ಆಚರಣೆ ಮಾಡು. ಏನಾಯ್ತು? ನೀನು ದುಡಿದು ಷಷ್ಠಬ್ದಿ ಆಚರಣೆ ಮಾಡು. ಇದು ಕೂಡ ದುಡಿ ಷಷ್ಠಬ್ದಿ ಮಾಡುವ ಉದ್ದೇಶ ಎಂತದ್ದು? ಪ್ರಾಯ ಆಯ್ತು ಅಂತ ಗೊತ್ತಾಗ್ಲಿಕ್ಕೆ. ಹೌದು, ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ ಅಂತ. ಒಂದು 250 ಇವರೇ. ಎಷ್ಟಾದ್ರೂ ಮಾವನಲ್ಲಿಂದ ಬಂದದ್ದು. ಹೋಗು, ಪಡ್ಕೊಂಡು ಹೋಗು. 2 ಗೋಣಿ ಇದು ಮೆಣಸು ಸಿಗಬಹುದಾ? ಇಲ್ಲ, ಗೆಣಸು ಉಂಟು. ಬೇಕಾ? ಗೆಣಸು ಬೇಡ, ಅದು ಷಷ್ಠಬ್ದ ದಿವಸ ಬಂದವರು ನಿಲ್ಲುವುದಿಲ್ಲ, ಸಮಸ್ಯೆ ಆಗ್ತದೆ. ಇದು ಉದ್ದ ಮೆಣಸು ಇದ್ರೆ ಒಳ್ಳೇದು. ಅದು ಗಿಡ್ಡ ಮೆಣಸು. ಗಿಡ್ಡ ಖಾರ ಕಡಿಮೆ, ಚಪ್ಪೆ ಅದು. 2 ಮೂಟೆ ಸಾಕು ನಿಮ್ಮ ಲೆಕ್ಕದಲ್ಲಿ. ಆಗಲಿ, ಎಷ್ಟಾದ್ರೂ ಮಾವನ ಕಡೆಯಿಂದ ಬಂದವರು ಪಡ್ಕೊಂಡು ಹೋಗು. ಧನ್ಯವಾದ. ಪುನಃ ಬರಬೇಡ. ನಿನ್ನಗೆ ಉಂಟಲ್ಲ, ನಿನ್ಗೆ ಈಗ ಅಲ್ಲ ಇಷ್ಟು ಬೇಯಿಸಬೇಡ್ವಾ? ಬೇಯಿಸಬೇಕು. ಇದು ಅನ್ನ ಅಕ್ಕಿ ಬೇಕಾದ ಸಾಮಗ್ರಿ ಕೊಟ್ರೆ ಸಾಕ? ನಿಮ್ಮಲ್ಲಿ ಒಂದು 2 ಅಂಡೆ ಸಿಗ್ಬಹುದಾ? ಏನು ಬೇಕಾದ್ರೂ ಸಿಗ್ಬೋದು. ಅಂಡೆ ಒಂದು ಬಗೆ ಈಗ ಸಿಗ್ಲಿಕ್ಕಿಲ್ಲ. ಅಂಡೆ ಕೇಳಬೇಡ ನೀನು. ತಾಮ್ರದ್ದು ಅಂಡೆ ದೊಡ್ಡ ಬೇಯಿಸುವುದಕ್ಕೆ. ಅಂಡೆ 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 2 ನಿಮ್ಮ ಲೆಕ್ಕದಲ್ಲಿ. ಆಗತ್ತೆಲ್ಲ ಯಾರ ಲೆಕ್ಕದಲ್ಲಿ? ಅದು ಕೂಡ ನಿಮ್ಮ ಲೆಕ್ಕದಲ್ಲಿ. ಎಲ್ಲ
ಎಲ್ಲ ನಮ್ಮ ಲೆಕ್ಕದಲ್ಲಿ. ಅದರಲ್ಲಿ ಇದು ಕೊಡುಗೆ ಅಂತ ಬರೀಲಿಕ್ಕೆ ಆಗುದಿಲ್ಲ, ಅದು ಬೇಯಿಸುದಲ್ಲ, ಇದಾದ್ರ ಮೇಲೆ ಬರೀಬಹುದು ನಿಮ್ಮ ಕೊಡುಗೆ ಅಂತ. ಪ್ರದರ್ಶನಕ್ಕೆ ಇಡ್ಲಿಕ್ಕುಂಟಾ? ಪ್ರದರ್ಶನಕ್ಕೆ ಇಡ್ಲಿಕ್ಕುಂಟಾ? ಇಲ್ಲಪ್ಪ. ಏಯ್ ಏನೆಲ್ಲ ಬೇಕು ಅದನ್ನೊಂದು ಪಟ್ಟಿ ಮಾಡಿಕೊಡು, ಎಲ್ಲ ಗಳಿಸ್ತೇವೆ. ಅಳಿಯಂದಿರಾದಂತಹ ಹರವತಿ ಕಾಲಮತಿಯರಿಗೆ ಮಾವನಾದಂತಹ ಉಗ್ರಸೇನಾಟ್ಯ ಮಾಡುವಂತಹ ಆಶೀರ್ವಾದಗಳು. ವಿಶೇಷವಾಗಿ ತಿಳಿಸುವುದು ಏನೆಂದರೆ, ಈ ಪತ್ರವನ್ನು ಓದಿದ ತಕ್ಷಣದಲ್ಲೇ ಮಿತ ಪರಿವಾರದೊಂದಿಗೆ ನನ್ನ ರಾಜ್ಯವನ್ನು ಸೇರತಕ್ಕದ್ದು. ವಿಷಯವನ್ನು ಆಮೇಲೆ ತಿಳಿಸುತ್ತೇನೆ. ಇತಿ ಮಾಡುವಂತಹ ಆಶೀರ್ವಾದ. ಇದು ವಿಷಯ ಬಹಳ ಗಂಭೀರವೇ ಇರಬೇಕು. ಸರಿ, ಇಲ್ಲ ಅಂತ ಆದ್ರೆ ವಿಷಯವನ್ನು ಅವರು ವಿಶದೀಕರಿಸ್ತಾ ಇದ್ರು. ನಿಜ. ಹಾಗಿದ್ರೆ ಈ ರೀತಿ ಮಾಡಿದ್ದಾರೆ ಯಾಕೆ? ವಿಷಯವನ್ನು ಯಾಕೆ ಹೇಳಲಿಲ್ಲ? ಏನೋ ಒಂದು ಸಂಕಷ್ಟದಲ್ಲಿ ನಮ್ಮ ಮಾವ ಬಿದ್ದಿರಬಹುದಾ? ಇದ್ದಿರಲಬಹುದು. ಪರಕೀಯರ ದಾಳಿಯಾಗಿರಬಹುದಾ? ಇದ್ರೆ ನೇರವಾಗಿ ಬರೆದು ಕಳುಹಿಸಬಹುದಿತ್ತಲ್ಲ. ಹಾಗಿದ್ರೆ ಹೀಗಾಗಬಹುದಾ? ಹೀಗಾಗಿರಬಹುದಾ? ಹೇಗೆ? ಅವರ ಮಕ್ಕಳನ್ನು ನಮಗೆ ಕೊಟ್ಟು ಮದುವೆ ಮಾಡುವ ಆಲೋಚನೆ ಮಾವನದ್ದಾಗಿರಬಹುದಾ? ಆಗಿರಲೂಬಹುದು. ಹಾಗಿದ್ರೆ ಏನು ಮಾಡೋಣ? ಏನು ಮಾಡೋಣ? ಮಿತ ಪರಿವಾರದವರೊಂದಿಗೆ ಹೋಗೋಣ. ಯುದ್ಧಕ್ಕೆ ಯಾರಾದರೂ ಬಂದಿದ್ದಾರೆ ಅಂತಾದ್ರೆ ಅವರೆಲ್ಲರೂ ಸೈನಿಕರು ಅಲ್ಲ. ಮದುವೆಯ ಕಾರ್ಯಕ್ರಮ ಅಂತಾದ್ರೆ ನಾವು ಕರೆದುಕೊಂಡು ಹೋದವರೆಲ್ಲ ನಮ್ಮ ದಿಬ್ಬಣದವರು. ತಡ ಮಾಡುವುದಲ್ಲ, ಬೇಕಾದಂತಹ ಸಿದ್ಧತೆಗಳೊಂದಿಗೆ ಹೋಗೋಣ. ಅವಸರವಾಗಿ ಬರಮಾಡಿಸಿಕೊಂಡಿದ್ದೀರಿ. ವಿಷಯನು ಎನ್ನುವ ಹಾಗೆ ಅರ್ಥವಾಗಲಿಲ್ಲ. ಯಾರಾದರೂ ವಿರೋಧಿಗಳು ದಾಳಿ ಮಾಡಿದ್ದಾರೆ ಅಲ್ಲ, ಆಂತರಿಕವಾದಂತಹ ಏನಾದರೂ ಸಮಸ್ಯೆ ಇದೆ. ಏನಿದ್ದರೂ ಅಳಿಯಂದಿರಲ್ಲಿ ಹೇಳಿ ನಾವು ಪ್ರಯತ್ನ ಮಾಡ್ತೇವೆ. ಕೆಲವು ದಿವಸಗಳ ಹಿಂದೆ ನಿಮ್ಮ ಷಷ್ಠಿ ಪೂರ್ತಿ ಕಾರ್ಯಕ್ರಮಕ್ಕೆ ಬಂದು ಸಂಭ್ರಮಿಸಿದವರು ನಾವು. ಆವಾಗ ಪುರ ತಳ್ಳು ತೋರಣಗಳಿಂದ ಶೃಂಗರಿಸಲ್ಪಟ್ಟಿತ್ತು. ಅದೇ ರೀತಿಯಲ್ಲಿ ಮತ್ತೆ ಪುರ ಶೃಂಗಾರವಾಗಿದೆ. ಹಾಗಿದ್ರೆ ಏನು ಕಾರಣ? ಕಾರಣ ಇಷ್ಟೇ. ನನ್ನ ಹೆಣ್ಣು ಮಕ್ಕಳನ್ನು ನೀವು ಕೊಟ್ಟು ಮದುವೆ ಮಾಡಬೇಕೆಂಬ ಯೋಚನೆಗೆ ಬಂದೆ ನಾನು. ನಮಗೆ ಹೌದೌದು ಸಂತೋಷ. ಹಿರಿಯಳಾದಂತಹ ಹೇಮಸುಂದರನ್ನು ನಿನಗೆ ಕೊಡ್ತೇನೆ, ಖಂಡಿತ. ಕಿರಿಯಳಾದಂತಹ ರೂಪನ ನಿನಗೆ ಕೊಟ್ಟು ಮದುವೆ ಮಾಡುವುದು ಎಂಬ ತೀರ್ಮಾನಕ್ಕೆ ನಾನು ಬಂದೆ. ಹಾಗಾಗಿ ನಾನು ಅವಸರವಾಗಿ ಬರೆಸಿ. ಮಾವಯ್ಯ, ಒಂದು ಸಮಸ್ಯೆ ಉಳಿದುಕೊಂಡಿತಲ್ಲ. ಯಾವುದು? ಹಿರಿಯ ಮಗಳನ್ನು ನನಗೆ, ಮಧ್ಯದವಳನ್ನು ಅವನಿಗೆ, ಕಿರಿಯವಳಾದಂತಹ ಗುಣಸುಂದರಿಯನ್ನು ಯಾರಿಗೆ ಮದುವೆ ಮಾಡಿಕೊಡ್ತೀನಿ? ಅವಳಿಗೂ ಒಬ್ಬ ಗಂಡನ್ನು ಅರಸುವುದಕ್ಕೆ ತೊಡಗಿದ್ದೇನೆ. 1-2 ದಿವಸದಲ್ಲಿ ದೊರಕುತ್ತಾರೆ. ಅಲ್ಲ, ನನಗೆ ಮದುವೆ ಆಗುವ ಒಂದು ಆಸೆ ಉಂಟು. ಕೊಡುವುದಿದ್ರೆ ನಾನೇ ಆಗುತ್ತೇನೆ ಅಂತ. ಹೆಣ್ಣು ಒಪ್ಪಬೇಕಲ್ಲ, ಅವಳು ಒಪ್ಪುವುದಿಲ್ಲ. ನಾವೊಂದು ಮಾತಾಡಿ ನೋಡ್ಲಾ? ಅಲ್ಲ, ನೀನು ಮಾತಾಡುವುದಲ್ಲ, ತಂದೆಯಾದ ನಾನು ಕೇಳಿ ಅವಳು ಒಪ್ಪುವುದಿಲ್ಲ ನಿನ್ನಂತವರನ್ನು ಅಂತ. ಅವಳ ಆಯ್ಕೆ ಬೇರೆ. ಆಕ್ಷೇಪ ಇಲ್ಲ. ಹೇಗೆ ಬೇಕಾದರೂ ನೀವು ನಿರ್ಧಾರ ಮಾಡಿ. ಹಿರಿಯವಳನ್ನು ನಾನು ಮದುವೆ. ಸರಿ, ರೂಪನನ್ನು ನೀನು ವಿಶ್ರಾಂತಿಗಾಗಿ ಸರ್ವ ವ್ಯವಸ್ಥೆ ಇದೆ. ಸಮಸ್ಯೆ ಪರಿಹಾರ. ಇನ್ನು ಅವನಿಗೆ ಒಂದು ಹುಡುಗ ಆಗಬೇಕಾ ಬೇಡವಾ? ಇವನನ್ನು ನನಗೆ ಕರೆದು ಸಾಕಾಯ್ತು. ಇವ ಈ ಕೆಲಸದವರಿದ್ದಾರಲ್ಲ. ಅದು ಸರಿ ಇಟ್ಟುಕ ತಲೆಯಲ್ಲಿ. ಹೋಗಿದೆ. ಹೇಮನಿಗೆ ಗಂಡಾಯ್ತು, ಹೇಮಕ್ಕನಿಗೆ ಆಯ್ತು, ರೂಪನಿಗೂ ಆಯ್ತು, ರೂಪಕ್ಕನಿಗೆ ಆಯ್ತು. ಇನ್ನು ಗುಣಸುಂದರಿಗೆ ಒಂದು ಗಂಡ ಆಗಬೇಕೀಗ. ಹಾಗೆ ನಿನ್ನನ್ನು ಕರೆದದ್ದು ನಾನೀಗ.
ನಿನ್ನ ಮೃದಂಗದ ಕರ್ಣ ಎಲ್ಲ ಹೋಗಿದೆ, ನೀನು ಎಂತ ಅಲ್ಲ ಗಂಡ ಆಗ್ಬೇಕು ಅಂತ ಎಲ್ಲ ನನಗೆ ಜವಾಬ್ದಾರಿ ಹೊರಿಸಿದ್ರಿ. ಹಾಗೆ ಅರ್ಥ ಆಯ್ತು. ಯೋಗ್ಯ ಗಂಡನ್ನು ಅರಸುವ ಕೆಲಸ ನಿನಗೆ. ಅವರಿಗಿಂತ ಯೋಗ್ಯರು ಗುಣದಲ್ಲಿ, ಶ್ರೀಮಂತಿಕೆಯಲ್ಲಿ, ಧನದಲ್ಲಿ, ಎಲ್ಲದರಲ್ಲಿ. ಅದು ಯಾವುದು ಬೇಡ, ಎಂಥವನಾಗಬೇಕು ಅಂತ ನಾನು ಹೇಳ್ತೇನೆ. ನಪುಂಸಕ, ಪುಂಸತ್ವ ಇಲ್ಲದೆ ಇರುವವರು, ಭಿಕ್ಷುಕ, ಶಟ, ಮೈಯೆಲ್ಲ ವ್ರಣವಾಗಿ ಕೀವು ಸೋರ್ತಿರ್ಬೇಕು, ಎದ್ದು ನಡೆದಾಡೋದಕ್ಕೆ ಆಗದ ಸ್ಥಿತಿ, ಅತ್ಯಂತ ಕುರೂಪಿ, ಇಂಥ ಒಂದು ವಸ್ತು ಉಂಟು ಅಂತಾದ್ರೆ ನೀನು ಅದನ್ನು ಕರ್ಕೊಂಡು ಹೋಗು. ಕರ್ಕೊಂಡು ಬಂದೆ. ಮತ್ತೆ 60ರಲ್ಲಿ ಅರುಳು ಮರುಳು ನೀನು ನನ್ನ ವಿಷಯ ತಿಳಿಕೊಳ್ತದ? ನಿಮ್ಮ ವಿಷಯ ಮಾತಾಡ್ಲಿಲ್ಲ ನಾನು. ಮತ್ತೆ ಅದು ಅವ ಅಂತವನು 60ರಲ್ಲಿ ಇರ್ಬೋದಾ ಅಂತ. ಮತ್ತೆ ಸಣ್ಣ ಪ್ರಾಯದಲ್ಲಿ ಅಂತದ್ದೆಲ್ಲ ಇರ್ಲಿಕ್ಕಿಲ್ಲ. 60 ಆದ್ರೂ ಆದೀತು. ಅಲ್ಲ ನಿಮ್ಮ ಮಗಳಿಗೆ ಅಪ್ಪ ನಾನು ತೀರ್ಮಾನ ಮಾಡುದು, ನೀನು ತೀರ್ಮಾನ ಮಾಡುದಲ್ಲ. ನನ್ನ ಮಗಳು ಪುಣ್ಯನಿಗೆ ಅಂತ ಗಂಟೆ ಆಗ್ಬೇಕು ಅಂತ ಹೇಳ್ತೀನಿ ನಾನು. ನೋಡುದಲ್ಲ, ಈ ಜನವನ್ನು ಅರ್ಥ ಮಾಡ್ಲಿಕ್ಕೆ ಕಷ್ಟ ಅಲ್ಲ. ಮಗಳಿಗೆ ಅಂತ ಗಂಡು ಏನ್ ನಮಗೇನು ಹುಡುಕೋ ಹೇಳಿದ್ರಲ್ಲ. ಮೊದಲೇ ಹೇಳಿದ್ದಾರೆ, ರಾಜ್ಯದಲ್ಲಿ ಯಾರು ಭಿಕ್ಷೆ ಎತ್ತಬಾರದು, ಎತ್ತಿದರೆ ಸೆರೆಮನೆ ವಾಸ ಎನ್ನುವ ಹಾಗೆ. ಅವನದು ಮಡಕೆ ಹೊಡೆಯುವ ಸ್ಪರ್ಧೆ ಉಂಟು. ನಮ್ಮ ಊರಲ್ಲಿ ಒಬ್ಬರು ಕೂಡ ಇಲ್ಲ. ಹಾಗಂತ ದೂರಕ್ಕೆ ಬರುವಾಗ ಇದು ಗಡಿ ಪ್ರದೇಶ ನೋಡಿ, ಭಿಕ್ಷುಕರ ಎಲ್ಲ ಸಂತತಿ ಇಲ್ಲಿಯೇ ರಾಶಿ ಬಿದ್ದಿದೆ. ನೋಡುವಾಗ ಭಿಕ್ಷುಕರಾಗೆ ಕಂಡರು ನಿಜವಾದ ಭಿಕ್ಷುಕರಲ್ಲ. ಮಾತಾಡುವುದಕ್ಕೆ ಕಷ್ಟ, ಸಂಘಟನೆ ಬಲ ಉಂಟು ಇವರದು. ನೋಡಿ ಇವೊಬ್ಬ ಅಧ್ಯಕ್ಷನಾಗೆ ಕಾಣ್ತಾನೆ ಭಿಕ್ಷುಕರ ಸಂಘದ್ದು. ನೋಡಿ ಅವ ಚಿಲ್ಲರೆ ಇಟ್ಕೊಂಡವ ಖಜಾಂಚಿ, ಅವ ನೋಡಿ ಅವ ದೊಣ್ಣೆ ಇಟ್ಕೊಂಡವ, ಅವ ಇವ ಭದ್ರತಾ ಇದು ಭಿಕ್ಷುಕ. ಏನಾದ್ರೂ ಧರ್ಮ ಮಾಡಣ್ಣ. ಭಿಕ್ಷುಕರು ನೋಡುವಾಗ ಗೊತ್ತಾಗ್ತದೆ. ಗೊತ್ತಾದ್ದರಿಂದಲೇ ಕೇಳಿದ್ದು. ಕಣ್ಣು ಉಡಾಗಿದೆ. ಉಡ ಅಲ್ಲ, ಉಡಿಯಾಗಿದ. ನಿಮ್ಮ ಅವಸ್ಥೆ ನೋಡಿ. ಈಗ ನಾನು ಅರಮನೆ ಜನ ಅಂತ ತೋರಿಸಿಕೊಡ್ತೀನಿ. ಎರಡು ಬೈಯುವ ಪೆಟ್ಟಲ್ಲಿ ಉಂಟಲ್ಲ, ಇವರದ್ದೆಲ್ಲ ವೇಷ ಕಳಚಿ ಹೋಗ್ಬೇಕು. ಮಾರಿ ಹಿಡಿದವರೇ, ಮರ್ಯಾದೆ ಬಿಟ್ಟವರೇ, ಎಕ್ಕ ಎಕ್ಕ ರಾಜ ರಾಜ ಎಕ್ಕ ಎಕ್ಕ ಪಾಪಿ ಮಕ್ಕಳು ಎಲ್ಲಿಯ ಆಡಿಕೊಂಡಿದ್ರು. ಪೇಟ ಹೆಕ್ಕು ಅಂತ ಹೇಳಿದ್ದು ಮುಖ ಎಂತದ್ದು ನೋಡ್ತೀಯ? ಆ ಮುಖದಲ್ಲಿ ಎಂತ ಮಂಗ ಕುಣಿತಾ ಉಂಟಾ? ಪೇಟ ಎಕ್ಕ ಮುಖದಲ್ಲಿ ಕುಣಿಯುವುದಿಲ್ಲ, ಎದುರೊಂದು ಮಂಗ ಕುಣಿತಾ ಉಂಟು. ಹಾಗೆ ಪಟ್ಟ ಉಂಟು. ಯಾರ ಮಂಗ? ಎದುರಿಂದ ನನಗೆ ಮಂಗ ಅಂತ ಹೇಳಿ ಬಾರಿ ಅಲ್ಲಂತ ಹೇಳಿದ್ರೆ ನಿಮಗೆ ಬೇಸರ ಆಗುದಿಲ್ವ ಇವರೇ? ಹೆಕ್ಕೆ ಕೊಡುವುದಕ್ಕೆ ಹೇಳ, ಹೆಕ್ಕೆ ಕೊಡುವುದಕ್ಕೆ ಹೇಳ. ಹೆಕ್ಕ ಕಿವಿ ಕೇಳುದಿಲ್ಲ, ಕಿವಿ ಕೇಳುದಿಲ್ಲ. ಕಿವಿ ಕೇಳದವನ ಹತ್ರ ನಾನು ಪೇಟ ಹೆಕ್ಕಿ ಕೊಟ್ರೆ ಕೊಡಿ ಅಂತ ಹೇಳಿ ನಾವು ಎಲ್ಲಿಗೆ ಹೆಕ್ಕಿ ಕೊಡುದು? ನಿನಗೆ ಕೇಳ್ತದಲ್ಲ, ಹೆಕ್ಕಿ ಕೊಡು, ಹೆಕ್ಕಿ ಕೊಡು ಬೇಗ. ಪಾಪಿಗಳು ಕುಡಿಯುವುದಕ್ಕೆ ಸಂಕಟ. ನೀನೆಂತ ನಕ್ಕುದ ಎಕ್ಕುದ? ಅಲ್ಲ, ಕೈ ಇಲ್ಲ ಅಲ್ಲ. ಕೈ ಇಲ್ಲ. ಪಾಪ ಶ ಎಂತ ನತ ದುಷ್ಟರು, ಒಂದು ಕೈ ಕೂಡ ಇಲ್ಲ. ತೊಳೆಯುವುದಕ್ಕೆಲ್ಲ ಎಂತ ಮಾಡ್ತಿ ಮಾರೆ? ಮುಖ ತೊಳೆಯುವುದಕ್ಕೆಲ್ಲ ಎಂತ ಮಾಡ್ತಿ? ಅದು
ಚಿಂತೆ ಮಾಡಬೇಡಿ. ನೀವು ಬರ್ತೀರಾ ಅಣ್ಣ? ಅಲ್ಲ ಬರುದೇ ಆದ್ರೆ ಬನ್ನಿ. ಬರಲಾರೆ ನಿನಗೆ ಕೈ ಸರಿ ಉಂಟಲ್ಲ? ಸಂಬಳ ಕೊಡುವ. ಸಂಬಳ ಇವರು ಕೊಟ್ಟಾರು ಕೈ ಸರಿ ಉಂಟಲ್ಲ? ಹೆಕ್ಕಿಕೊಡು ನೋಡೋದೆಂತದ? ಒಂದು ಅರಮನೆಯ ಜನ ಬಂದಿದ್ದೇನೆ, ಹೆಕ್ಕಿಕೊಡ. ಇದು ಇವತ್ತಿಗೆ ಆಗುವುದಾ? ಪೇಟೆಯಲ್ಲಿ ಉಂಟು. ಜನ ಸರಿ ಇಲ್ಲ. ಜನ ಸರಿ ಇಲ್ಲ ಅಲ್ಲ, ಮತ್ತೆ ಕಣ್ಣು ಕಾಣುದಿಲ್ಲ. ಕಣ್ಣು ಕಾಣುದಿಲ್ವ? ಅಯ್ಯೋ ಪಾಪ, ನಾನು ಇಂಥವರಿಗೆ ಬೈತೇನಲ್ಲ. ನನ್ನ ದುರಾದೃಷ್ಟ ನೋಡಿ ದೇವರು ಕೊಡುವುದೇ 2 ಕಣ್ಣು, ಅದರಲ್ಲಿಯೂ 2 ಕಣ್ಣನ್ನು ಕಿತ್ತುಕೊಂಡಿದ್ದಾನೆ. ಬೇಸರ ಮಾಡಬೇಡ ನೋಡಿ, ಕಣ್ಣು ಕೈ ಸರಿ ಇದ್ದವ, ಬಾಯಿ ಬರುವವ ಅವನೆತ್ತಗೆ ಕೂತಿದ್ದಾನೆ. ಹೆಕ್ಕಿಕೊಡ ಒಮ್ಮೆ. ಒಂದು ಅರಮನೆಯ ಜನ ಎನ್ನುವ ಹಾಗೆ ನಿಮಗೆ ತಾತ್ಸಾರ ಭಾವನೆ. ಇವತ್ತು ನನ್ನ ಪೇಟ ನನ್ನ ತಲೆಗೆ ಬಂದ ಹಾಗೆ ಇವರೇ. ಬೇಕಾದ್ರೆ ಸ್ವಲ್ಪ ಕಾಯ್ಬೇಕು. ಇವತ್ತೇ ಆಗಬೇಕು. ನಿನ್ನದೆಂತ ಸಮಸ್ಯೆ ಇರ್ತದ್ದು? ಕಾಲಿಲ್ವಾ? ಅಯ್ಯೋ, ಯಾವುದಕ್ಕೂ ಒಂದು ಸರಿ ಇಲ್ಲ. ಇಲ್ವಾ? ಅವನಲ್ಲಿ ಹೆಕ್ಕಿ ಕೊಡುವುದಕ್ಕೆ ಮಾರಿ ಹಿಡಿದವ. ಜೀವನದಲ್ಲಿ ಕೈಕಾಲು ಕಳೆದುಕೊಂಡಿದ್ದೇವೆ ಎನ್ನುವ ಹಾಗೆ ನಾವು ಯಾವತ್ತೂ ಅದನ್ನೇ ಯೋಚಿಸುತ್ತಾ ಕುಳಿತುಕೊಳ್ಳುವುದಲ್ಲ. ಏನಾದ್ರೂ ಸಣ್ಣದಾದಂತಹ ಉದ್ಯೋಗವನ್ನು ಮಾಡಬೇಕು. ಯಾಕೆ ಗೊತ್ತಾ? ನಮ್ಮಲ್ಲಿ ದುಡಿಯುವಂತ ಒಂದು ಹುಮ್ಮಸ್ಸು ಇದ್ರೆ, ಏನಾದ್ರೂ ಸಾಧಿಸ್ತೇವೆ ಎನ್ನುವಂತಹ ಚಟ ಇದ್ರೆ ಅದನ್ನು ಹೆಕ್ಕಿಕೊಡ. ತಲೆಯಲ್ಲಿ ನಿಮ್ಮದು ಆಯ್ತಲ್ಲ, ಅವನದೊಂದು ಕೆಲಸ ಸುಲಭ ಆಯ್ತು. ಇನ್ನು ಬೀಳ್ಲಿಕ್ಕೂ ಇಲ್ಲ, ಅವನಿಗೆ ಹೆಕ್ಕುವುದಕ್ಕೂ ಇಲ್ಲ. ತಲೆ ಎಲ್ಲಿಗೆ? ಪಾಪ ಕಣ್ಣು ಕಾಣುವುದಿಲ್ಲ, ಬೇಸರ ಆಗ್ತದೆ ನೋಡುವಾಗ. ಆದ್ರೆ ಯಾಕೋ ಇವರ ಮೇಲೆ ಸಂಶಯ ಬರ್ತಾ ಉಂಟು. ನೋಡುವುದಕ್ಕೆ ಇವರು ಅವನನ್ನು ಹಿಡೀರ ಪಾಪ. ದೇವರು ಈ ರೀತಿಯೆಲ್ಲ ಕಷ್ಟವನ್ನು ಕೊಡ್ತಾನೆ ಎನ್ನುವ ಹಾಗೆ ಬೇಸರ ಆಗ್ತಾ ಉಂಟು. ಅಣ್ಣ ಊಟ ಉಂಟ? ಅಲ್ಲಿ ಅನ್ನ ಸಂತರ್ಪಣೆ ಉಂಟು. ಕೈ ಇಲ್ಲ, ಊಟಕ್ಕೆ ಹೋಗ್ತಾನೆ. ಪ್ರಾಯಶಃ ಹಂಡೆಗೆ ಬಾಯಿ ಆಗ್ತಾನ ಅಂತ. ಅದಲ್ಲ, ನೀವು ನಮ್ಮ ಸಂಘಟನೆಗೆ ಸೇರಿದಕ್ಕೆ ಅರಮನೆ ಅರಸರ ಜನ ಅನ್ನು ಸಂಘಟನೆಗೆ ಸ್ವಲ್ಪ ಹೊತ್ತು ನಾನು ಇಲ್ಲಿ ನಿಮ್ಮೊಟ್ಟಿಗೆ ನಿಂತರೆ, ಇಲ್ಲದಿದ್ರು ಕೂಡ ಸೇರ್ಲೇಬೇಕು. ಜನ ಅರಮನೆಯ ಜನ, ಉಗ್ರ ಸೇನರ ಜನ. ಹೌದಾ? ಈಗ ನೋಡಿ, ಇವನ ಕೈ ನನಗೆ ಇಷ್ಟರವರೆಗೆ ಯಾರಿಗೂ ಕೈ ಮಾಡಿ ಅಭ್ಯಾಸ ಇಲ್ಲ. ಇವನಿಗೆ ಕೈ ಮಾಡುವುದು ಯಾಕೆ? ತಿರುಗಿಸಿಕೊಡುವುದಿಲ್ಲ ಅಲ್ಲ. ಈಗ ಮಗನಿ ಇಲ್ಲಿ ಬಂದು ಭಿಕ್ಷೆ ಬೇಡ್ತೀರಾ? ನಿನ್ನ ಮುಸುಡಿಗೆ ಕೈ ಬಂದು ಬೀಳುವಾಗೊಂಟಲ್ಲ, ನಿನ್ನ ಮುಸುಡಿಗೆ ಬಾಡಿಗೆ ಇಟ್ಟಿದ್ದೇನೆ ಕೈಯನ್ನು. ಅವಸ್ಥೆ ಮಾರೆ ಬಾಬು. ಒಳ್ಳೆ ಜನ, ಕೈ ಉಂಟಲ್ಲ ನೋಡಿ. ನನ್ನ ಸ್ಪರ್ಶದಿಂದ ಇವನಿಗೆ ಕರೋದ್ಭವ ಆಯ್ತು. ಇದು ನಿಮಗೆ ಬೇಕಾದಂತ ವ್ಯವಸ್ಥೆ ಮಾಡುವ. ಸ್ವಲ್ಪ ಅಲ್ಲಿ ತಿರುಗಿ ಅಂತೆ ಸೇರ್ತಿ. ಇವನದ್ದು ಕೈ ಕಣ್ಣು ಕಾಣದವನದ್ದು ಒಂದು ಬೆತ್ತದ ಕೊಟ್ಟುವ ಶಬ್ದವ ಸ್ವಲ್ಪ ಹೊತ್ತಿನಲ್ಲಿ ನಿನಗೆ ಅನುಭವಕ್ಕೆ ಬರ್ತದೆ. ಎಂತಂತ ಹೇಳ್ಬೇಕು ಅಂತ ಇಲ್ಲ, ಆಯ್ತಾ? ಪಾಪ ನೋಡಿ, ಕಾಲಿಲ್ಲ. ಇವನನ್ನು ನೋಡುವಾಗ ನಿಜವಾಗಿ ಭಿಕ್ಷುಕ ಅಂತ ಬೇಸರ ಆಗ್ತಾ ಉಂಟು. ಆಗದಿಂದ ನಾವು ಇಷ್ಟು ಹೊತ್ತು ಮಾತಾಡ್ತಾ ಇದ್ದೆವು. ಒಂದು ಕಾಲಿಂದ ಇಡೀ ದೇಹದ ತೂಕವನ್ನು ಹಾಕಿ ನಿಂತಿದ್ದಾನೆ. ಕಾಲಿಗೆ ಎಷ್ಟು ನೋವಾಗಿರ್ಬೋದು. ಒಂದೇ ಒಂದು ಕಾಲು
ಬೇಸರ ಮಾಡಬೇಡ ಆಯ್ತಾ. ನಿಜವಾಗಿಯೂ ನೀನು ಭಿಕ್ಷುಕ, ನಿನಗೆ ಕೊಡಬೇಕು ಅಂತ ಮನಸ್ಸುಂಟು. ಅಲ್ಲ, ನಿನಗೆ ಆ ಕಾಲು ನಿಂತು ನಿಂತು ಊತ ಬರುದಿಲ್ವಾ? ಏನಾಗುದಿಲ್ಲಪ್ಪ. ಹಾಗಾದ್ರೆ ನಾನು ಹೀಗೆ ಮಾಡ್ತೀನಿ. ಇದು ಇದಕ್ಕೆ ಆಯಾಸ ಆಗುವಾಗ ಹೀಗೆ ಮಾಡ್ತೀನಿ. ಹಾಗಂತ ಅಣ್ಣ ನನ್ನಿಂದ ಆಗ್ತಿಲ್ಲ. ಆ ಕಾಲು ಆಯಾಸವಾಗುವಾಗ ಈ ಕಾಲು ಆಯಾಸವಾಗ ಆ ಕಾಲು ಮಾರಿ ಹಿಡಿದ ಒಂದು ದಿವಸವನ್ನು ನೋಡ್ತೀವಿ. ನಿಮಗೆ ದುಡಿದು ತಿನ್ನುವುದು ಅಣ್ಣ ಅದನ್ನು ಹಿಡಿದುಕೊಳ್ಳಿ. ಈಗ ಈ ಉದ್ಯೋಗದಲ್ಲಿ ಅಣ್ಣ ಅದೆಂತ ಭೀಕರ ಶಬ್ದವಲ್ಲ, ಈಗ ಸ್ವಂತ ಅನುಭವಕ್ಕೆ ಬರ್ತದೆ ನೋಡು. ನಿಜವಾಗಿಯೂ ಭಿಕ್ಷುಕ ನೋಡಿ, ಆಗದಿಂದ ಅವ ಕಾಲು ಕೈ ಮಾಡುವಾಗ ನಿಜವಾಗಿಯೂ ಇವ ಕಣ್ಣು ನಿಜವಾಗಿಯೂ ಇವಾದೇ ಕಣ್ಣು ಕಾಣುವುದಿಲ್ಲ ಅಂತ. ಏನಾಗ್ಲಿಲ್ಲ ಏನಾಗ್ಲಿಲ್ಲ. ನಾನು ಹಾಗಾದ್ರೆ ಮುಂದುವರಿದು ಬೇಡ, ಮುಂದುವರಿದು ಬೇಡಪ್ಪ. ಅದ್ಯಾರು? ನಾನು ಇಷ್ಟರವರೆಗೆ ನಮ್ಮ ಊರಿನಲ್ಲಿ ಆ 4 ಮಂದಿ ಹೆಂಗಸರನ್ನು ನೋಡ್ಲೇ ಇಲ್ಲ. ಅದು ಉದ್ದ ಜಡೆ ಉಂಟಲ್ಲ, ಅದೇ ನೀಲಿ ಸೀರೆ ಹಾಕಿದ್ದಾಳೆ. ಅದೇ ನೀಲಿ ಸೀರೆ ಕೆಂಪು ರವಕ್ಕೆ ಒಳ್ಳೆ. ಅದು ನೀಲಿ ಸೀರೆಯಾ? ಅಲ್ವಾ? ನಿಮ್ಮ ಕಣ್ಣು ಹೊಡೆದೋಗಿದ? ಅದು ಕೆಂಪು ಸೀರೆ ಅಲ್ವಾ? ಎಂತ ಒಂದು ಇವರಿಗೆ ರುಚಿ ಇಲ್ಲವಾರೆ. ಕೆಂಪು ಸೀರೆ ಅಲ್ಲ, ಕೆಂಪು ಸೀರೆ ಅದು ಮಗನಿಗೆ ಸರಿ ಕಾಣ್ತದೆ. ಇಷ್ಟರವರೆಗೆ ಇಲ್ಲಿ ಶಬ್ದ ಎಂತದ್ದು? ಮಗ ನನಗೆ ಮೋಸ ಮಾಡ್ತೀಯಾ? ನನಗೂ ತಲೆ ಉಂಟು, ನಿನಗೆ ಈಗ ಶಬ್ದ ಅದುವೇ ಶಬ್ದ ಆಗ ಕೇಳಿದುಂಟಲ್ಲ, ಇದುವೇ ಶಬ್ದ. ವೇಷ ನೋಡುವಾಗಲೇ ಗೊತ್ತಾಗ್ತದೆ, ಮೋಸ. ಒಂದು ಹಣ ಮಾಡುವುದಕ್ಕಿಲ್ವಾ? ಜನ್ಮದಲ್ಲಿ ನೀನು ಎಕ್ಕಿ ಕೊಡ, ಎಕ್ಕಿ ಕೊಡ. ನಾಳೆ ಕೇಳು, ಕೊಡ್ತೇನೆ. ನನ್ ಮಗನ್ ಹುಚ್ಚ ಹುಚ್ಚ ಸಂಕಟ ಬಂದಾಗ, ಮನಸ್ಸಿಗೆ ಸಂಕಟ ಆದಾಗ ಹಾಗೆ ಪಾಪದವ. ನಿಜವಾಗಿ ನಮ್ಮಲ್ಲಿ ಒಂದು ನಿಷ್ಕಲ್ಮಶವಾದಂತ ಒಂದು ನಿಜವಾದಂತ ಬಾಯಿ ಬರ್ದಿಲ್ಲ. ಪಪ್ಪ ವೆಂಕಪ್ಪ ಬೇಸರ ಮಾಡಬೇಡ. ದೇವರು ಯಾವುದಾದ್ರೂ ಒಂದು ಕೊಟ್ಟರೆ ಯಾವುದಾದ್ರೂ ಒಂದೊಂದು ಕಸಿದುಕೊಳ್ಳುತ್ತಾನೆ. ಅದು ದೇವರ ಇಚ್ಛೆ, ನಾವೆಂತದ್ದು ಮಾಡ್ಲಿಕ್ಕೆ ಆಗುತ್ತದೆ. ಕೈಕಾಲು ಸರಿ ಉಂಟಲ್ಲ, ದುಡಿದು ತಿನ್ನುವ, ಏನಾಗುದಿಲ್ಲ. ಬಾಯಿ ಬರ್ದಿಲ್ಲ ಅಲ್ಲ, ಸಣ್ಣದ್ರಿಂದ ಬಾಯಿ ಬರ್ದಿಲ್ಲ ಅಲ್ಲ, ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಬಾಯಿ ಬರುದಿಲ್ಲ. ಒಂದು ಸತಿ ಹೇಳಿದ ಅರ್ಥ ಆಗ್ತಿಲ್ಲ, ಬಾಯಿ ಬರುದಿಲ್ಲ ಅಂತ. ಎಷ್ಟೋ ಸತಿ ಹೇಳಿದ? ಇಂಥದ್ದನ್ನುಂಟಲ್ಲ, ನೀರಿಲ್ಲದ ಜಾಗ ನೋಡಿ ತಲೆ ಕಡಿಬೇಕು. ಒಂದು ಸರಿ ಹೇಳಿದ್ರೆ ಅರ್ಥ ಆಗುದಿಲ್ಲ ಅಲ್ಲ, ಭಾರಿ ಮಾತಾಡ್ತಿ. ಬಾಯಿ ಇಲ್ಲಿ ಬಾ ನಿಲ್ಲು ನಿಲ್ಲು. ನಿನಗೆ ಶಿಕ್ಷೆ ಅಂತ ಪೆಟ್ಟಲ್ಲ, ಇವರಿಗೆಲ್ಲ ಪೆಟ್ಟು ಕೊಟ್ಟದಲ್ಲ. ನಾನು ಒಂದು ವಾಕ್ಯ ಹೇಳ್ತೇನೆ, 10 ಬಾರಿ ಹೇಳಿ ಹೋಗ್ಬೇಕು. ಹೇಗೆ? ವೆಂಕಪ್ಪನ ಮಗ ಮರಿ ವೆಂಕಪ್ಪ, ಶೇಷಪ್ಪನ ಮಗ ಮರಿ ಶೇಷಪ್ಪ. ಪ್ರಕರಣ ಇಲ್ಲಿಗೆ ಬಿಡುವ. ಅದು ಬೇಡ. ನಮಗೆ ಬೇಕಾದದ್ದು ನಿಜವಾದಂತಹ ಭಿಕ್ಷುಕ ಯಾರಿದ್ದಾರೆ ನೋಡುವ. ಹಾಲೋ ನೀರು ಹಾಲಾಗಲವು ಎನ್ನುತ್ತ ಕಾಲವ ಕಳೆಯುವರು, ಬೆಲೆಯಿಲ್ಲದೆ ಬಳಲುವರು. ಜೀವನ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಒಂದು ಸತ್ತ ಪ್ರಾಣಿ, ಒಂದು ಸ್ವಲ್ಪ ದೂರ ಮನುಷ್ಯನ ನಾನ ನನ್ನ ಅಣ್ಣನ ಸಾಲಿಗೆ ಸೇರಿಸಬೇಡ ಪುಣ್ಯಾತ್ಮ. ಭಿಕ್ಷೆ
ಚಿಲ್ಲರೆದ ಅಭಾವ ಚಿಲ್ಲರೆದ ಅಭಾವ ತುಂಬಾ ಉಂಟು. ಒಂದಂತೂ ಸತ್ಯ. ಯಾವ್ದಪ್ಪ? ಪ್ರಪಂಚದಲ್ಲಿ ನಾನೇ ದೊಡ್ಡ ಭಿಕ್ಷುಕ ಅಂತ ಇದ್ದೆ. ನನಗಿಂತಲೂ ದೊಡ್ಡ ಭಿಕ್ಷುಕರಿದ್ದಾರೆ ಅಂತ ಈಗ ಗೊತ್ತಾಯಿತು. ಜೀವಮಾನದಲ್ಲಿ ನನ್ನ ಹುಟ್ಟಿನಿಂದ ಇಲ್ಲಿಯವರೆಗೆ ಎಂತೆಂಥ ಪ್ರಾಣಿಗಳನ್ನು ನೋಡಿದ್ದೇನೆ. ಇಂಥದ್ದೊಂದು ಪ್ರಾಣಿ ನೋಡುದು ನಾನು ಇದೇ ಮೊದಲು. ಮನುಷ್ಯನ ಮಾತಾಡ್ತದೆ, ಬಾಯಿಯಲ್ಲಿಟ್ಟು ಗೊತ್ತಾಗುದಿಲ್ಲ, ಸ್ವರ ಬರ್ತದೆ. ಆದ್ರೆ ಕೈಕಾಲು ನೋಡಿವರೆ ಕೀವು ತುಂಬಿ ಅಬಾ ಬಾಬಾ ಹೊಟ್ಟೆ ತೊಳಸಿದ ಹಾಗೆ ಆಗುತ್ತಾ ಉಂಟು. ಬೆಳಿಗ್ಗೆ ತಿನ್ನೋದೆಲ್ಲ ಈಗ ಹೊರಗೆ ಹೋಗುತ್ತದೆ. ಓ ಪುಣ್ಯಾತ್ಮ, ಇದೇ ಊರಿನವನೆಯೋ ಅಲ್ಲ? ಹುಟ್ಟಿದಂತ ಊರುಂತ ಯಾವ್ದಂತ ನೆನಪುಂಟೋ? ಯಾವುದಿಲ್ಲ. ಭಿಕ್ಷೆ ಬೇಡ್ತೀಯಲ್ಲ, ಯಾಕಾಗಿ? ಹಾ, ದೇವರು ಒಂದು ಪ್ರಾಣವನ್ನು ಕೊಟ್ಟ, ಅದಕ್ಕೊಂದು ಹೊಟ್ಟೆಯನ್ನಿಟ್ಟ. ಏನು ಮಾಡುದು? ಬದುಕಬೇಕಲ್ಲ, ಅದಕ್ಕೆ ಬೇಕಾಗಿ ಭಿಕ್ಷಾಟನೆ. ಹೊಟ್ಟೆ ತುಂಬಿದರೆ ಭಿಕ್ಷಾಟನೆ ಎನ್ನುವಂತ ಯಾವುದಿಲ್ಲ. ಊಟ ಕೊಡ್ತೇನೆ, ಬರ್ತೀಯಾ? ನಿಮ್ಮ ಮನೆಯಲ್ಲಿ ನನ್ನ ಮನೆಯಲ್ಲಿ ಊಟ ಕೊಡ್ಲಿಕ್ಕೆ ನನಗೆ ಹುಚ್ಚ. ನನ್ನ ಮನೆಯಲ್ಲಿ ಅಲ್ಲ, ನಮ್ಮಲ್ಲಿ ಅರಮನೆ ಅಂತ ಒಂದುಂಟು. ಮಹಾರಾಜರು ಅಂತ ಇದ್ದಾರೆ. ಅವರಿಗೆ ಏನು ಕೆಲಸ? ಅವರಿಗೆ ಗೊಬ್ಬರ ಹೊರುವುದು, ತೆಂಗಿನ ಬುಡ ಬಿಡಿಸುವುದು, ಮತ್ತೆ ಮಳೆಗಾಲದಲ್ಲಿ ಅಡಿಕೆ ಮರಕ್ಕೆ ಮದ್ದು ಬಿಡುವುದು ಎಲ್ಲ ಮಾಡ್ತಾರೆ ಅವರು. ಅರಸರಿಗೆ ಅಂತದ್ದು ಕೆಲಸ ಅಂತ ಹೇಳಿದ್ರು. ನಾನು ಪ್ರಜೆಗಳನ್ನು ಆಳುವುದು, ರಾಜ್ಯವನ್ನು ರಕ್ಷಿಸುವುದು ಪುಣ್ಯಾತ್ಮ. ನಿಮ್ಮಂತವರಿದ್ರೆ ನಿಮ್ಮಂತವರಿಗೆ ಏನು ಹೊತ್ತೊತ್ತಿಗೆ ಆಸನ ವಸನವನ್ನೆಲ್ಲ ನೀಡುವುದು. ಹಾಗಾಗಿ ನಿನಗೆ ಬೇಕಾದದ್ದು ಒಂದು ಹೊತ್ತಿನ ಊಟ ತಾನೇ. ನನ್ನ ಜೊತೆಗೆ ಬರ್ತೀಯಾ? ಭೂರಿ ಭೋಜನ, ಭೂರಿ ಭೋಜನ ಬೇಡ, ಅನ್ನ ಮಾತ್ರ ಸಾಕು. ಭೂರಿ ಅಲ್ಲ, ಭೂರಿ ಭೋಜನ. ಅನ್ನ ಮಾತ್ರ, ಅನ್ನ ಸಾಂಬಾರು ಪಾಯಸ ಏನು ಬೇಕಾದ್ರು. ಆದರೆ ಸ್ವಲ್ಪ ದೂರ ಅಂತರವಿರಿಸಿಕೊಂಡು ನನ್ನ ನೆರಳನ್ನೇ ಹಿಂಬಾಲಿಸಿಕೊಂಡು ಹೀಗೆ ಹೀಗೆ ಹೋಗಿ ಕಾಲ ಎಷ್ಟಾಗಿ ಮಕ್ಕಳು ಬರ್ತಾರೆ ಅಂತ ಕಾದು ಕಾದು ಈಗ ಇಷ್ಟು ಸ್ನಾನ ಮಾಡಿದ ದಿವಸ ಎಷ್ಟಾಯ್ತಾ? ನಾನು ಹಾಗೆ ಸ್ನಾನ ಮಾಡದೆ ವಾಸನೆ ಬರ್ಬೇಕಿದ್ರೆ ಇಷ್ಟು ಹೊತ್ತು ದಿವಸ ಆಗ್ಲೂ ಬರ್ಬೇಕಿತ್ತು. ನಾನು ಅಲ್ಲ ದೇವ್ರೆ, ಅದು ನೀವು ಒಂದಂತದ್ದೊಂದು ಬೇಕು. ನೋಡಿ ನೋಡಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ. ಇವನನ್ನೆಲ್ಲ ಕರ್ಕೊಂಡು ಯಾಕೆ ಬಂದೆ ಇಲ್ಲಿಗೆ? ಇಂಥದ್ದನ್ನು ಕರ್ಕೊಂಡು ಯಾಕೆ ಬಂದೆ? ಅದೇ ಹೇಳಿದಲ್ಲ, ಜನ ಸರಿ ಇಲ್ಲ, ಗಳಿಗೆಗೊಂದು ಮಾತಾಡಿ. ಕರ್ಕೊಂಡು ಬಾ ಅಂತ ಹೇಳಿದ್ದು ಅವರೇ. 60ರ ಸುದ್ದಿ ಅಂತದ್ದು, 60ರ ಸುದ್ದಿ ಅಂತದ್ದು ಎಂತದಿಲ್ಲ. ಕರ್ಕೊಂಡು ಬರ್ಲಿಕ್ಕೆ ಎಂತದ್ದು ಹೇಳಿದ್ದು ನಾನು? ನೀವು ನೆನಪು ಮಾಡಿ ಸರಿ. ಆ ದಿವಸ ಒಂದು ಎಂಥದ್ದು ಯಾವುದಕ್ಕೂ ಪ್ರಯೋಜನ ಇಲ್ಲದಂತ ಒಂದು ಪ್ರಾಣಿ ಆಗಿರುವಂತ ವ್ಯಕ್ತಿಯನ್ನು ಕರೆದು ಆಸ್ಥಾನಕ್ಕೆ ಬರಬೇಕು, ಕಟ್ಟಪ್ಪಣೆ. ಓ, ನೀನು ಅದಕ್ಕೆ ಸರ್ವಯೋಗ್ಯ. ಮತ್ತೆ ನಾನು ಹೇಳಿದಂತ ಎಲ್ಲ ಅರ್ಹತೆಗಳು ಇರುವ ಎಲ್ಲ 3 ಪಟ್ಟು ಹೆಚ್ಚೇ ಉಂಟು. ಮೆಚ್ಚಬೇಕು, ಸಂತೋಷ ಆಯ್ತು. ಮಾತಾಡಿಸಿದ್ಯಾ? ನಾನು ಮಾತಾಡಲಿಲ್ಲ, ನನಗೆ ವಾಸನೆಯಲ್ಲಿ ನಿಲ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಸ್ವಲ್ಪ ಬೇಕಾದಷ್ಟು ಮಾತಾಡಿ ಮತ್ತೆ ಸೀದಾ ಬರ್ತೇನೆ. ಕರ್ಕೊಂಡು ಬಂದದ್ದು ಏನು ಅಂತ ಹೇಳಿ? ಊಟ ಕೊಡ್ತೇನೆ ಅಂತ. ಓ, ಬಂದನ ನಾನು ಮಾತಾಡಿಸಿ ಅದೇ ಏನು ಮಾಡುದು? ನಮಗೆ ನನಗೂ ಬಿಡ್ಲಿಕ್ಕೆ ಆಗ್ಲಿಲ್ಲ. ನೀನು ಇಷ್ಟೊತ್ತು ಇಷ್ಟೊಂದು ಮೆಚ್ಚಬೇಕು. ಮತ್ತೆ ನನಗೆ ಅಭ್ಯಾಸ. ಈ ಒಂದು ಸುಗಂಧದ ಮೂಲದ ಜೊತೆಗೆ ಇದೆಯಲ್ಲ ಇಷ್ಟೊತ್ತು ಮೆಚ್ಚಬೇಕು. ಮಾತಾಡಿ ಮಾತಾಡಿ ಮಾತಾಡಿ. ಓಯ್, ದೂರ ದೂರ ದೂರ, ಕೇಳುದಿಲ್ವಾ? ದೂರ. ಅವನಿಗೆ ಕಿವಿ ಸಹ ದೂರ ಕೇಳ್ತದ. ಬೊಬ್ಬೆ ಹಾಕಿದ್ರೆ ಅವನಿಗೆ ಕೇಳ್ಬೇಕು. ಕೇಳ್ತದೆ. ಎಲ್ಲಿ ಆಯ್ತು? ಮೊದಲು ಎಲ್ಲಿದ್ದೆ? ಇಲ್ಲಿಗೆ ಯಾಕೆ ಬಂದೆ? ಈ ರೂಪ ಬಹಳ ಅಪರೂಪ. ಅಪರೂಪ ಅಪರೂಪ. ಇದು ಜನ್ಮನ ಇದ್ದದ್ದ ಅಲ್ಲ ಆಮೇಲೆ ಬಂದದ್ದ? ಯಾಕೆ ಬಂತು ನಿನಗೆ? ಮತ್ತೆ ಕರೀಲಿಕ್ಕೆ ಹೆಸರೇನಾದ್ರು ಉಂಟಾ ನಿನಗೆ? ಹೆಸರು ಉಂಟಾ? ಹೆಸರು ಇದೆಯಾ? ಹಾಗಾದ್ರೆ ಹೇಳು. ಯಾಕೆ ವಿಚಾರಿಪೆ ನಿನ್ನ ಭೂಲೋಕದಿನ ಪಾಪಣ್ಣ, ಭೂಲೋಕದಿನ ಪಾಪಣ್ಣ.
ಸೋಕಿದು ಪೂರ್ವ ಈಗ ದಾರಿದ್ರತೆಯನು ದಿನ ಯಾಕೆ ಅರಿವೆಯನ್ನ ಭೂಲೋಕದಿನ ಪಾಪಣ್ಣ ಅದರಲ್ಲಿ ಅಮೃತ ಸಿಂಚನೆಲ್ಲ ಹರಿಯುತ್ತದೆ. ಅಯ್ಯ ಪ್ರಭು 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 ನನ್ನನ್ನು ವಿಚಾರಿಸ್ತಾ ಇದ್ದೀರಿ ನಿನ್ನನ್ನೇ ಕೇಳಿದ್ದು ನಾನು. ನನ್ನಂತ ಪಾಪಿಗಳನ್ನು ಯಾಕೆ ಸ್ವಾಮಿ ವಿಚಾರ ಮಾಡ್ತೀರಿ? ನನಗೆ ವಿಚಾರಿಸಬೇಕೆಂದು ತೋರಿತು, ಹಾಗೆ ನಾನು ವಿಚಾರಿಸಿ. ನಿಮ್ಮ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತ ಸ್ಥಿತಿಯಲ್ಲಿ ನಾನು ಇಲ್ಲ. ಯಾಕೆ? ಊರು ಯಾವುದು ಅಂತ ಕೇಳಿದ್ದೀರಿ? ಯಾವ ಊರಿಗೆ ಹೋತೇನೋ ಅದುವೇ ನನ್ನ ಊರು. ಒಂದು ತಿರುಗಾಡಿ ಅಂತ ಆಯ್ತಾಗಿದೆ. ಸಂಸಾರಿ ಅಂತೂ ನಾನು ಅಲ್ಲ. ಹೆತ್ತ ತಾಯಿ ಯಾರು ಗೊತ್ತಿಲ್ಲ. ಜನ್ಮ ಕೊಟ್ಟ ತಂದೆಯನ್ನು ನಾನು ನೋಡಿದವನಲ್ಲ. ಯಾಕೆ ನೋಡ್ಲಿಲ್ಲ? ಯಾರು ನನಗೆ ಹೇಳಲಿಲ್ಲ. ನಾನು ಹುಟ್ಟುವಾಗಲೇ ಅವರು ತೀರಿದ್ದಾರೆ ಏನೋ. ಮಹಾ ಪಾಪಿ. ಸಂಬಂಧಿಕ ನನಗೆ ಯಾರೂ ಇಲ್ಲ. ಹೊಟ್ಟೆ ಬಾಡಿಗೆ ಬೇಕಾದ ರೂಪ. ನನಗೆ ಬುದ್ಧಿ ತಿಳಿಯುವಾಗ ನಾನು ಹೀಗೆ ಇದ್ದೇನೆ ಸ್ವಾಮಿ. ಹೀಗೆ ಇದ್ದ ಕಾರಣವೇ ನನ್ನ ತಂದೆ ತಾಯಿಗಳು ಬಿಟ್ಟು ಹೋದ್ರೋ ಏನೋ ಏನೋ ಹೇಳಲಿಕ್ಕಾಗೋದಿಲ್ಲ. ಹೊಟ್ಟೆ ಒಂದು ದೇವರು ಕೊಟ್ಟಿದ್ದಾರಲ್ಲ ಸ್ವಾಮಿ. ಹೊಟ್ಟೆ ಬಾಡಿಗೆ ಬೇಕಾಗಿ ಎಲ್ಲ ಬೀದಿ ಬದಿಯಲ್ಲಿ ಭಿಕ್ಷೆ ಎತ್ತುತ್ತಾ ಇರುವಂತ ವೇಳೆಯಲ್ಲಿ ಈ ಪುಣ್ಯಾತ್ಮರು ಸಿಕ್ಕಿದ್ರು. ಇವ ಪುಣ್ಯಾತ್ಮನ ಏನು ಹೇಳಿದವ? ಹೊಟ್ಟೆ ತುಂಬಾ ಅನ್ನ ಕೊಡ್ತೇನೆ ಬಾ ಅಂತ. ಅನ್ನ ಕೊಡುದಾನ ಅಪ್ಪರದಲ್ಲ, ನನ್ನದು ಕೊಡುದವ. ಇಲ್ಲಿಂದ ಪಡೆದು ಅವ ಕೊಡುವವ ಪುಣ್ಯಾತ್ಮ ಅವ. ಗೊತ್ತಿಲ್ಲ ಸ್ವಾಮಿ. ಅನ್ನದ ಆಸೆಯಿಂದ ಬಂದಿದ್ದೇನೆ. ಒಂದಿಷ್ಟು ತಂಗಳನ್ನಾದ್ರೂ ಹದಿತ್ತು ಸ್ವಾಮಿ. ತಂಗಳನ್ನ ಹೊಟ್ಟೆ ತುಂಬ ಊಟ ಕೊಡುವ ಅಲ್ಲ ಉಂಟು. ಇವ ಉಳಿಸಿ ಸ್ವಾಮಿ. ಹೆಸರೇನಾದ್ರೂ ಉಂಟಾ? ಉಂಟು. ಎಂತದ್ದು? ಬಾಬಣ್ಣ. ಎಂತದಂತೆ? ಬಾಬಣ್ಣ ಬಾಬಣ್ಣ ಯಾವ ಬಣ್ಣ? ಯಾವ ಪಾಪಣ್ಣ. ಪಾಪಣ್ಣ ಪಾಪ ಆದಿತ್ತು. ಸಂತೋಷ. ನಿನ್ನನ್ನು ಭರಿಸುವುದಕ್ಕೆ ಉದ್ದೇಶ ಇದೆ. ಏನು? ನಿನಗೆ ಹೊಟ್ಟೆ ತುಂಬ ಊಟ ಕೊಡ್ತೇನೆ. ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ವಿಷಯ ಏನು ಅಂತಂದ್ರೆ, ನನಗೆ 3 ಮಂದಿ ಹೆಣ್ಣು ಮಕ್ಕಳು. ಹೇಮ ಸುಂದರಿ, ರೂಪ ಸುಂದರಿ, ಗುಣ ಸುಂದರಿ. ಹೇಮ ಸುಂದರಿ ಹಾಗೂ ರೂಪ ಸುಂದರಿಗೆ ಗಂಡು ನಿರ್ಣಯ ಆಗಿದೆ. ಸಂತೋಷ. 3ನೇವಳಾದಂತಹ ಗುಣ ಸುಂದರಿಗೆ ಒಬ್ಬ ಯೋಗ್ಯ ವರ ಬೇಕು ಅಂತ ನಿನ್ನನ್ನು ಕರ್ಕೊಂಡು ಬಂದ. ನಿಮ್ಮ ಮಗಳಿಗೆ ಹುಡುಕನ ಹುಟ್ಟುವುದಕ್ಕೆ ನಿಮಗೆ ಬರಗಾಲವ ಸ್ವಾಮಿ. ಅರಸು ಮಗಳಲ್ಲವೇ? ನನಗೆ ಒಂದು ಲಕ್ಷಣಯುಕ್ತವಾದಂತಹ ಹುಡುಗನಾಗಬೇಕು ಅಂತ ಆಲೋಚನೆ ಮಾಡಿ ಇವನನ್ನು ಕಳಿಸಿ. ಹಾಗಾಗಿ ನಿನ್ನನ್ನು ಕರ್ಕೊಂಡು ಬಂದಿಲ್ಲ. ಈಗ ನಾನು ಹೇಳೋದು ಇಷ್ಟೇ, ನನ್ನ 3ನೇ ಮಗಳಾದಂತಹ ಗುಣ ಸುಂದರಿಯನ್ನು ನಾನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ. ನಾನು ಹೇಳಿದೆ, ನಾವು ಯಾವಾಗಾದ್ರೂ ಕೂಡ ಸಂತೋಷಕರವಾದಂತಹ ವಿಷಯವನ್ನು ಒಮ್ಮೆಲೆ ಹೇಳಬಾರ್ದು. ಹೃದಯ ಡಿಪ್ ಆಗ್ತದೆ. ಅದು ಡಿಪ್ ಅಂದ್ರೆ ಅದು ನಾನು ಸೇರಿಸಿದ್ದು. ಇದು ನೋಡಿ, ಈಗ ಹೆಣ್ಣ ತೆಗಿಲಿಕ್ಕೆ ಜನ ಸಿಗ್ಲಿಕ್ಕೆ, ಹೆಣ್ಣ ತೆಗಿಲಿಕ್ಕೆ ನಿನಗೆ ಆಗುದು 4 ಜನ ಕರ್ಕೊಂಡು ಬಾ. ಮಕ್ಕಳು ಹೆಣ್ಣ ಮಾತಾಡ ಹೋಗ್ಲಿಲ್ಲ. ಇವನೊಂದು ಡಿಪ್ ಆಗುದಲ್ಲ, ಗಟ್ಟಿ ಉಂಟು. ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡ್ತೇನೆ ಸ್ವಾಮಿ. ಸಂತೋಷ ಆಯ್ತು. ಬೇಡ ದಮ್ಮಯ್ಯ, ನಾನು ಬದುಕುವುದೇ ಪ್ರಪಂಚದಲ್ಲಿ ಬಹಳ ಕಷ್ಟದಲ್ಲಿ. ನನ್ನಂತ ಪಾಪಿಷ್ಟರಿಗೆ ನಿಮ್ಮ ಮಗಳನ್ನು ಕೊಟ್ಟು ಅವರ ಜೀವನವನ್ನು ಯಾಕೆ ಸ್ವಾಮಿ ಹಾಳು ಮಾಡ್ತಾ ಇದ್ದೀರಿ? ಅವಳನ್ನು ಮದುವೆಯಾಗಿ ನಾನು ಅವಳಿಗೆ ಯಾವ ಸುಖ ಕೊಡುವುದಕ್ಕಿದೆ? ನಿಮ್ಮ ಅನ್ನವೂ ಬೇಡ, ಯಾವುದು ಬೇಡ. ದಮ್ಮಯ್ಯ, ಎಲ್ಲಿಗಾದ್ರೂ ಹೋಗಿ ಬಿಡ್ತೇನೆ. ಬೇಡ ದಮ್ಮಯ್ಯ. ನಾನು ನಾಡ ದೊರೆ, ನಾನು ಮಾಡುವ ಆಜ್ಞೆ. ನಾನು ಕೊಡುದು ನನ್ನ ಮಗಳನ್ನು ಕೊಡುವುದಂತೆ. ಬೇಡ, ನೀನು ಮದುವೆಯಾಗಲೇಬೇಕು. ಒಂದು ವೇಳೆ ಮದುವೆ ಆಗುವುದಿಲ್ಲ ಅಂತಂದ್ರೆ ಏನು ಮಾಡ್ತೇನೆ ಬಲ್ಲಯ್ಯ? ನಿನ್ನ ತಲೆ ಕಡಿತಾರೆ. ಸಂತೋಷ ಸ್ವಾಮಿ. ಭೂಮಿಗೆ ಭಾರವಾಗಿ ಯಾಕೆ ಸ್ವಾಮಿ ಬದುಕಬೇಕು? ಹೇಳಿ, ತಲೆ ಅಡ್ಡಿ ಕೊಡ್ತಾ ಇದ್ದೇನೆ. ಗೊತ್ತು ಬಿಡಿ. ತಲೆ ಕಡಿತೇನೆ. ನನಗೆ ಮೊದಲು ವಿಷಯ ಹೇಳ್ತೇನೆ. ನಿನ್ನ ತಲೆ ಕಡಿದು ಕೊಂದರು ನನ್ನ ಮಗಳಿಗೆ ನಾನು ಹುಡುಕುವುದು ನಿನ್ನ ಹಾಗಿರುವಂತದ್ದನ್ನೇ. ನಿನಗಿಂತಲೂ ನಿಕೃಷ್ಟನಾದವರನ್ನು ಹುಡುಕಿ ನಾನು ಮದುವೆ ಮಾಡ್ತೇನೆ. ಇದು ತಮ್ಮ ಅಂತಿಮ ನಿರ್ಧಾರವೇ? ಅಂತಿಮ ಅಂದ್ರೆ ಕೊನೆಯ ನನ್ನ ಪತ್ರ ನಿರ್ಧಾರ ಇದು. ಆಗಲಿ ಸ್ವಾಮಿ. ಹಾಗಾದ್ರೆ
ಬೇಡ ಅಂತ ಹೇಳೋದಿಲ್ಲ. ನಿಮ್ಮ ಮಾತಿಗೋಸ್ಕರವಾಗಿ ನಿಮ್ಮ ಮಗಳನ್ನು ಮದುವೆ ಆಗುವುದಕ್ಕೆ ಇದ್ದೇನೆ. ಹಾಗೆ ದಾರಿಗೆ ಬಾ. ಯಾಕೆ ದಾರಿಗೆ ಬಂದಾಗ ಇವನನ್ನು ಕರ್ಕೊಂಡು ಹೋಗು. ಒಂದೆರಡು ದಿವಸ ಉಂಟೇನು ಮದುವೆಗೆ? 2 ದಿವಸ ಉಂಟು. ಕರ್ಕೊಂಡೋಗು. ಅವರಿಗೆ ಊಟ ಮಾಡಿಸು. ಆಮೇಲೆ ಚೆನ್ನಾಗಿ ಸ್ನಾನ ಮಾಡಿಸು. ಸ್ನಾನ ಮಾಡಿಸುವುದು ಬೇಡ. ಯಾಕೆ? ನಾವು 2 ದಿವಸ ಇದನ್ನು ನೀರಿಗೆಲ್ಲ ಹಾಕಿಡುವ. ಉಬ್ಬಿದ್ರೆ ಕಟ್ಲೆ ಹಾಗೆ ಉಬ್ಲಿಕ್ಕೆಲ್ಲ, ಇಲ್ಲದಿದ್ರೆ ಅಲ್ಲಿ ವಾಸನೆ ಬಂದ್ರೆ ಕಲ್ಯಾಣ ಮಂಟಪದಲ್ಲಿ ಬೇಡ ಬೇಡ, ನಿನಗೆ ಕಷ್ಟ ಆಗೋದಿದ್ರೆ ಅಲ್ಲ, ಅಲ್ಲಿಗೆ ಬೇಡ, ಬೇರೆ ಕಡೆ ಬೇರೆಯವರ ಹತ್ರ ನಾವು ಸ್ನಾನ ಮಾಡಿಸು. ಚೆನ್ನಾಗಿ ಉಡುಪೆಲ್ಲ ಧರಿಸಿ ಉಡುಪಿಗೆ ಹೋಗೋ. ಉಡುಪಿಗೆ ಕರ್ಕೊಂಡು ಬಾ. ಉಡುಪಿಗೆ ಉಡುಪಿಗೆ ಅವನೊಟ್ಟಿಗೆ ಇದು ನಿಮ್ಮದೇ ಒಂದು ಅದು ನಿಲುವಂಗಿ ಉಂಟಲ್ಲ, ಅದು ಅವನಿಗೆ ಒಮ್ಮುತ್ತದೆ. ಒಪ್ಪುತ್ತದೆ. ಮನವಿತ್ತ ಎಲ್ಲರಿಗೂ ಯಾಕಿರಾದಂತ ಗಂಡು ಮಕ್ಕಳಾಗಿ ಆಯ್ತಲ್ಲ ಮದುವೆ. ಮದುವೆ ನ್ಯೂಸ್ ಬಂತು. ಇವ ಎಲ್ಲಿ ಹೋದ? ಇವನಿಗೆ ಯಾರು ಕೇಳುದಿಲ್ಲ. ಸ್ನಾನ ಮಾಡಿಸಿ ಮತ್ತೆ ಆಮಿಷ ಇದು ಎಲ್ಲ ಕೊಡ್ತೇನೆ ಅಂತ ಹೇಳಿ ವ್ಯವಸ್ಥೆ ಮಾಡಿ. ಮುಹೂರ್ತ ಬಂತು. ಆಯಂದ್ರನ ಬಲ್ಲಿ ಕೇಳು. ಅವಯ ಹೊಂದಿಸಿಕೊಂಡಿದ್ದೇವೆ. ಮದುವೆ ದಿವಸ ಬಂತು. ಹೆಣ್ಣು ಮಕ್ಕಳ ಬರ್ಲಿಕ್ಕಲ್ಲ. ಅವ ಇಲ್ಲಿದ್ದಾನೆ, ಮತ್ತೊಬ್ಬ ಮದುಮಗ. ಬಾಬಣ್ಣ ಒಮ್ಮೆ ಬೇಗ ಬಂತು. ಬಾಬಣ್ಣನ ಗಾಡಿ ಬಂತು. ದಾರಿ ಬಿಡಿ, ದಾರಿ ಬಿಡಿ. ತರಕಾರಿ ಕೊಳ್ತಿದ ಅಂತ. ತರಕಾರಿ ಕೊಳ್ಳುತ್ತದಲ್ಲ, ಇದು ತರಕಾರಿದ್ದು ಮೂಟೆ ಕೊಳ್ತದೆ. ಅದು ಕಷ್ಟ ಆಗ್ತದೆ. ಅದು ಮುಖ ಕಾಡು ನೋಡಿ ಈಗ ಮಾಡಿದ್ರೆ ಆಯ್ತು. ವ್ಯವಸ್ಥೆ ಉಂಟು. ಹಾರ ಇಲ್ಲಿಟ್ಟ. ಹಾರ್ಲಿಕ್ಕೆ ಸಾಮೂಹಿಕ ವಿವಾಹಕ್ಕೆ ನಾನು ಉಸ್ತುವರಿಗೆ ನಿನ್ನನ್ನೇ ಕರಿ. ಮತ್ತೆ ಒಂದೊಂದೇ ಹೋಗಿ ಯಾರು ಎಷ್ಟು ತರುದು? 2 ಜೊತೆ ಮೊದಲು ಒಳ್ಳೆದನ್ನು ಆಯ್ಕೆ ಮಾಡ್ಬೇಕು, ಅದು ಬೇಡ. ನನ್ನ ಮುಖ ತೆಗಿತಾಗಿ ಉದ್ದಾಗಿ ಬಾರಿ ಕಷ್ಟ. ಹೇಮ ಅಪ್ಪಯ್ಯ, ಹಾರ ವಿನಿಮಯ. ತದೇವ ಲಗ್ನಂ ತುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ. ನೀನು ಅಳುವುದೇಕೆ? ಅಳುತ್ತದಲ್ಲ, ಮಂತ್ರ ಮತ್ತೆ ಗೊತ್ತಿಲ್ಲ. ಹತ್ರ ಸರಿ ಆಯ್ತು. ಅವನಿಗೆ ಹಾರ ನೀನೇ ಕೊಡು ನೋಡಿ. ಅವನಿಗೆ ಕೊಡುವುದಕ್ಕೆ ಸುಲಭ. ಇದಾದಿ ಅವನಿಗೆ ಕೊಡ್ಲಿಕ್ಕೆ ಸುಲಭ. ಅಲ್ಲ, ಕೈಯಲ್ಲಿ ಕೊಡ. ಕೈಯಲ್ಲಿ ಬೇಡ ನೋಡಿ. ಅದು ಹಿಡ್ಕೊಳ್ಳಿಕ್ಕೆ ಅಂತಲೇ ಮಾಡಿಸಿ. ಆದೀತಪ್ಪ. ನಿನ್ನ ಪತಿದೇವ ದೇವರು ಪತಿವ್ರತ ಧರ್ಮ ಪಾಲಿಸುವುದಕ್ಕೆ ಆದರ್ಶ ಮೂರ್ತಿ ದೊರಕಿದ್ದಾನೆ. ತದೇವ ಲಗ್ನಂ ತುದಿನ ಮಂತ್ರಬಲ ಇಲ್ಲ. ಏನ ನೀನು ಅಪಕ್ಷರವನ? ಇಲ್ಲ, ನಾನು ಆಗ ಅದು ಶಬ್ದದ ವೇಗ ಕಡಿಮೆ, ಬೆಳಕಿನ ವೇಗಕ್ಕೆ. ಈಗ ಬಂದದ್ದು ಮಾಂಗಲ್ಯ ಸೂತ್ರ. ಮಾಂಗಲ್ಯ ಸೂತ್ರ, ಬಂಗಾರದ ಅದು ಬಿಳಿ. ಅರಿಮಿತಿ ಕಳಿಮಿತಿ. ಮಾಂಗಲ್ಯಂ ತಂತು ನಾನೇನೋ ನನ್ನ ಜೀವನ ಚೇಚುರ. ಅದು ಯಾವ ಮಂತ್ರ? ಯಾವ ಭಾಷೆ ಇದ್ದದು? ಅದು ಗೊತ್ತಿಲ್ಲ. ಒಡಲೆ ಬೆಳ್ಳಿ ಅಂತದ್ದು 100 ಅವತ್ತೆ ಸರಿ ಮಾಡಿದೆ. ಇಬ್ಬರಿಗೆ ಬಂಗಾರ.
ದುಡ್ಡುಂಟು. ಬೆಟ್ಟಿ ಮಾಡಿದ್ರು ಸ್ವಲ್ಪ ಹೆಚ್ಚಾಯ್ತು ಗೊತ್ತಲ್ಲ. ಮಾಂಗಲ್ಯ ಧಾರಣೆ ಕೊಡವನಲ್ಲಿ ಗಂಡ ಶ್ರೇಷ್ಠ, ಅಪ್ಪ ಸಣ್ಣವ. ಮದುವೆ ಕಾರ್ಯಕ್ರಮಗಳಲ್ಲೂ ಪೂರೈಸಲ್ಪಟ್ಟಿದೆ. ಇವರಿಗೆ ನಿರ್ಣಯವಾದ ಭವನ ಯಾವುದು? ಇವರದ್ದು ಎಮ್ಮೆ ಸದನ. ಹೇಮ ಸದನಕ್ಕೆ ಹೋಗಿ ಇವರದ್ದು ಯಾವುದು? ಅವರು ರೂಪನಿಲಯ. ರೂಪನಿಲಯಕ್ಕೆ ಬಾಗಿಲು ಗಟ್ಟಿ ಭದ್ರವಾಗಿ ಹಾಕಿ ಆಯ್ತಾ? ಎಲ್ಲ ಎಳಿಸಿದಾಗ ಆಯ್ತು ಕೆಲಸ ಅಲ್ಲ. ಜನ ಎದುರಿಗೆ ಮಾತ್ರ ಜೋರು ಮಾತಾಡು, ಮನಸ್ಸುಂಟಲ್ಲ ಅದ್ಭುತ, ವಿಶಾಲ ಮನಸ್ಸು ನೋಡಿ. ಅವರಿಗೆ ಮೊದಲೇ ಕಟ್ಟಿಸಿಟ್ಟಿದ್ದಾರೆ, ಇವರಿಗೊಂದು ಕೊಠಡಿಯ ವ್ಯವಸ್ಥೆ ಆಗಬೇಡ್ವಾ? ಇವರ ಅಂತಃಪುರವನ್ನೇ ಬಿಟ್ಟು ಕೊಡುದು. ನೀನು ನಿರ್ಣಯ ಮಾಡುದ? ನಿನ್ನದ ತೀರ್ಮಾನ ಯಾರು ಹೇಳಿದ್ದು? ನನ್ನ ಭವ್ಯ ಅಂತಃಪುರ ಇವರಿಗೆ ಕೊಡ್ತೇನೆ ಅಂತ ಯಾರು ಹೇಳ್ತೀನಿ? ಅವರಿಗೆ ಬೇರೆ ಇಲ್ಲಲ್ಲ. ಅವರಿಗೆ ಭವ್ಯ ಅರಮನೆ ಅಂತಃಪುರವ. ಈ ಭಿಕ್ಷುಕರಿಗೆ ಅಲ್ಲಿ ಉಂಟಲ್ಲ ಹಳೆ ಸಾಮಗ್ರಿ ಎಲ್ಲ ಹಾಕುವಂಥದ್ದು ಕೊಟ್ಟಿಗೆ, ಆ ಕೊಟ್ಟಿಗೆಯಲ್ಲಿ ಬಿದ್ದಿರ್ಲಿ. ಭಿಕ್ಷುಕರಿಗೆ ಅರಮನೆ ಅಂತೆ. ಹರನೇ ಮೃತ್ಯುಂಜಯ ಪುರವರದೆ ಹರನೇ ಮೃತ್ಯುಂಜಯ ಪುರವರದೆ ನಾರಿ ಭೂಪಗೆ ತರಳೆಯನಿಗೆ ಜನಿಸಿದೆ ವೈರಿಯ ಸ್ಥಾನದೋಳೆಂದು ತರಳೆಯನಿಗೆ ಜನಿಸಿದ ವೈರಿಯ ಸ್ಥಾನದೊಳೆಂದು ಪ್ರಸುತಿ ಸಮ್ಮತ ಬೇಳಿದ ಕಿರುಮಾತೆಗೆ ಬಿಡತೋಭವ ವಿರಚಿಸಿ ವಿಧಿ ವಿರಹಿತ ಪರಿಣಯವೇ ತೆಗೆ ಕೈದ ಮೃತ್ಯುಂಜಯನೇ ಹರನೇ ಏನಾಗಿ ಹೋಯಿತು? ಯಾಕೆಂಥ ಸ್ಥಿತಿ ನನ್ನ ಪಾಲಿಗೆ ಬಂದೊದಗಿತ್ತು? ಯಾವ ಜನ್ಮದಲ್ಲಿ ಯಾವ ತಂದೆ ಮಕ್ಕಳನ್ನ ದೂರ ಮಾಡಿರುವಂತಹ ಪಾಪಿಷ್ಠೆಯು ನಾನು ನನಗೊತ್ತು ಗೊತ್ತಿಲ್ಲ. ಯಾವ ತಾಯಿ ಮಕ್ಕಳನ್ನ ದೂರ ಮಾಡಿರುವಂತಹ ಹೆಣ್ಣು ನನಗಂತೂ ಅರಿವಿಲ್ಲ. ಆದರೆ ಪೂರ್ವ ಜನ್ಮದಲ್ಲಿ ಕೈದಂತಹ ಎಲ್ಲ ಪಾಪದ ಲೇಪ ಎನ್ನುವುದು ನನ್ನ ಬೆನ್ನ ಹಿಂದೆ ಇದೆ ಎನ್ನುವುದು ಮಾತ್ರ ಸತ್ಯವಾಗುತ್ತಾ ಉಂಟು. ಈ ಹಿಂದೆ ಸಭೆಯಲ್ಲಿ ನನ್ನ ತಂದೆ ಕೇಳಿರುವಂತಹ ಒಂದೇ ಒಂದು ಮಾತಿಗೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟೆ ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನ ಪಾಲಿಗೆ ನಿಷ್ಠೂರರಾಗಿ ಹೋದರು. ನನ್ನ ಪಾಲಿಗೆ ಇಂತಹ ಒಂದು ಶಿಕ್ಷೆಯನ್ನೇ ಒದಗಿಸಿ ಬಿಟ್ಟರು ನನ್ನ ತಂದೆ. ಇಲ್ಲ, ಹಾಗಿದ್ರೆ ನಾನು ಹೇಳಿದ್ದು ತಪ್ಪೇ. ಶಾಸ್ತ್ರ ಸಮ್ಮತವಾದಂತಹ ವಿಚಾರವನ್ನಾಡಿದಂತಹ ನಾನು ಹೇಗೆ ತಪ್ಪಿತಸ್ಥೆಯಾಗುತ್ತೇನೆ? ಹಾಗಿದ್ದರೆ ತಂದೆಗೆ ಸರಿಯಾಗಿ ನಾನು ಮುಖಕ್ಕೆ ತಕ್ಕ ಹಾಗೆ ಮಾತಾಡಬೇಕಿತ್ತೆ. ಯಾವುದು ನಾನು ಮಾಡಿದ ಅಪರಾಧ? ಪ್ರಪಂಚ ಮುಖದಲ್ಲಿ ಒಂದು ಮಾತುಂಟಂತೆ, ಕೆಟ್ಟ ಮಕ್ಕಳಾದರೂ ಹುಟ್ಟಿಯಾರು, ಕೆಟ್ಟ ತಂದೆ ತಾಯಿಗಳು ಯಾವ ಕಾರಣಕ್ಕೂ ಇರುವುದಿಲ್ಲ ಎನ್ನುವ ಹಾಗೆ. ಆದರೆ ಆ ವಿಧಿ ನನ್ನ ಜೀವನದಲ್ಲಿ ನನಗೆ ಕೆಟ್ಟ ತಂದೆ ಸೃಷ್ಟಿಯಾಗುವ ಹಾಗೆ ಮಾಡಿಬಿಟ್ಟ. ಎಲ್ಲಿ ಅಪರಾಧ ಮಾಡಿದೆ? ನಾನೇನು ಅಪರಾಧವನ್ನ ಮಾಡಿದೆ? ಶಿವನೇ, ಯಾರಲ್ಲಿ ಹೇಳಲಿ ನಾನು? ಚೇತನ ಗುಂದಿರುವುದೇ ಗುಣವಂತೆ ಪ್ರೀತ ಶಟನೆಂದೇ
ಧಾತದಿಂದಲಿ ಗೈದ ದ್ರೋಹಕ್ಕೆ ಧಾತ್ರಿ ಸಂಪತ್ತಿಲ್ಲೆನ್ನುವ ಚಿಂತಾತುರವೇ ನೀನೆನ್ನೋಳರು ಯಾತಕಿ ಪರಿಚಿತೆ ಕಾಂತೆ ಪ್ರಾಣಕಾಂತೆ ಗುಣ ಪ್ರಭು ಯಾಕೆ ಕಣ್ಣೀರು ಹಾಕುತ್ತಾ ಇದ್ದಿ ಹೇಳು? ಏನು ಮಾಡಲಿ? ನಿನ್ನ ಕಣ್ಣೀರನ್ನು ಕಾಣುವಂತ ಸಾಮರ್ಥ್ಯ ನನಗೆ ಇಲ್ಲವೇ? ನಿನ್ನನ್ನು ಮದುವೆಯಾಗಬೇಕು, ನಿನ್ನ ಜೀವನ ಹಾಳು ಮಾಡಬೇಕೆಂಬಂತಹ ದುರುದ್ದೇಶ ಇಟ್ಟುಕೊಂಡು ನಾನು ಇಲ್ಲಿಗೆ ಬಂದವನಲ್ಲ. ಹೊಟ್ಟೆ ಪಾಡಿಗೆ ಬೇಕಾಗಿ 10 ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷೆ ಎತ್ತುತ್ತಿದ್ದಂತ ನನ್ನನ್ನು ನಿನ್ನ ತಂದೆಯವರು ಬಲಾತ್ಕಾರವಾಗಿ ಎಳ್ಕೊಂಡು ಬಂದು ಹೇಳಿದ್ರು ನನ್ನ ಮಗಳನ್ನು ಮದುವೆಯಾಗಬೇಕು ಎಂಬ ಹಾಗೆ. ಬೇಡ ಬೇಡ ಅಂತ ಕಾಲಿಗೆ ಬಿದ್ದು ಕೇಳಿಕೊಂಡರು ನಿನ್ನ ತಂದೆ ಹೇಳಿದ ಮಾತು ಒಂದೇ, ಮಗಳದು ಮದುವೆ ಆಗದೆ ಕೊಲ್ತೇನೆ, ಆಮೇಲೆ ನನ್ನ ಮಗಳದು ಕೊಡು ನಿನಗಿಂತಲೂ ಕಡೆ ಇದ್ದವನಿಗೆ ಎಂದ ಹಾಗೆ. ನಾನು ಸತ್ತರೂ ನನಗಿಂತಲೂ ಕಡೆ ಇದ್ದವೋ ನಿನಗೆ ಗಂಡನಾಗುತ್ತಾನೆ. ಪ್ರಭು ಈಗ ನಿನ್ನ ಕಣ್ಣೀರು ಯಾಕೆಂದು ನನಗೆ ಅರ್ಥವಾಯಿತು. ಅಕ್ಕಂದಿರಿಗೆ ಯೋಗ್ಯವಾದಂತಹ ಗಂಡಂದಿರು ಸಿಕ್ಕಿದ್ದಾರೆ. ನಿನ್ನ ಗಂಡ ಒಬ್ಬ ಬೇಡು ಭಿಕ್ಷುಕ, ಒಬ್ಬ ಅನಾಥ, ಕೈ ಕಾಲುಗಳು ರಕ್ತ ಸುರಿಯುತ್ತಾ ಉಂಟು. ಈತನ ಜೊತೆ ಹೇಗೆ ಜೀವನ ಸಾಗುವುದು ಎಂಬಾಗೆ ಕಣ್ಣೀರು ಹಾಕುತ್ತಾ ಇದ್ದೆ ಹೇಳು. ಇಲ್ಲ ಸ್ವಾಮಿ, ಅದಕ್ಕೆ ನಾನು ಮರುಗುವವಳೇ ಅಲ್ಲ. ನೀವು ನನ್ನ ದೇವರು, ನೀವು ನನಗೆ ಒದಗಿದ್ದೇ ನನ್ನ ಜೀವನದ ಸೌಭಾಗ್ಯ ಎನ್ನುವ ಹಾಗೆ ಭಾವಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ನಿಮ್ಮ ಈ ಸ್ಥಿತಿಯನ್ನು ನೋಡಿ ನಾನು ಮರುಗುತ್ತಾ ಇರುವವಳಲ್ಲ, ಕಣ್ಣೀರನ್ನು ಹಾಕುತ್ತಾ ಇರುವವಳಲ್ಲ. ಮತ್ತೆ ಯಾರೇ ಒಬ್ಬ ನಾರಿಯಾಗಿದ್ದರೂ ಕೂಡ ಅವಳಿಗೆ ಪ್ರಾಣಕ್ಕಿಂತಲೂ ಮಾನ ಮುಖ್ಯವಾಗುತ್ತದೆ ಸ್ವಾಮಿ. ಹೀಗಿರುವಾಗ ಒಬ್ಬ ನಾರಿಯ ಪತಿಯಾದವನು ಅಸಮರ್ಥ ಎನ್ನುವುದು ಪ್ರಾಪಂಚಿಕರೆಲ್ಲರೂ ಕೂಡ ತಿಳಿದುಕೊಂಡರು ಅಂತಾಗಿದ್ದರೆ ಊರಿನಲ್ಲಿರುವಂತಹ ವಿಟ ಪುರುಷರ ಕಣ್ಣೆನ್ನುವುದು ಅವಳ ಮೇಲೆ ಹೋಗುತ್ತದೆ. ಇಲ್ಲಿಯಾದರೂ ಯಾರಾದರೂ ಕಾಮುಕರು ನನ್ನ ಮೇಲೆ ಕಣ್ಣು ಹಾಕುವುದಕ್ಕೆ ಮುಂದಾಗಿ ನನ್ನ ಶೀಲವನ್ನು ಕಳೆದುಕೊಳ್ಳುವ ಸ್ಥಿತಿ ಬಂತು ಅಂತಾದ್ರೆ ನಾನು ಯಾರಲ್ಲಿ ಹೇಳಿಕೊಳ್ಳಲಿ, ಯಾರಲ್ಲಿ ನನ್ನ ಈ ವ್ಯಥೆಯನ್ನು ತಿಳಿಸಲಿ ಸ್ವಾಮಿ. ಗುಣ ಪ್ರಭು, ನನ್ನ ಈ ಹೇಸಿಗೆ ರೂಪದ ಕಂಡ್ರೆ ನಿನಗೆ ಸಂತೋಷವಾಗುತ್ತದೆ. ಖಂಡಿತವಾಗಿ ನನಗೆ ಹೇಸಿಗೆ ಇಲ್ಲ. ನಾನುಂಡುಟ್ಟು ಉಳಿದಂತ ಎಂಜಲ ಅನ್ನವನ್ನು ಉಣ್ಣುವುದಕ್ಕೆ ನೀನು ಸಿದ್ಧಳೆ. ಅದು ನನಗೆ ಪ್ರಸಾದ ಸ್ವಾಮಿ, ನಾನು ಸಿದ್ಧಳಿದ್ದೇನೆ. ಹೌದೇ? ಹಾಗಾದ್ರೆ ಹೇಳುವಂತ ಮಾತನ್ನು ಕೇಳು. ಯಾವ ಸಂದರ್ಭದಲ್ಲೂ ನಿನ್ನ ಮಾನ ಹೋಗುವುದಕ್ಕೆ ನಾನು ಬಿಡಲಾರೆ. ಒಂದು ವೇಳೆ ನಿನ್ನ ಮಾನ ಹೋಗುವಂತಹ ಸಂದರ್ಭ ಬಂದದ್ದು ಹೌದು ಅಂತಾದ್ರೆ ಈ ಪಾಪಣ್ಣನ ಪ್ರಾಣ. ಯಾಕೆ ಸ್ವಾಮಿ ಇಂತಹ ಮಾತುಗಳನ್ನು ಆಡ್ತಾ ಇದ್ದೀರಾ? ಈ ಕಠೋರವಾದಂತಹ ಮಾತುಗಳನ್ನು ಕೇಳುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ ಸ್ವಾಮಿ. ಈ ಶುಭ ಅವಸರದಲ್ಲಿ ಯಾಕೆ ಇಂತಹ ಅಶುಭದ ಮಾತುಗಳನ್ನು ಆಡ್ತಾ ಇದ್ದೀರಾ? ನಿಮಗೆ ದಮ್ಮ ಕಾಲಿಗೆ ಬೀಳ್ತಾ ಇದ್ದೇನೆ, ಅಂತಹ ಮಾತುಗಳನ್ನು ಆಡಬೇಡಿ. ನಿನ್ನ ಮಾನ ಪ್ರಾಣಕ್ಕೆ ಹೊಣೆಗಾರ ನಾನು. ಆದ್ರೆ ಅರಸು ಮಗಳಾಗಿ ಹುಟ್ಟಿದಂತ ನಿನಗೆ ಭೂರಿ ಭೋಜನ ಸಿದ್ಧವಾಗಿದೆ, ಒಂದು ಊಟ ಮಾಡುವಂತ ಯೋಗ ನಿನ್ನ ಪಾಲಿಗೆ ಇಲ್ಲ. ಅದು ಬೇಡ. ಅಕ್ಕಂದಿರಿಗೆ ಅರಮನೆಯ ವ್ಯವಸ್ಥೆ, ನಿನಗೆ ಎಲ್ಲೋ ಕಸ ಕಟ್ಟಿ ಹಾಕುವಂತ ಕೊಟ್ಟಿದೆ. ಅದುವೇ ನನ್ನ ಪಾಲಿಗೆ ಅರಮನೆ ಇನ್ನು ಮುಂದೆ ಆಗಲಿ. ಆದ್ರೆ ಹೊಟ್ಟೆ ತುಂಬಬೇಕಲ್ವೇನೆ? ನಮ್ಮಲ್ಲಿ ಏನಿದೆ ಹೇಳು. ಹೋಗು, ಸ್ವಲ್ಪ ಬಿಸಿ ನೀರು ಕಾಯಿಸಿಟ್ಟು 10 ಮನೆಗೆ ಹೋಗಿ ಒಂದಿಷ್ಟು ಅಕ್ಕಿ ಕಾಳನ್ನು ಭಿಕ್ಷೆ ಹತ್ತಿಕೊಂಡು ಬರ್ತೇನೆ. ಅದನ್ನೇ ಮದುವೆಯ ಊಟ ಅಂತ ಭಾವಿಸಿಕೊಂಡ ಹೋಗೋಣ. ಹೇಗಾಯ್ತು ಪ್ರಥಮ ರಾತ್ರಿ? ಹೇಗೆ ಕಳೆದೆ ಒಮ್ಮೆ ಹೇಳಿಬಿಡು. ನಿನ್ನೆ ಮಲಗಲೇ ಇಲ್ಲ, ಅಂದ್ರೆ ಬೆಳಗಿನವರೆಗೆ ಸುಖಿಸಿದೆ. ನೀನು ಬೆಳಗ್ಗೆವರೆಗೆ ನಿದ್ರೆ ಮಾಡಲಿಲ್ಲ, ನಾನು ನಿದ್ರೆ ಮಾಡಲಿಲ್ಲ. ನೀನು ನಿನ್ನ ಹೆಂಡತಿಯೊಂದಿಗೆ ಕಾಲ ಕಳೆದೆ, ನಾನು ನನ್ನ ಹೆಂಡತಿಯೊಂದಿಗೆ ಕಾಲ ಕಳೆದದ್ದು. ಮತ್ತೆ ಯೋಚಿಸುತ್ತಾ ಚಿಂತಿಸುತ್ತಾ ಕಾಲ ಕಳೆದದ್ದು. ಯಾರ ಬಗ್ಗೆ? ಯಾಕೆ ಅಂತ ನಿನಗೆ ಅರ್ಥ ಆಗ್ಲಿಲ್ಲ? ಯಾಕೆ? ನೀನು ಆಲೋಚನೆ ಮಾಡು.
ನಾವು ಸುಖಿಸಿ ಮನೆಯಲ್ಲಿ ನಿದ್ರೆ ಮಾಡುವುದು. ನಮ್ಮದೇ ಮನೆಯಲ್ಲಿ ಹೆಣ್ಣೋರ್ವಳು ಕಣನೀರು ಸುರಿಸುತ್ತಾ ಇದ್ದಾಳೆ ಎಂದಾದ್ರೆ, ಅಲ್ಲ ಹಸಿವೆಯಲ್ಲಿ ಒತ್ತಾಟ ನಡೆಸುತ್ತಾಳೆ ಎಂದಾದ್ರೆ ನಮಗೆ ನಿದ್ರೆ ಬಂದೀತ? ನಾವು ನಿದ್ರೆ ಮಾಡಬಹುದಾ? ಯಾರ ವಿಚಾರ ಹೇಳುವುದು ಗೊತ್ತಾಯ್ತದೆ ನಿನಗೆ? ಗುಣಸುಂದರಿಯ ಬಗ್ಗೆ ನಾನು ಆಲೋಚನೆ ಮಾಡುವುದು. ಎಂತಹ ಒಂದು ದ್ರೋಹ ಅವಳಿಗೆ ಜೀವನದಲ್ಲಿ ಆಗಿ ಹೋಯಿತು. ಕೇವಲ ತುಂಬಿದಂತಹ ಸಭೆಯಲ್ಲಿ ತಂದೆ ಶ್ರೇಷ್ಠನಲ್ಲ ಗಂಡ ಶ್ರೇಷ್ಠ ಎನ್ನುವಂತಹ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಆ ಅಪ್ಪ ಅಂತಹ ಒಂದು ನಿರ್ಧಾರವನ್ನು ಮಾಡಿದ. ನೀನು ಆಲೋಚನೆ ಮಾಡು, ಪ್ರಪಂಚದಲ್ಲಿ ಕೆಟ್ಟ ತಂದೆ ತಾಯಂದಿರಿರುವುದಕ್ಕೆ ಸಾಧ್ಯ, ಕೆಟ್ಟ ಮಕ್ಕಳಿರುವುದಕ್ಕೆ ಸಾಧ್ಯ, ಕೆಟ್ಟ ತಂದೆ ತಾಯಂದಿರಿರುವುದಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ನಿರ್ಧಾರವನ್ನು ಅಪ್ಪ ಮಾಡಿದ್ದಾನೆ. ನಾನು ಯೋಚಿಸುವುದು, ನಾವು ಮಾನಧನರಾಗಿ ಗೌರವಾನ್ವಿತ ವ್ಯಕ್ತಿಗಳಾಗಿ ಆ ಹೆಣ್ಣಿಗೆ ಒಂದು ನ್ಯಾಯ ಕೊಡಬೇಕಾ ಬೇಡ? ಹೇಗೆ ಅವನನ್ನು ತಿರಸ್ಕರಿಸಿ ಅವಳ ರೂಪಕ್ಕೆ ಸರಿಯಾದಂತಹ ಒಂದು ಪುರುಷನನ್ನು ಅವಳೊಂದಿಗೆ ಸೇರಿಸಿದೆವು ಎಂದಾದರೆ ನಾವು ಇದ್ದದ್ದಕ್ಕೆ ಸಾರ್ಥಕ ಆದೀತು. ಇಷ್ಟೆಲ್ಲ ನೀನೇ ಮಾತಾಡುದಾ? ಅಲ್ಲ, ನಿನ್ನ ಸ್ವಂತ ಬುದ್ಧಿಯಲ್ಲಿ ಮತ್ತೆ ಸ್ವಂತ ಬುದ್ಧಿಯಲ್ಲಿ ಅಲ್ಲದೆ ಬೇರೆ ಯಾರು? ನೀನು ಯಾವಾಗ ಬದಲಾದದ್ದು ಅಂತ? ಮತ್ತೆ ಬದಲಾಗದೆ ನಾವು ಜೀವನದಲ್ಲಿ ಒಂದೇ ರೀತಿ ಇರ್ಲಿಕ್ಕೆ ಉಂಟಾ? ಮತ್ತೆ ದಿನ ಹೋದಾಗ ನಾವು ಬದಲಾವಣೆ ಆಗಬೇಕು. ಅದರ ಅರ್ಥ ನಾವು ಇನ್ನೊಬ್ಬರಿಗೆ ಮದುವೆ ಮಾಡಿಸುವುದು. ಈ ಭಿಕ್ಷುಕನಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಇನ್ನೊಬ್ಬನಿಗೆ ಮದುವೆ ಮಾಡಿಸಬಹುದು. ಆದ್ರೆ ಅದಲ್ಲ. ಮತ್ತೆ ನಾವು ತ್ಯಾಗ ಅನ್ನುವುದು ಯಾವುದಕ್ಕೆ ಗೊತ್ತಾ? ಯಾವುದಕ್ಕೆ? ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡುವುದಲ್ಲ, ನಾವೇ ತ್ಯಾಗಕ್ಕೆ ಇಳಿಬೇಕು. ಅರ್ಥ ಆಗ್ಲಿಲ್ಲ. ಅವಳನ್ನು ನಾವೇ ಮದುವೆ ಆದರೆ ಹೇಗೆ? ಎಂತದು? ನಾವೇ ಮದುವೆ ಆದ್ರೆ ಅದೊಂದು ವಿಶೇಷ ತ್ಯಾಗ ಆಗುದಿಲ್ವಾ? ಮದುವೆ? ಹೌದು. ಮಾವ ಬಿಟ್ಟಾನ? ಮಾವ ಮುದುಕ ನಾಲ್ಕು ಏರಿಸಿ ಒಳಗಾಕುದವ. ನಾನು ಒಮ್ಮೆ ಕೂತುಕೋ. ನಾನು ಮೊನ್ನೆ ಮಾತನಾಡದೆ ಕೂತದ್ದು ಯಾಕೆ? ಏನೋ ಬೇರೆ ಕಾರಣ ಇರಬಹುದು ಅಂತ. ಇಂಥ ಮಾವ ಅಂತ ಆದ್ರೆ ಅವನಿಗೆ ಒದ್ದೆ ಕೊಡ್ಬೇಕು. ಅಣ್ಣ, ನಿನ್ನ ಬಾಯಿಂದ ಈ ವಿಷಯ ಬಂದ ಮೇಲೆ ಇನ್ನು ನನಗೆ ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಆಯ್ಕೆ ಅವಳಿಗೆ ಬಿಡೋಣ. ನನ್ನನ್ನು ಮದುವೆ ಆದ್ರೆ ನಾನು ಸ್ವೀಕಾರ ಮಾಡ್ತೇನೆ, ನಿನ್ನನ್ನು ಮದುವೆ ಆದ್ರೆ ನೀನು ಸ್ವೀಕಾರ. ಹೋಗುವ. ಬಳಿರೆ ಬಳಿರೆ ಭುವನ ಸುಂದರಿ, ಬಳಿರೆ 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 ಭುವನ ಸುಂದರಿ. ಒಳಿತಿಗಾಗಿ ನುಡಿವೆ ಬಿಡು ಸರಿ, ನಾವು ಮೆಚ್ಚಿ ನಿನ್ನ ಒಳಿತಿಗಾಗಿ ನುಡಿವೆದು ಸರಿ. ಕುಲವಿಯೇನ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ. ಕುಲವಿಹೀನ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ. ಬಳಿರೆ
ಸುಂದರಿ. ಹೌದು. ದೇವರಾಣೆಯಾಗಿ ನೀನು ಗುಣಸುಂದರಿ ಅಲ್ಲ. ಹೌದು ಅವಳೇ. ನೀನು ಭುವನ ಸುಂದರಿ. ಏನೋ ತಪ್ಪಿ ಹೋಗಿ ನಿನ್ನಪ್ಪ ಗುಣಸುಂದರಿ ಅಂತ ಹೆಸರಿಟ್ಟ. ಸತ್ಯ ಹೇಳಬೇಕಾ ನಾನು? ಲೋಕ ಸುಂದರಿ ಸ್ಪರ್ಧೆ ಈಗ ಪ್ರಪಂಚದಲ್ಲಿ ನಡೆದರೆ ಪ್ರಥಮ ಬಹುಮಾನ ಯಾರಿಗೆ? ಇವಳಿಗೆ ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಕಿದ್ರೆ ಬಹುಮಾನ ಸಿಗ್ತದ? ಏನು ಸಿಗದೆ? ಓ ಭುವನ ಸುಂದರಿ, ಮುಖ ಮಾತ್ರ ಸ್ವಲ್ಪ ಬಾಡಿದೆ. ನಿನ್ನೆ ರಾತ್ರಿ ನಿದ್ರೆ ಇರ್ಲಿಲ್ಲ ಅಂತ ಕಾಣ್ತದೆ. ಇತ್ತಪ್ಪ, ನೀನು ಸುಳ್ಳು ಹೇಳುದು ಅಂತ ನನಗೆ ಗೊತ್ತುಂಟಲ್ಲ. ನೀನು ಒಂದು ಅಭಿಪ್ರಾಯವನ್ನು ವಿರೋಧವಾಗಿಯೇ ವ್ಯಕ್ತಪಡಿಸುವವಳು. ಆರೋಗ್ಯ ಚೆನ್ನಾಗಿದೆ, ಸಕಾಲಕ್ಕೆ ಸರಿಯಾಗಿ ನಿದ್ದೆ ಬರ್ತದೆ. ಅಲ್ಲ, ನಿನ್ನ ಆರೋಗ್ಯ ಚೆನ್ನಾಗಿದೆಪ್ಪ, ಅವನ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ. ಯಾರ ಬಗ್ಗೆ ಹೇಳುದು? ನಿನಗೆ ನಿದ್ರೆ ಇಲ್ಲ ಅಂತ ನಾನು ಯಾಕೆ ಹೇಳಿದೆ? ಎಂತಹ ದ್ರೋಹವನ್ನು ನಿನ್ನ ತಂದೆಯಾದವ ನಿನಗೆ ಮಾಡಿದ್ದಾನೆ ಎನ್ನುವ ಹಾಗೆ ನಾನು ಯೋಚಿಸುವುದು. ಕುಲ ಉಂಟ, ಯಾವ ಕುಲ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲ, ರೂಪ ಇದೆ, ಅದೂ ಇಲ್ಲ. ಧನವಿದೆ, ಯೋಗ್ಯತೆ ಇದೆ, ವಿದ್ಯೆ ಇದೆ, ಯಾವುದೂ ಇಲ್ಲದಂತಹ ಓರ್ವ ಕುರೂಪಿಗೆ ನಿನ್ನನ್ನು ಮದುವೆ ಮಾಡಿಸಿ ಬಿಟ್ಟ ಎಂದಾದರೆ ನೀನು ರಾತ್ರಿ ಹೇಗೆ ತಾನೇ ನಿದ್ರೆ ಮಾಡುವುದಕ್ಕೆ ಸಾಧ್ಯ? ಓರ್ವಳು ಹೆಣ್ಣಿನ ಕಣ್ಣ ನೀರು ಭೂಮಿಗೆ ಬಿತ್ತು ಅಂತಾದ್ರೆ ಆ ಮಣ್ಣು ಶಾಪಗ್ರಸ್ತ. ನೀನು ವಿರೋಧ ಮಾತಾಡಬೇಡ. ಶಾಪಗ್ರಸ್ತ ಆಗುವುದಕ್ಕೆ ಸಾಧ್ಯತೆ ಹೇಳಲಿಕ್ಕೆ ಆಗುವುದಿಲ್ಲ. ಆ ಮಣ್ಣು ಶಾಪಗ್ರಸ್ತವಾಗುವುದಕ್ಕೆ ಸಾಧ್ಯ. ಆದ ಕಾರಣ ನಿನ್ನ ಕಣ್ಣೀರನ್ನು ಒರೆಸುವರೇ ನಾವು ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ. ಅಯ್ಯೋ, ಒಂದೇ ಒಂದು ದಾರಿ ನಿನಗೆ. ನೀನು ಹೂ ಅಂತ ಹೇಳಿದ್ರೆ ಸಾಕು, ನಿನಗೆ ಒಳ್ಳೆ ವ್ಯವಸ್ಥೆ ನಾವು ಮಾಡ್ತೇವೆ. ಅದು ಹೌದು, ಅದು ಏನಾಡಿ ಬಿಟ್ಟಿರಿ ಬಾಬಾ ನೀವು. ಇದುವೇ ನಿಮಗೆ ಪರರಸತಿಯೋ, ಪರರಸತಿಯ ಗತಿಯ ಟೀಕಿಸುವುದನ್ಯ. ಸತಿಯ ಧರ್ಮ ತಿಳಿದುಕೊಳ್ಳಿ ಮಾತನು ಸುರಲೋ. ಪತಿಯು ಬಡವನಿಗೂ ಜನಗೆ ವ್ಯಥೆಯನಿಲ್ಲ ಎನ್ನ ಭಾವ. ಪತಿಯ ಎಲ್ಲ ಈಜಕು ಪರಕು ಗತಿಯು ದೈವವೋ. ಪತಿಯೇ ಎನ್ನ ಅಯ್ಯಕು ಪರಕು ಗತಿಯು ದೈವವೋ. ಹಿತವೇ ಹಸಿದ ಹೆಬ್ಬುಲಿಗಳ ಹಾಗೆ ನನ್ನ ಮೇಲೆ ಹರಿಹಾಯುವುದಕ್ಕೆ ಬೇಕು ಮುಂದಾಗುತ್ತಾ ಇದ್ದೀರಲ್ಲ ಬಾಬಾ. ನೀವು ಮಾಡಿದಂತಹ ಪ್ರತಿಯೊಂದು ಮಾತನ್ನು ಕೇಳುತ್ತಾ ಇರುವಾಗ ಅಯ್ಯೋ, 16 ಚೇಳುಗಳು ನನ್ನ ಮೈ ಮೇಲೆಲ್ಲ ಹರಿದಾಡಿ ತರುವಾಗಿ ಹೋಯ್ತಲ್ಲ. ಏನಾಗಿದೆ ನಿನಗೆ? ಹೇಳಿದ್ದೇವೆ ನಾವು. ಒಬ್ಬಳು ಮಾನವತೆ ಹೆಣ್ಣಿನ ಮುಂದೆ ಈ ರೀತಿಯಾಗಿ ಅಶ್ಲೀಲವಾಗಿ ವರ್ತಿಸುವುದು ಸರಿಯೇ ಬಾಬಾ? ಏನು ಅಶ್ಲೀಲ? ಒಂದು ಶಬ್ದ ಅಶ್ಲೀಲ ನಮ್ಮ ಬಾಯಿಂದ ಬಂದಿದ ಇಲ್ಲವಾಗಿದ್ದರೆ ನನ್ನ ಗಂಡನ ದೌರ್ಬಲ್ಯವನ್ನೇ ಸದುಪಯೋಗಗೊಳಿಸಿಕೊಂಡು ನನ್ನ ಶೀಲಹರಣಕ್ಕೆ ಬೇಕು ಮುಂದಾಗುತ್ತಾ ಇದ್ದೀರಲ್ಲ ಬಾಬಾ. ಇದು ಸರಿಯಲ್ಲ, ಇದು ಸರಿಯಲ್ಲ. ಹೆಣ್ಣಾದವಳಿಗೆ ಒಂದು ಸತಿ ಧರ್ಮ ಎಂಬುದಾಗಿ ಉಂಟು. ಕೈ ಹಿಡಿದಂತಹ ಗಂಡನ ದೇವರು ಹೇಗೆಂಬುದಾಗಿ ಆರಾಧಿಸಿಕೊಂಡು ಬರುವುದರ ಮೂಲಕವಾಗಿ ಇಹಕ್ಕೂ ಪರಕ್ಕೂ ಸಾಧನ ಅವನೆಂಬುದಾಗಿ ತಿಳಿದುಕೊಂಡು ಬರುವುದರ ಮೂಲಕವಾಗಿ ನಾನೀಗ ನಡೆದುಕೊಳ್ಳುತ್ತಾ ಇದ್ದೇನೆ. ಇದು ಯಾರು? ಎಂತದು ಸತಿ ಧರ್ಮ? ಹೌದು. ಈ ಸತಿ ಧರ್ಮವನ್ನು ಬರೆದದ್ದು ಯಾರು? ಪ್ರಪಂಚಕ್ಕೆ ಕೊಟ್ಟದ್ದು ಯಾರು? ಹಿರಿಯರು ಬರೆದು ಹಾಕಿದ್ದಾರೆ, ನಾವು ಆಚರಣೆ ಮಾಡ್ತೇವೆ. ಯಾವ ಸ್ತ್ರೀಯೂ ಅಲ್ಲ, ಮತ್ತೆ ಪುರುಷ ಪ್ರಧಾನವಾದಂತಹ ಸಮಾಜ. ಹೆಣ್ಣು ಹೀಗೆ ನಡೆಯಬೇಕು ಎನ್ನುವ ಹಾಗೆ ಪುರುಷರು ಕಟ್ಟಳೆಯನ್ನು ಮಾಡ್ತಾರೆ. ಆದ್ರೆ ಪುರುಷ ಹೇಗೆ ನಡೆಯಬೇಕು ಎನ್ನುವ ಹಾಗೆ ಯಾರೂ ಹೇಳುವುದಿಲ್ಲ.
ನೀವೆಲ್ಲ ಏನು ಮಾಡಬೇಕು ಗೊತ್ತುಂಟ? ಏನು ಮಾಡಬೇಕು? ಒಳ್ಳೆ ದಾರಿ ನಿಮಗೆ ನಾನು ಹೇಳಿಕೊಡ್ತೇನೆ. ನಿಮ್ಮ ಮಾರ್ಗದರ್ಶನ ನನಗೆ ಅಗತ್ಯ ಇಲ್ಲ. ಅದು ಜೀವಿಯಾಗಿ ಆಲೋಚನೆ ಮಾಡಬೇಕು. ಏನೆಂದು? ನಿಮಗೆ ಪುರುಷರು ದ್ರೋಹ ಮಾಡಿದ್ರು ಅಂತ ಆದ್ರೆ ಅತ್ತ ಪುರುಷರಿಗೆ ನೀವು ದ್ರೋಹ ಮಾಡಬೇಕು. ಹೌದಾ ಬಾಬಯ್ಯ? ಒಳ್ಳೇದು ಹೇಳಿದಿರಿ. ನಾನೀಗ ಕೇಳ್ತೇನೆ, ನಿಮ್ಮ ಹೆಂಡತಿರಲ್ಲ ಇದ್ದಾರಲ್ಲ ನನ್ನ ಅಕ್ಕಂದಿರು, ಒಂದು ವೇಳೆ ಅವರನ್ನು ಮತ್ತೊಬ್ಬ ಬಂದು ಬಲಾತ್ಕಾರ ಮಾಡಕ್ಕೆ ಮುಂದಾದ್ರಿಂದ ಆದ್ರೆ ನೀವೇನು ಮಾಡ್ತೀರಿ? ಸುಂದರಿ, ನನ್ನ ಅಣ್ಣ ನಿನ್ನ ಭವ್ಯ ಭವಿಷ್ಯದ ಬಗ್ಗೆ ಸಿಟ್ಟು ಯಾಕೆ ಬಂತು? ಆಲೋಚನೆಯನ್ನು ಮಾಡಿ ಒಳ್ಳೆಯ ನಾಲ್ಕು ಮಾತನ್ನಾಡಿ ನಿನಗೊಂದು ಭದ್ರತೆಯನ್ನು ಒದಗಿಸಿಕೊಡಬೇಕು. ದೇವರಾಣೆ ಹೇಳುವುದು ನಮ್ಮ ಸ್ವಾರ್ಥಕ್ಕಾಗಿ ಅಲ್ವಾ, ನಿನಗೋಸ್ಕರವಾಗಿ. ಆದ್ರೆ ಮತ್ತೊಂದು ಮಾತು ಹೇಳಿದ್ಯಲ್ಲ, ನಮ್ಮ ಹೆಂಡತಿಯಂದಿರನ್ನು ಇನ್ನೊಬ್ಬ ನಮ್ಮ ಹೆಂಡತಿಯರ ಹೊಟ್ಟೆ ತುಂಬಿದೆ ಮಾರಾಯ್ತಿ. ನಿನಗೆ ಹಸಿವೆ ಬೇಕಲ್ಲ, ನಿನಗೆ ಹಸಿವೆ ಹೇಳಿ ಯಾರ್ಯಾರ ಹೆಂಡತಿಯನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಹೊರಟಂತ ನಿಮ್ಮ ಕೈ ನನ್ನ ಹೆಂಡತಿಯನ್ನು ಪ್ರಭೋ ಪ್ರಭೋ ಸಕಾಲಕ್ಕೆ ಸರಿಯಾಗಿ ಬಂದಿರಿ ಸ್ವಾಮಿ. ನನ್ನ ಮಾನವನ್ನು ಕಾಪಾಡಿದಿರಿ. ಅರಕ್ಷಣ ವಿಳಂಬವಾಗುತ್ತಾ ಇದ್ದರೆ ಏನಾಗಿ ಹೋಗುತ್ತಾ ಇತ್ತು ಯಾರಿಗೂ ಗೊತ್ತು ಪ್ರಭೋ. ಭಿಕ್ಷೆತ್ತಿ ಬರುತ್ತಿದ್ದ ವೇಳೆಯಲ್ಲಿ ನಿನ್ನ ಬೊಬ್ಬೆ ಕೇಳಿತು. ಏನೋ ನಿನ್ನ ಬಾಲಿಗೆ ಕಷ್ಟ ಸಂಭವಿಸಿದ ಗೊತ್ತಾಯಿತು. ಓಡಿಕೊಂಡು ಬರೋಣ ಅಂದ್ರೆ ಕೈ ಕಾಲುಗಳು ನಾನು ಹೇಳಿದಾಗ ಕೇಳುದಿಲ್ಲ. ಕೆಟ್ಟ ರೀತಿಯಲ್ಲಿ ವ್ಯವಹಾರ ಮಾಡಕ್ಕೆ ಮುಂದಾದ್ರು. ಬಿದ್ದು ಎದ್ದು ಬಂದು ನೋಡಿದಾಗ ಅವರಿಗೆ ಬಂದ ಬುದ್ಧಿಯೇ ಪ್ರಭು. ಎಲ್ಲಿಲ್ಲದ ಆವೇಶ ಎಲ್ಲಿಂದ ಬಂತು ಸ್ವಾಮಿ ಗೊತ್ತಿಲ್ಲ. ಮದುವೆ ಆಗೋದಕ್ಕೆ ಮುನ್ನ ಈ ರೀತಿಯಾಗಿ ಕೋಪ ಬರುತ್ತಾ ಇತ್ತೆ? ಇಲ್ಲ, ಆದ್ರೆ ಅದಲ್ಲ. ಮತ್ತೆ ಎಲ್ಲೋ 4 ಮನೆ ಬಾಗಿಲಿಗೆ ಹೋಗಿ ಸಿಕ್ಕಿದಂತ ಅಕ್ಕಿ ಕಾಳು ಓಡಿಕೊಂಡು ಬರುವಾಗ ಎಲ್ಲೋ ಬಿದ್ದು ಹೋಯ್ತು. ಇವತ್ತಿಗೆ ಊಟಕ್ಕೆ ಏನಿಲ್ವೇ ಪ್ರಭು. ಅಕ್ಕಿ ಚೆಲ್ಲಿ ಹೋಯಿತೆಂಬಂತಹ ಕಾರಣಕ್ಕೆ ಬೇಕಾಗಿ ನೊಂದುಕೊಳ್ಬೇಡಿ. ಹೊಟ್ಟೆಗೆ ಇದೆ ಸ್ವಾಮಿ. ನಿನ್ನೆ ಊಟಕ್ಕೆ ಸಿದ್ಧಪಡಿಸಿದ ಅಕ್ಕಿ ಇತ್ತಲ್ಲ, ಅದರಲ್ಲಿ ಒಂದು ಮುಟ್ಟಿ ತೆಗೆದಿರಿಸಿದ್ದೇನೆ, ಅದನ್ನು ಬೇಯಿಸಿರಿಸಿದ್ದೇನೆ. ಜಾಣೆ ನೀನು. ಹೋಗುವ. ನಿನಗೆ ಕಣ್ಣು ಕಾಣಿಸುವುದಿಲ್ಲ. ನನ್ನ ಎದೆ ಹೊಡಿತಿದ್ದಿ. ಎಲ್ಲಿಂದ ಬಿದ್ದಿದೆ ಅಂತ ಗೊತ್ತಾಗ್ಲಿಲ್ಲ. ನಾನು ಪುನಃ ಅವ ಬಂದ ಅಂತ ಎಣಿಸಿದ್ದು. ಅಲ್ಲ, ನಾನು ಆಲೋಚನೆ ಮಾಡು, ಏನೋ ಒಂದು ವಿಶೇಷ ಯೋಗ್ಯತೆ ಅವನಿಗೆ ಉಂಟು. ಸತ್ಯ ಹೇಳಬೇಕಿದ್ರೆ ನಾನು ಹಗಲು ಹೊತ್ತಿನಲ್ಲಿ ನಕ್ಷತ್ರವನ್ನು ಕಂಡೆ. ವಜ್ರದಲ್ಲಿ ಆತ ಘಾತಿಸಿದ ಹಾಗಾಯ್ತು. ಯಾರು ನೋಡ್ಲಿಲ್ಲ. ಅದರಲ್ಲಿ ನಾವು ಬದುಕಿದೆ. ನಮ್ಮ ಮರ್ಯಾದೆಯನ್ನು ಹೋಗ್ಲಿಕ್ಕಿಲ್ಲ. ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮಾಡು. ಕಂಡೆ ಚೂರ್ಣ ಕಂಡೆ ಕಂಡೆ ಜಾಣೆ ಮಂಡೆ. ಎಂತದ ಹಾಡು ಅದು ನನ್ನ ಸ್ವಂತ ಸಾಹಿತ್ಯ. ಎಲ್ಲಿದ್ದೆ ನೀನು? ಇಷ್ಟೊತ್ತೆಲ್ಲಿದ್ದೆ? ನಾನು ಮರದ ಕೊಟ್ಟರೆಯಲ್ಲಿ ಮಲಗಿದಲ್ಲ. ನನಗೆ ಅಂದ್ರೆ ನಾವು ಹಾಗೆ ಓದಲ್ಲೆಲ್ಲ ನನಗೆ ಬೇಗ ನಿದ್ದೆ ಬರುದು, ಮನೆಯಲ್ಲಿ ನಿದ್ದೆ ಬರುದಿಲ್ಲ. ಎಷ್ಟೊತ್ತಿನಿಂದ ನಿದ್ರೆ ಮಾಡ್ತಾ ಇದ್ದೆ? ನಾನು ಸುಮಾರು ಹೊತ್ತಾಯ್ತು
ನಿದ್ದೆ ಬಂದು ಆಗ್ಲಿ ಆಗ್ಲಿ, ನಾವು ಬರ್ತೇವೆ. ಇಲ್ಲಲ್ಲ ನೀನು ಇಲ್ಲಿ ಇರ್ಲಿಲ್ಲ ಆದ್ರೆ ನಿಮ್ಮಲ್ಲಿ ಸ್ವಲ್ಪ ಸಂಭಾಷಣೆ ಉಂಟು. ಪಟಕ್ಕ ಮುಗಿಸ್ತೇನೆ. ನಾನು ನಿದ್ದೆ ಮಾಡುವಂತ ಹೊತ್ತಿನಲ್ಲಿ ಒಂದು ಘಟನೆ ನಡೆದದ್ದು. ಘಟನೆ ಅಲ್ಲ, ನನಗೆ ಒಂದು ಕನಸು ಬಿದ್ದದ್ದು. ಕನಸು ಏನು ಒಂದು ಕನಸು, ಒಂದು ಒಳ್ಳೆ ಕಥಾರೂಪಕದ್ದು ಕನಸು. ನಾನು ಅದನ್ನು ಯೋಚಿಸಿ ಈ ಒಂದು ಬರುವ ಸ್ಥಳಕ್ಕೆ ಅದೊಂದು ದೃಶ್ಯ ರೂಪಕವಾಗಿ ಒಂದು ಮಾಡುವ ಅಂತ ನಾನು ಆಲೋಚನೆಯಲ್ಲಿದ್ದೇನೆ. ಈಗ ಅಂದ್ರೆ ಅದನ್ನೊಂದು ಪ್ರಸಂಗದ ಹಾಗೆ ಮಾಡುದು, ಕಥಾ ಪ್ರಯೋಗ. ಒಳ್ಳೆ ಕತೆ, ಒಂದು ಪ್ರಸಂಗ ಕರ್ತೃ ಆಗಿ ಭರವಸೆಗಾದೀತು. 1000 ಪ್ರಯೋಗ ನಿಶ್ಚಿತ. ಹಾಸ್ಯ ನಿಶ್ಚಿತ ಅಲ್ಲ, ಇದು ಒಂದು ಭಯಂಕರ ಒಂದು ಒಳ್ಳೆದುಂಟು. ಕಥೆ ಗೊತ್ತುಂಟ? ನಾನು ಬೇಗ ಮುಗಿಸ್ತೇನೆ. ಇದು ನನ್ನ ಅದೊಂದು ಕಥೆಯಲ್ಲಿ ಒಬ್ಬಳು ಕಥಾನಾಯಕಿ ಒಬ್ಳೆ ಕಥಾನಾಯಕಿಯ ಪ್ರವೇಶ ಮೊದಲಿಗೆ ತಗೊಳ್ಳುದು ನಾವು. ಪ್ರವೇಶ? ಹೌದೌದು, ಕಥಾನಾಯಕಿ ಪ್ರವೇಶ ಮಾಡುದು. ಹೌದು, ಪ್ರವೇಶ ಮಾಡಿ, ಅಲ್ಲಿ ಪ್ರವೇಶ ಅಲ್ಲ, ತ್ರಿವಿಡೆ ತಾಳಕ್ಕೆ, ಸೌಮ್ಯ ಪದ್ಯಕ್ಕೆ. ಹಾಗಾದ್ರೆ ಕಾಲಮಿತಿಗಾಗ್ಲಿಕ್ಕಿಲ್ವಾ? ಯಾಕೆ? ತ್ರಿವಿಡೆ ತಾಳ ಮೊದಲಿಗೆ, ಪ್ರಸಂಗದ ಪ್ರಾರಂಭದಲ್ಲಿ ತ್ರಿವಿಡೆ ತಾಳ, ಅದು ಸಹ ಕಥಾನಾಯಕಿಗೆ ಹೇಗಿರ್ಬೋದು? ಇರ್ಲಿ ಅದಂದ್ರೆ ಕಥಾನಾಯಕಿಯ ಗುರು ನಾಟ್ಯ ಗುರು. ಅದು ಆ ಜನಕ್ಕೆ ಮತ್ತೆ ನಾಟ್ಯ ಇದೆಲ್ಲ ಕೊಡದಿದ್ರೆ ಬಿಸಿ ಆಗುತ್ತದೆ. ಅದಕ್ಕೆ ಬೆಳಿಗ್ಗೆ ಆದ್ರೂ ನಮಗೆ ಕಥೆ ಮುಖ್ಯ, ಸಮಯ ಮುಖ್ಯ ಅಲ್ಲ. ಅಲ್ಲಿ ಪ್ರವೇಶ ಆಗಿ ಅವಳೆಲ್ಲ ಕುಣಿದು ಹೋಗುವಂತ ಸಂದರ್ಭದಲ್ಲಿ ಇಬ್ಬರು ಖಳನಾಯಕರ ಪ್ರವೇಶ. ಎಷ್ಟು? ಇಬ್ಬರು ಅಣ್ಣ ತಮ್ಮಂದಿರು. ನಿನ್ನ ಕಥೆಯಲ್ಲಿ ಇಬ್ಬರು ಖಳನಾಯಕರು, ಅಣ್ಣ ತಮ್ಮಂದಿರು. ಆಗ್ಲಿ. ಒಳ್ಳೆ ಒಂದು 60ರ ಯುವಕ. ಖಳನಾಯಕನಲ್ಲಿ ಹಿರಿಯವ 60ರ ನಿಮ್ಮ 60ರ ಯುವಕ ಆಗುದು ಹೇಗೆ? 60ರ ಮುದುಕ ಅಲ್ಲ, ಅವರ ಉತ್ಸಾಹ, ಅವರ ಒಂದು ಚೈತನ್ಯ ನೋಡುವಾಗ ಯುವಕರು ಕೂಡ ನಾಚಿ ಬೀಳ್ಬೇಕು. 60ರಲ್ಲಿ ಯುವಕನ ಹೊಸ ಹುಮ್ಮಸ್ಸು ನೋಡುವುದಕ್ಕೆ. ಸತ್ಯ ನಿಮ್ಮ ಹಾಗೆ ಏನೋ ಆಯಾ ಆಕೃತಿ ಆಲಂಗ ಎಲ್ಲ. ಆದ್ರೆ ಒಂದು ಮಾತ್ರ ವಿರುದ್ಧ. ಹೌದೌದು, ನನಗೆ 60 ಆಗ್ಲಿಲ್ಲ. ನನಗೆ 22. ಅಣ್ಣ 38 ವರ್ಷಗಳ ಹಿಂದೆ ಅಷ್ಟೇ ಇತ್ತು. 30 ಅಲ್ಲ 40 ವರ್ಷ ಹಿಂದೆ ಕೂಡ ಅಷ್ಟೇ ಇದ್ದು. ಅಲ್ಲ, ನೀವಲ್ಲ ನಿಮ್ಮ ಹಾಗೆ ನೋಡುದಕ್ಕೆ ನಿಮ್ಮ ಹಾಗೆ, ಆದ್ರೆ ತಲೆ ಸ್ವಲ್ಪ ಹೀಗೆ ಶಾಣೆ. ಅದು ಒಂದು ದೊಡ್ಡ ದುರ್ಬಲತೆ ಮಾರೆ. ನಮ್ಗೆಲ್ಲ ನೋಡ ಹಣೆಯಲ್ಲಿ ಕೂದಲು ನಿಮ್ಮದು ಕೇಸರಾಶಿ ಇಲ್ಲಿ ತನಕೆಲ್ವಾ? ಮತ್ತೆ ನೋಡಿ, ನಾ ಮೊನ್ನೆ ಒಣಗಿಸ್ಲಿಕ್ಕೆ ಹಾಕುವಾಗ ನೋಡಿದ್ದೇನೆ. ಯಾವುದು? ಅಲ್ಲ, ತೆಗೆದು ಒಣಗಿಸ್ಲಿಕ್ಕೆ ಸ್ನಾನ ಮಾಡಿ ಬಂದು ಇಷ್ಟು ಕೇಸರಾಶಿಯನ್ನು ಒಮ್ಮೆಲೆ ಬಿಸಿಲಿಗೆ ಹೀಗೆ ಹಾರಾಡಿಕೊಂಡು ನಿಲ್ಲುವಾಗ ಇನ್ನೊಬ್ಬ ಖಳನಾಯಕ ನಿಮ್ಮ ಹಾಗೆ ಇದ್ದಾನೆ. ನಿಮ್ಮಷ್ಟು ಬಿಳಿ ಅಲ್ಲ, ನನ್ನ ಹಾಗೆ ಸ್ವಲ್ಪ ಎಣ್ಣೆಗಪ್ಪು. ನೀವು ಬಿಳಿ ಅಲ್ಲ. ಎಷ್ಟು ಪ್ರಾಯ ಆಗಿರ್ಬೋದು? ಸಾಧಾರಣ ಒಂದು 50ರ ಯುವಕ. 50 ಕಮ್ಮಿ ಆಯ್ತಾ? ಹೆಚ್ಚಾಯ್ತಾ? ಅಲ್ಲ, ನೀವು ಎಂತಕ್ಕೆ? ಅವನಿಗೆ 60. ಅಲ್ಲ, ನನ್ನ ಖಳನಾಯಕರಿಗೆ ನೀವು ಯಾಕೆ ಬಿಸಿ ಆಗೋದು? ಅದು ವಿಷಯ. ಹೌದು, ಬಂದು ಇವಳನ್ನು ನೋಡಿದ್ರು. ಇವಳು ನೋಡಿ ಸೌಂದರ್ಯಕ್ಕೆಲ್ಲ ಮಾರು ಹೋಗಿ ದೊಡ್ಡವ ಒಂದು ಪದ್ಯ ತಗೊಳ್ಳುದು. ಬಲಿರೆ ಭುವನ ಸುಂದರಿ. ಅದು ದೊಡ್ಡ ದೇಹವನ್ನಿಟ್ಟುಕೊಂಡು ಬುದುಕೊಂಡು ನಾಟ್ಯ ವೈಭವ. ಅವನು ಖಳನಾಯಕ. ಆಯ್ತಾ? ಇವಳಲ್ಲಿ ಹೋಗಿ ನಿನ್ನ ಸೌಂದರ್ಯಕ್ಕೆ ಮೆಚ್ಚಿದ್ದೇನೆ, ಸುಖ ಕೊಡು. ಸುಖ ಯಾವ್ದ್ರದು? ದೇಹ ಸುಖ ಕೊಡು ಎನ್ನುವ ಹಾಗೆ ಅವಳಲ್ಲಿ ಕೇಳುದು. ಆಮೇಲೆ ಕೇಳುವಾಗ ಇವಳು ಒಲ್ಲೆ ಅಂತ ಅಲ್ಲ, ನಾವೊಲ್ಲೆ ಒಪ್ಪಲಾರೆ, ಪತಿಗೆಲ್ಲದೆ ಈ ದೇಹವನ್ನು ಅನ್ಯರಿಗೆ ನಾ ಕೊಡಲಾರೆ ಎನ್ನುವಾಗ ಮತ್ತೊಬ್ಬ ಖಳನಾಯಕನಿಗೆ ಬಿಸಿಯಾಗಿ ಒಂದು ಏರು ಪದ್ಯ, ಒಂದು ಬುಡುಕು ಅಂತ ಒಂದು ಹಾರುವುದಕ್ಕುಂಟು ಕೋಪದಲ್ಲಿ ಹಾರಿ ಕೊಡುವುದಿಲ್ಲ ಅಂತ ಆದ್ರೆ ಬಿಡುವುದಿಲ್ಲ.
ಆ ಕಡೆಯಿಂದ ದೊಡ್ಡವನದ್ದು ಬಲಾತ್ಕಾರ. ಈ ಕಡೆಯಿಂದ ಈ ಕಡೆಯಿಂದ ಸಣ್ಣವನದು ಎಡತ್ಕಾರ. ಹಾಗೊಂದುಂಟ ಎಡತ್ಕಾರ ಅಂತ ಒಂದು ಶಬ್ದ ಉಂಟ ಮಹಾರಾಯ. ಬಲದ ಕಡೆಯಿಂದ ಹೀಗೆ ಎಳೆಯುವಾಗ ಬಲಾತ್ಕಾರ. ಅದು ಯಾವ ಕಡೆಯಿಂದ ಹೇಳಿದ್ರು ಅದು ಬಲಾತ್ಕಾರವೇ ಏನು? ಅದು ಜನಗಳು ಬದಲಾವಣೆ ಕೇಳ್ತಾರೆ. ಸಾಹಿತ್ಯ ತುಂಬಬೇಕು ಕಥೆಯಲ್ಲಿ. ಹಾಗೆ ನಾನು ಸಾಹಿತ್ಯವನ್ನು ತುಂಬಿಸಿದನು. ಆಯ್ತಾ? ಈ ಬಲಾತ್ಕಾರ ಮಾಡುವಂತ ಸನ್ನಿವೇಶ ಇನ್ನೇನು ಬಲಾತ್ಕಾರ ಆಗಬೇಕು ಅನ್ನುವಷ್ಟರಲ್ಲಿ ಕಥೆ ಮುಗಿತಲ್ಲ. ಅಲ್ಲ ಅಲ್ಲಿಗೆ ವಿಷಯ ಮುಗಿತಲ್ಲ. ಅಲ್ಲ ಶುರು ಮಾಡುವುದಕ್ಕೆ ನಾನು ಮುಗಿಸುವುದಕ್ಕೆ ನೀವ ಅಲ್ಲ ಅಲ್ಲಿಗೆ ಕತೆ ಮುಗಿತ ಬಲಾತ್ಕಾರ ಮಾಡಿದಿರಲ್ಲ. ಅಲ್ಲ ಆಗಲಿಲ್ಲ. ಇಲ್ಲ ಅಲ್ಲಿಗೆ ಸ್ವಲ್ಪ ವಿರಾಮದ ನಂತರ ವಿರಾಮ ಪಡಿ. ಇಲ್ಲ ಅಷ್ಟೊತ್ತಾಗುವಾಗ ಬಲಾತ್ಕಾರ ಆಗಬೇಕು ಅನ್ನೋ ಅಷ್ಟರಲ್ಲಿ ಕಥಾನಾಯಕನ ಪ್ರವೇಶ. ಕಥಾನಾಯಕ ಸೌಂದರ್ಯವಂತನ. ಎಂತ ಸೌಂದರ್ಯ! ಒಂದು ಮಾಂಸದ ಮುದ್ದೆಯಾಗಿ ಹೀಗೆ ಕಾಯಿ ಒಂದು ಕೋಲಿಟ್ಕೊಂಡು ಬರುದು. ಅದು ಜನಗಳಿಗೆ ಅದೊಂದು ಸನ್ನಿವೇಶ ನೋಡುವಾಗ ಜಿಬುಕ್ಕಾಗುತ್ತದೆ. ಹೇಗೆ ಜಿಬುಕ್ಕ ಅಂತ? ಅದು ಯಾವ ಶಬ್ದ? ಅದು ನನ್ನದ್ರಲ್ಲಿ ಅದು ಸಾಹಿತ್ಯ ಸಿಗುದಿಲ್ಲ, ಅದಕ್ಕೆ ಹಾಕಿದ್ದು. ಆಯ್ತಾ? ಬಂದು ನಾವೆಣಿಸಿದ್ದು ಅವನ ಕೈಯಲ್ಲಿ ಎಂತದ್ದು ಆಗುದಿಲ್ಲ ಅಂತ. ಇವ ಕೋಲಿನಿಂದ 2 ಯುವಕರಿಗೆ ಒಂದು 4 ಒಂದು ಬಿಟ್ಟುತ್ತಿ ಇವರೇ ಬಿಟ್ಟುತ್ತಿ ಅವ ಮತ್ತ ನೋಡಿದ್ದೀರಿ ಭದ್ರಂ ಶುಭಂ. ಮರ್ಯಾದೆ ಪ್ರಶ್ನೆ ನಮ್ಮದು. ಇಂಥ ಯಾರಲ್ಲಿ ಕತೆ ಒಳ್ಳೇದು ಯಾರಲ್ಲಿ ಕತೆ ಒಳ್ಳೇದುಂಟು, ಬರೀಲಿಕ್ಕೆ ಹೋಗ್ಬೇಕು. ನೀವು ಇಷ್ಟು ಕೊಟ್ಟಿರಾ? ಈ ಕಥೆಯನ್ನು ಇಲ್ಲಿಗೆ ಬಿಟ್ಟೆ, ಬೇರೆ ಕಥೆಯನ್ನು ಯಾರಲ್ಲಿ ಹೇಳಬೇಡ. ಇಲ್ಲ ಅದೇ ನಮ್ಮದು ಮತ್ತು ನಿಮ್ಮದು ಒಂದು ಭೇಟಿ ಸದ್ಯದಲ್ಲೇ ಇನ್ನು ಅರಮನೆಯಲ್ಲಿ ಆಗುವುದಕ್ಕುಂಟು. ಯಾಕೆ ಯಾಕೆ? ಅರಮನೆಯಲ್ಲಿ ನಮ್ಮ ಅರಸರ ಕೈಯಿಂದ ನಿಮಗೊಂದು ಗೌರವಾರ್ಪಣೆ ಕಾರ್ಯಕ್ರಮ. ಮರ್ಯಾದೆ ಹೋಯ್ತಾ ಅಂತ? ಮರ್ಯಾದೆ ಹೋಯ್ತು ಮಹಾರಾಜ. ಇವನಿಗೆ ಗೊತ್ತಾಯ್ತಲ್ಲ, ಇವ ಖಂಡಿತವಾಗಿಯೂ ಪ್ರಚಾರ ಮಾಡ್ತಾನೆ. ಏನು ಮಾಡೋಣ ಅಂತ ನಾನು ಆಲೋಚನೆ ಮಾಡಲ್ಲ. ಈ ವಿಷಯ ಗೊತ್ತಾದ್ರೆ ಮಾವ ಬಿಡ್ಲಿಕ್ಕಿಲ್ಲ ಅಂತ. ಅದಕ್ಕೊಂದು ಕೆಲಸ ಮಾಡೋಣ. ಇವ ಅಪಪ್ರಚಾರ ಮಾಡಿದ್ರೆ ನಾವು ಬೇರೆ ರೀತಿಯಲ್ಲಿ ಪ್ರಚಾರ ಮಾಡಬೇಕು. ಹೇಗೆ? ಅದಕ್ಕೆ ವಿರೋಧವಾಗಿ ಅಂತ ಒಂದು ಪ್ರಕರಣ ನಡೀಲಿಲ್ಲ. ಇಲ್ಲ ಅಂತಾದ್ರೆ ನಮ್ಮ ಅಂತಪುರಕ್ಕೆ ಗುಣಸುಂದರಿ ಬಂದಳು ಎನ್ನುವ ಹಾಗೆ ಒಳ್ಳೆ ಪ್ರಚಾರ ಮಾಡುವ. ಆದ್ರೆ ಮಾನಧನರಾದ ನಮ್ಮ ಮಾನ ಹೋಗುವ ಪರಿಸ್ಥಿತಿ. ಮಾನ ಏನು ಹೋಗುದಿಲ್ವಾ? ಅದೆಲ್ಲ ಸುಮ್ಮನೆ. ನಿನ್ನಲ್ಲಿ ಬೇಕಾದಷ್ಟು ಧನ ಉಂಟ, ಆಲೋಚನೆ ಮಾಡು. ಧನ ಎಷ್ಟು ಬೇಕಾದಷ್ಟು ಇದ್ರೆ ಎಂತಹ ವ್ಯಭಿಚಾರಿಯೇ ಆಗ್ಲಿ, ಎಂತಹ ಭ್ರಷ್ಟಾಚಾರನೇ ಆಗ್ಲಿ, ಸಮಾಜದಲ್ಲಿ ಗೌರವಯುತ ವ್ಯಕ್ತಿಯಾಗಿ ಮೆರೆಯುವುದಕ್ಕೆ ಸಾಧ್ಯ. ಸ್ವಲ್ಪ ಹಣ ಖರ್ಚು ಮಾಡುವ ನಾವು. ಇನ್ನೊಬ್ಬನಿಗೆ 60ರ ಮೇಲೆ ತಲೆ ಸರಿ ಇಲ್ಲ ಅಂತ ಹೇಳಿ ಪ್ರಚಾರ ಮಾಡಿದ್ರೆ ಕೊನೆಗೆ ನಿನಗೆ ಒಳ್ಳೆಯದಾಗಿದೆ. ಅಲ್ಲ ಸರಿ ಇದ್ದೇನೆ, ನನಗೇನಾಗಿಲ್ಲ. ಸರಿ ಇದ್ದ ವಿಷಯ ಅಲ್ಲ ಇದು. ಆ ವಿಷಯವನ್ನು ನಾನು ಎಣಿಸಿ ನಗೆ ಉಕ್ಕಿ ಬರುವುದು. ಆದ ವಿಷಯ ಎಣಿಸಿ ಹಾಗಾದ್ರೆ ನಗು ಬರುವಂತದ್ದನ್ನು ಏನೋ ನೋಡಿದ್ದಾಯ್ತು. ನೀವು ಕೇಳಿದ್ರಿ, ನಿಮಗೂ ಕೂಡ ನಗು ಉಕ್ಕಿ 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 ಬರ್ತದೆ. ಹೌದಾ? ಅಷ್ಟು ಒಂದು ಹಾಸ್ಯ ಪ್ರಶ್ನೆ. ಇದು ನಿಮ್ಮ ವಿಷಯ. ನೀವು ಆನತಿಯಂತೆ ನಾನು ಇವಳು ಗುಣ್ಣನ ಹಿಂದೆ ಇದ್ದದ್ದು. ಇವಳ ಕಷ್ಟವನ್ನೆಲ್ಲ ನಮಗೆ ಸರಿಯಾಗಿ ಎಲ್ಲ ನೋಡಿ ಕಾಲಕ್ಕೆ ನಿಮಗೆ ತಿಳಿಸುವ ಅಂತ ಹೇಳ್ಬೇಕು. ಹಾಗೆ ಇವಳು ಏನು ಕಷ್ಟ ಬರ್ತಾಳೆ ಎನ್ನುವ ಹಾಗೆ ಹಿಂದೆ ಅವಳ ಹೋಗುವಾಗ ಉದ್ಯಾನವನದ ಹತ್ತಿರ ಇವಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಕೂಡ ಹಿಂದೆ ಹೋದೆ. ಗೊತ್ತಾಗಬಾರ್ದು, ಗೊತ್ತಾಗದೆ ಕಳ್ಳ ಬೆಕ್ಕಿನ ಹಾಗೆ ಹೋಗುವಾಗ ಅಳಿಯ ಬಂದದ್ದು. ಅವನನ್ನು ಅಳಿಯ ಅಂತ ಹೇಳ್ಬೇಡ, ಆ ಪಾಪಿಯನ್ನು. ಅವ ಅಲ್ವಾ ಪಾಪ? ಪಾಪಣ್ಣಲ್ಲ ಮತ್ತೆ ಅವ ಗಂಡ. ಅವ ಅಲ್ಲ ಅರಮಿತಿ ಕಾಲಮಿತಿ ಇಬ್ಬರಿದ್ದಾರೆ. ನಿನಗೆ ಸರಿ ಬರುವುದೇ ಇಲ್ಲ ನಿನ್ನ ನಾಲಿಗೆಯಲ್ಲಿ. ಹರಮತಿ ಕಾಲಮತಿ ಅವರು ಇಬ್ಬರು ಅಳಿಯಂದಿರು. ಇವಳ ಬೆನ್ನ ಹಿಂದೆ
ಅದಕ್ಕೆ ಅವರಲ್ಲಿಗೆ ಬಂದದ್ದು ಅದೇ ಕೂಡ ನಾನು ಇವಳಿಂದ ರೂಪ ಇಲ್ವಾ? ಅದೇ ಯೋಚಿಸಿ ಅದೇ ಇವರು ಯಾಕೆ ಇಲ್ಲಿಗೆ ಬಂದ್ರು ಅಂತ ನಾನು ಕೂಡ ಏನಾಗುತ್ತದೆ ಅಂತ ಮತ್ತೆ ಕೂಡ ಹೀಗೆ ಕಣ್ಣಾರಳಿಸಿ ನೋಡಿದೆ. ಇವರು ಹೋಗಿ ಹೋಗಿ ಹಿಂದೆಯಿಂದ ಹೋಗಿ ಅವಳನ್ನು ಕರೆದು ನೀನು ಸೌಂದರ್ಯವತ್ತಿದ್ದೀಯಾ, ಕಷ್ಟಪಡ್ತಾ ಇದ್ದೀಯಾ, ಹಾಗಾಗಿ ನಿನ್ನದಾದಂತ ದೇಹ ಸುಖವನ್ನು ನಮಗೆ ಕೊಡು. ಕಾಮಿನಿಯರ ಕಣ್ಣೀರಿಗೆ ಮರುಗುವರು. ಅವರು ಕ್ಷತ್ರಿಯ ಕುಲ ಅಲ್ಲಲ್ಲ, ಅಷ್ಟೇ ಮತ್ತೊಬ್ಬ ಹೆಣ್ಣು ಮಕ್ಕಳು ಕಣ್ಣೀರು ಸುರಿದು ನೋಡಿ ಸಹಿಸಲಿಕ್ಕೆ ಆಗುದಿಲ್ಲ ಅವರಿಗೆ. ಅವರು ನನ್ನ ಅಳಿಯಂದಿರು, ಅವರು ಸಜ್ಜನರು. ಹಾಗಾಗಿ ಅವಳ ಕಣ್ಣೀರು ನೋಡಿ ಅವರು ಮಾತಾಡಿಸಿದಲ್ಲ, ಅಲ್ಲಿಗೆ ಮುಗಿಲಿಲ್ಲ. ನಿನ್ನದಾದಂತ ದೇಹ ಸುಖ ಕೊಡು ಅಂತ ಬಲಾತ್ಕಾರಕ್ಕೆ ಮುಂದಾದ್ರು. ಪರೀಕ್ಷೆ 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 ಮಾಡಿದವಳನ್ನು ಹೇಗಿದ್ದಾಳೆ ನೋಡುವ ಅಂತ ಮಗಳನ್ನು ಅದೇ ಪರೀಕ್ಷೆ ಮಾಡಿದ್ದು ಅಂತ ಹೇಳಿದ್ದು ನಾನು. ಸಾಮಾನ್ಯರು ಅವರ ಅಳಿಯಂದ್ರೆ ಎಂತ ಭಾವಿಸಿದ್ದೇವರು. ಎಂತ ಅಪ್ಪ ಮಾರೆ. ಅಲ್ಲ ಮಗಳನ್ನು ಅದು ಇದು ಅವಳು ನಿಮ್ಮ ಮಗಳೇ ಅಲ್ಲ, ದತ್ತು ತಗೊಂಡ ನನ್ನ ಹೆಂಡತಿ ಹೆತ್ತದ್ದು ಗೊತ್ತದ ನಿನಗೆ? ಅಲ್ಲ ಅಲ್ಲಿ ಅವರು ಬಲಾತ್ಕಾರಕ್ಕೆ ಮುಂದಾದದ್ದು ಅಂತ. ಯಾರು? ನಿಮ್ಮ ದೊಡ್ಡಾಳೆ ಎಂದಿರು. ಆಮೇಲೆ ಅಚ್ಚೆ ಆಗುವಾಗ ಹೀಗೆ ಸೆರಗಿಗೆ ಕೈ ಹಾಕುವಂತ ಹೋಗುವಾಗ ಅಲ್ಲಿಗೆ ಪಾಪಣ್ಣ ಬಂದ. ಒಂದು ನೋಡಿದ ಹೋದ ನೇರ. ಅತ್ತ ನೀವು ಎನಿಸಿದ್ದು ವಿಜಯನದಲ್ಲೇ ನಗುವಂದದಕ್ಕೆ ನಾನು ಕೂಡ ಈ ಮಾಂಸದ ಮುದ್ದೆ ಎಂತದ್ದು ಮಾಡ್ತದೆ ಅಂತ ನೋಡುವ ಅಂತ ನೋಡಿದ್ರೆ ಆ ಒಂದು ಕೋಲಿಲ್ವ ಅವನ ಊರುಗೋಳು ಅದನ್ನೊಂದು ಹೀಗೆ ತಿರುಗಿಸಿ ನಿಮ್ಮ ದಷ್ಟ ಪುಷ್ಟವಾದಂತ ಅಳಿಯಂದಿರ 4 ಬೆನ್ನಿಗೆ ಅವ ತೋರದು ಅವರ ಅಳಿಯಂದ್ರೆ ಮಾಡ್ಲಿಲ್ವಾ? ಕ್ರಿಯೆಗೆ ಪ್ರತಿಕ್ರಿಯೆ ಬೇಕು. ಎಂತದ್ದು ಪ್ರತಿಕ್ರಿಯೆ ಮಾಡಲಿಲ್ಲ ಅವರು. ಇವರು ಒಂದು ಪೆಟ್ಟಿಗೆ ಇವರೇ ಸೊಟ್ಟಾಗಿದ್ದಾರೆ. ಅಲ್ಲಿಂದ ಓಡಿದ್ದು ಅಂತ ಯಾರು ಅಳಿಯಂದಿರು? ನಿಮ್ಮ ಇಬ್ಬರು ನಮ್ಮ ಅಳಿಯಂದಿರಿಗೆ ಪಾಪಣ್ಣ ಹೊಡೆದ್ರೆ, ನಮ್ಮ ಅಳಿಯಂದಿರಿಗೆ ಪಾಪಣ್ಣ ಹೊಡೆದ್ರೆ ಆ ಪಾಪಣ್ಣವನ್ನು ಬರ್ಲಿಕ್ಕೆ ನನಗೆ ಪ್ರತಿಧ್ವನಿ ಕೊಡುದು ಯಾರಾದ್ರು? ಅಲ್ಲ, ಅವನಿಗೆ ಒಮ್ಮೆ ಹೇಳಿದ್ರೆ ಕೇಳುದಿಲ್ಲ ಅಂತ. ಒಳಗೆ ಕಬ್ಬಿನ ಕಟ್ಟಿಕೊಂಡಿದ್ದೆ ನೀನು. ನಿನ್ನ ಮಾವ ಸತ್ತ. ಮಾವ ಮದುವೆ ಮಾಡಿದೇವ ಸಮಯ ಸತ್ತಿದ್ದಾನೆ. ಈಗ ನನ್ನ ಬಗ್ಗೆ ನೀನು ಯಾಕೆ ಹೇಳೋದು ಪುಣ್ಯಾತ್ಮ? ಅಲ್ಲ, ಅವನಿಗೆ ಅರ್ಥ ಆಗುದಿಲ್ಲ ಅಂತ. ನಾನದೊಂದು ಕೋಪದಲ್ಲಿ ಹೇಳಿದ್ರು ನಾನು ಸತ್ಯ ಅಂತ. ಅದು ನೀನು ಮರಳಿ ಹೇಳಬೇಕೆ? ಬೇಡ, ಬದುಕಿದ್ದ. ಯಾಕಮ್ಮ ಸಿಟ್ಟು? ಸಿಟ್ಟು ಬರ್ದಿದ್ದೆ. ನನ್ನ ಅಳಿಯಂದಿರು ಸರ್ವ ಸಮೃದ್ಧರು, ಮಹಾವಿಕ್ರಮಿಗಳು, ಮಾಸ ಮಾಡ್ತಾರೆ. ಅವರಿಗೆ ಇದ್ದ ರಾಜಕೀಯ ಸಾಕು ಮಾರ. ಇನ್ನು ಮಾಂಸ ಮಾರ್ಲಿಕ್ಕೆ ಹೋಗ್ತಾರೆ. ಅಲ್ಲ, ಮಾಸ ಮಾಡ್ತಾರೆ. ಮಹಾ ಸಮರ್ಥ ಅಂತ ವಿಕ್ರಮಿಗಳ ಮೇಲೆ ಕೈ ಮಾಡಿ ಹೊಡೆದಿಯಾ? ಇಲ್ಲಮ್ಮ. ಕಪಟಿ, ವಂಚಕ. ಒಳಗೆ ಏನೋ ಬೇರೆ ಉಂಟು, ಹೊರಗಿಂದ ಬೇರೊಂದು ರೂಪ. ನಮ್ಮನ್ನು ವಂಚಿಸಲಿಕ್ಕೆ ತೊಡಗಿದ್ದಿ. ನಿನ್ನ ಮುಖಕ್ಕೆ ಕೈ ಮತ್ತೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ವಾಸನೆ ಬಂದಿ. ಅಯ್ಯೋ, ಕೈಯಲ್ಲಿ ಬೇಡ, ಬಲಗಾಲು ಬೇಡ. ಇವನಿಗೆ ಎಡಕಾಲಾಗಬೇಕು. ನಿನಗೆ ತುಳಿದ್ರಲ್ಲಿ ಸೊಂಟ ಮುರಿಬೇಕು. ಪಾಪಿ ಈಗ ಒಳ್ಳೆದಾಗಿದೆ. ನೀವೇನು ಇಲ್ಲಿ ಹೊರಳಾಡುದು? ಕಾಲು ನಮ್ಮ ಕಾಲು ಮುರಿತ. ಕಾಲು ಆಯ್ತಾ? ಕಾಲು ಹೋಯ್ತಲ್ಲ, ಮುರಿತ. ಕಾಲು ಹೋದ್ರೆ ಮುಕ್ಕಾಲು ಉಂಟಲ್ಲ. ನೀನು ಪೂರ್ಣದಲ್ಲಿ ಕಾಲು ತೆಗೆಯುದ? ಎರಡೇ ಇರುವಂತದ್ದು. ಹೌದಾ? ನಮ್ಮ ಕಾಲು ಮುರಿದ. ಇವ ಸೊಂಟಕ್ಕೆ ಕಬ್ಬಿಣ ಕಟ್ಟಿಕೊಂಡಿದ್ದಾನೆ. ಇವ ಸೊಂಟಕ್ಕೆ ಕಬ್ಬಿಣ ಕಟ್ಟಿಕೊಂಡಿದ್ದಾನೆ. ಅದು ಈಗಿನ ಎಲುಬು ಗಟ್ಟಿ ಇಲ್ಲ. ಯಾರು ಹೇಳಿದ್ದು?
ಸೊಂಟಕಾಯಿ ತುಳಿದದ್ದು ನನ್ನ ಕಾಲು ಮುರಿದೋಯ್ತಲ್ಲ. ನೀವು ಕೊಂದು ಸೊಂಟಕ್ಕೆ ತುಳಿಯುವಾಗ ಕಾಲು ಮುರಿಯುವುದಂದ್ರೆ ಅದಕ್ಕೊಂದು ಅರ್ಥ ಉಂಟ. ಏನೋ ಇರ್ಬೇಕು ಒಳಗೆ. ಅದೇ ಮಹಾಮೋಸಗಾರ, ಮಹಾವಂಚಕ. ಆದ್ರೆ ಒಂದೀಗ ನನಗೊಂದು ಈಗ ಆರೈಕೆ ಆಗ್ಲೇಬೇಕು. ಆರೈಕೆ ಮತ್ತೆ ಕಾಲು ಮುರಿಯುವಾಗ ಆರೈಕೆ ಮಾಡದೆ ಒಂದು ತೈಲ ಸವರಬೇಕು. ಯಾರಲ್ಲಿ? ನನ್ನ ಪ್ರೀತಿಯ ಮಕ್ಕಳಿದ್ದ. ಅರಮಿತಿ ಕಾಲಮಿತಿ ಬೇಡ, ಅವರು ಬೇಡ. ನನ್ನ ಪ್ರೀತಿಯ ಹೆಣ್ಣು ಮಕ್ಕಳಿದ್ದ. ಹೆಣ್ಣು ಮಕ್ಕಳು. ಹೇಮಾ, ಹೇಮಾ, ಬಾ ಮಗಳೇ, ಬಾ ಕಂದ. ಅಪ್ಪಯ್ಯ, ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಪ್ಪಯ್ಯ. ಯಾಕೆ ಮಗ? ನಾನು ನನ್ನ ಗಂಡನಿಗೆ ಹಾಲು ಕುಡಿಸ್ತಾ ಇದ್ದೇನೆ. ಅಲ್ಲ, ಆ ಒಂದು ದೃಶ್ಯ ಹೇಗೆ ಇರಬಹುದು? ಅಲ್ಲ, ಇಷ್ಟು ದೊಡ್ಡವರಿಗೆ ಹಾಲು ಏನು ಅವರೇ ತಗೊಳ್ಳು ಕುಡಿಯುವುದಕ್ಕೆ ಏನು? ಅಪ್ಪಯ್ಯ, ಅವರು ನನ್ನನ್ನು ಬಿಟ್ಟು ಅರೆ ಕ್ಷಣ ಇರುವುದಿಲ್ಲ ಅಪ್ಪಯ್ಯ. ಅದು ಅವ ದೊಡ್ಡವ ನೋಡಿ, ಅವರ ದಷ್ಟಪುಷ್ಟ ದೇಹ ನೋಡುವಾಗ ಗೊತ್ತಾಗುದಿಲ್ವಾ? ರಾತ್ರಿ ಮಲಗುವ ಮೊದಲು ಅದು ಒಂದು ಲೋಟ ಆಲ್ಕೋಹಾಲ್ ಆಕಳ ಹಾಲು, ಆಕಳ ಹಾಲು ಹೆಂಡತಿ ಕೈಯಲ್ಲೇ ಹೀಗೆ ಕುಡಿಯುವಂತ ಒಂದು ಸಂಪ್ರದಾಯ ಅವನದು. ಅದು ಪಾಪ, ಅದು ಇನ್ನು ಕುಡಿದು ಆದ್ಮೇಲೆ ಅವ ಬೇಡ, ಅವ ಬೇಡ, ಬೇಡ ಬೇಡ ಬೇಡ, ಅವಳು ಬೇಡ, ಅವಳು ಬೇಡ, ಬೇಡ ನೀನು ಬೇಡ. ಅವಳಿದ್ದಾಳ ತಂಗಿ ರೂಪ. ರೂಪಮ್ಮ, ಓ ರೂಪ, ಏನಪ್ಪಯ್ಯ? ಬಾ ಕಂದ, ಸ್ವಲ್ಪ ಪಿಂಡ. ನಿನ್ನ ಅಪ್ಪನ ಪಿಂಡ. ಸರಿ ಹೇಳಿ. ನಿನ್ನ ನನ್ನ ಅಪ್ಪ ಎಂತಂದ್ರೆ ಪಿಂಡ ಬಿಟ್ಟಿಗೆ ಆಯ್ತಾಗ ನಿಮ್ಮ ಅಪ್ಪನ ಪಿಂಡ ತೈಲ ಪಿಂಡ ತೈಲ, ಪಿಂಡ ತೈಲ ನೋವು ನಿವಾರಕ್ಕೆ ಎಣ್ಣೆ ಅಲ್ಲಿ ಅಲ್ಲಿ ಗಟ್ಟಿಗೆ ಹಾಕ್ಲಿಕ್ಕೆ ತಗೊಂಡು ಬಾ ಬೇಗ ಬೇಗ. ಆಗುದಿಲ್ಲಪ್ಪಯ್ಯ. ಬಾರೆ, ನನ್ನ ಗಂಡನಿಗೆ ನಾನು ಎಣ್ಣೆ ಹಚ್ಚುತ್ತಾ ಇದ್ದೇನೆ. ಸ್ನಾನ ಮಾಡಿಸ್ಬೇಕೀಗ ಹೊತ್ತಾಯಿತು. ದೊಡ್ಡ ಅಳಿಯಂದಿರು ಹಾಲು ಕುಡಿಯದೆ ಮಲಗುದಿಲ್ಲ, ಸಣ್ಣವರು ಎಣ್ಣೆ ತಕೊಳ್ಳದೆ ನಿದ್ದೆ ಬರುತ್ತಿಲ್ಲ. ಏನು ಮಾಡೋದು ಈಗ? ಅಯ್ಯೋ ಹೊತ್ತಿಂದ ಹೊತ್ತಿಗೆ ನಮ್ಮ ಕಾಲು ಊದಿಕೊಳ್ಳುತ್ತಾ ಇದೆ. ನೋವು ಸಹಿಸಲಾಗುವುದಿಲ್ಲ. ಏನು ಮಾಡಿದ ನಾನೇನು ಅಪರಾಧ ಮಾಡಲಿಲ್ಲವೇ? ಮತ್ತೆ ನೋವಿಂದ ಉದ್ದಾಡ್ತಾ ಇದ್ದಾರೆ. ತುಳಿಯುವುದಕ್ಕೆ ಬೇಕಾಗಿ ಬಂದ್ರು, ಕಾಲು ಮುರಿದು ಬಿದ್ದಿದ್ದಾರೆ. ಹೋಗಿ ತಂದೆಗೆ ಆರೈಕೆ ಮಾಡಿ ಹೋಗು ಹೋಗು. ಬೆದಳಗಿ ತೆರಳ ಕ್ರೋಧವಿದು ರೀತಿಯಲ್ಲವೋ ಜೀವಗಾದುಗವ ನಡೆಸುವರೆ ಈತನವು ತುಳಿಯೇ ದುರ್ನೀತಿಯಲ್ಲವೇ ಬೇಡ್ವಿದ ತಲಿಪಿ ಮೀರಲವೇ ನಿನ್ನ ಅಪ್ಪ ಸತ್ತ. ಅಯ್ಯೋ, ಹಾಗೆಲ್ಲ ಆಡಬಾರ್ದಪ್ಪ. ಈ 60ರ ಹರೆಯದಲ್ಲಿ ಈ ರೀತಿಯ ಸಿಟ್ಟು ಸಿಡುಕಲ ಬೇಕಿತ್ತಪ್ಪ. ನೋಡುವಾಗ ಸಿಟ್ಟು ಬರ್ತದೆ ನನಗೆ. ನೋಡಿ, ನನ್ನ ಗಂಡ ತುಳಿದ್ರಲ್ಲ, ಪರಿಣಾಮವಾಗಿ ಹೀಗಾಯಿತು. ಒಂದು ವೇಳೆ ನನ್ನ ಗಂಡನಿಗೆ ಹೆಚ್ಚು ಕಡಿಮೆ ಆಗುತ್ತಾ ಇದ್ದರೆ ಯಾರು ಗತಿಯಪ್ಪ? ಇಂದು ನಿಮ್ಮ ಕಾಲು ಮುರಿತಲ್ಲ, ಯೋಚನೆ ಮಾಡಬೇಡಿ. ಹೇಳಿದ್ರಲ್ಲ, ಅಪ್ಪನೇ ಶ್ರೇಷ್ಠ ಎಂಬುದಾಗಿ. ಇಲ್ಲಿದ್ದಾರೆ ಮಕ್ಕಳು? ಯಾರು ಇಲ್ಲ. ಗಂಡನಾರೈಕೆಯಲ್ಲಿದ್ದಾರಂತೆ. ಯೋಚನೆ ಮಾಡಬೇಡಿ, ನಾನಿದ್ದೇನೆ. ಅಪ್ಪ, ಯಾಕೆ? ಎಣ್ಣೆ ಹಚ್ಚಿ ಬಿಸಿ ನೀರು ಶಾಖ ಕೊಟ್ಟು ಉಪಚಾರ ನಾನು ಮಾಡ್ತೇನಪ್ಪ. ಬನ್ನಿ ಒಳಗೆ. ದೂರದಿಲ್ಲ. ಅವನನ್ನು ತುಳಿದು ನನ್ನ ಕಾಲು ಮುರಿದು ಹೋಯ್ತು. ಇನ್ನು ನೀನು ಮುಟ್ಟಿದ್ರೆ ನನ್ನ ಕೈ ಮುರಿದು ಹೋದಿತ್ತು. ಏನು ಆಗುವುದಿಲ್ಲ. ನೀನು ಅಪ್ಪಯ್ಯ ಸತ್ತದಲ್ವ ಇಲ್ಲಿ? ಅಲ್ಲ, ಹಾಗೆ ಹೇಳಿದ್ದೆ ಅಪ್ಪಯ್ಯ ಸತ್ತ. ನೀನು ಹಾಗೆ ಹೇಳುದಾ? ನೀನೇ ಪ್ರಚಾರ ಮಾಡುದಲ್ಲ. ಇಲ್ಲ ನೀನು ತೊಡಗಿದ ವಾದ ಸವಾಲು, ಅದರಿಂದಲಾಗಿ ಇವನನ್ನು ಮದುವೆ ಮಾಡಬೇಕಾಗಿ ಬಂತು. ಈಗ ಇಲ್ಲಿವರೆಗೆ ಆಗಮಿಸಿ ಅವನ ಮೇಲಿನ ಕೋಪದಲ್ಲಿ ತುಳಿದ್ರೆ ನನ್ನ ಕಾಲು ಮುರಿ. ನನಗೆ ಅವನತಿ, ನನಗೆ ಏಳಿಗೆ ಇಲ್ಲ ನೀವು ಬಂದ ಮೇಲೆ. ಅದಕ್ಕಾಗಿ ಹೇಳ್ತೇನೆ, ಇಷ್ಟೆಲ್ಲ ಆದ ಮೇಲೆ ನನ್ನ ಸಮೀಪ ಸುಳಿಯ ಕೂಡದು. ನನ್ನ ಸಮೀಪವಲ್ಲ, ನಮ್ಮ ನಗರದಲ್ಲಿ ಇರಕೂಡದು. ನಿಮಗೆ ಶಿಕ್ಷೆ ಸಂಧ್ಯೆಯಾಗುವುದರ ಒಳಗೆ ಇಬ್ಬರು ನಮ್ಮ ನಗರದ ಸರಹದ್ದನ್ನು ಬಿಟ್ಟು ಹೊರಗೆ ಹೋಗುವುದು. ಹೋಗಲಿಲ್ಲ, ನಿಮ್ಮ ಕೊರಡಿಗೆ ಕೈ ಹಾಕಿ ತಪ್ಪಿಸೇನು ನನಗೆ. ತಂದೆ ನೀವೆಲ್ಲ ವಿಧಿಲಿಪಿಯನ್ನು ಪರೀಕ್ಷಿಸುತ್ತ ಇಂದು ನಿಮಗೆ ನಿತಾಗಿ ಸೇವೆ ಕೊಡದೆ
ಪುರದಿಂದ ದೂಡುವ ಮನವೇ ಲೇಸಾಯ್ತು ಪುರದಿಂದ ದೂಡುವ ಮನವೇ ಲೇಸಾಯ್ತು ಪೋಪೆ ವಲ್ಲಭನೊಡನೆ ತಾನೆನ್ನುತ್ತ ಪೋಪೆ ವಲ್ಲಭನೊಡನೆ ತಾತ ಸೇವೆಗಾಗಿ ನಾನಿದ್ದೇನೆ ಹೇಗೆಂಬುದಾಗಿ ಹತ್ತಿರಕ್ಕೆ ಬಂದಾಗ ಮಗಳು ಸತ್ತಿದ್ದಾಳೆ ಹೇಗೆಂಬುದಾಗಿ ಆಡಿಬಿಟ್ಟಿರಲ್ಲ. ನಿಮ್ಮ ಪಾಲಿಗೆ ನಾನು ಸತ್ತು ಹೋಗಿದ್ದೇನೆ ಆಡಿದಿರಲ್ಲ. ಊರು ಬಿಟ್ಟು ಹೋಗಿ ಹೇಗೆಂಬುದಾಗಿ. ಸರಿಯಪ್ಪ ಸರಿ, ಸೇವೆಗೆ ಅವಕಾಶ ಇಲ್ಲ, ಊರಿನಲ್ಲಿರುವಂತಹ ಅವಕಾಶ ನನಗಿಲ್ಲ. ಹೋಗ್ತೇನಪ್ಪ ಹೋಗ್ತೇನೆ. ಪ್ರಭು ಪ್ರಭು ಕೇಳಿದಿರಾ ನೀವು? ಗುಣ, ನಾವು ಊರು ಬಿಟ್ಟು ಹೋಗ್ಬೇಕಂತೆ. ಗುಣ, ನಿನ್ನ ತಂದೆಯಾಗಿ ಅಲ್ಲ, ಅರಸನಾಗಿ ಆಜ್ಞೆ ಮಾಡ್ತಾ ಇದ್ದಾನೆ. ರಾಜಾಜ್ಞೆಯನ್ನು ಮೀರುವಂತ ಹಕ್ಕು ಯಾರಿಗೂ ಇಲ್ಲ. ಆದ್ದರಿಂದ ಈ ಮಗಧ ರಾಜ್ಯದ ಋಣ ನಮಗೆ ಮುಗಿಯಿತೆ. ಏನು ಯಾರಿಗೂ ಗೊತ್ತು. ಪ್ರಪಂಚ ವಿಶಾಲವಾಗಿದೆ, ಎಲ್ಲಿಗಾದ್ರೂ ಹೋಗೋಣ. ಹೋಗುವುದಕ್ಕಿಂತ ಮೊದಲು ನೋಡಂತೆ ನಿನ್ನವರೆಲ್ಲ ನಿನ್ನ ಮುಖವನ್ನೇ ನೋಡ್ತಾ ಇದ್ದಾರೆ. ಹೋದಂತಹ ನಾವು ಮರಳಿ ಬರ್ತೇವೆ ಎಂಬಂತ ವಿಶ್ವಾಸ ಇಲ್ಲ. ಅವರಲ್ಲಿ ಒಂದು ಮಾತು ಹೇಳಿಬಿಡು, ಆಮೇಲೆ ಹೋಗೋಣ. ಓ ಎನ್ನ ನಾಡಿನ ಅಕ್ಕಂದಿರೇ, ತಂಗಿಯರೇ, ಒಡನಾಡಿಗಳೇ, ಬಂಧುಗಳೇ, ಬಳಗದವರೇ, ಇದು ಇಂದು ತಂದೆಯ ಆಜ್ಞೆಯಂತೆ ಪತಿಯನ್ನು ಒಳಗೂಡಿಕೊಂಡು ಊರು ಬಿಟ್ಟು ಹೋಗುವುದಕ್ಕೆ ಬೇಕು ಮುಂದಾಗುತ್ತಾ ಇದ್ದೇವೆ. ಆದರೆ ನಾನು ಹೋದಲ್ಲಿ ಬಂದಲ್ಲಿ ನಾನು ನಂಬಿರುವಂತಹ ಸತ್ಯ ಧರ್ಮ ನನ್ನ ಕೈ ಬಿಡದ ಹಾಗೆ ಆ ಭಗವಂತ ಕಾಪಾಡಬೇಕು ಹೀಗೆಂಬುದಾಗಿ ನಮ್ಮನ್ನು ಹರಸಿ ಕಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸರಿ ಸ್ವಾಮಿ, ಇನ್ನು ಅರಕ್ಷಣೆ ಇರಬಾರ್ದು. ಹೋಗೋಣ ಹೋಗೋಣ. ಅಲ್ಲ ನೀವು ಸಮಾಧಾನ ಏನಪ್ಪ ಅವರದ್ದು ಮನಸ್ಸು ಮೃದು ಮೃದು, ಅವರಿಗೆ ಮನಸ್ಸು ತಡೆಯುವುದಿಲ್ಲ. ಒಮ್ಮೆ ಅದು ಬಿಸಿಗೆ ಹೇಳುತ್ತಾರೆ ನೋಡಿ. ಈಗ ನಿಲ್ಲಿಕ್ಕೆ ಹೇಳಿಲ್ವಾ? ಎಲ್ಲ ನೀನೇ ವ್ಯಾಖ್ಯಾನ ಮಾಡುವುದ ಬೇಕಾದ ಹಾಗೆ. ನಾನು ನಿಲ್ಲಿಕ್ಕೆ ಹೇಳಿದ್ಯಾಕೆ? ಇಲ್ಲಿ ಉಳಿಲಿಕ್ಕೆ ಅಲ್ಲ. ಅವಳ ಮೈ ನೋಡಿದ್ಯಾ? ಎಷ್ಟುಂಟು ಆಭರಣ? ಹೌದು, ಎಲ್ಲ ಬಂಗಾರದ್ದು, ಬಂಗಾರದ್ದು ಬಂಗಾರ, ಮುತ್ತು ರತ್ನಗಳದ್ದು. ಇದನ್ನು ಮಾರಾಟ ಮಾಡಿದ್ರೆ 3 ತಲೆಮಾರಿಗೆ ಸಾಕು. ಎಲ್ಲಿ ಎದ್ದದು? ಅದು ಭಂಡಾರದ್ದಲ್ವಾ? ಎಲ್ಲಿಗೆ ಕೊಂಡೋಗುದು ಅವಳು? ಅದು ಅವಳು ಹೋಗಿ ಇಟ್ಕೊಂಡು ಹೋಗುದು. ಆಭರಣ ಕಳಚಿಟ್ಟೆ. ಭಿಕ್ಷುಕನ ಹೆಂಡತಿಗೆ ಆಭರಣ ಯಾಕೆ? ಮೈ ಮೇಲಿರುವಂತಹ ಆಭರಣ ಕಣ್ಣಿಗೆ ಬಿದ್ದೆಯಪ್ಪ. ಬೇಡ ಬೇಡ ಬೇಡ. ಮಂದಗಾಮಿನಿ ಕಣ್ಣ ಜಲ ಸುರಿಸಿಕೊಳ್ಳುತ್ತ ಕಣ್ಣ ಜಲ ಸುರಿಸಿಕೊಳ್ಳುತ್ತ ಇಂದು ಪತಿ ಭಾಗ್ಯ ಮಂಗಲ ಸೂತ್ರವೆಂದು ಪತಿ ಭಾಗ್ಯ ಮಂಗಲ ಸೂತ್ರವೆಂದು ಧನುವಿಂದ ಬಂಗಾರ ವಸ್ತುಗಳನ್ನೆಲ್ಲ ತೆಗೆದಿಟ್ಟು ಬಂಗಾರ ವಸ್ತುಗಳೆಲ್ಲ ತೆಗೆದಿಟ್ಟು ಪಿತಗೆರಗೆ ಜನಕ ಜನಕ ತಾತ ಏನಪ್ಪನಿಗೆ ಕಡೆಯದಾಗಿ ನನ್ನ ಮೈ ಮೇಲೆ ಇರುವಂತಹ ಆಭರಣಗಳ ಮೇಲೆ ಕಣ್ಣು ಬಿತ್ತಲ್ಲ. ಭಿಕ್ಷುಕನ ಹೆಂಡತಿಗೆ ಆಭರಣ ಯಾಕೆ? ಯಾಕಪ್ಪ ಈ ಆಭರಣ? ಯಾಕಿಂತಹ ಸಂಪತ್ತು ಹೇಳಿ? ಸಂಪತ್ತು ಯಾವತ್ತೂ ಕೂಡ ಶಾಶ್ವತವಲ್ಲವಂತೆ. ಇಂದು ಬಿದ್ದಂತಹ ಮಳೆಗೆ ಕೊಚ್ಚಿ ಹೋಗುತ್ತಾ ತರಗೆಲೆಗಳ ಹಾಗೆ ಹೀಗೆಂಬುದಾಗಿ ತಿಳಿದವರು ಆಡಿದ್ದಾರೆ. ಇಷ್ಟು ದೊಡ್ಡ ಸಂಪತ್ತನ್ನು ನನ್ನ ಪಾಲೆ ಕರುಣಿಸಿದ್ದಿರಲ್ಲ, ಇಷ್ಟೇ ಸಾಕು.
ಇಷ್ಟೇ ಸಾಕು. ಧನ್ಯ 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 ಅಮ್ಮಯ್ಯ. ಆದ್ರೆ ಕೊನೆಯ ಅರಿಕೆಯೊಂದುಂಟು. ಏನು ಅದು? ಈ ಹಿಂದೆ ನನ್ನ ಅಮ್ಮ ತವರು ಮನೆಯಿಂದ ಬರುವಂತಹ ಕಾಲಕ್ಕೆ ಬಳುವಳಿಯ ರೂಪದಲ್ಲಿ ಸಿಕ್ಕಿದಂತಹ ಮಂಗಳ ಗೌರಿಯ ಮೂರ್ತಿ ಅಮ್ಮ ಅಳಿದ ಬಳಿಕ ನಾನು ಪೂಜೆ ಮಾಡುತ್ತಾ ಬಂದಿದ್ದೆ. ಅಪ್ಪಯ್ಯ, ಆ ಮೂರ್ತಿಯನ್ನು ಮಾತ್ರ ನನಗೆ ದಯಪಾಲಿಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನಪ್ಪ. ಅದುಂಟು, ಅದು ಹೆಂಗಸರು ಮಂಗಳ ಗೌರಿ ಶುರು ಆದ್ರೆ ಹೇಳುದಿಲ್ಲ. ಯಾವ್ದ್ರದ್ದು ಅದು? ಅದು ಪೂಜೆದ್ದು ಅದು ಬಂಗಾರದ್ದು ಮೂರ್ತಿ. ಮಂಗಳ ಗೌರಿ, ಪುಟ್ಟ ಗೌರಿ ಬಂಗಾರದ್ದು. ಬಂಗಾರದ್ದು ಮೂರ್ತಿ ಮಾತ್ರ ಬಂಗಾರದ್ದು. ಕಿವಿ ಇತ್ತಳೆ, ಕಿವಿ ಹಿತ್ತಾಳದ ನನ್ನ ಕಡೆಗೆ ತೋರಿಸುವುದಿಲ್ಲ. ಅದು ಮೂರ್ತಿ ದೇವರ ಕೋಣೆ, ಅಲ್ಲಿ ದೇವರ ಕೋಣೆಯ ಮೂರ್ತಿ ಬಂಗಾರದ್ದೇ, ಅದ್ರದ್ರೆ ಕಿವಿ ಕೂಡ ಬಂಗಾರದ್ದೇ. ಬಂಗಾರದ್ದೇ. ಅವಳನ್ನು ದೇವರನ್ನು ಕೇಳಿದಲ್ವ? ಅದಿಲ್ಲ ಅಂತ ಹೇಳುದು ಬೇಡ, ಅದು ಕೊಡು. ಅದು ಹೊರಗಿಡಿ, ದೇವರ ಕೋಣೆಯಿಂದ ಹೊರಗಿಡಿ, ಅವ್ರು ಕೊಂಡೋಗ್ತಾರೆ. ಆಯ್ತಾ? ಬಾ, ಅವರು ಹೊರಟದ್ದು ಪಾಪಣ್ಣ. ಒಳಗೆ ಹೋಗಲಿ. ಕೈ ಹಿಡಿದ ಗಂಡ ದೊಡ್ಡವ. ದೊಡ್ಡವ ಇಲ್ಲಿ ಅವ ಗಂಡನೇ ಬಂಗಾರ, ಇಲ್ಲಿ ಬಂಗಾರಪ್ಪ ಬಿದ್ದಿದ್ದಾನೆ, ಅದು ಗೊತ್ತಿಲ್ಲ. ಅಪ್ಪ ಸಣ್ಣವ, ಈಗ ಗೊತ್ತಾಗುವ ಕಾಲ ಇರಬಹುದು. ಬರ್ತದೆ. ತಲೆಗೆ ಸುರಿದ ನೀರು ಕಾಲಿಗೆ ಬರಬೇಕು. ನೀನು ಯಾರಿಗೆ ಹೇಳುದು ಈಗ? ನೀನಿಲ್ಲಿ ಅಭಿನಯ ನನಗೆ ಮಾಡ್ತೀನಿ. ಅಲ್ಲ, ಅವರಿಗೆ ಹೇಳಿದ್ದು. ಅವರಿಗೆ ಈಗ ಔಷಧಿ ಆಗಬೇಕು. ಔಷಧಿ ಅಲ್ಲ, ನನಗೊಂದು ಪಿಂಡ. ನಿಮಗೆ ಒಂದು ಪಿಂಡ ಬಿಡುವ. ಪಿಂಡ ತೈಲ ತಂದು ಬಿಡುವ ಕಾಲಿಗೆ. ಚೆನ್ನಾಗಿ ಸವರಬೇಕು. ಇದು ನಾನು ಇವಳದ್ದು ರೂಪನದ್ದು ಹಾಲು ಕುಡಿಸಿ ಆಯ್ತಾ ನೋಡ್ಬೇಕಾ? ರೂಪನು ಬೇಡ, ಹೇಮನು ಬೇಡ, ಮತ್ತೆ ಕರ್ಕೊಂಡು ಹೋಗ್ಬೇಡ. ಬೇಡ, ನೀನು ಸಾಕು. ಓ, ಇನ್ನಿವರನ್ನೆಲ್ಲ ನಂಬಿದ್ರಾಗ್ಲಿ. ಮೆಲ್ಲ, ನೀವು ಜಾಗ್ರತೆ ನೋಡಿ. ಇದನ್ನೊಂದು ಅಲ್ಲಿ ಒಳಗೆ ಇಡಿವರೆ. ನನ್ನನ್ನು ಆಧರಿಸಿ. ಆಧರಿಸಿ. ನಮ್ಮ ತೈಲ ಉಂಟಲ್ಲ, ಪಿಂಡ ತೈಲ ಉಂಟು. ನಿಲ್ಲಿ, ಈ ಕಡೆಯಿಂದ ಬರ್ತೇನೆ. ಹರಗಿರಿ ಜಯರ ಪೂಜಿಸುತ್ತ, ಹರಗಿರಿ ಜಯರ ಪೂಜಿಸುತ್ತ ಮಾಡಿರಲು ಮುದನಿಯೇ ಪುರದ ಹತ್ತಿರ ಹೊರಗೀತ ಮಂದಿರವ ರಚಿಸುತ್ತ ರಾತ್ರಿ ಬೆಳಗಾಗುವುದರ ಒಳಗಾಗಿ ಮಗಧ ರಾಜ್ಯವನ್ನು ಬಿಟ್ಟು ತೊಲಗಿ. ಹೌದಪ್ಪ, ಇದು ನಿನ್ನ ತಂದೆಯ ರಾಜಾಜ್ಞೆ, ಮೀರುವ ಹಕ್ಕು ನಮಗೆ ಇಲ್ಲ ಎಂಬ ಹಾಗೆ ಬಿದ್ದು ಎದ್ದು ಯಾವುದೋ ಒಂದು ಊರನ್ನು ಬಂದು ಸೇರಿದ್ದೇವೆ. ಮಗಧ ರಾಜ್ಯದ ಗಡಿ ದಾಟಿದ್ದೇವೆ ಎನ್ನುವುದು ಸತ್ಯ. ಇನ್ನು ನಮಗೆ ಯಾರ ಹಂಗು ಇಲ್ಲ. ಅದಲ್ಲವೇ ನಾನು ಆಲೋಚನೆ ಮಾಡುವುದು. ಏನು? ಕಾಡು ಗುಡ್ಡಗಳಲ್ಲಿ ಅಲೆದಾಡುವುದು ನನಗೇನು ಹೊಸತಲ್ಲ. ಆದರೆ ಏನು? ನೀನು ಜೀವನದ ಉದ್ದಕ್ಕೂ ರತ್ನ ಕಂಬಳಿ ಆ ಕಡೆ ಈ ಕಡೆ ಸಂಚರಿಸ್ತಾ ಇದ್ದವಳು. ಅಂತಹ ನೀನು ಈ ಕಲ್ಲು ಮುಳ್ಳುಗಳ ನಡೆದಾಡುತ್ತಾ ನಿನ್ನ ಕಾಲುಗಳ ರಕ್ತ ಸುರಿಯುವಂತ ದೃಶ್ಯವನ್ನು ಕಾಣುವುದಕ್ಕೆ ನನಗೆ ಆಗುವುದಿಲ್ವೇ? ಅಯ್ಯೋ ಪರಿಸ್ಥಿತಿಯ. ಯಾಕೆ ನೋಯುತ್ತೀರಿ ನೀವು? ಅರಮನೆಯಲ್ಲಿ ಉಣ್ಣುವುದಕ್ಕಿರಬಹುದು, ನಡೆದಾಡುವುದಕ್ಕೆ ರಕ್ತ ಕಂಬಳಿ ಇರಬಹುದು, ಆದರೆ ಚುಚ್ಚು ಮಾತುಗಳು ಸದಾ ನಮ್ಮನ್ನು ಹಿಂಸೆ ಮಾಡುತ್ತಾ ಇತ್ತಲ್ಲ. ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಅಂತ ಮಾತುಂಟು.
ದೇಹಕ್ಕಾಗುವ ನೋವನ್ನಾದರೂ ತಡೆದುಕೊಳ್ಳಬಹುದು, ಮನಸ್ಸಿಗಾಗುವ ನೋವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ವಲ್ಲ. ನನಗಿದೇನು ಹೆಚ್ಚು ಅಂತ ಅನಿಸುವುದಿಲ್ಲ. ನನ್ನ ಜೊತೆ ನೀವಿದ್ದೀರಲ್ಲ. ಅದನ್ನು ನಂಬಿಕೊಂಡಿದ್ಯಲ್ಲ ನೀನು. ಹೌದು. ಆದರೆ ಹಾರಾಡುವ ಹಕ್ಕಿಗಳಾದ್ರೂ ಕೂಡ ಎಲ್ಲೆಲ್ಲಿಗೆ ಹಾರಿ ಹೋಗಿ ಕಸ ಕಡ್ಡಿಗಳನ್ನು ಕುಕ್ಕಿಕೊಂಡು ಬಂದು ಒಂದು ಗೂಡು ಅಂತ ನಿರ್ಮಿಸ್ತದೆ, ಮಾಡ್ತಾರೆ. ಹರಿದಾಡುವಂತ ಹಾವುಗಳಾದ್ರೂ ಕೂಡ ಹುತ್ತದೊಳಗೆ ವಾಸ ಮಾಡ್ತದೆ. ನಾವು ಮನುಷ್ಯರಲ್ಲವೇ ಹೇಳು. ಹೌದು. ನಮಗೆ ಯಾವ ಮರದ ಬುಡವೇ ಗತಿ ಏನಿದೆ ಹೇಳು. ನೋಡಿ ನೋಡಿ, ಆ ಕಡೆಯಲ್ಲಿ ಯಾರೋ ಕರೀತಾ ಇದ್ದಾರೆ. ಪಾಪಿ ಮಗನೇ, ಯಾರದು? ನನ್ನ ಹೆಂಡತಿನ ಕರೆಯುವುದು ಯಾರು? ನಿನ್ನ ಸಿಟ್ಟು ಮಾಡೋದಕ್ಕೆ ಕರೆಯುವುದು ಯಾರದು? ಏನು ಎಲ್ಲರೂ ನನ್ನ ಭಾವಂದಿರ ಸ್ವಭಾವದವರೇ ಇರುವುದು ಅವರಲ್ಲಿ. ನಿಮಗೆ ಅವರದ್ದೇ ನೆನಪಾಗುದು ನಿಮಗೆ ಅಲ್ಲ. ಅಂದ್ರೆ ನಾವಿಲ್ಲಿಗೆ ಬೇರೆ ಊರಿನಿಂದ ಬಂದಿದ್ದೇವೆ, ನಿರ್ಗತಿಕೃತ ಗೊತ್ತಾಗಿ ನಮಗೊಂದು ಗುಡಿಸಲು ಕಟ್ಟಿಕೊಡುವುದಕ್ಕೆ ಬೇಕಾದ ಬಿದಿರಗಳ, ತೆಂಗಿನ ಗರಿಗಳು, ಹುಲ್ಲು ಎಲ್ಲ ತಂದು ಕೊಟ್ಟಿದ್ದಾರೆ ನೋಡಿ. ಅಣ್ಣ ಕ್ಷಮಿಸಿ ಆಯ್ತಾ, ಸ್ವಲ್ಪ ಅವಸರ ಮಾಡಿಬಿಟ್ಟೆ. ಏನಿಲ್ಲ, ಅಪರಾಧ ಆಯ್ತು. ನಾವೀಗ ಹೊಸಬರಾದರೂ ಈ ಊರಿನವರೆಲ್ಲ ಸೇರಿ ನೋಡಿ ನೋಡಿ ಒಂದು ಗುಡಿಸಲನ್ನು ಮಾಡಿ ಆಯ್ತು. ಹೌದೇ? ನಮಗೊಂದು ಮನೆ ಮಾಡಿ ಕೊಟ್ಟಿದ್ದಾರೆ. ಚಿಕ್ಕ ಮಟ್ಟಿಗೆ ಚೊಕ್ಕಲಾದ ಮನೆ. ಹೌದು, ಮನೆ ಆಯ್ತು. ಹೌದು. ಈಗ ಮನೆ ಅಂತ ಆದ್ರೆ ಸಾಕಾಗುದಿಲ್ಲ. ಮನೆ ಅಂತ ಆದ ಮೇಲೆ ಗೃಹ ಪ್ರವೇಶ ಆಗಬೇಡುವೇನೆ? ಮಾಡಬೇಕು. ಗೃಹ ಪ್ರವೇಶ ಮಾಡುದು ಯಾರು? ಯಾರು? ಗೃಹಿಣಿ ನೀನು. ಬಲದ ಕಾಲು ಮುಂದಿಟ್ಟು. ಅಯ್ಯೋ, ನಿಜವಾಗಿ ಆದರೂ ದೇವರು ಯಾರು? ಮನೆಗೆ ಯಜಮಾನ ಗಂಡಸು. ನನ್ನ ದೇವರು ನೀವು. ಆದ್ರೆ ದೇವರು ಮೊದಲು ಕಾಲಿಡಿ. ಗೃಹ ಲಕ್ಷ್ಮಿ ನೀನು ಮೊದಲು ಹೋಗಬೇಕು. ಅದಕ್ಕೆ ಕೆಲಸ ಮಾಡೋಣ. ಏನು? ನಾನು ನೀವು ಜೊತೆ ಜೊತೆಯಾಗಿ ಒಳ್ಳೆ ಕಾಲಿಡೋಣ. ಆಗದ? ಹೌದಾ? ಬನ್ನಿ 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 ಬನ್ನಿ. ಅಲ್ಲ, ಸಣ್ಣ ಗುಡಿಸಲು ಹೌದು, ಆದ್ರೆ ಇದ್ರೊಳಗೂ ಒಂದು ಎರಡೆರಡು ಕೋಣೆ ಎಲ್ಲ ಉಂಟು. ಹೌದು. ಎಂತದಕ್ಕೆ ನೀವೇ ಹೇಳಿದ್ದ? ನಾನೇ ಹೇಳಿದ್ದು. ಎಂತದಕ್ಕೆ ಎರಡು ಕೋಣೆ? ಎರಡು ಕೋಣೆ ಅಂದ್ರೆ ಒಂದು ಕೋಣೆ ಗಂಡ ಹೆಂಡತಿಯರ ಅಂತ ನಮಗೆ. ಹೌದು, ನಮಗೆ ಸಾಕಲ್ಲ. ಮತ್ತೆ ಮನೆ ಎಂದಾಕ್ಷಣ ದೇವರ ಕೋಣೆ ಅಂತ ಬೇಡುವೇನೆ? ಬೇಕು. ನಿನಗೆ ಮಾ ಗೌರಿಯ ಮೂರ್ತಿ ಅಂತ ಅಂದಿದ್ಯಲ್ಲ, ಅದನ್ನೆಲ್ಲಿ ಇರಿಸ್ತಿ? ಓ ಹೌದಲ್ಲ, ಹಾಗಾದ್ರೆ ತಂದಿರುವಂತ ಮಂಗಳ ಗೌರಿಯನ್ನು ಮತ್ತೊಂದು ಕೋಣೆ ಇರಿಸಿ ಪೂಜಿಸೋಣ. ಆಗದೆ? ಹೌದೌದು. ಆದೀತು 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 ಆದೀತು. ಅಂತೂ ನಮಗೊಂದು ಮನೆ ಅಂತ ಆಯ್ತು. ನಮ್ಮ ಕೈ ಹೊಟ್ಟೆಗೆ ಹಾಗೆ ಹೋಗ್ಬೇಕಲ್ಲ? ಹೋಗಬೇಕು. ಏನಾದ್ರೂ ಸಂಪಾದನೆ ಮಾಡ್ಬೇಕಲ್ಲ? ಒಂದು ಕೆಲಸ ಮಾಡು, ಸ್ವಲ್ಪ ಬಿಸಿ ನೀರು ಮಾಡಿ ಇಡು. ಕೊಡುಗೈ ದಾನಿಗಳಿದ್ದಾರೆ, ಒಂದು ಮುಷ್ಟಿ ಅಕ್ಕಿ ಎಲ್ಲಿಯಾದ್ರೂ ಸಿಕ್ಕಿದ್ರೆ. ಬೇಡ 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 ಬೇಡ. ಆಹಾ, ಗುಡಿಸಲನ್ನು ಮಾಡಿಕೊಟ್ಟಂತ ಈ ಊರಿನ ದಾನಿಗಳೆಲ್ಲರೂ ಸೇರಿ ಒಂದು ಮಣ್ಣಿನ ಪಾತ್ರೆ ಕೊಟ್ಟರು, ಕೊಡಪಾನ ಕೊಟ್ಟರು, ಒಂದಿಷ್ಟು ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ನಾನು ಅಕ್ಕಿ ಬೇಯಿಸಿದೆ, ಗಂಜಿ ಆಯ್ತು. ಗಂಜಿ ಆಯ್ತಾ? ನೀನು ಜಾಣೆ, ನನಗೆ ಗೊತ್ತಾಗ್ಲಿಲ್ಲ. ಊಟ ಮಾಡು. ಊಟ ಮಾಡ್ಲಿಕ್ಕಿಲ್ಲ, ಗಂಜಿ ಆಗಿದೆ, ಊಟ ಮಾಡ್ಲಿಕ್ಕಿಲ್ಲ. ಇಲ್ಲ. ಮತ್ತೆ ಅದು ಯಾಕೆ ಇರುವುದು? ಹಾಗಲ್ಲ, ಮತ್ತೆ ಗಂಜಿ ಆಯ್ತು ನಿಮ್ಮನ್ನು ಊಟ ಕರೆಯೋಣ ಎನ್ನುವಷ್ಟರಲ್ಲಿ ಯಾರೋ ಪಾಪ ಅಮ್ಮ ಹಸಿವು ಹಸಿವು ಅಂತ ಕೇಳಿಕೊಂಡು ಬಂದ. 3 ದಿವಸದಿಂದ ಊಟ ಮಾಡ್ಲಿಲ್ಲ ಅಂತೆ. ಪಾಪ ಅಂತ ಅನಿಸ್ತು ಅವನನ್ನು ಕಾಣುವಾಗ. ಅದಕ್ಕೆ ಆದ್ರಿಂದ ಮಾಡಿದ ಗಂಜಿನೆಲ್ಲ ಅವನಿಗೆ ಉಣಬಡಿಸಿದೆ. ಓ, ಎಂತಹ ಒಂದು ಗುಣ ಸ್ವಭಾವವೇ ನಿನ್ನದು. ಏನು? ನೀನು ಹೊಟ್ಟೆಗೆ ಅನ್ನ ಇಲ್ಲದೆ ಒದ್ದೆ ಬಟ್ಟೆಯನ್ನು ಬಿಗಿಯಾಗಿ ಹೊಟ್ಟೆಗೆ ಕಟ್ಟಿಕೊಂಡಿದ್ದಿ, ಹಸಿವನ್ನು ಸಹಿಸ್ತಾ ಇದ್ದಿ. ಆದ್ರೆ ಅದು ನಿನಗೆ ಹಸಿವೆ ಅಂತ ಕಾಣುವುದಿಲ್ಲ. ಊರಿನವರು ಹಸಿವೆಯನ್ನು ಕಂಡಾಗ ನಿನಗೆ ಕನಿಕರ ಹುಟ್ಟಿತಲ್ವೇ? ಹಸಿವೆ ಎಲ್ಲರಿಗೂ ಒಂದೇ ಅಲ್ವೇ ಪಾಪ. ಹೌದೇ? ಅದಕ್ಕಿಂತ ನಾವಿವತ್ತು ಗೃಹ ಪ್ರವೇಶ ಮಾಡಿದ್ದೇವೆ. ಹೌದು. ಯಾರಿಗಾದ್ರೂ ಊಟ ಹಾಕಬೇಕಾ ಬೇಡವಾ? ಸತ್ಯ. ಇವತ್ತು ನಾವು ಕೊಡುವವರಾಗ್ಲಿಲ್ವಾ? ಊರಿನವರು ನಮ್ಮನ್ನು ಬೇಡುವವರಂತ ಹೇಳಿ. ಯಾವಾಗಲೂ ನಾವು ಬೇಡುವವರು. ಇವತ್ತು ನಾವು ಅನ್ನದಾನ ಮಾಡಿದ್ದೇವೆ. ಹೌದಲ್ಲ? ಹೌದೇ? ನಿನ್ನಿಂದಲಾಗಿ ಎಂತ ಅವಕಾಶ ಕೊಟ್ಟ ನಮಗೆ. ಹೌದು. ಮನೆಗೆ ಯಾರು ಬರ್ತಿದ್ರು ನಾವು ಯಾರಿಗೆ ಕೊಡ್ಬೇಕಿತ್ತು ಅಷ್ಟೇ. ಮತ್ತೆ ಆ ಪುಣ್ಯಾತ್ಮ ಬಂದ. ಹೌದು. ಆದ್ರೆ ನಾಳೆಗೆ ಏನಾದ್ರು ಆಗ್ಬೇಕಲ್ಲ? ಬೇಕು ಬೇಕು ಬೇಕು. ಹೋಗಿ ಬರ್ತೇನೆ. ಪರ ಊರು. ಆದೀತು. ಜಾಗ್ರತೆ. ಬೇಗ ಬನ್ನಿ. ಧ್ಯಾನ ಮಾಡ್ತಾ ಇರು. ಆದೀತು. ಹೋಗಿ ಬನ್ನಿ ಹೋಗಿ ಬನ್ನಿ. ಭಿಕ್ಷೆ ಎತ್ತುವುದಕ್ಕಾಗಿ ಹೋಗಿದ್ದೆ. 2 ಮನೆ ಬಾಗಿಲಿಗೆ ಹೋದಾಗ ನೋಡು, ಕೈ ಕಾಲುಗಳು ಕಡೆಗಡೆ ನಡುಗುತ್ತಾ ಉಂಟು, ಬಿಸಿ ಏರುತ್ತಾ ಉಂಟು. ನನಗೆ ಜ್ವರ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಗುಣ, ನಾನು ಬದುಕೋದಿಲ್ಲವೇ? ಅಂತ ಮಾತು
ಮಾತಾಡಬೇಡಿ. ಏನು ಆಗುದಿಲ್ಲ, ನೀವು ಮಲಗಿ, ನೀವು ಮಲಗಿ. ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಎಷ್ಟು ಹೇಳಿದ್ರೆ ಕೇಳುದಿಲ್ಲ, ಬಿಸಿಲಿಗೆಲ್ಲ ಅಡ್ಡಾಡ್ತೀವಿ ಸುಮ್ಮನೆ. ನಾನು ಬರುವುದಿಲ್ಲ, ನನಗೆ ಚಳಿ ಇಲ್ಲ. ನನ್ನ ಮೈ ಮೇಲೆ ಒಂದು ತುಂಡು ಬಟ್ಟೆ ಹಾಕಿ. ಅಮ್ಮ, ಅಯ್ಯೋ ಬಟ್ಟೆ ಹಾಕಿ. ಏನಾಗುದಿಲ್ಲ, ನೀವು ಧೈರ್ಯ ಕಳ್ಕೊಳ್ಬೇಡಿ. ಚಳಿ ಚಳಿಯ ಕಾಲು ಕಾಲಿಗಂತು ಕಾಲಿಗೆ ಹಾಕಿ. ತಲೆ ತಲೆ ತಲೆಗೆ ಹಾಕಿ. ಕಾಲು ಕಾಲು ಅಯ್ಯೋ ತಲೆ ಮೇಲೆ ಹಾಕಿ. ಅಯ್ಯೋ ನಿನಗೆ ಅಷ್ಟು ಗೊತ್ತಾಗುದಿಲ್ಲವೇ? ಗಂಡ ಇಲ್ಲಿ ಚಳಿಯಲ್ಲಿ ಗಡಗಡ ನಡುಗುತ್ತಾ ಇದ್ದಾರೆ. ಒಂದು ತುಂಡು ಬಟ್ಟೆ ಹಾಕಿ ನನ್ನ ಚಳಿ ಕಡಿಮೆ ಮಾಡುವಾಗ ಮಾಡ್ಲಿಕ್ಕೆ ಆಗುದಿಲ್ಲ. ನೀನೊಬ್ಬಳು ಹೆಂಡತಿ, ನೀನು ಹೆಂಡತಿ, ನಿನಗೆ ಕನಿಕರವೆ ಎಂಬುದಿಲ್ಲವೇನೆ? ಅಮ್ಮ ಅಮ್ಮ, ನಿಮಗೆ ಸಿಟ್ಟು ಬಂತ? ಈಗ ಸಿಟ್ಟು ಬರದೆ ನಾನು ಮನುಷ್ಯ ಅಲ್ವಾ? ಅಲ್ಲ, ಸಿಟ್ಟು ಬಂದ್ರೆ ಈಗ ಕೇಳಲಿಕ್ಕೆ ನಾನಿದ್ದೇನೆ. ನಿಮಗೆ ಮೊದಲು ಸಿಟ್ಟು ಬರ್ತಿರ್ಲಿಲ್ವಾ? ಮೊದಲು ಜೋರು ಸಿಟ್ಟು ಬರ್ತಾ ಇತ್ತು. ಹೆಚ್ಚು ಸಿಟ್ಟು ಬಂದಾಗ ಎಂತ ಮಾಡ್ತಿದ್ರಿ? ಈಗ ಸಿಟ್ಟು ಬಂದ್ರೆ ಕೇಳುವುದಕ್ಕೆ ಹೆಂಡತಿ ನಾನಿದ್ದೇನೆ. ಮೊದಲು ಸಿಟ್ಟು ಬಂದ್ರೆ ಮುಸ್ಕಾಕಿ ಮಲ್ಕೊಳ್ತಾ ಇದ್ದೆ. ಹಾಗಾದ್ರೆ ಹೆಂಡತಿ ಇದ್ರೆ ಮಾತ್ರ ಗಂಡ ಸಿಟ್ಟೆಲ್ಲ ಹೆಂಡತಿಯ ಮೇಲೆ ತೋರಿಸುದಲ್ವಾ? ಮತ್ತೆ ಯಾರಿದ್ದಾರೆ? ಹೌದಾ? ಹೆಚ್ಚು ಸಿಟ್ಟು ಬಂದ್ರೆ ಎಂತ ಮಾಡುದು ಗಂಡ? ಹೆಚ್ಚು ಸಿಟ್ಟು ಬಂದ್ರೆ ಹೆಂಡತಿಗೆ ಪಟ ಪಟ ಹೊಡೆಯುವುದು. ಹಾಗಾದ್ರೆ ಸಿಟ್ಟು ಬಂದ್ರೆ ಹೊಡೆಯುವುದಲ್ಲ? ಹೊಡೆಯುವುದು. ಹಾಗಾದ್ರೆ ಒಳ್ಳೆ. ಗಂಡನಿಗೆ ಸಿಟ್ಟು ಬಂದ್ರೆ ಹೆಂಡತಿಗೆ ಹೊಡೆಯುವುದೇ. ಹೆಂಡತಿಗೆ ಸಿಟ್ಟು ಬಂದ್ರೆ ಗಂಡನಿಗೆ ಅದಿಲ್ವಾ? ಅದು ಯಾವ ಪುರಾಣದಲ್ಲಿ ಇಲ್ಲ. ಪುರಾಣವೂ ಅಲ್ಲ, ಶಾಸ್ತ್ರವೂ ಅಲ್ಲ. ಹೆಂಡತಿಗೆ ಗಂಡನೂ ಹೊಡೆಯಬಾರದು, ಗಂಡನಿಗೆ ಹೆಂಡತಿಯೂ ಹೊಡೆಯಬಾರದು. ಇಲ್ಲ, ಕೊರತೆ ಇರುವುದು ಹೌದು. ಸಂಸಾರ ಅಂದ್ರೆ ಹೊಂದಾಣಿಕೆ ಮಾಡಿಕೊಳ್ಳುವುದ್ರೆ. ಈಗ ನಿಮ್ಗೆ ಬಟ್ಟೆ ಬೇಕಲ್ವಾ? ಒಂದು ಕೆಲಸ ಮಾಡಿ, ನೀವು ಅಲ್ಲೇ ಸ್ವಲ್ಪ ಕೈಕಾಲುಗಳನ್ನು ಒಳ ಎಳ್ಕೊಂಡು ಮಲ್ಕೊಳ್ಳಿ. ನಾನು ಸಾಯುದಿಲ್ಲ. ಇಲ್ಲ, ನಿಮಗೆ ಏನು ಆಗುದಿಲ್ಲ, ದೇವರಿದ್ದಾರೆ. ಏನು ಆಗುದಿಲ್ಲ, ನೀವು ಅಂತ ಮಾತೇ ಆಡಬಾರದು. ಇಲ್ಲ ಇಲ್ಲ, ಅಲ್ಲಿ ಮಲಗಿ ನೀವು ಸ್ವಲ್ಪ ಕೈಕಾಲು ಒಳಗೆ ಎಳ್ಕೊಳ್ಳಿ. ಬೆಲ್ಲ 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 ಕಾಲು ಹತ್ತಿರ ಇಡಿ, ಇನ್ನು ಹತ್ತಿರ ಇಡಿ, ಹಾಗೆ ಇಟ್ಟುಕೊಳ್ಳಿ. ಹೌದಾ? ಈಗ ಎಲ್ಲ ಕಡೆಗೆ ಬಂತ. ಹೌದಾ? ಅದಕ್ಕೆ ಹೇಳು, ಹಾಸಿಗಿದ್ದಷ್ಟೇ ಕಾಲು ಚಾಚಬೇಕು. ನೀನು ನಿದ್ದೆಗೆಟ್ಟು ಬೇಡ. ಇಲ್ಲ ಇಲ್ಲ, ನಾನು ಇಲ್ಲಿ ನಿಮ್ಮ ಕಾಲಬುಡದಲ್ಲಿ ಮಲಗುತ್ತೇನೆ. ಮಲಗುತ್ತೇನೆ, ನಿದ್ದೆ ಮಾಡು. ನಿಮಗೆ ನೀರೇನಾದ್ರೂ ಬೇಕಿದ್ರೆ ಕೇಳಿ, ನಾನು ಕರೀತೇನೆ. ಆಯ್ತು, ನಾನು ಇಲ್ಲೇ ಮಲಗುತ್ತೇನೆ. ಆಯ್ತು. ಸದೆಯೋ ತಾರಕೆಂದು ಬ್ರಾಹ್ಮಿ ಗಾನದಲ್ಲಿ ಸರಿದ ಬರಿತ ಪಾಪ ತನ್ನೊಳಗೆ ಇವರೇನು ನಿದ್ದೆಯಲ್ಲಿದ್ದಾರೆ. ಬೆಳಗಾಗುತ್ತಾ ಉಂಟು. ಆದಷ್ಟು ಬೇಗ ಹೊಳೆಗೆ ಹೋಗಿ ನೀರು ತಂದು ಇವರಿಗೆ ಒಂದಿಷ್ಟು ಬಿಸಿ ನೀರು ಕಾಯಿಸಿ ಕೊಡುತ್ತೇನೆ. ಹೊಳೆ ಬದಿಗೆ ಹೋಗಿ ಬರ್ತೇನೆ. ಹೋದಳೆ, ಹೋಗಿಯೇ ಬಿಟ್ಟಳೆ. ಯಾರಿಗೆ ಚಳಿ, ಯಾರಿಗೆ ಜ್ವರ? ನನಗೂ ಚಳಿ ಜ್ವರ ಬರುವುದಕ್ಕೆ ಉಂಟೆ. ಇದು ಎಲ್ಲವೂ ಅವಳ ಪರೀಕ್ಷೆ. ಇವಳಂತಹ ಪತಿವ್ರತೆಯನ್ನು ಪಡೆದಂತಹ ನನ್ನ ಜನ್ಮ ಸಾರ್ಥಕವಾಯಿತು ಎಂಬಾಗ ಅಭಿಮಾನಪೂರ್ವಕವಾಗಿ ನಾನು ಹೇಳುತ್ತಾ ಇದ್ದೇನೆ. ಆದರೆ ಪ್ರಪಂಚದಲ್ಲಿ ಹೆಣ್ಣು ಚಂಚಲೆ. ಯಾವ ಸಂದರ್ಭದಲ್ಲಿ ಹೆಣ್ಣಿನ ಮನಸ್ಸು ಬದಲಾಗುತ್ತದೆ ಹೇಳಲಿಕ್ಕೆ ಆಗುವುದಿಲ್ಲ. ಇವಳದೊಂದು ಇನ್ನೂ ಪರೀಕ್ಷೆ ಮಾಡಬೇಕು. ಅದಕ್ಕೆ ಬೇಕಾಗಿ ಈ ರೂಪ ಅಲ್ಲ, ನನ್ನ ನಿಜ ರೂಪದಲ್ಲಿ ಅವಳ ಮುಂದೆ ಪ್ರತ್ಯಕ್ಷ ಆಗುತ್ತದೆ.
ಸಂತೋಷದಿಂದ ಜೀವನವನ್ನು ಎಲ್ಲೂ ಹೇಗೂ ಸಾಗಿಸಬಹುದು ಎನ್ನುವುದಕ್ಕೆ ಸಾಕ್ಷಿಯೇ ಈ ಚಂದ್ರಸೇನ. ನನ್ನ ನಿಜ ಬಯಲಾಗುವ ಸಂದರ್ಭವಿದು. ಇಲ್ಲಲ್ಲ ಅಲ್ಲಿ ಸುಂದರಿ, ನನ್ನ ಪರಿಚಯ ಇದೆ ನನಗೆ. ನಿತ್ಯ ನೋಡ್ತಾ ಇದ್ದೇನೆ. ನನ್ನ ಹೆಸರನ್ನು ತಿಳಿದಿರುವೆ ನೀನು. ಹತ್ತಿರದಲ್ಲೇ ಇದ್ದ ಅನುಭವ. ಹೌದೇನು? ನಾನೀ ಊರಿಗೆ ಹೊಸಬಳು. ಸರಿ, ನೀನು ಇಲ್ಲಿಯವನೇ ಇರಬೇಕು. ಹಾಗಾದ್ರೆ ನಾನು ಹೊಸ ಬನ್ನಿ. ಯಾಕೆ ಬಲ್ಲೆಯ? ಈ ದಾರಿಯಲ್ಲಿ ನಿನ್ನನ್ನು ಅನುನಿತ್ಯ ನೋಡ್ತಾ ಇದ್ದೇನೆ. ಬಿಂದಿಗೆ ಹಿಡ್ಕೊಳ್ತಿ, ನದಿ ಬುಡ ಬಳಿಗೆ ಬರ್ತಿ, ಜಲ ತುಂಬಿಕೊಂಡು ಹೋಗುತ್ತಾ ಇದ್ದಿ. ನೋಡುತ್ತಾ ಇದ್ದೇನೆ ನಿನ್ನ ಕರ್ಮದ ಆ ನಿಷ್ಠೆಯ ಬಗ್ಗೆ. ನೋಡುತ್ತಾ ನೀನು ಎಲ್ಲಿದ್ದಿ, ಹೇಗಿದ್ದಿ ಅಂತ ನಿನ್ನ ಗಂಡನ ಬಳಿ ನೀನಿರುವುದನ್ನು ಕಂಡೆ. ಅಯ್ಯೋ ನಿನ್ನ ದುರಂತವೇ. ಏನು ದುರಂತವಾಗಿದೆ? ನಿನ್ನಂತಹ ಉತ್ತಮಳಿಗೆ, ನಿನ್ನಂತಹ ಸ್ಫುರದ್ರೂಪಣಿಗೆ, ನಿನ್ನಂತಹ ಚಂದ್ರವದನೆಗೆ ಅಂತಹ ಒಬ್ಬ ಗಂಡನೇ. ಅಯ್ಯೋ ನಿನಗೆ ಹೀಗೆ ಬದುಕೆ. ಹೀಗೆ ಯೋಚಿಸುತ್ತಾ ನಿನಗೊಂದು ಹೊಸ ಬದುಕು ಕೊಡಬೇಕು ಅಂತ ಸಂಕಲ್ಪಿಸಿ ಇವತ್ತು ನಿನ್ನ ಮುಂದೆ ಪ್ರಕಟನಾದೆ. ಹೊಸ ಬದುಕು ಅಂದ್ರೆ ನಿನ್ನ ಮುಂದೆ ಎದುರು ಬಂದೆ. ಹೊಸ ಬದುಕೇನು ಬಲ್ಲೆಯ? ಅವನೊಂದಿಗೆ ನಿನ್ನ ಜೀವನ ಸಲ್ಲ. ಯಾವತ್ತಿದ್ದರೂ ಸುಖದಂತಹ ನುಡಿಗಳು, ಸುಖ ಪೋಲೆಯಾಗಿರುವಂತಹ ನಿನ್ನ ಬದುಕು ಯಾವತ್ತೂ ಕಪೋಲ ಕಲ್ಪಿತ ಬದುಕಾಗಬಾರದು. ಯಾವತ್ತಿದ್ದರೂ ನಿನ್ನ ಆಶಯ ಏನು ಎನ್ನುವುದನ್ನು ಅರಿತು ನಿನಗೆ ಹೊಸ ಬದುಕು ಕೊಡಬೇಕು ಅಂತ ಬಂದಿದ್ದೇನೆ. ನವ ಜೀವನಕ್ಕೆ ಕಾಲಿರುವರೆ ನವ ಯೌವನವತಿಯಾದ ನೀನು ನನಗೆ ಸುಖ ನೀಡುವೆಯಾ? ಗುಣವತಿ ಚಂದವೇ ಪರಸತಿಯ ಚಂದವೇ ಪರಸತಿಯ ಒಂದು ಎಂಬಾದಿಯೋದು ತರವೇ ಒಂದು ಎಂಬಾದಿ ಇರುವುದು ತರವೇ ನಿನಗಿರುವುದು ನಡತೆ ಸಲ್ಲ ಎಂದ ಮಾತನ್ನು ಕೇಳುತ್ತೇಳು ಗುಣವತಿ ಚಂದವೇ ಪರಸತಿಯ ಅಯ್ಯ ಗೂಡಿನಿಂದ ಹಾರಿ ಹೋಗುತ್ತಿರುವಂತಹ ಪಕ್ಷಿಗಳ ಕಲರವ, ನಿಜ. ಒಂದೆಡೆಯಿಂದ ಹರಿಯುತ್ತಿರುವಂತಹ ನದಿಯ ಮಂಜುಳ ಗಾನ, ಹದವಾಗಿ ಬೀಳುತ್ತಿರುವಂತಹ ಇಬ್ಬನಿ, ನಿಜ. ಈ ನಸುಕಿನ ಜಾವ, ಅಯ್ಯೋ ಸುಪ್ರಭಾತವನ್ನ ಕೇಳಬೇಕು ನಾವು. ನಿಜ. ಅಂದ್ರೆ ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ವಾಕ್ಯಗಳನ್ನು, ಒಳ್ಳೆಯ ಹಾಡುಗಳನ್ನು
ಕೇಳುತ್ತಾ ಈ ಶುಭೋದಯವು ನಮ್ಮ ಪಾಲಿಗೆ ಸುಖಕರವಾಗಿರಬೇಕು. ಸರಿ. ಆದರೆ ಏನೋ ಇದು ಇಂತಹ ಮಾತುಗಳನ್ನು ಆಡುವುದೇ ತಪ್ಪಿತೆ. ಅಯ್ಯೋ, ಗಂಡೊಬ್ಬನು ಹೆಣ್ಣೊಬ್ಬಳನ್ನು ಬಯಸಿದರೆ ಅಪರಾಧವಲ್ಲ. ಆದರೆ ನಾನು ಮದುವೆಯಾದಂತ ಹೆಂಗಸು. ಓಹೋ, ಹಾಗಾದ್ರೆ ನಿನಗೆ ನಾನು ಪರವನಿತೆ ಇದ್ದೇನೆ. ಮತ್ತೊಬ್ಬನ ಹೆಂಡತಿಯ ಬಳಿ ಬಂದು ಇಂತಹ ಅವಾಚ್ಯ ಮಾತುಗಳನ್ನು ಆಡಿದರೆ ಯಾರ ಮನಸ್ಸು ನೋಯುವುದಿಲ್ಲ ಹೇಳು. ಓಹೋ, ಮಾತು ಮನವನ್ನು ಅರಳಿಸುವಂತಿರಬೇಕೆ ಹೊರತು ಮನಸ್ಸನ್ನು ಕೆರಳಿಸುವಂತಿರಕೂಡದು. ಓಹೋ, ಮಾತು ಮಿತವಾಗಿರಲಿ, ಮಾತು ಮೃದುವಾಗಿರಲಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಆದ್ರೆ ಸುಡುವ ಬೆಂಕಿ ಅಂತ ಮಾತು ಯಾಕಾಡುತ್ತೆ? ಬೇಡ ಬೇಡ. ನಾಳಿನ ದಿವಸ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದು ಹೇಗೆ? ಒಂದು ವೇಳೆ ಇಂತಹ ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕೆ ಹೊರಟರೆ, ಪರಧಾರ ಅಪಹರಣಕ್ಕೆ ಅಥವಾ ಪರದ್ರವ್ಯ ಅಪಹರಣಕ್ಕೆ, ಪರ ಸತಿಯನ್ನು ಬಯಸಿದ್ರೆ ದಂಡಧರನಾದ ಯಮನು ಘೋರತರವಾದ ನರಕಕ್ಕೆ ಕಿತ್ತುತ್ತಾನೆ. ಅಂತೂ ಈ ಭಾವನೆ ನಿನ್ನಲ್ಲುಂಟು. ಆದರೆ ಅದೆಲ್ಲ ಸುಳ್ಳು. ಏನು? ಯಾಕೆ ಬಲ್ಲೆಯ? ಯಾಕೆ? ಚೆಲುವಿಕೆ ನೀನು, ಚೆಲುವಾದ ಯೌವನ ನಿನ್ನಲ್ಲಿ ಉಂಟು. ಲೋಕದಲ್ಲೊಂದು ಮಾತುಂಟು, ಸಾಲ ಮಾಡಿಯಾದರೂ ತುಪ್ಪ ತಿನ್ನು. ಉಂಟು, ಮಾತುಂಟು. ಸುಖವನ್ನು ಅನುಭವಿಸಬೇಕು. ಹೌದು. ಸುಮ್ಮನೆ ವೇದ ಶಾಸ್ತ್ರ ಪುರಾಣ ಇದೆಲ್ಲ ಹೇಳಿಕೊಂಡು ಇದ್ದ ಯೌವನವನ್ನು ಹಾಳುಗೆಡಹಿಕೊಳ್ಳುವುದಲ್ಲ. ನಿನ್ನಂತ ಸುಂದರಿಯಾದಂತ ಒಬ್ಬಳು ಹೆಣ್ಣಿಗೆ ನಿನ್ನ ಅಪ್ಪನಿಗೆ ತಲೆ ಸರಿ ಉಂಟಾ? ಅಲ್ಲ, ಹೋಗಿ ಹೋಗಿ ಎಲ್ಲಿ ಮುಖ ಅಂತ ಗೊತ್ತಾಗುವುದಿಲ್ಲ, ಎಲ್ಲಿ ಕಣ್ಣು ಅಂತ ಗೊತ್ತಾಗುವುದಿಲ್ಲ, ಸರಿ ನಡೆಯುವುದಕ್ಕಾಗುವುದಿಲ್ಲ. ಒಬ್ಬ ಶಾಟ, ಒಬ್ಬ ಭಿಕ್ಷುಕ ಅಂತಹವನನ್ನು ಮದುವೆ ಮಾಡ್ತಾನೆ ಅಂತ ಆದ್ರೆ ಮದುವೆ ಮಾಡುವ ಪೂರ್ವದಲ್ಲಿ ತಂದೆ ತಾಯಿ ಅದಕ್ಕೆ ಹೊಣೆ ಆಗುತ್ತಾರೆ. ಮತ್ತೆ ಹೆಣ್ಣು ಮಕ್ಕಳು ತಪ್ಪಿದರು ಅಂತ ಹೇಳುವುದಲ್ಲ. ಆದ್ದರಿಂದ ನಿನ್ನಪ್ಪ ಮಾಡಿದ ತಪ್ಪಿಗೆ ನೀ ಬಲಿ ಆಗುವುದಲ್ಲ. ದೇವರು ಕೊಟ್ಟ ಯೌವನ ಉಂಟು, ರೂಪ ಉಂಟು. ನಮ್ಮಂತ ಸುಂದರ ಪುರುಷರಿರುವಾಗ ತಾನು ಸುಖವನ್ನು ಕೊಡುವ ಬದಲು ಈ ರೀತಿ ನಿನ್ನ ಪುರಾಣ ಎಂತ ಕೆಟ್ಟ ಮಾತುಗಳನ್ನು ಆಡುತ್ತಾ ಇರುವೆ. ಮದುವೆ ಅದು ಸ್ವರ್ಗದಲ್ಲಿ ನಿಶ್ಚಯ. ಇಂತಹ ಗಂಡಿಗೆ ಇಂತಹ ಹೆಣ್ಣೆನ್ನುವ ಹಾಗೆ ನನ್ನ ಅಂತಹ ಹಣೆಯ ಬರಹ ಅಥವಾ ವಿಧಿ ಪ್ರಾರಬ್ಧ ಏನೇ ಬೇಕಾದ್ರೆ ಹೇಳು, ನಾನು ಅವರನ್ನು ಹೊಂದಿಕೊಂಡಿದ್ದೇನೆ. ಸಂಸಾರ ಸುಖವಾಗಿದೆ, ಮನಸ್ಸಿಗೆ ನೆಮ್ಮದಿ ಇದೆ. ಸುಮ್ಮನೆ ಕೆಟ್ಟ ಮಾತಾಡಿ ಪತಿನಿಂದೇನು ಮಾಡಿ ನನ್ನ ಮನಸ್ಸನ್ನು ಕೆರಳಿಸಬೇಡ. ಹೊರಟೋಗು, ದಾರಿ ಬಿಡುತ್ತೇನೆ. ನಿನ್ನ ತಲೆಗೆ ಆ ಭಿಕ್ಷುಕ ಭಸ್ಮ ಹಾಕಿದ್ದಾನೆ. ಈ ಪ್ರಪಂಚದಲ್ಲಿ ಯಾರನ್ನಾದರೂ ನಂಬಬಹುದು, ಈ ಭಿಕ್ಷುಕರನ್ನು ನಂಬಲಿಕ್ಕೆ ಸಾಧ್ಯ ತೊಂದರೆ ಇಲ್ಲ. ನನಗೆ ನೆಮ್ಮದಿ ಉಂಟು. ಆದ್ದರಿಂದ ನಾನು ಖಂಡಿತ ಇದನ್ನು ಒಪ್ಪುವುದಿಲ್ಲ. ನೀನು ಮಾತ್ರ ಮಾಂತ್ರಿಕ ತಾಯ್ತ ಕಟ್ಟುದು ಬೇಡ ನನಗೆ. ಈಗ ಕಾಣುದೇ ಇಲ್ಲ ಅವ. ಹೌದಾ? ನೀವು ಬಂದ್ರೆ ಅವ ಕಾಣುದಿಲ್ಲ, ಅವ ಬಿದ್ದಾಗ ನೀವು ಕಾಣುದಿಲ್ಲ. ಅದು ಹಾಗೆ. ಅವ ಇದ್ದಲ್ಲಿಗೆ ನಾನು ಹೋಗುದಿಲ್ಲ, ನಾನು ಇದ್ದಲ್ಲಿಗೆ ಅವ ಬರುವುದಿಲ್ಲ. ಅದು ಹಾಗೆ ಕಳ್ಳತನ ಮಾಡುವವರು ಹಾಗೆ. ಯಜಮಾನರು ಇರ್ತಾರೆ ದೂರ ಹೋಗುತ್ತಾರೆ ಅವರು. ನೋಡಿದ್ಯಾ? ಹೌದು. ಚಂದ ಇದ್ದೀನ? ಚಂದ ಸುಂದರ ಯುವಕ. ಹೌದಾ? ಸರಿ ನೋಡ್ಲಿಲ್ಲ ನಾನು. ಎಂತಹ ಸುವರ್ಣ ಅವಕಾಶದ ಹಾಳು ಮಾಡಿಕೊಂಡೇ ನೀನು. ಅಂತಹ ಒಬ್ಬ ಸುಂದರ ಪುರುಷ ಬಳಿಗೆ ಬಂದು ನಿನ್ನನ್ನು ಕರೆಯುವಾಗ ಅವನ ಜೊತೆ ಹೋಗುವುದು ಬಿಟ್ಟು ಸುಮ್ಮನೆ ಈ ತಿರುಕರೊಟ್ಟಿಗೆ ತಿರುಗಾಡುದು ಎಂತದ್ದೇ? ನನಗೊಂದಿಷ್ಟು ವಿಷವನ್ನಾದ್ರೂ ಕೊಟ್ಟು ಬಿಡಿ. ಹಾಗೆ ಈ ಮಾತನ್ನು ಮಾತ್ರ ಆಡಬೇಡಿ. ಜೀವನದ ನನಗೆ ಮದುವೆ ಒಮ್ಮೆಗೆ ಏನು ಕಂಡವ್ರ ಜೊತೆ ಹೋಗುವುದಕ್ಕಿರುವವಳೆಲ್ಲ ನಾನು. ಅದೇ
ಇದೆಂತದ್ದು ಮಾಡಿಕೊಂಡ್ರೆ ಸುಮ್ಮನೆ ಹಣೆಯಲ್ಲಿ ಗಾಯ ಆಗಿ ರಕ್ತ ಸೋರ್ತಾ ಉಂಟಲ್ಲಿ. ಎಲ್ಲಿ ನೋಡಿ ಇಲ್ಲಿ ಹಣೆಯಲ್ಲಿ ರಕ್ತ ನೋಡಿ. ಸ್ವಲ್ಪ ಜಾಗೃತಿ ಇಲ್ಲ ಅಂತ. ಹಣೆಯಲ್ಲಿ ರಕ್ತ? ಹೌದು. ಹೌದಾ? ಅಲ್ಲಿ ನೀವು ಎಂತಾಯ್ತು ನಿಮಗೆ? ಅದೇನಿಲ್ಲ, ಏನ್ ಮಾಡಿಕೊಂಡ್ರಿ? ನೀನು ಹೋದಿಯಲ್ಲ, ಹೋದವಳು ಯಾಕೆ ಕಾಣುದಿಲ್ಲ ಅಂತ ಹುಡುಕುತ್ತಾ ಬರುವಾಗ ಒಳ್ಳೆದು ಬಂಡೆಕಾಲು ಜಾರಿ ಅದು ಒಂದು ಸಣ್ಣ ಪೆಟ್ಟಾಯ್ತು. ನಾನು ಅವನಿಗೆ ಹೊಡೆದಿದ್ದೇನೆ. ನನ್ನ ಕೈ ಹಿಡಿದು ಎಳೆಯುವಾಗ ಕೊಡಪಾನದಿಂದ ಇದೇ ಸ್ಥಳಕ್ಕೆ ಹೊಡೆದಿದ್ದೇನೆ. ಹಾಗೆ ನೋವಾಗುವುದಿಲ್ಲ, ರಕ್ತ ಸುರಿಯುವುದು. ಹೊಡೆದದ ಅವನಿಗೆ ಅಂತ, ನನಗೆ ನೋವಾಗುತ್ತಾ ಇದೆ ಅಂತ. ಅಲ್ಲ, ಅವನಿಗೆ ಹೊಡೆದ್ರೆ ನಿಮ್ಮ ಹಣೆಯಲ್ಲಿ ಹೇಗೆ? ಮತ್ತೆ ಅವನಿಗೆ ಹೊಡೆದ್ರೆ ನನಗೆ ಅಲ್ಲದ್ರೆ ಮತ್ತೆ ಯಾರಿಗೆ ಆಗುವುದು? ಏನು ಆಡ್ತೀರಿ ನೀವು? ಅವ ಇದ್ದಾಗ ನೀವು ಇರುವುದಿಲ್ಲ, ನೀವಿದ್ದಾಗ ಅವ ಇರುವುದಿಲ್ಲ. ಅವ ಅವನಿಗೆ ಹೊಡೆದ್ರೆ ನಿಮಗೆ ನೋವಾಗುವುದು. ಏನಿದು ಗುಣ? ಇನ್ನೂ ನಿನ್ನೆಲ್ಲ ಗುಟ್ಟನ್ನು ಮರೆ ಮಾಚುವುದಿಲ್ಲ. ಆ ಗುಟ್ಟಿದ ಮೊಟ್ಟೆಯನ್ನು ಹೊಡೆಯುತ್ತೇನೆ ಈಗ. ಇದುವರೆಗೂ ನಿನ್ನ ಜೊತೆಲಿ ಮಾತಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವನೇ ನಾನೇ ಅವನು. ಸತ್ಯ ಕಾಣಬೇಕು ನನಗೆ. ಹೌದಾ? ನೋಡು, ಕಣ್ಣು ಮುಚ್ಚು. ಈ ಕ್ಷಣ ಬೆರಗಾಗುತ್ತಲೀ ರೀತಿಯಾಗಲು ಕಾರಣವೇನೆಂದು ಗುಣ ಸುಂದರಿ. ಕಿರಿಯ ಬಂಡೆಯ ಸ್ವಲ್ಪ ಚಿವುಟಿ. ಯಾಕೆ? ಕನಸಲ್ಲ, ನನಸ್ಸು. ಅಲ್ಲ, ಆದ್ರೆ ಇದು ಭ್ರಮೆಯೋ ಎಂತದೊಂದು ಈ ಸೋಜಿಗ. ಕಾರಣ ಉಂಟು. ಆ ಕುರೂಪವಿಲ್ಲಿ, ಇಂತಹ ಮಾರಾಕಾರವಿಲ್ಲಿ. ಹಾಗಿದ್ರೆ ಈ ರೂಪವನ್ನು ಬಿಟ್ಟು ಆ ರೂಪದಿಂದ ಯಾಕಿದ್ದೇನೆ? ಕುರೂಪಿಗಳಾದ್ರೂ ಚಂದ ಮಾಡ್ಲಿಕ್ಕೆ ಹೊರಡುತ್ತಾರೆ, ಚಂದ ಇದ್ದವರು ಯಾರು ಆ ರೀತಿ ಮಾಡಿಕೊಳ್ಳುವುದಿಲ್ಲ. ಮತ್ತೆಂತದಕ್ಕಿದು? ಅದು ವೇಷ, ಇದು ನಿಜ ರೂಪ. ವೇಷ ಸತ್ಯ. ನಿಮಗೆ ಎಂತದಕ್ಕೆ ವೇಷ ಮಾಡುವುದು? ಆ ಸ್ವರೂಪ ಬರುವುದಕ್ಕೆ ಹಿನ್ನೆಲೆ ಒಂದುಂಟು. ಏನದು? ನಾನು ಯಾರು ಬಲ್ಲೆಯ? ಯಾರು? ಒಂದು ಕಾಲದಲ್ಲಿ ಕಾಮರೂಪ ದೇಶವನ್ನು ಆಳುತ್ತಾ ಇದ್ದ ಶೂರಸೇನ ನಾಮಕ ಅವನಿಗೊಬ್ಬ ಮಗನಿದ್ದ ಚಂದ್ರಸೇನ. ಅವರಿರುವರು ಸಂತೋಷದಿಂದಿದ್ದ ಸಂದರ್ಭ ಶತ್ರುರಾಯರ ದಾಳಿಯಲ್ಲಿಗಾಯಿತು. ಶೂರಸೇನನನ್ನು ಯುದ್ಧದಲ್ಲಿ ಕೊಂದರು. ಮಗುವನ್ನು ಹಿಡಿದುಕೊಂಡು ಸಲಹಬೇಕಾದ ತಾಯಿ ಸಹಗಮನ ಮಾಡಿದಳು. ದಾಸಿಯೋರ್ವಳು ಮಗುವನ್ನು ಎತ್ತಿಕೊಂಡು ಕಾನನದತ್ತ ಸಾಗಿದಳು. ಆವಾಗ ಕಾಡ್ಗಿಚ್ಚಿಗೆ ಅವಳು ಬಲಿಯಾಗಿ ಹೋದಳು. ಈ ವೇಳೆಯಲ್ಲಿ ಮಗುವನ್ನು ಒಬ್ಬ ಶಿವಯೋಗಿ ಕಂಡ. ಆಶ್ರಮಕ್ಕೆ ಕೊಂಡು ಹೋಗಿ ಸಲಹಿದ. ಬೇಕಾದ ವಿದ್ಯೆಯನ್ನು ಕಲಿಸಿದ. ಪ್ರಬುದ್ಧನಾದ ಚಂದ್ರಸೇನ ಹೀಗೆ ಬೆಳೆಯುತ್ತಿದ್ದಾಗ ಗುರು ಒಂದು ದಿವಸ ಲೋಕ ಪರ್ಯಟನೆಗಾಗಿ ಹೋದರು. ಆಶ್ರಮದಲ್ಲಿದ್ದಂತಹ ಚಂದ್ರಸೇನ ಆ ಆಶ್ರಮದ ಗ್ರಂಥ ಭಂಡಾರವನ್ನು ತೆಗೆದು ಓದಿದ. ಎಲ್ಲಾ ವಿದ್ಯೆಯನ್ನು ಕಲಿಸಿದ ಗುರುಗಳು ಕಾಮರೂಪ ವಿದ್ಯೆಯನ್ನು ಕಲಿಸಿರಲಿಲ್ಲ. ಈ ಕಾಮರೂಪ ವಿದ್ಯೆಯನ್ನು ಗುರು ನಿರೂಪವಿಲ್ಲದೆ ತಾನು ಕಲಿತ. ಶ್ರೇಷ್ಠವಾದ ವಿದ್ಯೆಯನ್ನು ಗುರುವಿನ ಉಪದೇಶ ಇಲ್ಲದೆ ಯಾವತ್ತೂ ಕಲಿಯಕೂಡದು. ಕಲಿತ ಇವ ಹೊರಗೆ ಬಂದ. ಸಿದ್ಧಿಯಾಯಿತು. ಕರಡಿಗಳು ಆಟ ಆಡುತ್ತಾ ಇದ್ದವು. ತಾನು ವಿದ್ಯೆಯ ಬಲದಿಂದ ಕರಡಿಯಾದ. ಕುಣಿಯುತ್ತಾ ಇದ್ದ. ಗುರುಗಳು ಬಂದರು. ವೃತ್ತಾಂತವನ್ನರಿತರು. ಎತ್ತರು ಶಾಪ, ನೀನು ಕರಡಿಯಾಗಿಯೇ ಹೋಗು. ಗುರುತರವಾದ ಶಾಪ. ನಿಜ. ಕಾಲ ಬುಡಕ್ಕೆ ಬಿದ್ದು ಬೇಡಿಕೊಂಡ. ಗುರುಗಳೇ, ದಯವಿಟ್ಟು ನನ್ನಿಂದ ತಿಳಿಯದೇ ಆದ ಅಪರಾಧವಿದು, ಪ್ರಮಾದ, ಪರಿಮಾರ್ಜನೆಗೆ ಪಥ ಕಾಣಿಸಿ ಅಂತ ಕೇಳಿದಾಗ ಅವರೊಂದು ಮಾತು ಹೇಳಿದರು. ನೀನು ಯಾವತ್ತೂ ಈ ವಿಷಯವನ್ನು ಅನ್ಯರಲ್ಲಿ ಹೇಳಕೂಡದು. ನಿನಗೆ, ನನಗೆ, ಮತ್ತೆ ನಿನ್ನ ಸತಿಗೆ ಮೂವರ ಹೊರತು ಅನ್ಯರಿಗೆ ವಿಷಯ ಗೊತ್ತಾದಲ್ಲಿ ಶಾಶ್ವತ ಭಲ್ಲೂಕವಾಗಿಯೇ ಹೋಗುತ್ತಿ. ಆ ಶಾಪವನ್ನು ಹೊತ್ತು ತಿರುಗುತ್ತಾ ಇರುವ ಚಂದ್ರಸೇನ ಬೇರೆ ಯಾರು ಅಲ್ಲ, ನಿನ್ನ ಗಂಡ ಪಾಪಣ್ಣನಾಗಿ ಕಂಡುಕೊಂಡ ನಾನೇ. ಸರಿ, ಗುರು ಶಾಪವನ್ನು ಹೊಂದಿಕೊಂಡಂತ ನೀವು ನನ್ನನ್ನು ಮದುವೆಯಾಗುವುದಕ್ಕೆ ಬಂದದ್ದು ಹೇಗೆ? ಕಾರಣ ಉಂಟು. ಆದರೆ ನಾನು ಕಾಮರೂಪ ವಿದ್ಯೆಯ ಬಲದಿಂದ ಬೇರೆ ಬೇರೆ ರೂಪವನ್ನು ಅಂತೂ ತಿರುಗುತ್ತಾ ಇದ್ದೆ. ಗುರುಗಳೊಂದು ಮಾತು ಹೇಳಿದ್ದರು. ಇನ್ನು ಮುಂದಕ್ಕೆ ಒಂದು ವೇಳೆ ಅಂತಹ ಶಾಪ ಒದಗಿ ಅದರಿಂದ ನೀನು ಕರಡಿಯಾದರೂ ಪರಿಮಾರ್ಜನೆಗೆ ಪಥವೊಂದುಂಟು ಮಗನಿ. ಪರಮ ಪತಿವ್ರತೆಯೊಬ್ಬಳ ಪತಿಭಕ್ತಿಯಿಂದಲೇ ನಿನ್ನ ಕರಡಿ ರೂಪಕ್ಕೆ ಮುಕ್ತಿ ಸಿದ್ಧಿಯಾಗಬಹುದು. ಆದ್ದರಿಂದ ಜಾಗೃತನಾಗಿ ತಕ್ಕ ವಧುವನ್ನು ಅನ್ವೇಷಿಸು. ಹಾಗೆ ರೂಪವಾ ಬೇರೆ ರೂಪವಾ ಅಂತ ತಿರುಗುತ್ತಾ ಇದ್ದೆ. ನಿಮ್ಮ ಅರಮನೆಗೆ ಗಿಳಿಯ ರೂಪವನ್ನ ಅಂತೂ ಬಂದೆ. ಗವಾಕ್ಷಿಯಲ್ಲಿ ಕುಳಿತಿದ್ದೆ. ತಂದೆ ಮಕ್ಕಳ ವಾದವನ್ನು ಕೇಳಿದೆ. ನಿನ್ನ ಅಪ್ಪಯ್ಯ ಮಾಡಿದ ಆಜ್ಞೆಯನ್ನು ಕೇಳಿ ನಾನು ದಾರಿ ಬದಿಯಲ್ಲಿ
ಭಿಕ್ಷುಕನ ರೂಪವಾಂತು ಬಿದ್ದೆ. ಪಾಪಣ್ಣನಾದ ನನ್ನನ್ನು ಕರಕೊಂಡು ನಿನ್ನ ವಿವಾಹವಾದ ತದನಂತರದ ವಿಷಯ ಹೇಳಬೇಕಾಗಿಲ್ವಲ್ಲ. ದೇವನೊಲಿದರೆ ಕೊರಡು ಕೊನರುವುದು. ನಾನಿಟ್ಟಂತ ಮಂಗಳ ಗೌರಿಯ ಮೇಲಿನ ನಂಬಿಕೆ ಅದು ಹುಸಿಯಾದುದಿಲ್ಲ. ಆ ತಾಯಿ ಅನುರೂಪನಂತಹ ವರನನ್ನೇ ನನಗೆ ಒದಗಿಸಿಕೊಟ್ಟಿದ್ದಾಳೆ. ಸರಿ, ಸಂತೋಷವಾಯಿತು. ಹಾಗಾದ್ರೆ ನಾನು ಈ ವಿಚಾರವನ್ನು ಅನ್ಯರಲ್ಲಿ ಆಡುವುದಿಲ್ಲ, ನಿಮ್ಮ ಪಾದದಾಣೆಯಾಗಿಯೂ ಸತ್ಯ. ಸಂತೋಷ ಆಯ್ತಲ್ಲ. ಮತ್ತೆ ಇನ್ನೀಗ ಆ ರೂಪ ಎಲ್ಲ ಎಂತದಕ್ಕೆ ಹಾಗಾದ್ರೆ? ಮತ್ತೆ ಹೀಗೆ ಇರಬಹುದಲ್ಲ? ಹೀಗೆ ಇರಬಹುದು. ನೀವು ಕಷ್ಟಪಡುವುದು ನನ್ನಿಂದ ಕಾಣುವುದಕ್ಕಾಗುವುದಿಲ್ಲ. ಅಲ್ಲ, ನಡೆದಾಡುವುದಕ್ಕೆ ಕಷ್ಟ ಆಗುತ್ತದೆ. ನಮಗಿದು ಅನಿವಾರ್ಯ. ಯಾಕೆ ಬಲ್ಲೆಯ? ನೀ ಯೋಚಿಸು. ಏನು? ನೀನು ಕೈ ಹಿಡಿದದ್ದು ಒಬ್ಬ ಭಿಕ್ಷುಕನನ್ನು. ನಾಳೆ ನಿನ್ನ ಜೊತೆಯಲ್ಲಿ ನಾನು ಉಳಿದೆ ಅಂತಾದ್ರೆ ಸಮಾಜ ಏನಂದೀತು? ಕೈ ಹಿಡಿದದ್ದು ಭಿಕ್ಷುಕನನ್ನು, ಸ್ಮರರೂಪನಾದ ಹುಡುಗ ಸಿಕ್ಕಾಗ ಭಿಕ್ಷುಕನನ್ನು ಬಿಸಾಡಿದಳು. ಒಬ್ಬ ಸುಂದರ ಪುರುಷನ ಜೊತೆಯಲ್ಲಿ ತಿರುಗಾಡ್ತಾ ಇದ್ದಾಳೆ. ಬೇಡ 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 ಬೇಡ, ಜನಾಪವಾದ ಬರ ಕೂಡದು. ಆದ್ರೂ ನೀವು ಹಗಲು ಬೇಕಾದ್ರೆ ಹಾಗೆ ಇರಿ, ರಾತ್ರಿ ಒಳ್ಳೇದು. ಈ ಪ್ರಪಂಚದ ಯಾವ ಪುರುಷರು ಕೂಡ ಹಾಗೆ ಹೆಂಡತಿಯ ಬಳಿಗೆ ಹೋಗುವಾಗ ಚಂದಾಗಿಯೇ ಹೋಗಬೇಕು. ಆದರೆ ಹೆಂಡತಿ ಮಾತ್ರ ಒಳ್ಳೊಳ್ಳೆಯ ಸೀರೆ, ಒಳ್ಳೊಳ್ಳೆಯ ಆಭರಣ ಊರಿನ ಕಾರ್ಯಕ್ರಮಕ್ಕೆ ಹಾಕಿಕೊಂಡು ಹೋಗುದು ಮಾತ್ರ. ಅದ್ಯಾಕೆ? ಅದು ಗಂಡನಿಗಾಗಿ ಗೊತ್ತಾಗಬೇಡ. ನನ್ನ ಗಂಡ ಶ್ರೀಮಂತ, ನನಗಿಷ್ಟು ತಂದು ಕೊಟ್ಟಿದ್ದಾರೆ, ಊರವರಿಗೆ ಗೊತ್ತಾಗಬೇಕಲ್ಲ. ಆಗಲಿ, ಏನಿದ್ದರೂ ಹೆಣ್ಣಿನ ಸೌಂದರ್ಯ ಗಂಡನಿಗೆ, ಗಂಡನ ಸೌಂದರ್ಯ ಹೆಣ್ಣಿಗೆ. ಹಾಗಾದ್ರೆ ಊರಿನವರಿಗೆ ಕಾಣುವುದಕ್ಕೆ ನೀವು ಪಾಪಣ್ಣ, ಮನೆಯೊಳಗೆ ಹೀಗೆ ಚಂದ್ರಸೇನ ಹೀಗೆ ಇರೋ. ಭಕ್ತನಾಗಿ ವೃತ್ತಿಯೋ ಸಿದ್ಧಯೋಗಿಯೋ ಧಾತ್ರಿಯಲ್ಲವ ಸಂಚರಿಸುವುದರಲ್ಲಿ ಅತಿಯೋ ಸಿದ್ಧಯೋಗಿಯೋ. ಉತ್ತಮನಾದಂತಹ ಶಿಷ್ಯನನ್ನು ಪಡೆಯಬೇಕು ಎನ್ನುವಂತಹ ಆಶೆ ಪ್ರತಿಯೊಬ್ಬ ಗುರುವಿಗೂ ಇರ್ತದೆ. ಹಾಗೆಯೇ ನಾನು ಕೂಡ ಒಬ್ಬ ಶಿಷ್ಯನನ್ನು ಪಡೆದೆ. ಆದರೆ ಏನು ಮಾಡೋಣ, ನಾನಿಲ್ಲದಂತಹ ಸಂದರ್ಭದಲ್ಲಿ ನಾನು ಹೇಳಿಕೊಡದಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡುವುದಕ್ಕಾಗಿ ಹೊರಟ. ಕುಪಿತನಾಗಿ ಆತನಿಗೆ ಶಾಪವನ್ನು ಕೊಟ್ಟೆ. ಹಾಗೆಂದು ಕೊಟ್ಟು ಶಿಷ್ಯನ ಶಾಪ ಎನ್ನುವುದು ಶಾಪವಾಗಿಯೇ ಉಳಿಯಬಾರದು. ಗುರುವಾದಂತಹ ನಾನು ಆತನ ವಿಮೋಚನೆಯ ಕಡೆಗೆ ಗಮನವನ್ನು ಹರಿಸಬೇಕು. ಹೇಗೆ ಎನ್ನುವ ಹಾಗೆ ಯೋಚಿಸಿದಾಗ ಮಗಧ ದೇಶದ ಅಧಿಪನಾದಂತಹ ಉಗ್ರಸೇನನ ಬಳಿಗೆ ನಾನು ತೆರಳಿದ್ರೆ ಖಂಡಿತವಾಗಿ ಶಿಷ್ಯನ ಶಾಪ ವಿಮೋಚನೆಯಾಗ್ತದೆ. ಆ ಕಡೆಗೆ ಹೋಗ್ತೇನೆ. ಉಗ್ರಸೇನನ ಪುರವಸೇನುದ ಶೀಘ್ರದಿನದಲ್ಲೂ ರೋಗಶಾಲನಕ್ಕೆ ಭಾಗ್ಯ ಭಕ್ತರ ಮಣಿಯದಿರಿದಲು ಸ್ವರ್ಗದಿಂದ ದಯಮಾಡು ನಿಲಲಾಮಾರೆ ಯೋಗಿಯವರಿಯ ಮೀಸಲ ಜನ ನಾಳೆ ನಮ ಈ ಅವತ್ತಿಗೆ ಸುರಿದು ಸಾಯಲಾರದು ಬಾಯಿ ಬಿಟ್ಟರು ಇಲ್ಲ ಬಾಲೆಯರ್ ಬರಲಿಲ್ಲ. ದಯಮಾಡು ಮೌನಿಲ ರಾಮ ಯೋಗಿ ವರಿಯ ನಿಸಲಗೆ ತಾಳೆ ನಮ ದಯಮಾಡು ಮುನಿಪ. ಮುನಿವರ, ತಮ್ಮ ಆಗಮನದಿಂದ ನನಗೆ ಸಂತೋಷವಾಯಿತು. ಶುಭವಾಗಲಿ. ನಾನೇ ಮುಂದೆ ಬಂದು ಆದರಾತಿಥ್ಯದಿಂದ ತಮ್ಮನ್ನು ಬರಮಾಡಿಸಿಕೊಳ್ಳಬೇಕಿತ್ತು. ಆದರೆ ಅದಕ್ಕೆ ಅವಕಾಶ ಇಲ್ಲದಾಗಿದೆ ಸ್ವಾಮಿ. ಕಾಲು ನೋವಿನಿಂದ ಬಹಳಷ್ಟು ಬಳಲುತ್ತಾ ಇದ್ದೇನೆ. ನನ್ನ 3 ಹೆಣ್ಣು ಮಕ್ಕಳು ದೂರದಲ್ಲೇ ನಿಂತು ನನ್ನ ಈ ಚಂದವನ್ನು ಕಾಣುತ್ತಾ ಇದ್ದಾರೆ ಸ್ವಾಮಿ. ಹೌದೇ? ಬಹುಬಗೆಯಿಂದ ಔಷಧವನ್ನು ಮಾಡಿ ಆಯಿತು, ಯಾವ ಪ್ರಯೋಜನವೂ ಆಗಲಿಲ್ಲ. ತಾವು ಪರಮೇಶ್ವರನ ಹಾಗೆ ಬಂದಿದ್ದೀರಿ, ಏನಾದರೂ ಒಂದು ಉಪಕಾರ ಮಾಡಬೇಕು ಸ್ವಾಮಿ. ಖಂಡಿತವಾಗಿಯೂ ನಿನ್ನದಾದಂತಹ ಕಾಲು ನೋವಿಗೆ ವಿಶೇಷವಾದಂತಹ ಔಷಧದ ವ್ಯವಸ್ಥೆ ನೀನು ಮಾಡಿಸಬೇಕು. ಹೇಗೆ? ಇದು ಎಷ್ಟು ಮಾಡಿದ್ದಾಯ್ತು ಸ್ವಾಮಿ. ನಮ್ಮ ಊರಿನಲ್ಲಿರುವಷ್ಟು ವೈದ್ಯರು ಬೇರೆ ಯಾವ ಊರಿನಲ್ಲೂ ಇಲ್ಲ, ಎಲ್ಲರ ಔಷಧ ಆಯ್ತು. ಆದ್ರೆ ಇದು ಊರಿನ ಔಷಧ ಅಲ್ಲ, ಮತ್ತೆ ಇದು ಲೋಕವೇ ಬೇರೆ. ಅಂದ್ರೆ ಯಾವ ಲೋಕ? ನಮ್ಮ ಭೂಲೋಕ ಅಲ್ಲ, ಮತ್ತೆ ಯಕ್ಷಲೋಕದಿಂದ ತರಿಸಬೇಕು. ಏನು ಸ್ವಾಮಿ, ನಗದೆ ಬಹಳ ಸಮಯ ಆಯ್ತು. ಯಕ್ಷಲೋಕ ಇದೆಲ್ಲ ಆಗುವಂಥದ್ದು. ಯಾಕೆ? ಅಲ್ಲಿಗೆ ಹೋಗುವುದು ಯಾರು ಸ್ವಾಮಿ? ಅದಕ್ಕೂ ಒಂದು ಕಾರಣ ಇದೆ. ಕೇವಲ ನಿನ್ನಲ್ಲೇ ಉಳಿಸಿಕೊಳ್ಳುವುದಲ್ಲ, ಸ್ವಲ್ಪ ಖರ್ಚು ಮಾಡುವುದಕ್ಕೆ ಖರ್ಚು ಮಾಡಿದ್ದೇನೆ ಸ್ವಾಮಿ. ಗಂಟು ಕೊಂಡು ಹೋಗಿದ್ದಾರೆ, ಗಂಟು ನೋವು ಇನ್ನೂ ಉಣ್ಣಾಗ್ಲಿಲ್ಲ.
ಹಾಗೆಲ್ಲ ಖರ್ಚು ಮಾಡುವುದು. ಮತ್ತೆ ನಿನ್ನಲ್ಲಿ ಬೇಕಾದಷ್ಟು ರಾಜ್ಯ ಉಂಟು, ವಿಸ್ತಾರವಾಗಿದೆ. ಅದರಲ್ಲಿ ಅರ್ಧ ಭಾಗವನ್ನು ನಾನು ದಾರೆ ಎರೆದು ಕೊಡ್ತೇನೆ ಎನ್ನುವ ಹಾಗೆ ಡಂಗುರವನ್ನು ಸಾರಿಸು. ಹಾಗಾದ್ರೆ ಖಂಡಿತವಾಗಿ ಆ ಮಹೇಂದ್ರ ನೀಲಮಣಿಯನ್ನು ತರುತ್ತಾರೆ. ಯಾರು ಯಕ್ಷಲೋಕಕ್ಕೆ ಹೋಗಿ ಮಹೇಂದ್ರ ನೀಲಮಣಿಯನ್ನು ತರುತ್ತಾರೋ, ನನ್ನ ಕಾಲು ನೋವು ಗುಣ ಮಾಡಿಸ್ತಾರೋ ಅಂಥವರಿಗೆ ಅರ್ಧ ರಾಜ್ಯವನ್ನೇ ರಾಜ್ಯದ ಸಿರಿಯ ದೊರೆತನ ಇರುವುದರಲ್ಲಿ ಹಿರಿದು ಅರಿತೆ ತಾತನ ಮನದಿರವ ಮರೆತ ನಿವಮನು ಅರಿತೆ ಅರಿತೆ ಎಷ್ಟು ಕರೆಯುವುದು ನಾನು ಆಗದಿಂದ ಅಕ್ಕ 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 ಎಂತ ಮತ್ತೆ ಇನ್ನೊಂದು ಕರೀತಿ ಬೇರೆ ಯಾರನ್ನು ಕರಿಬೇಕು ನೀನು? ಎಷ್ಟು ಹೊತ್ತಿಗೆ ನೋಡಿದ್ರು ಗಂಡ 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 ಗಂಡನ ಸೇವೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಿನಗೆ. ನಿದ್ದೆ ಮಾಡ್ಲಿಕ್ಕೂ ನೀನು ಬಿಡು. ಎಷ್ಟು ನಿದ್ದೆ ಮಾಡುವುದು? ಸ್ವಲ್ಪ ಹೊರಗಿನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಮನೆಯಿಂದ ಹೊರಗೆ ಬರ್ಬೇಕು. ಸ್ವಲ್ಪ ನಮಗೆ ಹೊರಗಿನ ಪ್ರಪಂಚ ಯಾಕೆ? ನಮಗೆ ಮನೆಯಲ್ಲಿ ಅರಮನೆಯಲ್ಲಿ ಬೇಕಾದಷ್ಟು ಉಂಟು. ಯಾರು ಹೇಳಿದ್ದು? ಎಲ್ಲ ಹೋಯ್ತಕ್ಕ, ಎಲ್ಲ ಹೋಯ್ತು. ಸರಿಯಾಗಿ ಹೇಳು ಮತ್ತೆ. ಅಕ್ಕ, ನಮ್ಮ ತಂದೆಯವರ ಕಾಲು ಸರಿ ಇಲ್ಲ. ಕಾಲು ಕಾಲು ಹೋಗಿದೆ, ಒಂದು ಕಾಲು. ಹೌದು ಹೌದು ತಾನೇ. ಆ ಕಾಲು ಗುಣ ಆಗ್ಬೇಕಾದ್ರೆ ಡಂಗುರ ಬಾರಿಸಿದ್ದಾರೆ. ಕಾಲು ಗುಣ ಆಗ್ಬೇಕಾದ್ರೆ ಡಂಗುರ ಬಾರಿಸಿ ತಂದೆಯವರು ಬಾರಿಸಿದ್ದಾರೆ ಡಂಗುರ. ಏನು? ಯಾರು ಮಹೇಂದ್ರ ನೀಲಮಣಿಯನ್ನು ತರ್ತಾರೋ ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ತಾರಂತೆ. ಮಹೇಂದ್ರ ನೀಲಮಣಿಯನ್ನು ತರುವವರಿಗೆ ನಾನು ಹಾಗಾದ್ರೆ ಹೋಗಿ ಬರ್ತೇನೆ. ಎಲ್ಲಿಗೆ? ಮಾವನ ಮನೆಗೆ ಹೋಗುದಾ? ಮಣಿ ತರ್ಲಿಕ್ಕೆ. ಅದೇನು ಇಲ್ಲಿ ಉಂಟಾ? ಮತ್ತೆ ಅದು ಇಲ್ಲಿಲ್ಲ ಅಕ್ಕ. ಮತ್ತೆ ಇಲ್ಲಿರ್ತಿದ್ರೆ ನಿನ್ನಲ್ಲಿ ಹೇಳ್ತಿದ್ದು, ನಾನೇ ಹೋಗ್ತಿರ್ಲಿಲ್ವಾ? ಅರ್ಧ ರಾಜ್ಯ ನಿನಗೆ. ಅದು ಇಲ್ಲಿಲ್ಲ ಅಕ್ಕ. ಮತ್ತೆ ಇರುವುದು ಯಕ್ಷಲೋಕದಲ್ಲಿ. ಹೇಗಾದ್ರೂ ಅದನ್ನು ಹೋಗಿ ತರ್ಬೇಕು. ಯಾರು ತರುವುದು? ಈಗ ನಮ್ಮಿಂದ ಆಗ್ತದ? ನಮಗೆ ಅರ್ಧ ರಾಜ್ಯ ಬೇಕು. ಕಾಲು ನೋವು ಗುಣ ಆಗಿದ್ರು ಚಿಂತೆ ಇಲ್ಲ. ಇನ್ನೊಂದು ಕಾಲ ಆ ಮುದುಕಂದು ಯಾವಾಗ ಹೋಗುದು ಅಂತ ನಾನು ಕಾಯ್ತಾ ಇದ್ದೆ. ಈಗ ಮಣಿ ಬೇಕಲ್ಲ, ಏನು ಮಾಡುವುದಕ್ಕ? ಇವರಲ್ಲಿ ಹೇಳಬೇಕು. ಯಾರಲ್ಲಿ? ಯಾವತ್ತೂ ಅರಮನೆಯಲ್ಲಿ ಇರುವುದಿಲ್ಲ. ಅವನ ಜೊತೆ ತಿರುಗಾಡುದು. ಆ ದೂತ ಇದ್ದಾನಲ್ಲ, ಹೌದು, ಎಲ್ಲ ಹಾಳು ಮಾಡುದು ಅವನೇ. ದೂತ ಬೇಗ ಬಾ. ಎಲ್ಲಿದ್ದಾರೆ? ಇವರೆಲ್ಲಿದ್ದಾರೆ? ಅವರು ಸ್ವಲ್ಪ ತಗೊಳ್ತಾ ಇದ್ದಾರೆ. ಕರಿ ಬೇಗ ಕರಿ. ವಿಶ್ರಾಂತಿ ತಗೊಳ್ತಾ ಇದ್ದಾರೆ. ಬೇಗ ಕರಿ. ಇವರೇ ಅರಮಿತಿ ಕಾಲಮಿತಿ. ನಾವು ಹೇಳುದನ್ನು ಕೇಳುವುದೇ ಇಲ್ಲ. ಸ್ವಲ್ಪ ಅವ ಹೇಳಿದನ್ನು ಕಿವಿಯೇ ಕೇಳು ಇಲ್ಲಿವರೆಗೆ. ಅವ ಹೇಳಿದಾಗೆ ಇನ್ನೊಂದು ಒಬ್ಬಂತು ಕರೆದದ್ದು ಅಂತ. ಹೌದಾ? ಹೆಂಡತಿ ಅಂದಿರು ಕರೆದದ್ದು. ಹೊತ್ತು ಬೇಕ ಬರ್ಲಿಕ್ಕೆ. ಯಾರ ಹೆಂಡತಿ? ಆಗದಿಂದ ನಾನು ಕರೀತಾ ಇದ್ದೇನೆ. ಅಮ್ಮ ಹೆಂಡತಿ ಹತ್ರ ಮಾತಾಡ್ಲಿಕ್ಕೆ ಇವರ ಹೆಂಡತಿ ಅಲ್ಲ. ಇವರ ಹೇಳಲಿಕ್ಕೆ ಆಗುದಿಲ್ವೇ? ಅರಮಿತಿ ಕಾಲಮಿತಿ ಅವರೇ. ಯಾವನ ಮಿತಿ ಉಂಟಲ್ಲ, ದೇವರು ದೊಡ್ಡವ. ಈಗ ಗೊತ್ತಾದ್ರಿಂದ ಆಯ್ತು. ಬೆಳಿಗ್ಗೆ ಆದ್ಮೇಲೆ ಗೊತ್ತಾಗ್ತಿದ್ರು. ಏನು ಅಷ್ಟು ತಲೆ ಕಟ್ಟವರು ನಾವು? ನಿನ್ನದೆಂತದ್ದು? ಎಂತ ವಿಷಯ ಹೆಚ್ಚಾಗಿದೆ. ಮತ್ತೆ ಅವನ ಜೊತೆ ಸೇರಿ ಎಲ್ಲ ಹಾಳಾಗಿದ್ದೀರಿ ನೀವು. ಅವ ಹಾಳು ಮಾಡುದು ನಿಮ್ಮನ್ನು. ಹೆಂಡತಿ ಪ್ರಾಣ ಹೆಂಡತಿ ಅಂತ ಆಗುವಾಗ ಹೆಂಡವೇ ಅತಿ ಆಗುದು. ಏನು ಮಾಡುದು ನಮಗೆ ಗೊತ್ತಷ್ಟೇ. ಈಗ ಡಂಗುರ ಸಾರಿದ ನಿಮಗೆ ಕೇಳಿಲ್ವಾ? ಯಾರು ಎಂತ ತಂದೆಯವರು ಡಂಗುರ ಸಾರಿಲ್ವಾ? ಯಾಕಂತೆ? ಅವರ ಕಾಲು ನೋವು ಗುಣ ಆಗಬೇಕಾದ್ರೆ ಯಕ್ಷಲೋಕದಿಂದ ಮಹೇಂದ್ರ ನೀಲಮಣಿಯನ್ನು ತರಬೇಕಂತೆ. ತರಲಿ, ನಮಗೇನು? ತಂದವರಿಗೆ ಅರ್ಧ ರಾಜ್ಯ ಸಿಗ್ತದಂತೆ. ಹೋಗ್ಲಿ, ಅರ್ಧ ಅಲ್ಲ. ಅವರಿಬ್ಬರು ಅರ್ಧಕ್ಕೆಲ್ಲ ಹೋಗುದಿಲ್ಲ, ಇಡೀ ಸಿಕ್ಕಿದ್ರೆ ಬಿಡುದಿಲ್ಲ. ನೀನು ಕಲಿಸಿದ್ದು ಹಾಗಲ್ಲ. ನಮ್ಮದು ರಾಜ್ಯ ಹೋಯ್ತು. ಹಾಗಾಗಿ ಯಕ್ಷಲೋಕದಿಂದ
ನಾವು ಕೈ ತಪ್ಪದ ಹಾಗೆ ನೋಡಿಕೊಳ್ಳುವಂತಹ ಹೊಣೆ ನಮಗಿದೆ. ನಾನು ಈಗಲೇ ಯಕ್ಷಲೋಕವನ್ನು ಸೇರ್ತೇನೆ, ಮಹೇಂದ್ರ ನೀಲಮಣಿಯನ್ನು ತರ್ತೇನೆ. ಯಾರಾದರೂ ಎದುರಿಸುವುದಕ್ಕೆ ಬಂದ್ರೆ ನನಗೆ ನಮಗೆ ಚಿಂತೆ ಇಲ್ಲ ಸ್ವಾಮಿ. ಹೇಳು, ಗಂಡನಲ್ಲಿ ಹೇಳು. ನಿನಗೆ ಬೇಡ ಅರ್ಧ? ನೀನು ಹೋಗುದಿಲ್ಲ, ಗಂಡ ಹೋಗ್ತೀರಲ್ವಾ? ಸ್ವಲ್ಪ ಕೂಡ ಸಿಗಲಿಲ್ಲ, ಕೊಡುವುದಿಲ್ಲ. ಅರ್ಧ ನಮಗೆ ನಾನು ಹಾಗೆ ತಿಳ್ಕೊಂಡದ್ದು. ಅವರು ಹೋಗಿ ಅವರು ತಂದ್ರೆ ನನಗೆ ಕೂಡ ಸಿಗ್ತದಂತೆ. ಹೌದಾ? ಆದ್ರೆ ಅವು ಏನು ಹೇಳಿದ? ಅವರು ತಂದ್ರೆ ನನಗೆ ಅರ್ಧ ಕೊಡುವುದಿಲ್ಲಂತೆ. ನೀವೇ ಹೋಗ್ಬೇಕು. ಕೊಡುವುದಿಲ್ಲ, ಅವರಿಂದ ಮುಂದೆ ಹೋಗ್ಬೇಕು. ನೀನು ಚಿಂತೆಯನ್ನು ಮಾಡಬೇಡ. ಈ ಕೂಡಲ ಯಕ್ಷಲೋಕಕ್ಕೆ ಹೋಗ್ತೇನೆ. ಆ ಕುಬೇರನಲ್ಲಿ ಇದ್ದಂತಹ ಮಹೇಂದ್ರ ನೀಲಾಮಣಿಯನ್ನು ಮಾವಿನಕಾಯಿ ನಾಲ್ಕೈದು ಕಿತ್ತು ತರುವ ಒಂದು ಮಾಲೆಗಾದ್ರೆ ಆಗ್ತದೆ ಮಣಿ. ಅಲ್ಲ, ಬೇಕಾದದ್ದು ಅದೇ ಅಲ್ಲ, ಅದು ಮಣಿ ಅಲ್ಲಿ ಒಂದೇ ಇರುವುದು. ಅದನ್ನ ನಾನು ತರ್ತೇನೆ ಅಂತ ನೀನು ಚಿಂತೆ ಮಾಡ್ಬೇಡ. ಆಯ್ತಾ? ನನಗೆ ಬರ್ಬೇಕಲ್ಲ, ಬೇಗ ಹೋಗ್ಬೇಕು. ನಿಮ್ಮ ಪ್ರಯಾಣಕ್ಕೆ ಶುಭ ಆಗಲಿ. ಇವರ ಜೊತೆಗೆ ಯಾರು ಹೋಗುದು? ಯಾರ್ಯಾರು ಯಾಕೆ ನೀನು ಆಗ್ಬೋದು? ನಾನು ಬರುದಿಲ್ಲ. ಯಾವಾಗ ನಾವಿರ್ತೇವೆ ನಿಮ್ಮ ಜೊತೆಯಾಗಿ? ನಿಮಗೆ 4 ದಿವಸ ಆದ್ರೂ ನೆಮ್ಮದಿ ಬೇಕಾ? ಬಿಟ್ಟು ಬನ್ನಿ. ನಾವೇನ್ ಮಾಡಿದ್ದೇವೆ ಈಗ? ಅಲ್ಲ, ಮತ್ತೆ ಮಣ್ಣಿ ಸಿಕ್ಕಿದ ಮೇಲೆ ನೆಮ್ಮದಿ ಇರುವುದಿಲ್ವಾ? ನೀವು ಜೊತೆಯಾಗಿ ಹೋಗಬೇಕು. ಅವರಿಗೆ ಬೇಕಾದದನ್ನು ತಿನ್ನುವುದಕ್ಕೆ, ಕುಡಿಯುವುದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಬೇಕು. ತಿನ್ನುವುದಕ್ಕಾದ್ರೂ ಮರೆತೇನು, ಕುಡಿಯುವುದಕ್ಕೆ ನಾನು ಮರಿಲಿಕ್ಕೆ ಹೀಗೆ ಇರ್ಬೇಕು. ಆಯ್ತಾಯ್ತು, ಹೋಗ್ಬೇಕು. ಆಯ್ತು, ಹೋಗಿ ಬೇಗ ಹೋಗಿ. ಹೇಗೂ ಅವರ ಮನಸ್ಸಿಗೆ ತೃಪ್ತಿ ಆಗುವಾಗೆ ನಾವು ಮಾತಾಡಿದ್ದೇವೆ. ಯಕ್ಷಲೋಕ ಎಲ್ಲೋ ಮಣಿಯಲ್ಲೋ ನೋಡುವ ಎಲ್ಲಾದ್ರೂ ಮಗಧ ರಾಜ್ಯದ ಕಡೆಯಿಂದ ಅಂದ್ರೆ ನಾವು ಅವತ್ತು ಬರುವಾಗ ನಮ್ಮ ಅಪ್ಪನಿಗೆ ಕಾಲು ನೋವಾಗಿತ್ತಲ್ಲ ಗುಣ. ನಾನು ನಿರಪರಾಧಿ ಗುಣ, ನಾನೇನು ತಪ್ಪು ಮಾಡಲಿಲ್ಲ ಗುಣ. ಅಯ್ಯೋ, ನಿಮ್ಮನ್ನು ನೋಯಿಸುವುದಕ್ಕೆ ನಾನು ಮಾತಾಡಿದ್ದಲ್ಲ.
ಅಂತೂ ಅವತ್ತು ಅಪ್ಪನಿಗೆ ಕಾಲು ನೋವದ್ದು ಹೌದಾ? ತುಳಿಯುವುದಕ್ಕೆ ಬೇಕಾಗಿ ಬಂದ್ರು, ಕಾಲು ಮುರಿದು ಹೋಯ್ತು. ಆ ಕಾಲು ನೋವು ಗುಣ ಆಗ್ಲಿಲ್ಲಂತೆ. ಹೌದಾ? ಹೌದಪ್ಪ. ಓ ದೇವರೇ, ಎಲ್ಲಿಯ ಪಂಡಿತರು ಬಲ್ಯರೆಲ್ಲ ಬಂದು ಔಷಧಿ ಮಾಡಿದ್ರು ಗುಣ ಆಗ್ಲಿಲ್ಲ. ಮಾಡಿದುಂಡ ಮಹಾರಾಯ. ಅಯ್ಯೋ, ಆದ್ರೆ ಈಗ ಹಾಗಲ್ಲ, ದೇವರು ಕಣ್ಣು ಬಿಟ್ಟಿದ್ದಾರೆ. ಅಂದ್ರೆ ಗುಣ ಆಗೋದಕ್ಕೊಂದು ದಾರಿ ಸಿಕ್ಕಿದೆ. ಯಾವುದು? ಯಾರೋ ಒಬ್ರು ಯೋಗಿಗಳು ಬಂದ್ರಂತೆ, ಬಂದವರು ಆಡಿದ್ರಂತೆ. ಮಹೇಂದ್ರ ನೀಲಮಣಿಯನ್ನು ಯಕ್ಷಲೋಕದಿಂದ ತಂದು ತಂದೆಯವರ ಕಾಲಿಗೆ ಮುಟ್ಟಿಸಿದ್ರಂತಾದ್ರೆ ಕಾಲು ಬೇನೆ ಗುಣ ಆಗುತ್ತದಂತೆ. ಹೌದಾ? ಹಾಗಲ್ಲಪ್ಪ, ಯಾರಾದ್ರೂ ಪುಣ್ಯಾತ್ಮರು ಹೋಗಿ ಆ ಮಣಿಯನ್ನು ತಂದು ನಿನ್ನ ತಂದೆಯ ಕಾಲಿಗೆ ತಾಗಿಸಿ ಕಾಲು ಗುಣ ಆಗ್ಲಪ್ಪ, ನಾನು ಪ್ರಾರ್ಥನೆ ಮಾಡ್ತೇನೆ ದೇವರಲ್ಲಿ. ಹೌದು, ಅಷ್ಟು ಮಾಡಿದವರಿಗೆ ಇಲ್ಲಿ ಗುಣ ಆಗುತ್ತದೆ. ಅಷ್ಟು ಕೆಲಸ ಮಾಡಿದವರಿಗೆ ಏನಂತ ಬೇಡವಾ? ದುಡಿದವರಿಗೆ ಸಂಬಳ ಕೊಡಬೇಡ. ಮತ್ತೆ ಸಾಮಾನ್ಯವಾದದನ್ನಲ್ಲ, ಮತ್ತೆ ಅರ್ಧ ರಾಜ್ಯವನ್ನೇ ಕೊಡುತ್ತೇನೆ ನೀಲಮಣಿಯನ್ನು ತಂದವರಿಗೆ. ಹೌದಾ? ಗುಣ ಏನು? ನಿನ್ನ ತಂದೆ ಅರ್ಧ ರಾಜ್ಯ ಗೋಯಿಂದ. ಎಂತದ ಕಾಮ? ಆಹಾ, ಯಾರ್ಯಾರಲ್ಲ, ಮತ್ತೆ ನನ್ನ ಅಕ್ಕನ ಗಂಡಂದಿರು ಹೊರಟಿದ್ದಾರೆ. ಹೌದಾ? ಮಣಿ ಬಂದಾಯ್ತು, ತಂದೆಯ ಕಾಲು ಗುಣ ಆಗಿ ಆಯ್ತು. ಅವರು ಭಯಂಕರ. ಅವರು ಊಟ ಮಾಡ್ಲಿಕ್ಕಾದಾರ ಅಷ್ಟೇ. ಅವರದ್ದು ಯೋಗ್ಯತೆ ಏನಂತ ನನಗೆ ಗೊತ್ತಿದೆ. ಅವರಿಂದ ಆಗುವಂತದ್ದೆಲ್ಲ ಯಾರಿಂದಲೂ ಆಗುವುದಿಲ್ಲ. ಬಿಡುವ ವಿಚಾರ ಇಲ್ಲ 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 ಇಲ್ಲ, ಉಳಿದವರಿಂದ ಆಗ್ಲಿಕ್ಕಿಲ್ಲ. ಉಳಿದವರಿಂದ ಅಂದ್ರೆ ನಿಮ್ಮಿಂದ ಆಗುತ್ತದೆ. ಯಾರು? ನೀವು ಯಕ್ಷರ ನಗಾಡುದು ನೋಡು. ನಗಾಡುದಲ್ಲ, ನಿನ್ನ ಮಾತು ಕೇಳಿದ್ರೆ ಹೆಣ ಕೂಡ ನಗಾಡ್ಬೋದು. ಎಂತದಕ್ಕೆ ಅಂತ ವಿನೋದ ಎಂತದೆ? ಒಂದು ಮನೆಯಿಂದ ಮತ್ತೊಂದು ಮನೆಗೆ ಭಿಕ್ಷೆ ಎತ್ತುದಕ್ಕೆ ನಾನು ಹೋಗುವ ಪಾಡು ಕಂಡ್ರೆ ಉಂಟಲ್ಲ, ಏನು ಮಾಡೋಣ ಅಂತ. ಯಕ್ಷಲೋಕ ಅಂದ್ರೆ ನಿನ್ನ ಅತ್ತೆ ಮನೆ ಅದು. ಅಲ್ಲಿ ಯಕ್ಷಲೋಕ ಇಲ್ಲಿ, ಭೂಲೋಕ ಇಲ್ಲಿ. ನೀವು ಉಳಿದವರ ಹತ್ರ ಈ ಮಾತು ಹೇಳಿ ನನ್ನಿಂದ ಆಗುದಿಲ್ಲ, ಕೂಡುದಿಲ್ಲ ಅಂತ ಹೇಳಿಕೊಂಡು ನೀವೇನು ನಿಮ್ಮ ಗುಟ್ಟೇನು ಅಂತ ನನಗೆ ಗೊತ್ತುಂಟೇನು? ಎಂತದ ನನಗೆ ಅರ್ಥ ಆಗುದಿಲ್ಲ. ನೀವು ರಾಜಕುಮಾರ ಕಾಮರೂಪ ವಿದ್ಯೆಯಿಂದ ಯಾವ ಪ್ರಾಣಿ ಪಕ್ಷಿಗಳ ರೂಪ ಬೇಕಾದ್ರೆ ಧರಿಸಿಕೊಳ್ತೀರಿ, ಎಲ್ಲಿಗೆ ಬೇಕಾದ್ರೆ ಹಾರ್ತೀರಿ. ನಿಮ್ಮ ಗುಟ್ಟು ನನಗೆ ಗೊತ್ತುಂಟೇನು? ಅದಕ್ಕೆ ಹೇಳುವುದು, ಎಂತದು? ಹೆಂಡತಿಯಲ್ಲಿ ಗಂಡನಿಗೆ ಅಷ್ಟೇ ಪ್ರೀತಿ ಇದ್ದರು ಎಲ್ಲ ಗುಟ್ಟು ಹೆಂಡತಿಗೆ ಕೊಡಬಾರ್ದು ಅಂತ ಈಗ ಗೊತ್ತಿದ್ದ ಕಾರಣ ಹಾಗೆ ಹಾಗೆ. ಹೆಂಡತಿಯಲ್ಲೇ ಗಂಡನಾದವನು ಎಲ್ಲಾ ಗುಟ್ಟನ್ನು ಹೇಳಲೇಬೇಕು. ಹಾಗೆ ಆದ್ರೊಂದು ಏನು, ಅವನ ಹೆಂಡತಿಯಲ್ಲೇ ಹೇಳಬೇಕು, ಪಕ್ಕದ ಮನೆಯವನ ಹೆಂಡತಿ ಹತ್ರ ಹೇಳಬಾರ್ದು. ಬಡಿಯುವುದಿಲ್ವ? ಹಾಗಲ್ಲ. ಗಂಡನಿಗೆ ಎಷ್ಟು ಉದ್ಯೋಗ, ಗಂಡನ ಸಂಪಾದನೆ ಎಷ್ಟು, ಗಂಡನ ಸಾಲ ಎಷ್ಟು, ಆ ಗುಟ್ಟನ್ನೆಲ್ಲವನ್ನ ಹೆಂಡತಿ ಹತ್ರ ಹೇಳಿದ್ರೆ ಮನೆ ಸರಿ ನಡೀತದೆ. ಹೌದು, ಗಂಡನಿಗೆ ಖರ್ಚಿಗೆ ಬೇಕು ಅಂತ ಆದ್ರೆ ಹೆಂಡತಿಯ ಬಳಿ ಒಂದು ತಲೆ ತುರಿಸಿತ್ತು, ಅದು ಉಳಿತಾಯ. ಇರ್ಲಿ, ನನಗೆ ಗೊತ್ತಾಯ್ತು. ಅರ್ಧ ರಾಜ್ಯ ಸಿಕ್ಕಿದ್ರೆ ಒಂದು ಸಣ್ಣ ಮಟ್ಟದ ಮಹಾರಾಣಿ ಆಗುವ ಒಂದು. ಇಲ್ಲ, ಯಾವ ರಾಜ್ಯದ ಅಪೇಕ್ಷೆಯೂ ನನಗಿಲ್ಲ. ನಮ್ಮ ನೆವನದಿಂದಲಾಗಿ ತಂದೆಗೆ ಕಾಲು ನೋವಾದದ್ದು. ಅದು ಹೌದೇ? ಕಾಲು ನೋವು ಗುಣ ಆದ್ರೆ ನಮಗೆ ತಂದೆಗೆ ನಮ್ಮ ಮೇಲೆ ಪ್ರೀತಿ ಹೊಕ್ಕಿತಲ್ಲ. ಈಗ ಯಾರು ಹೇಳಿದ್ಯಾರದು? ಯಾರು? ಸಿದ್ಧ ಯೋಗಿಗಳಂತೆ. ಸಿದ್ಧ ಯೋಗಿಗಳಂದ್ರೆ ಬೇರೆ ಯಾರು ಅಲ್ವೇ? ನನ್ನ ಗುರುಗಳು. ಅವ್ರಿಗೆ ಎಲ್ಲಿಂದಲೇ ಒಂದು ನಮಸ್ಕಾರ. ಅರ್ಥ ಆಯ್ತು ಗುಣ. ಏನು? ನನ್ನ ಕೈಯಿಂದಲೇ ಈ ಘನ ಕಾರ್ಯವನ್ನು ಮಾಡಿಸಬೇಕೆಂಬಾಗತ್ತೆ. ಗುರುಗಳು ಮನ ಮಾಡಿದ ಹೌದು ಅಂತ ಆದ್ರೆ ಬಿರುವುದಕ್ಕೆ ಸಾಧ್ಯವಿಲ್ಲ. ಹೊರಡುತ್ತೇನೆ. ಆದ್ರೆ ಒಂದು, ಮುಂದೆ ಇರುವ ತುಳಸಿ ಗಿಡ ನೋಡ್ತಾ ಇರು. ಹೋದಂತೆ ನನ್ನ ಪಾಲಿಗೆ ಕಷ್ಟ ಬಂತುದಾದ್ರೆ ಅದು ಬಾಡಿ ಹೋಗುತ್ತದೆ. ನಳನಳಿಸ್ತಾ ಇದ್ರೆ ಹೌದು ಅಂತಾದ್ರೆ ನಿನ್ನ ಗಂಡ ಸುಖವಾಗಿ ಹೋಗಿ ಬರ್ತೇನೆ ಅಂತ ಭಾವಿಸಿಕೋ, ಹೋಗು. ಆ ಮಂಗಳ ಗೌರಿಯನ್ನೇ ಧ್ಯಾನಿಸುತ್ತಾ ಇರ್ತೇನೆ. ನಿಜ ರೂಪದಲ್ಲಿ ಯಕ್ಷಗಾನ ಹೋಗ್ತೇನೆ. ಗುಣಸುಂದರಿಯನ್ನು ಸಮಾಧಾನ ಪಡಿಸಿದೆ. ನಿಜ ರೂಪವಂತಿದ್ದೇನೆ. ನೇರವಾಗಿ ಯಕ್ಷದೋ ಲೋಕದತ್ತ ಪಯಣಿಸ್ತೇನೆ.
ಈ ಪ್ರದೇಶಕ್ಕಾಗಿರಬೇಕು. ಮಾನವರ ವಾಸನೆ ಮೂಗಿಗೆ ಬಳಿಯುತ್ತಾ ಇದೆ. ಯಾರು ಏನು ಎಂಬ ಹಾಗೆ ಹುಡುಕ ಏನು ಪರಮಾಶ್ಚರ್ಯವಾಗುತ್ತಾ ಇದೆ. ಇದು ಯಕ್ಷಲೋಕ. ಸರಿ, ಇದ್ದಕ್ಕಿದ್ದ ಹಾಗೆ ಮಾನವ ಮೇಲಾಡಿಕೊಂಡು ಬರ್ತಾ ಇದ್ದಾನೆ. ಯಾರು ನೀನು? ಯಾಕಾಗಿ ಬಂದಿದ್ದಿ? ಬಂದಂತ ಉದ್ದೇಶ ಕೀರ್ತಿ ಮುಖಗಳಂತೆ ಯಕ್ಷಖಂಡದಲ್ಲಿ ನಿಮ್ಮ ಎರಡು ಮುಖ, ಒಂದು ಸಿಂಹ ಮುಖ ಮತ್ತೊಂದು ಮಸಾಲೆ ಮುಖ. ಏನಾದರೂ ಸುಖ ಆದೀತು ಈ ಮುಖದಿಂದ ಅಂತ ಭಾವಿಸಿದ್ರೆ ತಡೆಯುತ್ತಾ ಇದ್ದೀರಿ. ಉದ್ದೇಶ ಬಿಟ್ಟು ಬಂದಿದ್ದೇನೆ. ಬೇಕಾಗಿರುವುದು ನೀಲ ಮಹೇಂದ್ರ ಮಣಿ. ನಿಮ್ಮ ಒಡೆಯನಿಂದ ಪಡೆದು ನನ್ನ ಮಾವಯ್ಯನ ಕಾಲು ಗುಣವಾಗುವುದಕ್ಕೆ ಬೇಕು. ಹಾಗಾಗಿ ಒಳ ಪ್ರವೇಶಕ್ಕೆ ಅವಕಾಶ ಕೊಡ್ತೀರೋ ಮಾಡಿಕೊಳ್ಳಲು. ಅದು ಅಲ್ಲದೆ ವಿಶೇಷವಾದ ಮಣಿಯ ಅಪೇಕ್ಷೆಯನ್ನು ಹೊಂದಿದ್ದೀಯ. ನಿಜ. ಏನು ಜೀವದ ಆಸೆ ಇಲ್ವ ನಿನಗೆ? ಜೀವದ ಆಸೆ ಬಿಟ್ಟಾದರೂ ಪಡೆದೇನು. ಹೌದು. ಯಾಕಾಗಿ ಮಣಿ? ನನ್ನ ಮಾವನ ಕಾಲು ಗುಣ ಆಗುವುದಕ್ಕೆ. ಮತ್ತು ಮಾಡು, ಇಲ್ಲದಿದ್ರೆ ಬೆನ್ನು ಪುಡಿ ಮಾಡ್ತೀನಿ.
ನಾನಪ್ಪ ಕುಬೇರ ಮಹಾಶಯ, ಅವರ ಪ್ರೀತಿಯ ಮಗಳು ರೂಪಿಣಿ ಎನ್ನುವ ಹಾಗೆ ನನ್ನ ಹೆಸರು. ಯಕ್ಷಗಣದ ಹೊಣೆಗಾರಿಕೆಯನ್ನು ನನ್ನ ಅಪ್ಪ ನನಗೆ ಕೊಟ್ಟವರಿದ್ದಾರೆ. ಆದರೆ ಸಂತೋಷದಲ್ಲಿರುವಂತಹ ವೇಳೆ ಚಾರಕರು ಬಂದು ದೂರನ್ನಾಡಿದ್ದಾರೆ. ಯಾರೋ ಮಾನವ ಬಂದಿದ್ದಾನೆ, ನೋಡಬೇಕು, ನಡೆಸಲಿ. ಅಂತಿಂತವರಿಗೆಲ್ಲ ಈ ಯಕ್ಷಲೋಕವನ್ನು ಪ್ರವೇಶ ಮಾಡುವುದಕ್ಕಾಗುವುದಿಲ್ಲ. ಪ್ರವೇಶ ಮಾಡುವವರು ಯಾರು? ಏನಾದ್ರೂ ಪುಣ್ಯ ಸಂಪಾದನೆ ಇದ್ದರೆ ಮಾತ್ರ ಅವಕಾಶ. ವಿದ್ಯಾ ಸಂಪನ್ನತೆಯಿಂದ ಬಂದಿದ್ದೇನೆ. ಆಗಲಿ, ಒಳ್ಳೆಯದು. ಪ್ರವೇಶ ಮಾಡಿದ್ದು ತಪ್ಪಲ್ಲ, ಆದ್ರೆ ನೀನು ಮಾಡಿದಂತಹ ಕಾರ್ಯ ಆಶ್ಚರ್ಯವೆನಿಸುತ್ತಾ ಇದೆ. ಏನು? ನಮ್ಮ ದ್ವಾರಪಾಲಕರು ಸಿಂಹಮುಖ ಮತ್ತು ಮಕರಮುಖ ಈರುವರ ಜೊತೆ ಹೋರಾಟವನ್ನು ಮಾಡಿದೆ. ಪರಿಣಾಮ ಅವರಿಗೆ ಮೋಕ್ಷವನ್ನು ಕೊಟ್ಟೆಯಂತೆ. ನಿನ್ನಿಂದಲೇ ಅವರಿಗೆ ಶಾಪ ಅಂತ, ನಿನ್ನ ಅಪ್ಪನಿಂದಲೇ ಅವರಿಗೆ ಶಾಪ ಅಂತ ವರ್ತಮಾನ ಇತ್ತು. ಹೌದು, ನನ್ನ ಬಾಣದಿಂದ ಶಿವ ಕೊಡಿಸಿದ ಅಷ್ಟೇ. ಹಾಗಾದರೆ ಇಷ್ಟು ಸಾಮರ್ಥ್ಯ ಇದ್ದವ ನೀನು ಯಾರು? ಯಾಕೆ? ಏನು? ಇಂದು ಸನ್ನದ್ಧೆಯಾಗಿ ಬಂದಿದ್ದಿ. ಇನ್ನು ಮುಂದೆ ನಿಂತವ ಸಾಮಾನ್ಯನಲ್ಲ. ವರ್ತಮಾನ ಕಾಲದಲ್ಲಿ ಭೂತಳದಲ್ಲಿ ಮೆರೆಯುವುದಕ್ಕಾಗಿ ಹುಟ್ಟಿ ಬೆಳೆಯುತ್ತಾ ಇರುವ ಚಂದ್ರಸೇನ ನಾಮಾಂಕಿತ ಇಲ್ಲಿಯವರೆಗೆ ಪಯಣ ನೀಲಮಹೇಂದ್ರ ಮಣಿಯ ಪಡೆಯುವ ಉದ್ದೇಶ ಸಾಮದಿಂದಲೇ ಪಡೆಯುತ್ತೇನೆ ಅಂತ ಬಂದೆ. ನನ್ನ ಮಾವನಿಗಾದಂತಹ ತೊಂದರೆ ಗುಣಪಡಿಸುವುದಕ್ಕೆ ಶಿವಯೋಗಿಗಳ ನಿರೂಪ, ಹಾಗಾಗಿ ಗುರು ನಿರೂಪವನ್ನು ಹೊತ್ತು ಇಲ್ಲಿಗೆ ಬಂದಿದ್ದೇನೆ. ಯುದ್ಧ ನಮ್ಮ ಉದ್ದೇಶ ಅಲ್ಲ. ನೀವು ಪ್ರೀತಿಯಿಂದ ಕೊಟ್ರೆ ನಾ ಅದನ್ನು ಪಡ್ಕೊಂಡು ಹೋಗುತ್ತೇನೆ. ಕೊಡು. ನೆಲ ಕುಸಿಯುವ ಇದಲ್ಲ, ಸ್ತ್ರೀ ಕುಸಿಯ ಸಂಸ್ಕಾರವಿಹುದು. ಸಂಸ್ಕಾರ ಉಂಟು ನನಗೆ, ಅದು ನಿನ್ನ ಕಲಿಯಬೇಕಾದ ಅವಶ್ಯಕತೆ ಇಲ್ಲ. ಫಲ ಕುಸಿಯ
ಕಾರ್ಯಗಳನ್ನು ಮಾರ್ಗ ಮಧ್ಯದಲ್ಲಿ ಖಂಡಿಸುತ್ತಾ ಇರುವೆ. ನನ್ನ ಸಾಮರ್ಥ್ಯ, ನಿನ್ನ ಸಾಮರ್ಥ್ಯ ಅಷ್ಟೇ. ನಾವು ಒಳಗಿದ್ದ ಒಳಗೆ ಇದ್ದದನ್ನು ತೆಗೆಯಲಿಲ್ಲ, ಈಗ ಹೊರಗೆ ತೆಗೆದಿದ್ದೇನೆ. ರುದ್ರ ಶಕ್ತಿ ಯಕ್ಷಲೋಕವನ್ನು ಸೇರಿ ವಿಕ್ರಮವನ್ನು ಮೆರೆದೆ ದ್ವಾರದಲ್ಲಿ ನಿಲ್ಲಿಸಿದಂತಹ ವೀರರು, ಶಾಪಗ್ರಸ್ತರಾದಂತಹ ಯಕ್ಷರಾಕ್ಷಸರು ಅವರ ಶಾಪವನ್ನು ಕಳೆದೆಯಂತೆ ಶಿವಕಾರುಣ್ಯ ಒಳ ಪ್ರವೇಶಿಸಿ ನನ್ನ ಪಾಲಿತ ಪುತ್ರಿಯಾದಂತಹ ರೂಪಿಣಿಯನ್ನು ದಿಸಗಡಿಸಿದೆ. ಮಗಳನ್ನೊಂದು ಒಳ್ಳೆ ಬೆಳೆಸಿದ್ದಿ. ಹರದ ಶಕ್ತಿಯನ್ನು ಪ್ರಯೋಗಿಸಿರುವೆನು ಎನ್ನುವುದನ್ನು ನಾ ಮನಗಂಡೆ. ಹಾಗಾಗಿ ಅದನ್ನು ಶಮಿಸಿದವನು ನಾನು. ಈ ಕಾಲಕ್ಕೆ ನನ್ನಲ್ಲಿಯೇ ಮಲೆತು ನಿಲ್ಲುವುದಕ್ಕೆ ಮುಂದುವರಿದೆ. ಅಯ್ಯ, ಏನು ನಿನ್ನ ವರ್ಚಸ್ಸನ್ನು ನೋಡುವಾಗ, ನಿನ್ನದ್ದಾದಂತಹ ದಿಟ್ಟತೆಯನ್ನು ಗಮನಿಸುವಾಗ ನೀನು ಅಸಾಮಾನ್ಯ ಎನ್ನುವುದೇ ಸ್ಪಷ್ಟ. ಸರಿ, ಸಶರೀರವಾಗಿ ಈ ಲೋಕವನ್ನು ಸೇರಬೇಕಿದ್ರೆ ವಿಶೇಷವಾದಂತಹ ಸಿದ್ಧಿಯೇ ಬೇಕು. ಅಂತಹ ಸಿದ್ಧಿಯನ್ನು ನೀ ಹೊಂದಿದವ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾರು ನೀನು? ಯಾಕಿಲ್ಲಿಗೆ ಬಂದೆ? ನನ್ನಿಂದ ಏನಾಗಬೇಕು ಹೇಳು. ನನಗೆ ಲಕ್ಷ್ಯ ಬಂದೆ. ಏನು? ನೀಲ ಮಹೇಂದ್ರ ಮಣಿ ಯಾರೇ ವಿಚಾರಿಪೆ ಎನ್ನನು. ಯಾರು ವಿಚಾರಿಸುವ ಅಗತ್ಯ ಇಲ್ಲ. ನಿಮ್ಮದು ಜೀವಮಾನವೇ ಇದಾಯಿತಲ್ಲ. ನಾವು ಯಾವುದನ್ನಾದರೂ ಪಡೆಯಬೇಕಿದ್ರೆ ಬಾಗಿಲು ಬಾಗಿಲಲ್ಲಿ ಸಿಗುವುದು. ಇದ್ದವರಲ್ಲೆಲ್ಲ ಹೇಳಿ ಹೇಳಿ ಸಾಕಾಗುತ್ತದೆ ನಮಗೆ. ಹೇಳಬೇಕಾಗುತ್ತದೆ ನಿಜ. ಆದರೆ ಈಗ ನೀನು ಬಂದ ಒಬ್ಬ ಪ್ರಧಾನ ಅಂತ ನಿನ್ನ ಒಪ್ಪು ವಸ್ತ್ರ ವಾಕ್ಯ ವಿದ್ಯ ವಿನಯಾದಿ ವಕಾರ ಪಂಚಕಗಳಿಂದ ಅಭಿವ್ಯಕ್ತವಾಗುತ್ತಾ ಉಂಟು. ಆದರೂ ನಮಗೆ ಲಕ್ಷ್ಯ ಅಲ್ಲ, ನಮಗೆ ಮುಟ್ಟುವಲ್ಲಿಗೆ ಬೇಗ ಮುಟ್ಟಬೇಕು. ಅದಕ್ಕೆ ಬೇಕಾಗಿ ಕೇಳ್ತಾ ಇದ್ದೇನೆ. ದುರದಿ ಕೆಡುವ ಕಾಲ ಬರುವುದು ಬೇಡ. ನೀ ಯಾರಾದ್ರೂ ತೊಂದರೆ ಇಲ್ಲ. ನೀಲ ಮಹೇಂದ್ರ ಮಣಿಯನ್ನು ಈ ಯುವೆಯ ನಾನು ಯಾರು ಅಂತ ಗೊತ್ತಾಯ್ತು ನಿನಗೆ? ಯಕ್ಷಾಧಿಪ ನಾನು, ಕುಬೇರ, ಉತ್ತರ ದಿಶಾಧಿಪತಿ. ನಮಸ್ಕಾರ. ಒಳ್ಳೆಯದು. ನಿನ್ನ ಭಂಡಾರದಲ್ಲಿ ಇದ್ದ ಒಂದು ಮಣಿ ಕೊಡುವೆಯ? ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಆದರೆ ನನ್ನದೊಂದು ತಾಹ ಇದೆ. ಏನು? ನನ್ನ ಸಾಕು ಮಗಳಿದ್ದಾಳೆ ರೂಪಿಣಿ. ಅವಳನ್ನು ನೀ ವರಿಸುವೆ ಎಂದಾದ್ರೆ ಮಣಿಯನ್ನು ನಿನಗೆ ಒಪ್ಪಿಸ್ತೇನೆ. ಅದೊಂದು ಸಾಧ್ಯವೇ ಇಲ್ಲ. ಯಾಕೆ? ನಾನು ಮೊದಲೇ ಮದುವೆಯಾಗಿದ್ದೇನೆ.
ಗುಣಸುಂದರಿ ಎನ್ನುವ ಸತ್ಗೃಹಿಣಿಯ ಕೈ ಹಿಡಿದಿದ್ದೇನೆ. ಅರಗುವರನಲ್ವ ನೀನು? ಅರಗುವರನೇ ಆಗಿರಬಹುದು, ಆದರೆ ನನಗೆ ಅವಳು ಒಬ್ಬಳಲ್ಲೇ ಎಲ್ಲವೂ ಇದೆ, ಎಲ್ಲವನ್ನೂ ಕಂಡಿದ್ದೇನೆ. ಅಂತಹ ಪತಿವ್ರತೆ ಗುಣಸುಂದರಿ ಇರುವಾಗ ಇನ್ನೊಬ್ಬಳು ಹೆಣ್ಣನ್ನು ಕಣ್ಣೆತ್ತಿಯೂ ಕಾಮದೃಷ್ಟಿಯಿಂದ ಕಾಣಲಾರೆ. ಒಂದೇ ನುಡಿ, ಒಂದೇ ನಡೆ, ಒಂದೇ ವಚನ, ಅದು ನನ್ನ ಧ್ಯೇಯ. ಒಬ್ಬಳೇ ಪತ್ನಿ. ನನಗೂ ಧ್ಯೇಯ ಇದೆ. ಏನು? ನನ್ನ ಮಾತನ್ನು ನೀ ಒಪ್ಪದೆ ಹೋದ್ರೆ ನಿನಗೆ ಮಣಿ ಸಿಕ್ಕದು. ನೀ ಕೊಡದೆ ಹೋದ್ರೆ ದುರಾದಿ ಪಡೆವೆ. ಅಧಟನ್ನು ತೋರುವುದಕ್ಕೆ ಮುಂದಾದೆ ಎಂದಾದರೆ ಕಾಲನೂರನ್ನು ಕೋರಿ ತೋರಿಸಿ. ಇಂದಿಗೆ ಸಾಕು. ಯಾಕೆ? ಅಯ್ಯೋ, ನಿನ್ನ ವಿಕ್ರಮ ಏನು, ನಿನ್ನ ಅಧಟ ಏನು, ನಿನ್ನ ಮನೋದೃಢತೆ ಏನು ಎನ್ನುವುದನ್ನು ತಿಳಿಯುವುದಕ್ಕಾಗಿ ಒಂದು ಸಣ್ಣ ಪರೀಕ್ಷೆ. ಹೌದೇ? ಖಂಡಿತ ಹೌದು. ಮೆಚ್ಚಿದಂತಹ ನಾನು ನಿನಗೊಂದು ವರವನ್ನು ನೀಡುವುದಕ್ಕೆ ಸಿದ್ಧನಿದ್ದೇನೆ. ವರ ಏನು ಬೇಕೋ ಕೇಳಿಕೊ. ಅಯ್ಯ ಕುಬೇರ, ನಿಗ್ರಹಾನುಗ್ರಹ ಶಕ್ತ ನೀನು ಕೊಡುತ್ತಿ ಎನ್ನುವ ವಿಶ್ವಾಸ ನನಗುಂಟು. ಕೊಡುವುದು ದಿಟ್ಟ ಅಂತ ಆದರೆ ಇಲ್ಲಿಂದ ನಾನು ನನ್ನದ್ದಾದಂತಹ ಮಗಧರ ಸಾಮ್ರಾಜ್ಯಕ್ಕೆ ಹೋಗಿ ಮಾವಯ್ಯನಿಗೆ ಈ ಮಣಿ ಮುಟ್ಟಿಸುವಲ್ಲಿವರೆಗೆ ಅವರ ಆಯುಷ್ಯಕ್ಕೆ ಕುಂದು ಬಾರದಂತೆ ಅನುಗ್ರಹಿಸು. ಮಣಿ ಬೇಕಲ್ಲ ನನಗೆ? ಇದು ವಿಶೇಷವಾದಂತಹ ನೀಲ ಮಹೇಂದ್ರ ಮಣಿ. ಇದನ್ನು ನನಗೆ ಒಪ್ಪಿಸಿದ್ದೇನೆ. ಇದು ಎಂತದ್ದಕ್ಕೆ? ಏನು ಮನೆಯಲ್ಲಿ ದೃಷ್ಟಿ ಬೀಳುವುದಕ್ಕೆ ಕಟ್ಟುವುದು? ಹೋಗಿ ತಾಗಿಸು ನಿನ್ನ ಮಾವನಿಗೆ. ಮಾವನಿಗೆ ತಾಗಿಸಬಹುದು, ತಾಗಿಸಿದ್ರೆ ಏನು ತಾಗಿತ್ತು ಅಂತ ಮುಖ್ಯ. ಈ ಮಣಿಯ ಜೊತೆಯಲ್ಲಿ ಮಂತ್ರ ಬೇಕು ಅಂತ ಗುರುಗಳು ಹೇಳಿದ್ದಾರೆ. ಜಾಣ ನೀನು. ಮಣಿ ಮಂತ್ರ ಸಮೇತ ನೀ ಕೊಟ್ಟರೆ ಮಣಿ ಮಂತ್ರ ಔಷಧಿಯಿಂದ ಅವರನ್ನು ಗುಣಪಡಿಸಿ. ಮಂತ್ರವನ್ನು ಉಪದೇಶಿಸಿದ್ದೆ. ಸಂತೋಷ. ಇನ್ನು ನನಗೆ ನಡಿಲಿಕ್ಕೆ ಆಗ್ಲಿಕ್ಕಿಲ್ಲ. ಎಲ್ಲಿ ತನಕ ಅಂತ ಬರುದು? ಅರಮನೆಯನ್ನು ಬಿಟ್ಟು ಕಾಲವಾದಷ್ಟು ಹೋಯಿತು. ಮತ್ತೆ ಯಕ್ಷಲೋಕ ಎಲ್ಲೋ ದಾರಿ ಎಲ್ಲೋ. ಒಂದು ಮಣಿಗೆ ನೀವು ಈ ಅದಾಗ್ಲಿಕ್ಕಿಲ್ಲ ಎಂತ ಮಾಡೋದಿ? ಇದು ತಲೆ ಉಪಯೋಗಿಸದಿದ್ರೆ ನಡೆದದ್ದೇ ಬಂತಷ್ಟೇ. ಏನು ಬೇಕಲ್ವಾ? ಮಣಿ ಬೇಕು. ನಿಮಗೆ ಹಿಂದಿನ ಕಥೆ ಎಲ್ಲ ಗೊತ್ತಿಲ್ವಾ? ಹಿಂದೆ ಎಲ್ಲ ನಾವು ತಪಸ್ಸನ್ನು ಮಾಡಿದ್ರೆ ದೇವರು ಪಟಕ್ ಅಂತ ಪ್ರತ್ಯಕ್ಷ ಆಗ್ತಿದ್ರೆ. ಹೌದಾ? ಯಾಕೆ? ಇಷ್ಟು ಕಷ್ಟವೇ ಬೇಡ, ನಮಗೆ ಏನು ಬೇಕು ದೇವರಲ್ಲಿ ಕೇಳುದು. ಹೌದಾ? ಬೇಗ ಬರುವವ ಯಾರು? ಅದು ಮಾಲಿಂಗ ಮಾತ್ರ. ಹೌದಾ? ಮಾಲಿಂಗ ಬೇಗ ಹೌದೌದು. ಯಾಕಂದ್ರೆ ನಿಮ್ಮ ಕಷ್ಟ ಅವನಿಗೆ ಮಾತ್ರ ಗೊತ್ತುಂಟು. ಹೌದಾ? ಈಗ ನೀವು ಸಹ ಹೆಂಡತಿಯನ್ನು ತಲೆಯಲ್ಲಿ ಹೊತ್ತುಕೊಳ್ತೀರಲ್ಲ, ಅವ ಸಹ ಹಾಗೆ ತಲೆಯಲ್ಲಿ ಹೊತ್ತುಕೊಂಡಿದ್ದಾನೆ. ಒಂದು ಕೆಲಸ ಮಾಡಿ, ಏನು ನೀವು ಶಿವನ ಕುರಿತಾಗಿ ಒಂದು ತಪಸ್ಸು ಮಾಡಿ. ತಪಸ್ಸು ಪ್ರತ್ಯಕ್ಷ ಆಗ್ತಾನೆ ಪಟಕ್ಕ ಅಂತ. ನೀವು ಪಟಕ್ಕ ಅಂತ ಮಣಿ ಕೇಳಿ, ಕೊಟ್ಟ ಮಣಿಯನ್ನು ಪಟಕ್ ಅಂತ ಹಿಡ್ಕೊಂಡು ಹೋಗುದು, ಮಾವನ ಕೈ ಕಾಲಿಗೆ ಹೀಗೆ ಮುಟ್ಟಿಸುವುದು, ಮಾವ ಕೂಟ ಪಟಕ್ ಅಂತ ಆಗ್ತದ? ಅಲ್ಲ, ಮಾವ ಪಟಕ್ ಆಗ್ತದೆ. ಪಟಕ್ ಆಗುದಲ್ಲ, ಗುಣ ಆಗುತ್ತದೆ. ಈಗ ತಪಸ್ಸು ಮಾಡ್ಬೇಕು. ಹೌದೌದು. ನಿಷ್ಠೆ ಬೇಕು, ನಿಶ್ಚಯ ಬೇಕು. ಇಷ್ಟೊತ್ತು ನೀನು ಕೂಡ ನಮ್ಮ ಜೊತೆ ಆಗಲೇ ಹೇಳಲಿಕ್ಕೆ ಆಗ್ಲಿಲ್ವಾ? ಆಗಲೇ ಅಂದ್ರೆ ಅರಮನೆಯಲ್ಲಿ ಕೂತು ತಪಸ್ಸು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಷ್ಟು ನಡೆದ ಮೇಲೆ ನನಗೆ ಬುದ್ಧಿವಂತದ್ದು. ಯಾಕೆ ನಿಮ್ಮನ್ನು ಬಳಲಿಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ನೀವು ಕೃಷರಾದ್ರೆ ಅಮ್ಮನಿಗೆ ಸಮಸ್ಯೆ ಆಗುತ್ತದೆ. ನೀನು ಕೂಡ ನಮ್ಮ ಜೊತೆ ತಪಸ್ಸಿಗೆ ಕೂತ್ಕೊಳ್ಳಿ. ನಾವು ಅಲ್ಲಿ ಕೂತ್ಕೊಳ್ತೇವೆ. ಅದು ನೀವು ಅದು ನನಗೆ ಶಿವನನ್ನು ಪ್ರತ್ಯಕ್ಷ ಆದ್ರೆ ನಿಮ್ಮ ಮಾಲಿಂಗನಲ್ಲಿ ಎಣ್ಣೆ ಬರುವಂತ ಒಂದು ತೈಲ ಇದ್ರೆ, ಎಣ್ಣೆ ಅಲ್ಲ ಕೂದಲು ಬರುವಂತ ಒಂದು ತೈಲ ಇದ್ರೆ ಮಾಲಿಂಗನಲ್ಲಿ ತಮ್ಮ ಹೇಗೂ ಒಳ್ಳೆದಾದಂತಹ ದಾರಿ ಸಿಕ್ಕಿದೆ. ತಪಸ್ಸು ಮಾಡಬೇಕು.
ಹೇಗೆ ನಾನು ಓಂ ನಮ ಶಿವಾಯ ಅಂತ ಹೇಳ್ತೇನೆ, ನೀನು ಮಣಿ ಕೊಡು ಮಾರಯ್ಯ. ಯಾಕೆಂದ್ರೆ ಬೇಗ ಮಣಿ ಓಂ ನಮ ಶಿವಾಯ ಮಣಿ ಕೊಡು ಮರಾಯ, 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 ಓಂ ನಮ ಶಿವಾಯ ಮಣಿ ಕೊಡು ಮರಾಯ. ಓ ನನ್ನ ಮುದ್ದು ಮಕ್ಕಳೇ, ನಿಮ್ಮ ಭಕ್ತಿಗೆ ಮೆಚ್ಚಿ ಕೈಲಾಸದಿಂದ ಪರಮೇಶ್ವರ ದೇವರು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಕಣ್ಣು ಬಿಡಿ ಮಕ್ಕಳೇ. ಅಚಲವಾದ ಭಕ್ತಿಗೆ ಬೈದವರಿದೆ ತಂದೆ, ಬರದ ಉಪಾಯ ಇಲ್ಲ. ಕಣ್ಣು ಬಿಡಬಹುದೇ? ಇದ್ರೆ ಬಿಡಿ. ನಿಮ್ಮ ಕಾಲುಗಳನ್ನು ಶರಣಾಗಬೇಕು ಅಂತ ಆಸೆ. ಜಯ 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 ಜಯ. ತಾಂಟಾವ 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 ಯಾರಿಗೆ? ಹಣ ಬರ ಕಟ್ಟವನ ನಿಮಗೆ ನಿಲ್ಲುವುದಕ್ಕೆ ಆಗುದಿಲ್ಲ. ಕಪಾಳಕ್ಕೆ ಇಡ್ಲಿಕ್ಕೆ ಉಂಟು. ಎಲ್ಲ ಹಾಳು ಮಾಡಿ ಹಾಕಿದ ತಪಸ್ಸೆ ನಡ್ತಾ ಇತ್ತು. ಏನು ಆ ಶಿವಶಂಕರ ದೇವರು ಅಲ್ಲಿಯವರೆಗೆ ಬಂದಿರಬಹುದು. ಇವನ ತಾಂಡವ ನೋಡಿ ಓಡಿದ್ದಾರೇನೋ ಬಹುಶಃ. ನೀವು ತಪಸ್ಸು ಮಾಡುದು ಯಾಕೆ? ಮಾವನ ಕಾಲು ಕೂಡ ಸರಿಯಾಗಬೇಕು. ಹೌದಾ? ಮಣಿ ತರಲಿಕ್ಕೆ ಅಲ್ವಾ? ನೀವು ಹೋಗುದು ಬೇಡ. ಹೋಗುವವರು ಹೋಗಿ ಆಯ್ತು, ಮಣಿ ತರುವವರು ತಂದು ಆಯ್ತು. ಹೌದಾ? ಆ ತರುವ ಮಗ ಯಾರು? ನಾನಿರುವಾಗ ಮತ್ತೆ ಯಾರು? ಯಾರು? ನೀನು ಮಣಿ ತರುವುದಂತೆ. ವಿಶ್ವಾಸ ನಿಮಗೆ ಧೈರ್ಯ ಬರುವುದಿಲ್ಲ, ನಂಬಿಕೆ ಬರುವುದಿಲ್ಲ. ನಾನು ಸುಳ್ಳು ಹೇಳುವವನಲ್ಲ. ಯಕ್ಷಲೋಕಕ್ಕೆ ಹೋಗಿ ಅಲ್ಲಿದ್ದವ್ರದ್ದು ಸಾಧ್ಯ ಪಡೆದು ಅಲ್ಲಿದ್ದದ ಮಣಿ ತಂದಿದ್ದೇನೆ ನೋಡಿ. ನಾನು ಭಯಂಕರ ವಾಸನೆ 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 ಅಲ್ಲದು, ಅದು ಮೊದಲು ಮಾತ್ರ. ನೀನು ಯಕ್ಷಲೋಕಕ್ಕೆ ಹೋದದ್ದಲ್ವಾ, ಈಗ ಪರಿಮಳ ಬರ್ತಾ ಇದೆ. ನಾವಾದರೇನು ನೀನಾದರೇನು ಒಂದೇ ಮನೆಯ ಮಕ್ಕಳನ್ನು ಮದುವೆಯಾದವರು ನಾವು. ಮಾವನ ಕಾಲು ಕೂಡ ಆಗ್ಬೇಕಷ್ಟೇ. ತಂದಿದ್ದೀಯಲ್ಲ, ಸಂತೋಷ ಆಯ್ತು. ಹೌದೌದು ಅಣ್ಣ, ಒಳ್ಳೆ ಮಾತನ್ನು ಹೇಳಿದಿರಿ. ನಮ್ಮೊಳಗ ಭೇದ ಯಾಕೆ ಅಂತ ಮಣಿ ತಂದಿದ್ದೇವೆ. ಈಗ ತಪಸ್ಸು ಮಾಡುದು ಬೇಡ, ನಾನು ಬೇಗ ಹೋಗಿ ಅವನ ಕಾಲು ಕಾಲು ತುತ್ತಾಡಿಸಿ ಬರ್ತೇನೆ. ಅರಮನೆಗೆ ಅಮ್ಮ, ನೀನು ಆಲೋಚನೆ ಮಾಡಬೇಡ. ನೀನು ಆ ಕುಬೇರನಿಂದ ಮಣಿ ತಂದವನಿದ್ದೀಯ. ಈ ಕಾಡನ್ನು ಸೇರಿದವರು ನಾವು. ಹೊತ್ತು ರಾತ್ರಿ ಆಗಿದೆ. ಎಲ್ಲಾದರೂ ನೀನು ಹೋಗುವಾಗ ಆ ಕಳ್ಳ ಕಾಕರು ಬಂದ್ರೆ ನೀವಿರುವಾಗ ಯಾರು ಕಳ್ಳರು? ನೀವಿರುವಾಗ ಬರ್ಲಿಕ್ಕಿಲ್ಲ. ನೀವು ಏನು ಮಾಡುದು ಹಾಗಾದ್ರೆ? ಇಲ್ಲ ಇರುವ ಈ ಕಾಡಲ್ಲಿ ನಾಳಿನ ಬೆಳಗ್ಗೆ ಹೋಗುವ. ಹೌದಾ? ನಿನಗೆ ನಿದ್ದೆ ಬರ್ತಾ ಉಂಟು. ಅಲ್ಲಿ ಹೋಗಿ ನಿದ್ದೆ ಆಗ್ಲಿಲ್ಲ. ಆಗಲಿ, ನಿಮ್ಮ ಮಾತು ನಂಬುತ್ತೇನೆ. ದುಡಿದು ಬಂದ ನಾನಲ್ಲಿ ಅದು ಮಲಗಬಹುದು, ನೀವೆಲ್ಲಿ ಮಲಗುವುದು? ನಮಗೆ ಹಾಗೇನಿಲ್ಲ, ಎಲ್ಲಿಯೂ ಆಗ್ತದೆ. ಹೌದಲ್ಲ ಅಣ್ಣ, ನಂಬುತ್ತೇನೆ. ನನ್ನ ಬಿಟ್ಟು ಹೋಗಬೇಡಿ. ಹೋಗುವಾಗ ನಿನ್ನೊಂದಿಗೆ ಅಲ್ಲಿ ಮಲಗುತ್ತೇನೆ. ಏನಾಯ್ತು? ನುಸಿ ನುಸಿ ನುಸುವರಿಗೆ ಒಳ್ಳೆ ಜನ ಇದ್ದಾರೆ. ಮಲಗು ಮಲಗು. ನೀವು ಮಲಗುದಿಲ್ವಾ? ನಾವು ಮಲಗುವುದೇ, ಜೊತೆಯಲ್ಲೇ ಮಲಗುದು ನಾವು. ತಮ್ಮನೊಂದಿಗೆ ಮಲಗುವುದು ಹೇಳಿದ್ರೆ ಬಿಟ್ಟು ಹೋಗಬೇಡಿ. ತೆಗಿಯೋ. ಅನುಜ ಜೀವಿತ ಉಳಿಯುವನಿಗೆ ಲೋಕದ ರಾಜ್ಯವನ್ನು ಬರುವಿರದ ಕುಳಿತು ಕದನ ಕೇಳಿದು ಜಲವಿರದ ಕೋಪದಲ್ಲಿ ತಿಳಿಯುವುದೊಳಿಕ್ಕಿ ನಡುವ ಗಾವಣಿಯ ಕೊಡಲಿಲ್ಲ ಬಾಲಕಗೆ. ಪಾಪಿ ಮಕ್ಕಳೇ, ನನ್ನ ಮಾವನ ಕಾಲು ಗುಣ ಆಗಬೇಕು. ಯಕ್ಷ ಮಹೇಂದ್ರ ಮಣಿ ಕೊಡು. ಯಕ್ಷಲೋಕ ಸುಟ್ಟು ಬೂದಿ ಮಾಡಿ. ಇದುವೇ ಯೋಗ್ಯವಾದ ಸಮಯ. ಇನ್ನು ಅವ ಯಕ್ಷಲೋಕದಲ್ಲೇ ಇದ್ದ. ಮಣಿಯಲ್ಲಿ ಉಂಟು ನೋಡು. ಮಣಿ ಸಿಕ್ಕಿತ ತಡ ಮಾಡುವುದಲ್ಲ. ಇವನನ್ನು ಕಾಣುತ್ತಿರುವ ಹಾಳು ಬಾವಿಗೆ ಹಾಕಿ ಪುರವನ್ನು ಇತ್ತಲ ಗುಣಮತಿ ಪೃಥ್ವಿ ಪರ ನೋಡಲಿದ ಬರಲ ನನ್ನವರಿದು ಮನೆಗೆ ಬರಲಿಲ್ವಲ್ಲ, ಇದೇ ಯೋಚನೆ ಆಯಿತು. ಹೀಗಾಗಿರಬಹುದಲ್ಲ, ಎಲ್ಲೋ ಯಕ್ಷಲೋಕದ ದಿವ್ಯ ಮಣಿಯನ್ನು ತಂದಿರುವಂತ ನನ್ನವರು ತಂದೆಯ ಬಳಿಗೆ ನೇರವಾಗಿ ಹೋಗಿ ಅವರ ಕಾಲು ನೋವನ್ನು ಗುಣಪಡಿಸಿರಬೇಕು. ನಮ್ಮಪ್ಪ ಪ್ರೀತಿಯಿಂದ ಅರಮನೆಯಲ್ಲಿ ಉಳಿದುಕೊ ಅಂತ ಹೇಳಿದ್ರೋ ಏನು.
ಎನ್ನುವ ಕಾರಣಕ್ಕೋಸ್ಕರವಾಗಿ ಅರಮನೆಯವರೆಗಾಗಿ ಬಂದೆ. ಇಲ್ಲಿಯೂ ನನ್ನವರು ಬಂದುದಿಲ್ಲ. ಎಲ್ಲಿ ಹೋದರೋ ಏನೋ, ಏನು ಆಯಿತೋ ಒಂದೂ ಗೊತ್ತಾಗುತ್ತಾ ಇಲ್ವಲ್ಲ. ನನಗೆ ಆಶ್ಚರ್ಯವಾಗುತ್ತದೆ. ಎಂದು ಬಿಕ್ಕಾಟನೆಯ ಅಶನ ನೆರವೇ ತಂದೆಯ ವಿಚಾರ ಮರೆತ ಬಳಿಗೆ ಎಂದು ಬರವೇ. ಅಕ್ಕಂದಿರು ಹೌದು, ನಮಸ್ಕರಿಸಿದೆ. ದಾರಿ ಸಿಕ್ಕಿತ್ತು ಇಲ್ಲಿಗೆ ಬರ್ಲಿಕ್ಕೆ ನಿನಗೆ? ದಾರಿ ಗೊತ್ತಾಗದೆ ಏನು? ಅವತ್ತು ಹೇಳ್ತಿಲ್ಲ ದೊಡ್ಡವ ಅವನ ಜೊತೆಗೆ ಇರ್ತೇನೆ ಎಂಬುದಾಗಿ. ಮನೆಯಲ್ಲಿ ತಿನ್ನುವುದಕ್ಕೆ ಏನಿಲ್ವಾ? ಕಡಿಮೆ ಆಯ್ತಾ? ಉಂಟಪ್ಪ, ನಮಗೇನು ಕೊರತೆ ಆಗುವುದಕ್ಕೆ? ಕೊರತೆ ಆಗಕ್ಕಿಲ್ಲ. ನೋಡುವ ಗೊತ್ತಾಗುದಿಲ್ಲ ಅವಳನ್ನು. 10 ಮನೆ ಬೇಡಿ ತಿಂದ ದೇಹ ಅಲ್ವ ಇದ್ದ ಹಾಗೆ ಅಡ್ಡಕ್ಕೆ ಬೆಳೆಯುವುದು ಇವಳು. ಈಗ ಹಸಿವಾಗ್ತದ? ನಿನ್ನೆ ಅನ್ನ ಉಂಟು ಸ್ವಲ್ಪ ಅಲಸಿದ್ದು. ಹೌದು, ಅವಳಿಗೆ ಇಟ್ಟದ್ದು ನಾನು. ಅವ ಬಂದ್ರೆ ಅವಳಿಗೆ ಕೊಡುವ. ಏನು ತಂದೆ ರಾಜ್ಯಕ್ಕಾಗಿ ಬಂದದ್ದ? ಮತ್ತೆ ಯಾವ ರಾಜ್ಯದ ಅಪೇಕ್ಷೆಯಿಂದಲೂ ಬಂದದ್ದಲ್ಲ. ಸುಮ್ಮನೆ ಹಂಗಿನ ಮಾತುಗಳನ್ನು ಯಾಕೆ ಆಡುತ್ತೀರಿ ಹೇಳಿ? ಉಣ್ಣುವುದಕ್ಕಿಲ್ಲ ಉಡುವುದಕ್ಕಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ನಾನು ಬಂದಿರುವುದು ಅಲ್ಲ. ತಂದೆಯನ್ನು ನೋಡೋಣ ಅಂತ ಬಂದೆ. ನೋಡುವುದಕ್ಕೆ ನಾವಿದ್ದೇವೆ. ಅಲ್ಲ, ಇರಬಹುದು. ಹಕ್ಕಿಗೆ ಗೂಡಾಸೆ, ಹೆಣ್ಣಿಗೆ ತವರಾಸೆ. ಯಾವ ಕಾಲಕ್ಕಾದ್ರೂ ತವರು ಮನೆಯ ಸಂಬಂಧ ಮುರಿದು ಹೋಗ್ತದೇನೆ? ಯಾವತ್ತೂ ಮುರಿದು ಹೋಗಿದೆ ನಿನ್ನ ಮದುವೆ ದಿವಸವೇ. ತಂದೆ ನಿನ್ನ ಬಲಿಗೆ ಸತ್ತು ಹೋಗಿದ್ದಾರೆ. ಕೋಲು ಕಡಿದ್ರೆ 2 ತುಂಡಾದಿತ್ತು, ನೀರು ಕಡಿದ್ರೆ 2 ತುಂಡಾಗುತ್ತದೆಯೇ? ಹೆಣ್ಣಿಗೆ ತವರು ಮನೆಯ ಸಂಬಂಧ ಬಿಟ್ಟು ಹೋಗಿ ನಮಗೆ ನೀನು ಪಾಠ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ತಂದೆ ಕಾಲು ಗುಣ ಆಗುವುದಕ್ಕೆ ನಮ್ಮವರು ಯಕ್ಷಲೋಕಕ್ಕೆ ಮಹೇಂದ್ರ ನೀಲಮಣಿಯನ್ನು ತರುವುದಕ್ಕೆ ಹೋಗಿದ್ದಾರೆ. ನಾ ಕೇಳಿದ್ದೆ ನಾನು. ನಿಮ್ಮವರು ಹೋಗಿದ್ದಾರಲ್ಲ? ನನ್ನವರು ಹೋಗಿದ್ದಾರೆ. ಯಾರು? ನನ್ನ ಗಂಡನು ಯಕ್ಷಲೋಕಕ್ಕೆ ಹೋಗಿದ್ದಾರೆ. ವರ್ಷವಾದರೂ ನಿವೃತ್ತಿಯಾಗದು. ನಂಟುತನವು ಸಾಕು ಬರುವುದರಿಂದ ಬಗುಣ ಕಣಿಟಗವನಿಗ ನಮ್ಮ ಕುಲಗೆ ಹೋಗಿ ಸಗಾಡ ಹುಳ್ಳ ಗೆಳವ ಬದಿರ ನಿನ್ನ ಕಾಲ ಮಣಿಯ ತಂದು ನನಗೆ ಗೊತ್ತುಂಟು. ಹೆಣ್ಣಿನ ಧ್ವನಿ ಮನೆಯ ಮಾಡಿ ಕೇಳಬಾರದು. ನೀನ್ ನನಗೆ ಪಾಠ ಮಾಡುದಾ? ಧ್ವನಿ ಕೇಳಿದ್ರೆ ಮಾಡಿ ಹಾರಿ ಹೋಗುದು. ನಾನು ಅಕ್ಕ, ನೀನು ತಂಗಿ. ನನ್ನ ದೊಡ್ಡ ನಮ್ಮ ಮನೆಯಲ್ಲಿ ನಾವು ಉಬ್ಬೆ ಹಾಕುದು. ನಿನಗೆ ಯಾಕೆ? ನನ್ನ ದೊಡ್ಡ ಅಕ್ಕ. ಯಾರು? ಹೌದು, ದೊಡ್ಡ ಅಕ್ಕ. ಆಯ್ತು, ಸಣ್ಣ ಅಕ್ಕ. ಏನಾಯ್ತು? ಈಗ ನನ್ನ ತಾಯಿಯಂದಿರು ನೀವು ಅಷ್ಟೇ. ಆಯ್ತಾ? ತಾಯಿಯಾಗಿ ನೋಡ್ಲಿಲ್ವ ನಾವು? ನೋಡಿದೀವಪ್ಪ. ನನ್ನ ಅಮ್ಮನನ್ನು ನಾನು ಕಳ್ಕೊಂಡ ಮೇಲೆ ನೀವೇನು ನನಗೆ ತಾಯಿ? ನಿನ್ನನ್ನು ನೋಡಿದ್ದು ಹೆಚ್ಚಾಯ್ತು. ಹೆಚ್ಚು. ನೀನೀಗ ಆಸೆ ಮಾಡ್ಲಿಕ್ಕೆ ಯಾವತ್ತಿಂದ ಕಲ್ತದ್ದು? ನೀನಿರುವಾಗ ನಾನೆಂತ ಆಸೆ ಮಾಡಿದ್ದೇನೆ ಇಲ್ಲಿ? ನಾನೆಂತ ಮಾಡಿದ್ದೇನೆ? ನೀನು ಹೇಳಿದಂತ ಮಾತು ವಿನೋದದ ಮಾತೇನುಂಟು? ನಗೆಗೀಡಾಗಿ ಹೋಯ್ತು. ಸಾಹಸ ಪ್ರಕರಣ. ಯಾರು? ಯಕ್ಷಲೋಕ. ಯಾರು? ನಿನ್ನ ಗಂಡ? ಇವಳ ಗಂಡನ ನೋಡಿದ್ಯಾ? ನೋಡಿದ್ದೇನೆ. ಕುಂಟ? ಹೌದು. ಹೇಳವ? ಅವನ ಬೆನ್ನು ನೋಡಿದ್ಯಾ? ಗೂಡು ಬೆನ್ನು, ಇಷ್ಟು ದೊಡ್ಡದು ಬೆನ್ನು. ಮುಖ ಕಾಣ್ತದ ಅವನಿಗೆ? ಇಲ್ಲ. ನನ್ನ ಗಂಡ ನೀನು ವರ್ಣನೆ ಮಾಡುದ? ಮತ್ತೆ ನಿನ್ನ ಗಂಡ ನೀನು ಸರಿ ನೋಡಿದ್ಯಾ? ನನ್ನ ಗಂಡನ ನಾನು ನನ್ನ ಗಂಡನನ್ನೇ ನೋಡಿದ್ದೇನೆ. ಮತ್ತೆ ನಾವು ಬೇರೆಯವರ ಗಂಡನ ನೋಡ್ತೇವಾ? ನಾನು ಏನಾದ್ರೂ ಹೇಳಿದ್ದ? ಮತ್ತೆ ನನ್ನ ಗಂಡನ ನಾನು ಮಾತ್ರ ನೋಡುದು ಅಂತ ಹೇಳ್ತಿ? ಭಾರಿ ಮಾತಾಡ್ತಾಳೆ. ಅಲ್ಲ, ಅವ್ನು ನಡೆಯುವುದು ಹೇಗೆ? ನಡೆಯುದು ಹೇಗೆ ಗೊತ್ತಿಲ್ಲ? ನೋಡು ಹೀಗೆ. ಇಲ್ಲ, ಎಂತದಿಲ್ಲ. ಕೆಲವರಿಗೆಲ್ಲ ಪುನರ್ಜನ್ಮದ ವಾಸನೆ ನೆನಪಾಗುದು. ಯಾರಿಗೆ ಹೇಳುದು ಪುನರ್ಜನ್ಮ? ನಾನು ಸರಿ ಇದ್ದೇನೆ, ನಿನ್ನ ಗಂಡ ಹಾಗೆ ಮಾಡುದು ಅಂತ. ಹಾಗೆ ಯಾವಾದ್ರೂ ಅಂಗವಿಕಲರನ್ನೆಲ್ಲ ಹಾಗೆ ಹಾಸ್ಯ ಮಾಡ್ಲಿಕ್ಕೆ ಹೋಗಬಾರದು. ಏನಂತ ಹಾಸ್ಯ ಮಾಡಿದ್ರೆ ನಾಳೆ ನಮಗೆ ಕಷ್ಟ ಆಗುದು. ಅಪಹಾಸ್ಯ ಇಲ್ಲ ರೂಪ. ಅವ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಒಂದು 8 ವರ್ಷ ಆದ್ರೂ ಬೇಕಾದ್ರು. ಇವ ಯಕ್ಷಲೋಕಕ್ಕೆ ಹೋಗುವುದಂತೆ, ನೀಲಮಣಿಯನ್ನು ತರುವುದಂತೆ, ತಂದೆಯ ಕಾಲು ಗುಣ ಆಗುವುದಂತೆ. ಇದೆಂತ ಕನಸಿನ ಗಂಟು ಅಂತ ಭಾವಿಸಿದ್ಯಾ? ಪ್ರಯತ್ನವನ್ನು ಯಾರು ಮಾಡುವುದಲ್ಲ. ಪ್ರಯತ್ನ ನಿನ್ನ ಗಂಡ ಮಾಡುದು. ಫಲ ಕೊಡುದು ದೇವರು. ದೇವರು ನಿಮಗೆ ಫಲ ಕೊಡುದು. ನಮಗೀಗ ಫಲ ಕೊಡ್ತಾರೆ ಅರ್ಧ ರಾಜ್ಯ ನಮಗೆ. ನಿನ್ನ ಗಂಡ ಕುಂಟ ಹೇಳವ, ನಿನ್ನ ಗಂಡನವ ಚಂಡ. ಬರವರ
ಬಲು ಸಮರ್ಥ ಜಾಡ ವಿದ್ಯೆಯೊಳಗೆ ನಿಪುಣನವನು ಹೇಳವನಂತೆ ಕಳ್ಳಗಬೇಡ. ಏನೋ ನನ್ನ ಅಕ್ಕಂದಿರು ನನ್ನನ್ನು ತಾಯಿಯಂತೆ ನೋಡಿಕೊಂಡವರು ಎನ್ನುವ ಕಾರಣಕ್ಕೋಸ್ಕರವಾಗಿ ನಿಮಗೆ ಗೌರವವನ್ನು ಕೊಟ್ಟೆ. ನನಗೆ ಏನು ಬೇಕಾದ್ರೆ ಹೇಳಿ, ಅಲ್ಲ ನನಗೆ ಹೊಡೆಯಿರಿ, ನಾನು ಅದನ್ನು ಸಹಿಸಿಕೊಂಡೆ. ಆದ್ರೆ ನನ್ನ ಗಂಡನ ಕುರಿತಾಗಿ ಒಂದು ಮಾತಾಡಿದರೆ ಎಚ್ಚರ. ಇದ್ದದಲ್ಲಿ ಹೇಳುವುದು ನಾವು ನಿಮಗೇನೆ ಗೊತ್ತೇ, ನಿಮಗೆ ಮತ್ತೊಬ್ಬರನ್ನ ಅಪಹಾಸ್ಯ ಮಾಡುದು ಮಾತ್ರ ಗೊತ್ತಿದೆ ನಿಮಗೆ. ನಮ್ಮ ಗಂಡ ಮನ್ಮತ. ನನ್ನ ಗಂಡನ ಯೋಗ್ಯತೆ ಏನೆನ್ನುವುದು ನಿಮಗೇನು ಅರ್ಥ? ನಿಮ್ಮ ಕಣ್ಣಿಗೆ ಕಾಣುವುದಕ್ಕೆ ಮಾತ್ರ ಅಂತಹ ಕುರೂಪಿಯಾಗಿದ್ದಾರೆ, ವಿಕಾರ ಸ್ವರೂಪದಲ್ಲಿದ್ದಾರೆ. ಹೌದಾ? ಸತ್ಯವೇ ಹಾಗಲ್ಲ. ಕಾಮರೂಪ ಎನ್ನುವಂತ ಒಂದು ದೇಶದ ಅರಸನಾದ ಶೂರಸೇನನಿಗೆ ಮಗನವರು ಚಂದ್ರಸೇನ ಎನ್ನುವಂತ ರಾಜಕುಮಾರ. ಇವಳಿಗೆ ಹುಚ್ಚೆ ನಾವು ಧರಿಗೊರಗಿ ಚೇತರಿಸುತ್ತ ನುಡಿದಳ ತಾನು ಪತಿ ಮರಿವೆಯು ಪತಿವೋ ಮೀರಿ ನಡೆದಿನಿ ಹರಗರ ಹರಗರ ಹರನೇ. ಶಿವನೇ ಶಿವನೇ, ಏನು ಮಾಡಿಬಿಟ್ಟೆ ನಾನು, ಏನು ಮಾಡಿಬಿಟ್ಟೆ? ಸತ್ಯವನ್ನು ಆಡಿದನಲ್ಲ ನಾನು. ಉದ್ವೇಗ ವಶಳಾಗಿ ವಿವೇಕವನ್ನು ಕಳೆದುಕೊಂಡು ನನ್ನ ಅಕ್ಕಂದಿರಲ್ಲಿ ಸತ್ಯವಚನವನ್ನು ನಾನು ಆಡಿಬಿಟ್ಟೆನಲ್ಲ. ನನ್ನವರು ಆಡಿದ್ದರು ಈ ಸತ್ಯ ನಮಗೆ ಮೂವರಿಗಲ್ಲದೆ ಅನ್ಯರಿಗೆ ತಿಳಿಯಕೂಡದು. ಅವರ ಪದದಾಣಿಯನ್ನಿಟ್ಟಿದ್ದೆ ನಾನು, ಅನ್ಯರಿಗೆ ಆಡುವುದಿಲ್ಲವೆಂದು. ಆದರೆ ಅಭಿಮಾನಕ್ಕೆ ಪೆಟ್ಟಾದಾಗ ಪತಿನಿಂದೆಯನ್ನು ಸಹಿಸುವುದಕ್ಕಾಗದೆ ಸತ್ಯವನ್ನು ಆಡಿಬಿಟ್ಟೆನಲ್ಲ ನಾನು, ಸತ್ಯವನ್ನೇ ಹೇಳಿದನಲ್ಲ. ಅಯ್ಯಯ್ಯೋ, ನನ್ನವರಿಗೆ ಏನು ದುರ್ಗತಿ ಕಾದಿದೆಯೋ, ನನ್ನವರಿಗೆ ಏನಾಗಿದೆಯೋ ಏನೋ. ಇಲ್ಲ ಇಲ್ಲ, ಕರಡಿಯಾದರು ಹಾಗಾಗುವುದಕ್ಕಿಲ್ಲ, ಹಾಗಾಗುವುದಕ್ಕಿಲ್ಲ, ಹಾಗಾಗುವುದಕ್ಕಿಲ್ಲ. ಕರಡಿ ರೂಪವನ್ನೇ ಧರಿಸಿ ಗುರುವರ ಶಾಪದಂತೆ, ಕರಡಿ ರೂಪವನ್ನೇ ಧರಿಸಿ ಗುರುವರ ಶಾಪದಂತೆ ತೆರಳಿನೆಲ್ಲ ನಡಿಯ ಇರಿಸಿ ಸರಿಯುಳು, ತೆರಳಿನೆಲ್ಲ ಅಡಿಯ ಇರಿಸಿ ಸರಿಯುಳು, ಮರಗಳನ್ನ ಅಡರಿಕೊಂಡು ಚರಿಸಿ ಬಲಗಳನ್ನೇ ತಿಳಿದು, ಮರಗಳನ್ನ ಅಡರಿಕೊಂಡು ಚರಿಸಿ ಬಲಗಳನ್ನೇ ತಿಳಿದು ಬರುದರು ರಾಜ ಬೀದಿಯುಳಗೆ ಸರಿದನ ಕ್ಷಣ, ಬರುದರು ರಾಜ ಬೀದಿಯುಳಗೆ ಸರಿದನ ಜನ, ಕರಡಿ ರೂಪವನ್ನೇ ಧರಿಸಿ ಗುರುವರನ್ನ ಶಾಪದಂತೆ, ಗುರುವರನ್ನ ಶಾಪದಂತೆ, ಗುರುವರನ್ನ ಶಾಪದಂತೆ ನದಿ ಗುಳ್ಳು ಗಂಡಳು ಗುಣವತಿ ಗಂಡನ ಧರಿತಳು ಕರಡಿಯನು, ಗಂಡಾಯ ಧರಿತಳು ಕರಡಿಯನು, ಹೊಡಗುಳ್ಳು ಹೊಡಗುಳ್ಳು ಬೆಂಡಾಗಿ ಕರೆಬಹುದು, ಪುಂಡರಿಕಾಪಗಿ ತಿಳಿದಳು ಗಂಡನೆಂದರಿದಳು ಕರಡಿಯನು, ಕರಡಿಯನು ಹೊಡಿಬೇಡಿ, ಯಾರು ಕಲ್ಲಿಸೇಬೇಡಿ, ಯಾರು ಹೊಡಿಬೇಡಿ. ನಿಮ್ಮ ಕಣ್ಣಿಗೆ ಕಾಣುವುದಕ್ಕೆ ಮಾತ್ರ ಇದು ಕರಡಿಯಾಗಿ ಕಾಣುತ್ತಿದೆ. ಕರಡಿ ಅಲ್ಲ, ನನ್ನ ಪ್ರಾಣ ಇದು, ನನ್ನ ಉಸಿರಿದು. ನಿಮಗೇನು ಅನ್ಯಾಯವನ್ನು ಮಾಡಲಾರದು, ನಿಮಗೆ ಯಾವ ಹಿಂಸೆಯನ್ನು ಕೊಡಲಾರದು. ತಮ್ಮಯ್ಯ ತಮ್ಮಯ್ಯ, ಈ ಕರಡಿಗೆ ಏನು ಮಾಡಬೇಡಿ, ಈ ಕರಡಿ ನಿಮಗೇನು ಹಿಂಸೆಯನ್ನು ಮಾಡುವುದು. ಸ್ವಾಮಿಯೇ ಕ್ಷಮಿಸಿಬಿಡಿ ನನ್ನನ್ನು,
ಕ್ಷಮಿಸಿಬಿಡಿ, ನಾನೇ ತಪ್ಪು ಮಾಡಿದೆ. ನಿಮ್ಮ ಮಾತನ್ನು ನಾನು ಮರೆತು ಬಿಟ್ಟೆ. ನನ್ನ ಅಕ್ಕಂದಿರು ನಿಮಗೆ ನಿಂದ ವಾಕ್ಯವನ್ನು ಆಡುತ್ತಾ ಇರುವುದನ್ನು ಕೇಳಿ ಸಹಿಸುವುದಕ್ಕಾಗದೆ ಸತ್ಯವನ್ನು ಹೇಳಿದ ಪಾಪಿ ನಾನು, ಪಾಪಿ. ಬನ್ನಿ, ಈ ಬೀದಿಯಲ್ಲಿ ಇರುವುದಲ್ಲ, ಮನೆಗೆ ಹೋಗೋಣ. ಬನ್ನಿ, ನಮ್ಮ ಮನೆಗೆ ಹೋಗೋಣ. ಬನ್ನಿ, ಬನ್ನಿ, ಬನ್ನಿ. ಇದುವೇ ನಿಮ್ಮಯ ಗೃಹ, ಇದುವೇ ನಿಮ್ಮಯ ಗೃಹ, ಇದುವೇ ನಿಮ್ಮಯ ಮಂಚ, ಇದುವೇ ನಿಮ್ಮಯ ಮಂಚ, ಇದು ಪ್ರಾರಬ್ಧವು ಎನ್ನ ಪ್ರಾರಬ್ಧವು ವಿಧಿಯಿರುಂಟು ಗೈದನೆ ಹದನವೇ ಶಿವನೇ, ವಿಧಿಯಿರುಂಟು ಗೈದನೆ ಹದನವೇ ಯಾರು ಬೆದರೇ ಬದಿಗೆ ಬೇಡಲಿರುವುದರೋ, ಇದುವೇ ನಿಮ್ಮಯ ಗೃಹ, ಇದುವೇ ನಿಮ್ಮಯ ಗೃಹ. ಇದೇ ನಮ್ಮ ಮನೆ, ಇದೇ ನಮ್ಮ ಮನೆ ಅಲ್ಲ, ನಮ್ಮ ಅರಮನೆ, ನಮ್ಮ ನಂದನವನ ಇದು. ಆಗುವುದಕ್ಕೆ ಸುತ್ತ 4 ಕಲ್ಲಿನ ಕಂಬಗಳು, ಮೇಲೆ ಹೊದಿಸಿದ ಹುಲ್ಲಿನ ಮಾಡು, ಕಟ್ಟಿದ ತೆಂಗಿನ ಗರಿಗಳು, ಕಾಣುವವರಿಗೆ ತಂದು ಹರಕು ಗುಡಿಸಲು. ಆದ್ರೆ ನಮಗೆ ಅರಮನೆ ಅಲ್ವೇ ಇದು? ಈ ಮನೆಯಲ್ಲಿ ಅಲ್ವೇ ನಾವು ಜೀವನವನ್ನು ಕಂಡುಕೊಂಡವರು? ಈ ಮನೆ ನಮಗೆ ಎಂತಹ ನೆಮ್ಮದಿಯನ್ನು ಕೊಡುತ್ತಿತ್ತು? ಹೆಚ್ಚೇನು ಸ್ವಾಮಿ, ಈ ಮನೆಯಲ್ಲಿ ನಲಿವಿತ್ತು, ಸಂಭ್ರಮವಿತ್ತು, ಸಂತೋಷವಿತ್ತು. ಇದೇ ನೀವು ಕುಳಿತುಕೊಳ್ಳುತ್ತಿರುವಂತಹ ಮಂಚ, ಇದೇನು ಸುಪ್ಪತ್ತಿಗೆಯಲ್ಲ, ಹಂಸತೂಲಿಕಾ ತಲ್ಪವಲ್ಲ. ಆಗುವುದಕ್ಕೆ ಒಂದು ಕಲ್ಲಿನ ಹಾಸು. ಆದರೆ ಬೀದಿ ಬೀದಿ ತಿರುಗಾಡಿ ಯಾರ್ಯಾರೋ ಮನೆಯಿಂದ ಭಿಕ್ಷೆಯನ್ನು ಬೇಡಿ ನೀವು ಇಲ್ಲಿಗೆ ಬಂದಾಗ ಇಲ್ಲೇ ಕುಳಿತು ದಣಿವಾರಿಸಿಕೊಳ್ಳುತ್ತಿದ್ದೀರಿ. ನಿಮ್ಮ ಕಾಲೊತ್ತಿ ನಾನು ನಿಮ್ಮ ದೇಹಶ್ರಮವನ್ನು ಕಳೆಯುತ್ತಿದ್ದೆ. ನನ್ನ ಕಷ್ಟವನ್ನು ನೋಡಿ ನೀವು ಕಣ್ಣೀರಿಡುತ್ತಿದ್ದುದು ಇಲ್ಲಿ ಅಲ್ಲ, ಚಂದದ ಮಾತುಗಳನ್ನು ಆಡಿ ನಾವಿಬ್ಬರು ನಗೆ ಆಡುತ್ತಾ ಇದ್ದದ್ದು ಇಲ್ಲಿಯೇ ಕುಳಿತುಕೊಂಡು. ಈ ಮಂಚ ನಮಗೆ ಸುಖ, ದುಃಖ, ನೋವು, ನಲಿವು ಎಲ್ಲವನ್ನು ಹಂಚಿಕೊಳ್ಳುವುದಕ್ಕಿದ್ದದ್ದು. ಆದರೆ ಇವತ್ತು ಹಾಗಲ್ಲ. ನನ್ನ ಪ್ರಾರಬ್ಧದಿಂದ ಬರೀ ಕಣ್ಣೀರು ಮಾತ್ರವಿನ್ನು, ನನ್ನ ಪ್ರಾರಬ್ಧದಿಂದ ಕಣ್ಣೀರು. ಧೃತಿಗೋದಿ ನಿಜ ಸ್ಥಿತಿಯ ಅತಿಶಯ ಅನ್ಯ ಸತಿಯರಿಗೊರಿದೆ ಎನಗಿಂತಾಯಿತು ವ್ಯತಿಸತಿರವಿದಗೆ ಪಾರ್ವತಿ ಶಂಕರರ ನೀನು ನುತಿಸೆಂದು ಸನ್ನೆಯುಳ್ ಅರುಗಿದನು. ಏನು ಮಾಡಬೇಕು? ನಾನೇನು ಮಾಡಬೇಕು? ನಾನು ಅಳಕೂಡದೆ, ನಾನು ಕಣ್ಣೀರು ಹಾಕದೆ ಇನ್ನೇನು ಮಾಡಲಿ? ನಾನು ಮತ್ತೇನು ಮಾಡಬೇಕು? ಆ ದೇವರನ್ನು ಪ್ರಾರ್ಥಿಸಬೇಕೆ? ಗೌರಿ ಶಂಕರರನ್ನು ಪ್ರಾರ್ಥಿಸಬೇಕೆ? ಇನ್ನೇನಿದೆ ನಮಗೆ ದಾರಿ? ಬನ್ನಿ. ನುಡಿಗಳ ನಾರಿಯರಿಯುತ ಶಂಕರ ಪಾರ್ವತಿಯರಿಗೆ ಚಾರು ವಿಗ್ರಹವಾದ ದಯಬಾರದೇಕೆ ತಾಯೇ ನಮ್ಮೊಡನೆ ನಿರ್ದಯವೇ ಪ್ರಾರ್ಥನ ತಾಯೇ ತಾಯೇ ಭಯ ನಿವಾರಿಣಿಯೇ
ಪತಿಯೇ ಶಾಪವೇಗಿರಿ ಕ್ಷಯವಾಡು ನೀನುಳಿದು ಬೇಳ್ವಿಕೆ ಮುಗಿದು ದಯಬಾರದೇಕೆ ತಾಯಿ ನಮ್ಮೊಡನೆ ದಯವಿಲ್ಲ ತಾಯೇ 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 ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ನಮೋಸ್ತುತೆ ಕುಲಂಚ ಕುಲ ಧರ್ಮಂಚ ಪಾಲಯ ಪಾಲಯ ಪಾಲಯಮ್ಮ. ಗೃಹಿಣಿಯರಾದಂತಹ ನಾವು ನಿತ್ಯ ನಿನ್ನ ಇದೇ ಸ್ತುತಿಯಿಂದ ಮಾಡುವುದಮ್ಮ. ನನ್ನ ತಾಯಿ ಪೂಜಿಸಿಕೊಂಡು ಬಂದಿರುವುದು ನಿನ್ನನ್ನು. ನನಗೆ ಬುದ್ಧಿ ಬಂದ ಅಂದಿನಿಂದ ನಿನ್ನನ್ನೇ ನನ್ನ ತಾಯಿಯಾಗಿ ಕಾಣುತ್ತಿದ್ದೇನಮ್ಮ. ಜಗದ ತಾಯಿ ನೀನು. ಹೆತ್ತ ತಾಯಿಯ ಮಡಿಲಲ್ಲಿ ನಾನು ಹೆಚ್ಚು ಕಾಲ ಇರಲಿಲ್ಲ ತಾಯಿ. ನಿನ್ನ ಮಡಿಲಲ್ಲಮ್ಮ ನನ್ನ ನೋವನ್ನೆಲ್ಲ ನಾನು ಹಂಚಿಕೊಳ್ಳುತ್ತಿದ್ದದ್ದು. ಯಾವ ತಾಯಿಯಾದರೂ ಮಗಳ ಕಣ್ಣೀರನ್ನು ಕಾಣುತ್ತಾಳೆಯೇ? ಇಲ್ಲವಲ್ಲ. ನನ್ನ ಕಣ್ಣೀರು ನನಗೆ ಕಾಣಿಸುವುದಿಲ್ಲವೇ? ನಿನ್ನ ತಂದೆಯೇ ಆಗಿದ್ದರೂ ಶಿವನಿಂದೇನು ಮಾಡಿದ ಕಾರಣ ಅದನ್ನು ಕೇಳಿ ಸಹಿಸುವುದಕ್ಕಾಗದೆ ನೀನು ಸಹಗಮನವನ್ನು ಮಾಡಿದೆ. ನಿನ್ನ ದೇಹವನ್ನೇ ನೀನು ದಹಿಸಿಕೊಂಡೆ. ಅಂತಹ ನಾನು ಪತಿನಿಂದೇನು ಕೇಳಿ ಸಹಿಸುವುದಕ್ಕುಂಟೇ ತಾಯಿ? ಸತ್ಯವನ್ನು ಆಡಿಬಿಟ್ಟೆನಮ್ಮ. ನನ್ನ ಪ್ರಾರಬ್ಧದಿಂದ ನನ್ನ ಗಂಡನಿಗೆ ಕಷ್ಟವನ್ನು ಕೊಡದಿರು. ಏನೇ ಕಷ್ಟಗಳು ಬಂದರೆ ನನಗೆ ಬರಲಿ. ನನ್ನವರ ಶಾಪವನ್ನು ನಿವಾರಿಸಿ ಪರಮ ಪಾವನವಾದಂತಹ ಕೈಲಾಸ ಕ್ಷೇತ್ರವಿದು. ಈ ರಜತಾದ್ರಿಯಲ್ಲಿ ಲಯಾಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ಲಯ ಎಂದರೆ ಕೇವಲ ನಾಶ ಮಾತ್ರವಲ್ಲ, ಪ್ರಪಂಚವನ್ನೇ ಸಮಸ್ಥಿತಿಯಲ್ಲಿ ಇರಿಸಿಕೊಳ್ಳುವುದು. ಯಾರು ಧರ್ಮದಿಂದ ನಡೆಯುತ್ತಾರೋ ಅವರನ್ನು ರಕ್ಷಿಸುತ್ತಾ, ಯಾರು ಅಧರ್ಮದ ದಾರಿಯನ್ನು ಹಿಡಿಯುತ್ತಾರೋ ಅವರನ್ನು ಶಿಕ್ಷಿಸುತ್ತಾ ನನ್ನ ಭಕ್ತ ಸಂದೋಹವನ್ನೇ ಹರಸುತ್ತಾ ಬರುತ್ತಾ ಇದ್ದೇನೆ. ಜಗದ ಮಾತಾಪಿತರವು ಒಂದೇ ಪಾರ್ವತಿ ಪರಮೇಶ್ವರರು ಎನ್ನುವ ಹಾಗೆ ಎಲ್ಲರೂ ನಮ್ಮನ್ನು ಆರಾಧಿಸುತ್ತಾರೆ. ಜೊತೆಗೆ ಸತಿ ಪತಿಗಳು ಹೇಗೆ ಬಾಳಿ ಬದುಕಬೇಕೆನ್ನುವುದನ್ನು ಲೋಕ ಪ್ರಪಂಚಕ್ಕೆ ನಾವು ತಿಳಿಸಿಕೊಟ್ಟವರಲ್ಲವೇ? ಇನ್ನು ನಾವು ಭುವ್ಯತ ಗಮನವನ್ನು ಹರಿಸಿದೆವು ಎಂದಾದರೆ ಚಂದ್ರಸೇನ ಹಾಗೂ ಗುಣಸುಂದರಿಯ ಜೀವನ ಅತೀವ ಕಷ್ಟದಿಂದ ಸಾಗುತ್ತಾ ಉಂಟು. ಅದರಲ್ಲೂ ಗುಣಸುಂದರಿಯ ಪತಿಧರ್ಮವನ್ನು ಪರೀಕ್ಷಿಸಬೇಕು ಎನ್ನುವ ಹಾಗೆ ನಾನಿಂದು ತೀರ್ಮಾನಿಸಿದ್ದೇನೆ. ಹಾಗೆಂದು ನಾನೆಬ್ಬನೇ ಹೋಗುವುದೇ? ಜೊತೆಯಲ್ಲಿ ನೀನೂ ಬರಬೇಕು. ನಾವು ಈ ರೀತಿಯಾಗಿ ಹೋದೆವು ಎಂದಾದರೆ ಅವರು ನಮ್ಮನ್ನು ಪೂಜಿಸುತ್ತಾರೆ. ಹಾಗಾಗಕೂಡದು. ಆ ಕಾರಣಕ್ಕೆ ಬೇಕಾಗಿ ನಮ್ಮ ಈ ರೂಪವನ್ನು ಮರೆಮಾಚಿ ರೂಪಾಂತರದಿಂದ ಧರೆಗಿಳಿಯೋಣ. ಹೊಟ್ಟೆ ಬಾಡಿಗೆ ಬರುವುದೇ ಬಮ್ಮ, ಹೊಟ್ಟೆ ಬಾಡಿಗೆ ಬರುವುದೇ ಬಮ್ಮ, ನಮಗೆ ಮುಷ್ಟಿಯ ದಯ ಪಾಲಿಸಮ್ಮ. ಕಷ್ಟ ಜೀವನದಿ ಕಷ್ಟಪಟ್ಟರಿಗೆ ಶೇಖರಣೆಯಿತು ನೀವು ಬೇಡಲೇನು ಹೊಟ್ಟೆ ಬಾಡಿಗೆ ಬಂದೆ ಬಂದೆವು. ಭಿಕ್ಷೆ ಭಿಕ್ಷೆ, ಊಟವಿಲ್ಲದೆ 3 ದಿವಸ ಆಯ್ತು. ಏನಾದ್ರೂ ಕೊಡಿಯಮ್ಮ, ಕೊಡಿ. ಇಲ್ಲವಪ್ಪ, ನಾವಿವತ್ತು ನಾವೇ ಅಡುಗೆಯನ್ನು ಮಾಡಿದ್ದಿಲ್ಲ, ಉಂಡದ್ದೂ ಇಲ್ಲ. ಮನೆ ಬಾಗಿಲಿಗೆ ಬಂದವರಿಗೆ ಏನೂ ಇಲ್ಲ ಅಂತ ಹೇಳಿದವಳಲ್ಲ ನಾನು. ಆದ್ರೆ ಇವತ್ತು ಮಾತ್ರ ಕ್ಷಮಿಸಿ ಬಿಡಿ, ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ, ಏನೂ ಇಲ್ಲ. ಅಮ್ಮ, ಏನು ಕೊಡುವುದಕ್ಕೇನಿಲ್ಲ? ಇಲ್ಲವಮ್ಮ. ಏನಾಡುತ್ತಾ ಮನವಿವೆ ಕೊಡು ಕರಡಿಯನು, ಮನವಿವೆ ಕೊಡು ಕರಡಿಯನು, ಎನಗದನವನು ಬೀಳಿ ಫಲಗಳಿಲ್ಲೇನು. ಮನೆ ಮನೆ ಧರಿಸುತ್ತ ಕುಣಿಸಿ ಸಿಕ್ಕಿದರೆ, ಮನೆ ಮನೆ ಧರಿಸುತ್ತ ಕುಣಿಸಿ ಸಿಕ್ಕಿದರೆ ದಿನವನ್ನು ತಳ್ಳವೆ ನಮ್ಮ ಸುಳ್ಳಲ್ಲಮ್ಮ. ಮನವಿದೆ ಕೊಡು ಕರಡಿಯನು. ನಿಮ್ಮ ಮನೆ ಬಾಗಿಲಿಗೆ ಬಂದಂತಹ ಸಂದರ್ಭದಲ್ಲಿ ಕೊಡುವುದಕ್ಕೆ ಏನಿಲ್ಲ ಅಂತ ಹೇಳುತ್ತಾ ಇದ್ದೀರಲ್ಲಮ್ಮ? ಸತ್ಯ
ಸತ್ಯವನ್ನೇ ಆಡಿದ್ದೇನೆ, ಕೊಡುವುದಕ್ಕೆ ನನಗೆ ಏನು ಇಲ್ಲ ತಾಯಿ. ಮನಸ್ಸಿದ್ದರೆ ಮಾರ್ಗವಿದೆ. ನಿಮಗೆ ಕೊಡುವುದಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ನೀವು ಈ ಹೊತ್ತಿಗೆ ನೀವು ಸುಳ್ಳನ್ನಾಡುತ್ತಾ ಇದ್ದೀರಿ. ಇಲ್ಲ ತಾಯಿ, ಏನನ್ನೂ ಮುಚ್ಚಿಟ್ಟವಳಲ್ಲ, ಏನನ್ನು ಬಚ್ಚಿಟ್ಟವಳಲ್ಲ. ನಾವು ಉಪವಾಸವಿದ್ದರೂ ನಮ್ಮ ಮನೆ ಬಾಗಿಲಿಗೆ ಬಂದವರಿಗೆ ನಾನು ಉಣಬಡಿಸಿದವಳು. ಆದರೆ ಇವತ್ತು ನನ್ನಲ್ಲಿ ಏನೂ ಇಲ್ಲ. ಇದ್ದರೆ ನಾನು ಕೊಡುವುದಿಲ್ವೇ ಹೇಳಿ? ನಿಮಗೆ ನನ್ನಲ್ಲಿ ಏನಾದ್ರೂ ವಸ್ತುಗಳು ಕಾಣಿಸುತ್ತಿವೆಯೇ? ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆಯಲ್ವಾ? ನಿಮಗೆ ಉಪಯೋಗಕ್ಕೆ ಬರುತ್ತದೆ. ಹೌದು. ಅಂತದ್ದೇನಾದ್ರೂ ಕೊಡುವಂತದ್ದು ನಿಮಗೆ ಉಪಯೋಗಕ್ಕೆ ಬರುವಂತದ್ದು ನನ್ನಲ್ಲಿದ್ದರೆ ಶಿವನಾಣಿಯಾಗಿಯೂ ಕೊಡುತ್ತೇನೆ. ಅದು ಒಳ್ಳೆ. ಹೌದೇ? ಸತ್ಯವಾಗಿ ನಾನು ಅಮ್ಮ ಆ ಕರಡಿಯನ್ನು ಕೊಡಿ ಅಮ್ಮ. ಎನ್ನ ಪ್ರಾಣ ಕೇಳುವುದೇನು ಹೊರಗರ ದುರ್ಗತಿಯು ಬಂದಿಗುದೇ ಬರಿದ ಕಳುಗಿದರು ಇಲ್ಲದಿ ತೆರನಾಯ್ತೆನು ಚಿಂತಿಸಲು ಹರನೇ. ಆಡಬೇಡಿ ತಾಯಿ, ಆ ಮಾತನ್ನು ಮಾತ್ರ ತಮ್ಮಯ್ಯ ಆಡಬೇಡಿ, ಆಡಬೇಡಿ. ಈ ಕರಡಿಯನ್ನು ನಾನು ಕೊಡಬೇಕೆ? ಈ ಕರಡಿ ನಿಮಗೆ ಬೇಕೇ? ಇಲ್ಲ ತಾಯಿ, ನಿಮ್ಮ ಕಣ್ಣಿಗೆ ಮಾತ್ರ ಪ್ರಾಣಿಯಾಗಿ ಕಾಣಿಸುತ್ತಿದೆ. ಆದ್ರೆ ಕರಡಿ ಎಲ್ಲವಿದು. ಮತ್ತೆ ನನ್ನ ಹಣೆಯ ತಿಲಕವಿದು, ನನ್ನ ಕೊರಳ ಮಾಂಗಲ್ಯ ಇದು, ನನ್ನ ಉಸಿರು, ನನ್ನ ಪ್ರಾಣ, ನನ್ನ ಜೀವನ ಈ ಕರಡಿ. ಇದನ್ನು ಹೊರತಾಗಿ ನನಗೆ ಪ್ರಪಂಚ ಇಲ್ಲವಮ್ಮ. ನಾನೆಂತ ಕೊಡಲಿ ಹೇಳು ತಾಯಿ? ಮನೆ ಮನೆ ತಿರುಗಾಡಿ ಭಿಕ್ಷೆಯನ್ನು ಬೇಡಿಕೊಂಡು ಬದುಕುವರು ನೀವಾಗಿರಬಹುದು. ಆದರೆ ನೀನೊಂದು ಹೆಣ್ಣಲ್ವೇ ತಾಯಿ? ಇಂಥ ಬಡತನದಲ್ಲೂ ಗಂಡನ ಜೊತೆಗೆ ಬದುಕುವಂತಹ ಸುಖ ನಿನಗಿದೆ. ಪತಿಯನ್ನು ಬಿಟ್ಟು ಬದುಕುವುದು ನಿನಗೆ ಹಿತವಾದದೇನು? ಇಲ್ಲ ತಾಯಿ, ಕ್ಷಮಿಸಿ ಬಿಡು. ನಿಮ್ಮನ್ನು ಹಾಗೆ ಕಳಿಸುವುದಕ್ಕೆ ನನಗೆ ಮನಸ್ಸಿಲ್ಲ. ಕೊಡುತ್ತೇನೆ ಎನ್ನುವುದಕ್ಕೆ ಒಂದು ಬಿಡಿ ಕಾಸು ನನ್ನಲ್ಲಿ ಇಲ್ಲ. ಕ್ಷಮಿಸಿ ಬಿಡಿ, ನನ್ನಲ್ಲಿ ಏನು ಇಲ್ಲ. ಈ ಕರಡಿಯನ್ನು ನಾನು ಕೊಡಲಾರೆ, ಈ ಕರಡಿಯನ್ನು ನಾನು ಮನಸ್ಸಿಲ್ವಾ? ಹಾಗಿದ್ರೆ ನಾವು ಹೋಗ್ತೇವೆ. ಸರಣಿಯು ತೋರಿದೋ ಕರೆದೋನ ಕೊಡು ಎನ್ನ ಕೊಡು ಎನಲ್ಕಾಗ ಅಲ್ಲಿ ಮಾತ್ರ ಇಲ್ಲಿಯೂ ದಾರಿ ಉಂಟು. ಅಲ್ಲ, ನಿಮ್ಮನ್ನು ನಿಲ್ಲುವುದಕ್ಕೆ ಹೇಳ್ತಾ ಇದ್ದಾರೆ. ಅವರನ್ನು ಹೋಗ ಕೊಡಕೂಡದೆ ನಿಲ್ಲಬೇಕೆ ಅವರು? ಯಾಕಂದ್ರೆ ನಮ್ಮಲ್ಲಿ ಏನು ಇಲ್ಲವಲ್ಲ. ನಾನು ಮಾತಾಡಿದ್ದೇನೆ, ಶಿವನಾಣೆ ಕೊಟ್ಟಿದ್ದೇನೆ, ಆದ್ರೆ ಏನು ಇಲ್ಲ. ಮತ್ತೆ ನಿಮ್ಮನ್ನು ಅವರನ್ನು ಕರೆದು ನಿಮ್ಮನ್ನು ಧರೆ ಗುರುಳಿ ಚಿರಾತಿಸೆ ಸುಂದರಿ ನಿಮ್ಮನ್ನು ನಾನು ಕೊಡಬೇಕೆ? ಆಡಿದ ಮಾತಿನಂತೆ ನಿಮ್ಮನ್ನು ನಾನು ಅವರ ವಶಕ್ಕೆ ಇಡಬೇಕೆ? ಬಿಟ್ಟು ಹೋಗುತ್ತೀರಾ ನೀವು? ನನ್ನನ್ನು ಬಿಟ್ಟು ಹೋಗುತ್ತೀರಾ? ನನ್ನನ್ನು ಬಿಟ್ಟು ಹೋಗುತ್ತೀರಾ? ಎಷ್ಟು ಕಷ್ಟವಾದರೂ, ಎಂತ ಬಡತನ ಇದ್ದರೂ ನಾನು ನೀವು ಈ ಗುಡಿಸಲಲ್ಲಿ ಜೊತೆ ಜೊತೆಯಾಗಿ ಸಂತೋಷದಲ್ಲಿ ಇದ್ದೆವು. ನಾನೆಂತ ಬದುಕಲಿ ನಿಮ್ಮನ್ನು ಬಿಟ್ಟು? ನನ್ನನ್ನು ಬಿಟ್ಟು ಹೋಗುವುದರಲ್ಲಿ ನಿಮಗೆ ಸಂತೋಷವೇ? ಹೌದು, ಪಾಪಿ ನಾನು, ಪಾಪಿ. ತಾಯಿಯನ್ನು ಕಳಕೊಂಡವಳು ನಾನು, ತಂದೆಗೆ ಬೇಡದ ಮಗಳು ನಾನು, ಗಂಡನ ಮಾತಿಗೆ ತಪ್ಪಿದ ಹೆಣ್ಣು ನಾನು. ಅಂತ ಈ ಪಾಪಿಯ ಜೊತೆಲಿ ಇರುವುದಕ್ಕೆ ಮನಸ್ಸಿಲ್ಲದೆ ನೀವು ನನ್ನನ್ನು ಬಿಟ್ಟು ಹೋಗುತ್ತೀರಾ? ನೀವು ನನ್ನನ್ನು ಬಿಟ್ಟು ಹೋಗುತ್ತೀರಾ? ನನ್ನನ್ನು ಬಿಟ್ಟು ಹೋಗುತ್ತೀರಾ? ಮತ್ತೆ ಏನು ಗತಿ ಇದೆ ನನಗೆ? ದೇವರಿಗೆ ಕೊಟ್ಟ ಹಾಗೆ ನಿಮ್ಮನ್ನು ಕೊಡಬೇಕೆ? ಶಿವನಾಣೆಯನ್ನು ಮೀರಕೂಡದು. ಇಲ್ಲ, ನಿಮ್ಮ ಮಾತನ್ನು ನಾನಿವತ್ತು ಮೀರಲಾರೆ. ನಿಮ್ಮ ಮಾತು ಮೀರಿದ ಪರಿಣಾಮ ಈ ಕಣ್ಣೀರು. ಇಲ್ಲ, ಇವತ್ತು ನಿಮ್ಮ ಮಾತನ್ನು ನಾನು ಮೀರುವುದಿಲ್ಲ. ಕೊಡಲೇಬೇಕೆ? ಹೋಗುತ್ತೀರಿ? ಕೊಡುತ್ತೀರಿ.
ಕೊಡ್ತೇನೆ ಕೊಡ್ತೇನೆ. ನಾನೀವೇ ಕಾಂತನ ಕರದಳಗಿ ನಾನೀವೇ ಕಾಂತನ ಬರಿದರಿದೆ ತಣಿಸದೆ ಪಾಲಿಸಿರಿ ಬರಿದರಿ ತಣಿಸದೆ ಪಾಲಿಸಿರಿ ಎಂದರಗಿ ಸ್ವಗ್ರಗದಲ್ಲಿ ನೆಲೆಸಲು ತೆರಳಲ ಮರದು ಕರತಳಕ್ಕೆ ದಾನೀವೇ ಕಾಂತನ ಕೊಟ್ಟ ಮಾತಿನಂತೆ ಶಿವನಾಣೆಯಂತೆ ನನ್ನವರ ಅಪೇಕ್ಷೆಯಂತೆ ನಾನಿವರನ್ನು ನಿಮ್ಮ ಕೈಗಿಡುತ್ತಾ ಇದ್ದೇನೆ. ನಿಮ್ಮ ಕೈಗಿಡುತ್ತಿರುವುದಲ್ಲ, ಯಾರೋ ಮನೆ ಬಾಗಿಲಿಗೆ ಬಂದಿರುವಂತಹ ಭಿಕ್ಷಕರಿಗೆಲ್ಲ ನನ್ನವರನ್ನು ಕೊಡುತ್ತಿರುವುದು ನಾನು. ಯಾರಿಗೆ? ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಕೈಗೊಪ್ಪಿಸುತ್ತಿರುವಂತೆ ನಿಮಗೊಪ್ಪಿಸುತ್ತಿದ್ದೇನೆ. ಪ್ರಾಣಿ ಎನ್ನುವ ಹಾಗೆ ತಿಳಿದುಕೊಳ್ಳಬೇಡಿ. ನನ್ನ ಮಗು ಇದು, ಮುಗ್ಧ ಮನಸ್ಸಿನ ಮಗು. ಈ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆಗಲಿ ಅಮ್ಮ. ಹೊಡಿಬೇಡಿ, ಹೊಟ್ಟೆಗೆ ಬೇಕಾದಷ್ಟು ಕೊಡಿ. ನಿಮಗೆ ಯಾವ ಹಿಂಸೆಯನ್ನು ಮಾಡುವುದಿಲ್ಲ. ಚೆನ್ನಾಗಿ ನೋಡಿಕೊಳ್ಳಿ, ಚೆನ್ನಾಗಿ ನೋಡಿಕೊಳ್ಳಿ. ಹೋಗಿ ಬನ್ನಿ ಸ್ವಾಮಿಯೇ, ಹೋಗಿ ಬನ್ನಿ. ಚೆನ್ನಾಗಿ ನೋಡಿಕೊಳ್ಳಿ, ಹೊಡಿಬೇಡಿ. ಹೋಗಿ ಬನ್ನಿ ಸ್ವಾಮಿಯೇ, ಹೋಗಿ ಬನ್ನಿ, ಹೋಗಿ ಬನ್ನಿ. ಅಲ್ಲಿಗೆ ಹೋಗಬೇಕು. ಏನಪ್ಪ ಹೇಗಿದೆ ಕಾಲು? ಅಯ್ಯೋ, ಗುಣ ಆಗ್ಲಿಲ್ಲ, ಮಣಿ ತರ್ಲಿಲ್ಲ, ಯಾರು ತರ್ಲಿಲ್ಲ. ನೀವು ತಲೆ ಬಿಸಿ ಮಾಡಬೇಕಾದ ಅಗತ್ಯವಿಲ್ಲ. ನಮ್ಮಲ್ಲಿ ಕೇಳದೆ ಹೇಳದೆ ಅರ್ಧರಾಜ ಕೊಡ್ತೇವೆ ಅಂತ ಹೇಳಿದ್ದೀರಲ್ಲ, ಕುಬೇರನಲ್ಲಿ ಹೋಗಿ ಇದೋ ಮಣಿಯನ್ನು ತಂದಿದ್ದೆ. ಅರ್ಧ ರಾಜ್ಯವನ್ನು ಕೊಡಿ 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 ಕೊಡಿ. ಮಣಿ ತಂದಿದ್ದಾರೆ ಗುರುಗಳೇ. ಮಣಿ ತಂದಿದ್ದೇವೆ, ಅರ್ಧ ಬರಲಿ. ಮಣಿ ತಂದಿದ್ದಾರೆ, ಅರ್ಧ ಬರಲಿ. ಆದರೆ ಅದಕ್ಕೆ ಅದರದಾದಂತಹ ಹೊಳಪು ಇಲ್ವಲ್ಲ? ಹೊಳಪು ಅದು ಕುಬೇರ ಹೇಳಿದ್ದಾನೆ. ಇದು ಉಪಯೋಗ ಶೂನ್ಯವಾದುದರಿಂದ ಹೊಳಪು ಕಡಿಮೆಯಾಗಿದೆ. ಅದು ನಮ್ಮ ದೋಷ. ಸಾಕಾದ್ರೆ ಮುಟ್ಟಿಸು ತಮ್ಮ ಮುಟ್ಟಿಸಿ, ಜೊತೆಯಾಗಿ ಮುಟ್ಟಿಸಿ. ತಲೆ ಬಿಸಿ ಮಾಡಿ ಸರಿ ಆಯ್ತು. ಇಲ್ಲ, ನೋವಾ ಕಡಿಮೆ ಆಗಿ ನೋವು ಹೆಚ್ಚಾಯ್ತು. ಇಲ್ಲ, ಹೌದಾ? ಹಾಗೆ ನಮಗೆ ನೋಡಿ ಶೀತ ತಲೆನೋವೆಲ್ಲ ಬರುವಾಗ ಮದ್ದು ತೆಗೆದ ಮೇಲೆ ಕಡಿಮೆ ಆಗ್ತದ? ತೆಗೆದ ಮೇಲೆ ಕಡಿಮೆ ಆಗ್ತದ? ಸ್ವಲ್ಪ ಹೊತ್ತು ಬೇಕಾಗ್ತದೆ. ಹಾಗೆ ಇದು ಸರಿ ಆಗ್ತದೆ. ಸ್ವಲ್ಪ ಹೊತ್ತದಲ್ಲೇ ನನ್ನ ಪ್ರಾಣ ಹಾರಿ ಹೋಗ್ತದೆ. ಆಗಲ್ಲ, ಇದು ಗುರುಗಳೇ. ಕಡಿಮೆ ಆಗದಿರುವುದಕ್ಕೆ ಕಾರಣ ಇದೆ. ಏನೇನು? ಅದಕ್ಕೆ ಅದರದಾದಂತಹ ಮಂತ್ರ ಎನ್ನುವುದು ಮಂತ್ರ ಹೇಳಿ ಆ ಮಂತ್ರ ಹೇಳಿ ಮುಟ್ಟಿಸಿ ಸರಿ ಆಗ್ತದೆ. ಈ ಜನ ಎಲ್ಲಿ ಸಿಕ್ಕಿದೆ ನಿಮಗೆ? ಬಂದದ್ದಲ್ವೇನು ಮಂತ್ರ? ನೀವು ಮಣಿ ತರುವಾಗ ಮಂತ್ರ ತರುವುದು ಅಂತ ಹೇಳಿದ್ದೀರ. ನಿಮಗೆ ಮೊದಲೇ ಹೇಳಲಿಕ್ಕೆ ಆಗುದಿಲ್ಲ. ಮೊದಲೇ ಹೇಳಿದ್ರೆ ಮಂತ್ರವು ಮಣಿ ಒಂದಿಗೆ ತರುವುದಿಲ್ವ ನಾವು? ಹೇಳು ತಮ್ಮ. ತಮ್ಮ, ನಿನಗೆ ಗೊತ್ತಿರುವ ಮಂತ್ರ ಒಂದು ಹೇಳಿಬಿಡು. ನೀನು ಯಾಕೆ ನನ್ನನ್ನೇ ಹೇಳಿ? ಮಂತ್ರ ಏನಾದ್ರೂ ಕಲ್ತಿದ್ರೆ ನೀನು ಮಾತ್ರ. ಇದಾವ ಜೊತೆಯಲ್ಲೇ ಕಲ್ತಂತ. ನಿಮ್ಮ ಬಾಯಲ್ಲಿ ಒಂದು ಮಂತ್ರ ನಾನಿದ್ದಾನೆ, ನನ್ನ ಸಾನ್ನಿಧ್ಯ ಇಲ್ಲಿ ಉಂಟು. ನನ್ನ ಸಾನ್ನಿಧ್ಯ ಕೂಡ ಉಂಟಲ್ಲ. ಇಬ್ಬರು ಜೊತೆಯಲ್ಲೇ ಮಂತ್ರ ಹೇಳರು. ನಾವು ಯಾಕೆ ಬೊಬ್ಬೆ ಹಾಕು? ಈ ಮಂತ್ರ ಕಲ್ತವ ಯಾಕೆ? ಕಾರಣ ಉಂಟು. ಯಾಕೆ ಇವರಿಗೆ ಮಂತ್ರ ಗೊತ್ತಿಲ್ಲ? ಅದು ಇವರು ತಂದದ್ದು ಅಲ್ಲ. ಮಂತ್ರ ಅವರು ತಂದದ್ದಲ್ಲ, ಅದೆಲ್ಲ ಕದ್ದು ತಂದದ್ದು ಇವರು. ಮುಖ ನೋಡುವ ಗೊತ್ತಾಗುದಿಲ್ಲ. ಕಣ್ಣ
ಬರುವ ಕಾಪಾಡಕ್ಕೆ ಮಾತಾಡಿ ಇಷ್ಟು ಹಾಳಾದ ಇವನನ್ನು ಸೆರೆ ಮಾಡಿ. ಒಂದು ಸಣ್ಣ ಮಂತ್ರ ಆದ್ರೂ ಹೇಳಿ. ನಿಮ್ಮ ಮಂತ್ರಕ್ಕೆ ಬೆಂಕಿ ಬಿದ್ದು ಮಂತ್ರ ಮಂತ್ರ ಅವೊಬ್ಬ ಹೇಳಲಿಕ್ಕೆ ನೀವೊಬ್ಬ ಮಾತಾಡ್ಲಿಕ್ಕೆ ಅರ್ಧ ಕೊಡ್ತೀರಾ ಇಲ್ವಾ? ಮಾತಾಡ್ಲಿಕ್ಕಿಲ್ಲ. ಅರ್ಧ ರಾಜ್ಯ ಕೊಡುದಿಲ್ಲ ಕೊಡುದಿಲ್ವಾ? ಕೊಡುದಿಲ್ವಾ? ಅಣ್ಣ ನಾನು ಬೇಡವಾ? ನೀನು ನಾನು ಕೂತ್ರ ಆಯ್ತಲ್ಲ ತಮ್ಮ. ಆಯ್ತಾಯ್ತು ಬಾ 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 ಬಾ. ಸರಿಯಾಗಿದೆ. ಹೌದಾ? ಅದು ಹಾಗೆ ನಿನ್ನ ದೋಷ ಅಲ್ಲ. ಅದೇ ಇದರಲ್ಲಿ ಕುಳಿತ್ರ ಆಗುದೇ ಹಾಗೆ ಹಾಗೆ ನಿನಗೆ ಮಾಮನದ್ದು ಸ್ವಲ್ಪ ಬಂದಿದೆ ತಮ್ಮ. ಇಬ್ಬರಿಗೂ ಇರ್ಲಿ ಇರ್ಲಿ ಇರ್ಲಿ. ಬಲ್ಲೆರಾಮಯ್ಯ ಹಾಗೂ ಮತ್ತೆ ಬಳ್ಳಿನ ಪರಾಕ್ರಮ ಕಂಠೀರವ ಬಲ್ಲೆರಾಮಯ್ಯ ಇರುವಂತಹ ಸ್ಥಳ ಮಗದ ದರ್ಶಕ ಯಾರೆಂದುಕೊಂಡಿದ್ದೆ? ಹರವತಿ ಕಾಲಮತಿ. ನಾವೇ. ಹೌದು. ಏನೇ ಇರ್ಲಿ ನಮ್ಮ ಅಧಿಕಾರ ಬಂದಿದೆ. ಹೌದು. ನೋಡುವ ಆಟ 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 ಬರಬೇಕು, ಬಂದು ನೋಡಬೇಕು, ನೋಡಿ ಆನಂದ ಪಡೆಯಬೇಕು. ನಮ್ಮದು ಕರಡಿ ಆಟ, ಒಂದು ಅವಕಾಶ ಕೊಡಬೇಕು. ಅದನ್ನು ಆ ಕಂಬಕ್ಕೆ ಕಟ್ಟಿ ಕಟ್ಟುವ ಕಂಬಕ್ಕೆ ಕಟ್ಟಲಿಕ್ಕೆ ದೂರ ಆಟ ಆಗ್ಬೇಕಲ್ಲ ತಮ್ಮ. ಆಟ ಆಗಬೇಕು. ನಾವು ಸಿಂಹಾಸನ ಏರಿದ ಕಾಲಕ್ಕೆ ಬಂದದ್ದು ನೋಡು ಕರಡಿ ಕರಡಿ ಅಪಶಕುನದ ಮಾರಿ. ಅಯ್ಯೋ ದೇವ, ನಾವು ಹೋದಲೆಲ್ಲ ಹೀಗೆ ಅಲ್ಲ. ಹೌದಣ್ಣ ತಮ್ಮ ತೊಂದರೆ ಇಲ್ಲ. ಕರಡಿ ಆದ್ರೂ ಬಂದಿದೆಯಲ್ಲ. ನಾವು ಆಟದಲ್ಲೇ ಬದುಕುದು. ನಿಮ್ಮ ಬದುಕೇ ಆಟದಲ್ಲಿ. ನಿಮಗೆ ಏನು ಬೇಕು? ಕರಡಿ ಆಟಕ್ಕೆ ಅವಕಾಶ ಕೊಡಬೇಕು. ಕರಡಿ ಆಟಕ್ಕೆ ನಿಮ್ಮ ಆಸ್ಥಾನದಲ್ಲಿ ಒಂದು ಈ ವೇದಿಕೆಯಲ್ಲಿ ಕಲಾವಿದರಿಗೆ ಕೊರತೆ ಆಗ್ಲಿಕ್ಕಿಲ್ಲ. ಆಗಬಾರ್ದು. ಆಗ್ಲಿ ಅವಕಾಶವಿದೆ. ಸಾಯ್ತಾ ಇದ್ದೆಲ್ಲ. ಕಾಲು ನೋವನ್ನಿಟ್ಟುಕೊಂಡು ಬದುಕಿ ಏನು ಪ್ರಯೋಜನ? ಹಾಗೆಲ್ಲ ಸಾಯಲಿಕ್ಕಿಲ್ಲ. ಕಾಲು ನೋವಿದೆ ಅಲ್ಲ, ಹಾಗೆಲ್ಲ ಕಾಲು ನೋವಿನಲ್ಲೇ ಸಾಯಬಾರದು. ಅವರಿಗೆ ಈಗ ಒಂದು ಮಾನಸಿಕ ಯಾವಾಗ ಕಾಲು ನೋವು ಆಯ್ತು ಅದೊಂದು, ಆಮೇಲೆ ಬಂದವರಿಗೆಲ್ಲ ತೋರಿಸುವುದು ಬಿಟ್ರೆ ಮನಸ್ಸಿದ್ದವರಿಗೆ ಮಾನಸಿಕವೇ, ಮನಸ್ಸಿಲ್ಲದಿದ್ದರೆ ಇಲ್ಲ. ಸ್ವಲ್ಪ ಇಟ್ಕೊಳ್ಳಿ. ಅಲ್ಲ, ನೀವು ಒಮ್ಮೆ ನಿಮ್ಮ ಯೌವನ ಕಾಲದಲ್ಲಿ ಹೇಳಿದ್ರಲ್ಲ, ಏಕ ಸಮರ್ಥನಾಗಿ ಚಿರತೆಯೊಂದನ್ನು ಕೊಂದಿದ್ದೇನೆ ಎನ್ನುವ ಹಾಗೆ. ಮತ್ತೆ ಈಗ ಏನಾಯ್ತು? ಹಾಗೆ
ತುಂಬಾ ಸಮಯ ಆಯ್ತು ಕಾಲು ನೋವು. ಹಿಂದಿನದ್ದಲ್ವಾ? ಏನಾದ್ರೂ ನಿಮ್ಮ ಈ ಕರಡಿ ಏನು ಮಾಡುವುದಿಲ್ಲ. ಇದು ಕಾಲು ನೋವು ಎಷ್ಟು ವರ್ಷ ಆಯ್ತು? ಕೆಲವು ವರ್ಷ ಆಯ್ತು, ಲೆಕ್ಕ ಇಡ್ಲಿಲ್ಲ ನಾನು. ಹೌದು, ಲೆಕ್ಕ ಬೇಡ ನಮಗೆ. ಉಳಾಗಬೇಕಾದ ಮುಖ್ಯ ಅಲ್ಲ. ಹೌದೌದು. ನಾವು ಪ್ರಯತ್ನ ಪಟ್ಟರೆ ಹೇಗೆ? ಆದಿತ್ತು ನಾನಲ್ಲ, ಎಲ್ಲರಾಯ್ತು. ಇನ್ನು ನೀವೊಮ್ಮೆ ಪ್ರಯತ್ನ ಪಟ್ಟರೆ ನಮ್ಮ ಆಟದಲ್ಲಿ ಎಷ್ಟೋ ನಿವಾರಣೆ ಆಗ್ತದೆ. ಆಯ್ತಾಯ್ತು. ನಮ್ಮ ಆಟದಿಂದ ರೋಗ ನಿವಾರಣೆ ಆಗ್ತದೆ. ಈ ಕರಡಿ ಒಮ್ಮೆ ಬೇಗ ಒಮ್ಮೆ ಸರಿ ಮಾಡಿ ಅವರ ಕರಡಿ. ಅಲ್ಲ ದೂರದಿಂದಲೇ ಮತ್ತೆ ಮುಟ್ಟಿಸುದು ಹೇಗೆ ದೂರ ನಿಂತ್ರೆ? ಕೈ ಮಾತ್ರ ಮೇಲೆ ಮಣಿ ಕಾಣಿ ಮಣಿ. ಮಣಿ ಆಡುದು ಮುಟ್ಟಿಸು. ಕಾಲು ಸರಿ ಇತ್ತು ಅಲ್ಲ, ಏನಾಗುದಿಲ್ಲ ನೋಡು. ಕೆಲವು ಬಾರಿ ಮನುಷ್ಯರಿಗೆ ವೈದ್ಯರಿಗೆ ನಿವಾರಣೆ ಆಗದ್ದು ಕರಡಿ ನಿವಾರಣೆ ಮಾಡಿತೆ ನೋಡು. ಅಯ್ಯೋ ಧನ್ಯರಾದ. ಕಾಲು ಸರಿಯಾಗುವುದರ ಈ ಸಂದರ್ಭದಲ್ಲಿ ಕರಡಿ ಸಾಯ್ತಿತ್ತು. ಏನು ಸ್ವಾಮಿ ವಿಚಿತ್ರ. ಅಲ್ಲ, ಈ ಮಣಿಯ ವಿಶೇಷತೆ ಏನು? ಯಾರು ಹೇಳಿದ್ದಾರೆ? ಏನು ವಿಶೇಷ? ಈಗ ಅರ್ಥವಾಗುತ್ತಾ ಉಂಟು. ಏನು? ಈ ರೀತಿಯಾಗಿ ಇವರದಾದಂತಹ ಕಾಲಿನ ಸಮಸ್ಯೆ ಎನ್ನುವುದು ನಿವಾರಣೆಯಾಗಬೇಕು ಎಂದಾದ್ರೆ ನನ್ನ ಪರಮ ಶಿಷ್ಯನಾದಂತಹ ಚಂದ್ರಸೇನ ಮಾತ್ರ ಆ ವಿದ್ಯೆಯನ್ನು ಬಲ್ಲವ. ಹಾಗಾದ ಕಾರಣ ಇದು ಅವನೇ ಆಗಿರ್ಬೇಕು. ಹೌದೇ? ಗೊತ್ತಾಗಬೇಕಾದ ಮುಖ್ಯ. ಹೌದೌದು, ಗೊತ್ತಾಗಬೇಕಾದ ಮುಖ್ಯ. ನಿನ್ನ ಮಗಳ ಮೋಗನು ನೀತ ಗುಣರನ್ನ ಚಂದ್ರಸೇನ ಎನ್ನಯ ಶಾಪದಿ ಚೂರ್ಣನಾಗಿ ಪಾಪಣ್ಣನಾಗಿ ಬಾಡಿರ್ತನು ಮಹಾರಾಜ. ನಿನ್ನ ಅಳಿಯನಾದಂತಹ ಚಂದ್ರಸೇನ ಇವನಾಗಿದ್ದಾನೆ. ನನ್ನಿಂದಲೇ ಶಾಪವನ್ನು ಪಡೆಯುವುದರ ಮೂಲಕವಾಗಿ ಇಷ್ಟರ ತನಕ ಪಾಪಣ್ಣನಾಗಿ ಬದುಕಿದವ. ಅವನದಾದಂತಹ ಶಾಪ ವಿಮೋಚನೆ. ನನ್ನ ಅಳಿಯ ನನ್ನ ನೋವು ಗುಣಪಡಿಸಿದವ ನನ್ನ ಪಾಲಿನ ದೇವ ನೀನು. ಎಲ್ಲಿದ್ದಾಳೆ ಗುಣಸುಂದರಿ? ನನ್ನ ಗುಣಸುಂದರಿ. ಆದ್ರೆ ಆಶ್ಚರ್ಯ, ನಮ್ಮವರ ಶಾಪ ನಿವಾರಣೆ ಸಾಮಾನ್ಯರಾದ ಕಿರಾತಿನಿಂದ ಆಗುದ ಕುಂಟೆ ಗುರುಗಳೇ ಸಾಧ್ಯವೇ ಇಲ್ಲ. ಹಾಗಾದ್ರೆ ಯಾರಿವರು? ನಾವು ಯಾರು ಎಂಬುದನ್ನು ಕಾಲಾದಿಶಾಪಟ ಪಾಲನಯನ ಶಂಕರ ನೀಲಲೋಕಿತ ಜೀವ ಶೂಲಿಗಿರೀಶ ಮೃಢಾದ ಶಂಕರ ಮುಳಗರ ಗಂಗಾಧರ ಗಿರಿಧರ ಸರ್ವೇಶ್ವರ. ಮಕ್ಕಳೇ, ದೇವರೇ, ಆಶ್ಚರ್ಯವಾಯಿತೆ. ಜಗದ ಮಾತಾಪಿತರಾದ ನಾವೇ ಕಿರಾತಿನಿ ರೂಪದಿಂದ ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಾವು ಬಂದವರಿದ್ದೇವೆ. ಈ ರೀತಿಯಾಗಿ ಬರುವುದಕ್ಕೂ ಕಾರಣವಿದೆ. ಏನು ದೇವರೇ? ಗುಣಸುಂದರಿಯ ಪತಿಭಕ್ತಿ, ಚಂದ್ರಸೇನನ ಶಿವಭಕ್ತಿ, ಸಿದ್ಧ ಯೋಗಿಗಳ ಶಿಷ್ಯ ಪ್ರೀತಿಗೆ ಮನಮೆಚ್ಚಿ ನಿಮ್ಮ ಕಣ್ಣ ಮುಂಭಾಗಕ್ಕೆ ನಾವು ಪ್ರತ್ಯಕ್ಷರಾಗಿದ್ದೇವೆ. ಹೆಣ್ಣಾದವಳು ಯಾವ ರೀತಿ ಪತಿವ್ರತ ಧರ್ಮವನ್ನು ಪರಿಪಾಲಿಸಬೇಕು ಎನ್ನುವ ಹಾಗೆ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವಳಿದ್ದಾಳೆ ಗುಣಸುಂದರಿ. ಇನ್ನು ಉಗ್ರಸೇನನ ವಿಚಾರ ಹೇಳುವುದಿದ್ದರೆ, ನಾವೊಂದು ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಸಮರ್ಪಕವಾದ ಉತ್ತರಕ್ಕಿಂತಲೂ ಸಮಾಧಾನಕರವಾದಂತಹ ಉತ್ತರವನ್ನೇ ನಾವು ಬಯಸುತ್ತೇವೆ. ಆ ರೀತಿ ಬಯಸಿದ ಕಾರಣ ನಮ್ಮ ಬದುಕು ಬದಲಾಗುವುದಕ್ಕೆ ಸಾಧ್ಯ ಇದೆ. ಈ ಹಿಂದೆ ಆ ಸ್ಥಾನದಲ್ಲಿ ನೀನು ನಿನ್ನ ಮಕ್ಕಳಲ್ಲಿ ಕೇಳಿದಂತಹ ಪ್ರಶ್ನೆ ಗಂಡ ಮೇಲೋ ತಂದೆ ಮೇಲೋ ಎನ್ನುವ ಹಾಗೆ ಗಂಡನೇ ಮೇಲೂ ಎನ್ನುವ ಹಾಗೆ ಗುಣಸುಂದರಿ ಎಂದು ತೋರಿಸಿಕೊಟ್ಟಿದ್ದಾಳೆ. ಹೆಣ್ಣಾದಂತಹ ಗುಣಸುಂದರಿ ತನ್ನ ಪತಿ ಭಿಕ್ಷುಕನಾಗಿದ್ದರು ಸದಾ ಆತನ ಸೇವೆಯನ್ನು ಮಾಡುತ್ತಾ ಮಂಗಳಗೌರಿ ವ್ರತವನ್ನು ಆಚರಿಸಿದ ಪರಿಣಾಮವಾಗಿ ಇಂದು ಮಹಾಗೌರಿಯ ಸಾಕ್ಷಾತ್ ದರ್ಶನವನ್ನು ಪಡೆಯುವಂತಹ ಭಾಗ್ಯ ನಿಮ್ಮೆಲ್ಲರ ಪಾಲಿಗೆ ಒದಗಿ ಬಂದಿದೆ. ಇನ್ನು ಚಂದ್ರಸೇನನ ವಿಚಾರ ಹೇಳುವುದಿದ್ರೆ, ಗುರುಗಳ ಶಾಪ ನಿಮಿತ್ತ ಆತನ ಜೀವನ ಈ ರೀತಿಯಾಗಿ ಸಾಗುತ್ತಾ ಬಂತು. ಹಿಂದೆಲ್ಲ ಶಾಪವೂ ವಿಮೋಚನೆಯಾಗಿದೆ. ಇನ್ನು ಸತಿಪತಿಗಳಾದಂತಹ ನೀವಿಬ್ಬರು ಜೊತೆಯಾಗಿ ರಾಜ್ಯಭಾರವನ್ನು ಮಾಡಿದಿರಿ ಎಂದಾದರೆ ನಿಮಗೆ ಒಳಿತಾಗುತ್ತದೆ. ನಿಮಗೆಲ್ಲರಿಗೂ ಶುಭವಾಗಲಿ. ನನ್ನಿಂದಾದಂತಹ ಅಪರಾಧಕ್ಕೆ
ಕ್ಷಮೆ ಇರಲಿ, ನನ್ನಿಂದ ತಪ್ಪಾಗಿದೆ. ಇಲ್ಲಪ್ಪಯ್ಯ, ಉರಿಯು ಯಾವಾಗಲೂ ಚಿನ್ನದ ಪ್ರಕಾಶವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತದೆ. ನೀವೇ ನನ್ನನ್ನು ಕಾಣಿಸಿಕೊಟ್ಟವರಪ್ಪಯ್ಯ. ಅಳಿಯ ದೇವ, ಮಾವಯ್ಯ, ನನಗೆ 3 ಹೆಣ್ಣು ಮಕ್ಕಳು. ನಿಜ. ಈ ಮಗಧವನ್ನು ಪರಿಪಾಲಿಸುತ್ತಾ ಪ್ರಜಾರಂಜಕನಾಗಿ ನೀ ಮೆರೆಯಬೇಕು ಎನ್ನುವಂತಹ ಆಸೆಯಪ್ಪ. ಆಗಲಿ ಮಾವಯ್ಯ, ಆದರೆ ಇಷ್ಟಕ್ಕೆ ಮುಗಿಯುವುದಿಲ್ಲ. ನನ್ನ ಅಪ್ಪನಾದ ಶೂರಸೇನನನ್ನು ಕೊಂದಂತಹ ಶತ್ರುಗಳನ್ನು ಕೊಂದು ಮತ್ತೊಮ್ಮೆ ಮಾಳವವನ್ನು ಈ ನೆಲಕ್ಕೆ ಸೇರಿಸಿ ಉಭಯ ರಾಜ್ಯವನ್ನು ಪರಿಪಾಲಿಸುತ್ತೇನೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಪಾಪಣ್ಣ ವಿಜಯ ಗುಣ ಸುಂದರಿ ಎನ್ನುವಂತಹ ಈ ಪುಣ್ಯಾಖ್ಯಾನದ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಈ ಕಥೆಯನ್ನು ಯಾರು ಆಡುತ್ತಾರೋ ಆಡಿಸುತ್ತಾರೋ ನೋಡುವಂತಹ ಸೌಭಾಗ್ಯವನ್ನು ಒದಗಿಸಿಕೊಡುತ್ತಾರೋ ಅಂಥವರೆಲ್ಲವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಮಹಾಗಣಪತಿ ದೇವರು, ದುರ್ಗಾ ಪರಮೇಶ್ವರಿ ತಾಯಿಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳಗೀತೆಯನ್ನು ಹಾಡುವರಪ್ಪಣೆ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣಾಕರ ದೇವ ಗುರು ವಿಶ್ವಮಾನ್ಯ, ಕರುಣಾಕರ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಶರಣೋ ಮಯೂರವಾಹನ ದೇವ ದೇವಾ, ಶರಣೋ ಮಯೂರವಾಹನ ದೇವ ದೇವಾ, ಚರಣಕ್ಕೆ ಮಣಿವೆವು ಕಳಿವೆಮ್ಮಾನೋವ, ಚರಣಕ್ಕೆ ಮಣಿವೆವು ಕಳಿವೆಮ್ಮಾನೋವ, ಶರಣೆ ಶರಣೆ ಶ್ರೀ ಸುಬ್ರಹ್ಮಣ್ಯ, ಕರುಣ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಧರೆಯೊಳಗೆಳವಾದ ಪಾವತಿ ಗೀತದಿ ಧರೆಯೊಳಗೆಳವಾದ ಪಾವತಿ ಗೀತದಿ ಸುಬ್ರಹ್ಮಣ್ಯನಿಗೆ ಶರಣರ ಬರೆಯುವ ಅಣ್ಣಪ್ಪ ಸ್ವಾಮಿಗೆ ಸರಸಿರೋ ಸತಿಶಾರದಿಗೆ ಮಂಗಲಮ ಜಯ ಮಂಗಲಮ ಮಂಗಲಮ ನಿತ್ಯ ಮಂಗಲ, ಭ್ರಮರಾಂಬಿಗೆ ಮಹಾಗಣಪಗೆ ಸುಬ್ರಹ್ಮಣ್ಯಗೆ ವಿಷ್ಣುಮೂರ್ತಿಗೆ ಮಂಗಲೋ. ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ವಿಟ್ಲ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಭಕ್ತಿಗಾರ ಕುಶಾಲಗಾರ ಮೂಲಿಗಾರ ಕಾಂಚನ ಶಿವಾರ್ಪಣ ದಕ್ಕಿತ್ತು ದಕ್ಕಿತ್ತು ಬಿಡಾರಕ ಶ್ರೀದೇವಿ.